ಅಂಬುರುಹದಳ ನೇತ್ರಿಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗಿ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬುಡಮುಡುದ ವರ್ಣಿಪೆನಿ ಕಥಾಮೃತವ ಜೀವನದಲ್ಲಿ ನನ್ನನ್ನೇ ಹೊಂದಬೇಕು ಅಂತ ಬಹಳಷ್ಟು ತಪಸ್ಸನ್ನು ಸ್ವೀಕರಿಸಿದವಳು. ನಿಜ. ನಿನ್ನ ತಪಸ್ಸಿನ ಆಳ ಅರ್ಹ ಎಷ್ಟುಂಟು ಎನ್ನುವುದನ್ನು ಪರೀಕ್ಷಿಸುವುದಕ್ಕಾಗಿ ನಾನೇ ಬೈರಾಗ್ಯ ರೂಪವನ್ನು ಅಂತೂ ಪರೀಕ್ಷಿಸಿದ್ದೂ ಇದೆ. ಹೌದು. ನಿಷ್ಕಲ್ಮಶವಾದಂತಹ ಭಕ್ತಿಯ ಮಹಾಪೂರ ಎಲ್ಲಿ ಹುಟ್ಟಿಕೊಳ್ತದೋ ಅಲ್ಲಿ ಶಿವ ಸಾನ್ನಿಧ್ಯ ಎನ್ನುವುದು ನೆಲೆಯಾಗುತ್ತದೆ. ನಿಜ. ನನ್ನ ಹೆಸರಲ್ಲಿ ಸೋಮಶೇಖರ ಅಂತ ಒಂದು ಹೆಸರುಂಟು, ಅಥವಾ ಸೋಮನಾಥ ಅಂತ. ಅದು ಯಾಕೆ ಬಲ್ಲೆಯ? ಯಾಕೆ? ಸುಧಾಂಶುವಾದಂತಹ ಸೋಮನನ್ನು ನಾನು ತಲೆಯಲ್ಲಿ ಧರಿಸಿದ್ದರಿಂದ ಅವರಿಗೆ ನಾಥನಾಗಿ ಕಾಣಿಸಿಕೊಂಡದ್ದರಿಂದ ಸೋಮನಾಥ. ಸರಿ. ಯಾರು ಬಾಗಿ ಬರ್ತಾರೋ ಅಂಥವರನ್ನು ತನ್ನ ತಲೆಯ ಮೇಲೆ ಏರಿಸಿಕೊಳ್ತೇನೆ ಎನ್ನುವುದಕ್ಕಾಗಿಯೇ ಆ ಚಂದ್ರನನ್ನು ನಾನು ನನ್ನ ಜಡೆಯಲ್ಲಿ ಧರಿಸಿದ್ದು. ನಾನು ಮುಡಿದುಕೊಂಡ ಕಾರಣ ಚಂದ್ರಚೂಡ. ಹೀಗೆ ಬೇರೆ ಬೇರೆ ಹೆಸರುಗಳಿದೆ. ಸರಿ. ಇದು ನನಗಾಗಿ ನಾನು ಇರಿಸಿಕೊಂಡ ಹೆಸರಲ್ಲ. ಭಕ್ತರು ಒಂದೊಂದು ವಿಧದಿಂದ ಭಕ್ತಿಯ ಪುರಸ್ಸರವಾದಂತಹ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಲೋಕದಲ್ಲಿ ನನಗೆ ಆಯ್ಕೆ ಮಾಡಿದಂತಹ ಹೆಸರುಗಳು. ಸರಿ. ಜಗನ್ನಾಥ ಅಂತ ಹೇಳ್ತಾರೆ. ನೀನೇ ನನ್ನ ದೇಹದ ಸರಿ ಅರ್ಧ ಭಾಗ. ಹೌದು. ಈ ಲೋಕದಲ್ಲಿ ನಾರಾಯಣ ತನ್ನದ್ದಾದಂತಹ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಇರಿಸಿಕೊಂಡ. ತನ್ನ ವಿದ್ಯೆಗೆ ಮಹತ್ತರವಾಗಿರುವಂತಹ ಪೂರಕವಾದ ಸಾಧನಾ ಮೂರ್ತಿಯ ಹಾಗೆ, ಸ್ಫೂರ್ತಿಯ ಹಾಗೆ ಬ್ರಹ್ಮದೇವ ಶಾರದೆಯನ್ನು ಒತ್ತಿನಲ್ಲೇ ಕುಳ್ಳಿರಿಸಿಕೊಂಡ. ಹೌದು. ಆದರೆ ನಾನು ಹಾಗೋ ಹೇಳು, ನನ್ನ ದೇಹದ ಒಂದು ಭಾಗವೇ ನೀನು ಅಂತ ತೋರಿಸಿಕೊಟ್ಟೆ. ಹೌದು ಸ್ವಾಮಿ. ಹಾಗಾಗಿ ನನ್ನನ್ನು ಜಗದ ಜನರೆಲ್ಲ ಅರ್ಧನಾರೀಶ್ವರ, ವಾಗರ್ತ, ಅರ್ಥ ಮತ್ತು ವಾಕ್ಯಗಳು ಹೇಗೆ ಒಟ್ಟಿಗೆ ಇರ್ತದೋ ಹಾಗೆ ಸತಿಪತಿಯರಾದಂತಹ ನಾವು ಲೋಕಕ್ಕೆ ತಂದೆ ತಾಯಿಗಳು ಅಂತ ಗುರುತಿಸಲ್ಪಟ್ಟವರು. ಹೌದು. ಪಾಣಿಪೀಠ ಮತ್ತೆ ಲಿಂಗ ಅದು ಪ್ರಕೃತಿ ಮತ್ತು ಪುರುಷದ ಸಂಕೇತ. ಇಲ್ಲಿ ಪಾರ್ವತಿ ಮತ್ತೆ ಮಹೇಶ್ವರ ಅಂತ ಹೇಳಿದರೆ ಪಾಣಿಪೀಠ ಮತ್ತು ಲಿಂಗ ಇದ್ದ ಹಾಗೆ. ಸರಿ. ಒಂದನ್ನು ಒಂದು ಬಿಟ್ಟಿಲ್ಲ. ಅದು ಅನುನಯವಾಗಿ ಒಂದೇ ಲೆಕ್ಕ ಇರುವುದರಿಂದಲೇ ಇದಕ್ಕೆ ಪ್ರಾಶಸ್ತ್ಯ ಪ್ರಾಮಾಣ್ಯ. ನೋಡಿದೀಯಾ ಎಂತಹ ವಿಶೇಷ? ನಮ್ಮ ಕೈಲಾಸದಲ್ಲಿ ಆಡುತ್ತಿರುವಂತಹ ನಾಟ್ಯ ಗುಹ ಗಣಪಾದಿಗಳು ಒಂದೇ ಲೆಕ್ಕ ಸ್ತುತಿಸ್ತಾ ಇದ್ದಾರೆ.
ಬರುತ್ತಿರುವಂತಹ ಭಕ್ತಸ್ತೋಮದ ಕಡೆಗೆ ಗಮನವನ್ನು ಹರಿಸಿದ್ರೆ ಬಹಳಷ್ಟು ಸಂಭ್ರಮ ಕಾಣಿಸ್ತಾ ಇದೆ. ಹೌದು. ಆದ್ರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಇದ್ದಂತೆ ನಿನ್ನ ಬಗ್ಗೆ ನಾನು ಲಕ್ಷ್ಯ ಹರಿಸೋದು. ಏನೇ ಇದು? ಚಂದ್ರಶೇಖರನಿಂದ ಜೀವನದಲ್ಲಿ ಭಕ್ತಿಯೊಂದೇ ಮಾರ್ಗ. ಭಕ್ತಿಯಿಂದ ಪರಮೇಶ್ವರನ ಪದತಳದಲ್ಲಿ ಅವನ ಸೇವಾ ನಿರತತೆ ಎನ್ನುವುದು ತತ್ಪರತೆಯ ಮೂಲಕವಾಗಿ ಸಾನ್ನಿಧ್ಯವಾಗಿ ಒದಗುತ್ತದೆ ಎನ್ನುವ ವಿಷಯವನ್ನು ನೀನು ಮನದಟ್ಟು ಮಾಡಿಕೊಂಡದ್ದರಿಂದಲೇ ನನ್ನ ಮನದನ್ನೆಯಾದವಳು. ಯಾವ ಕಾಲಕ್ಕೂ ಲೋಕಮುಖದಲ್ಲಿ ಅನ್ನಪೂರ್ಣೇಶ್ವರಿಯಾದ ನೀನು ಪ್ರಪಂಚಕ್ಕೆ ಮಾದರಿ ಸ್ವರೂಪಳು. ತಾಯಿತನದ ಬಿಸುಪೇನು, ತಾಯಿತನದ ಆಳಾಹಾರ ಏನು ಎನ್ನುವುದನ್ನು ತೋರಿಸುವಂತ ಆದರ್ಶ ಮಾತೆ ನೀನು. ಹೌದು. ನಿನ್ನಂತವಳು ತಪ್ಪಿದ್ರೆ ಲೋಕದಲ್ಲಿ ಯಾರು ತಪ್ಪಲಿಕ್ಕಿಲ್ಲ ಹೇಳು. ನಾನು ತಪ್ಪಿದ್ದೇನೆ. ನಿರತವು ನಾನು ಧರಿಸಬಹುದಾದಂತಹ ಭಸ್ಮವನ್ನು ತಂದುಕೊಡುವಳು ನೀನು ತಾನೇ. ಹೌದು. ಭಸ್ಮಧರನಾಗಿರುವಂತಹ ನಾನು ಭಸ್ಮವೇ ಇಲ್ಲದಾಗಿ ಹೋದೆ ಅಂತಾದ್ರೆ ನನ್ನನ್ನು ಯಾರಾದರೂ ಭಸ್ಮೋದ್ಧೂಳಿತ ವಿಗ್ರಹ ಅಂತ ಕೊಂಡಾಡುವುದಕ್ಕಿದೆಯೇ? ಇಲ್ಲವೇ ಇಲ್ಲ. ಇಷ್ಟಕ್ಕೂ ಸತ್ಯಂ ಶಿವಂ ಸುಂದರಂ ಎನ್ನುವಂತಹ ನಾಮ ಸಂಕೇತರಿಂದ ನಾಮಗಳನ್ನು ಎಳೆಯುತ್ತಾ ಭಕ್ತಸ್ತೋಮವನ್ನು ಸದ್ಗತಿಯ ಕಡೆಗೆ ಸಾಗಿಸುವುದಕ್ಕಾಗಿಯೇ ನನ್ನ ಭಕ್ತರು ಸತ್ತ ಹೆಣದ ಭಸ್ಮವನ್ನು ಮಾತ್ರವೇ ನಾನು ವಿಭೂತಿ ಅಂತ ಸ್ವೀಕರಿಸುವವ. ಸರಿ. ಅಂತಹ ನನ್ನ ಕಾಯಕಕ್ಕೆ ಕೈಲಾಸದಲ್ಲಿ ಕೆಡುಕು ಬಂತು ಅಂತಾದ್ರೆ ಇನ್ಯಾರಲ್ಲಿ ಹೇಳಿ, ಯಾವುದನ್ನು ಹೇಳಿ? ಯಾಕೆ ಹೀಗೆ ಮಾಡಿದೆ ನೀನು? ಕಾರಣವಿದೆ. ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲದಿ ನಾನಿದ್ದೆ ರಮಣ ಪಾವನಕ್ಕೆ ಪಾವನವೂ ಆದ ಮಂಗಳಕ್ಕೆ ಮಂಗಳವೂ ಎನಿಸಿಕೊಂಡಂತ ಈ ವರಮಹಾ ಕೈಲಾಸ ಶಿಖರದಲ್ಲಿ ನಿಮ್ಮ ಕೈ ಹಿಡಿಯುವುದರ ಮೂಲಕವಾಗಿ ಧನ್ಯತೆಯನ್ನು ಹೊಂದಿದವಳು ನಾನು. ಒಮ್ಮೆ ಧನ್ಯತೆ ಸಿಕ್ಕಿದ್ರೆ ಸಾಕ, ಒಮ್ಮೆ ಹೆಸರು ಬಂದ್ರೆ ಸಾಕ, ಸಾಕಾಗುವುದಿಲ್ಲ. ಒಮ್ಮೆ ಬೇಕಾದ ಪದವಿಯನ್ನು ಹೊಂದಿದ್ರೆ ಸಾಕ, ಮತ್ತೆ ನಿಷ್ಠೆಯಲ್ಲಿ ಇರಬೇಕು ಅಂತ ಏನೂ ಇಲ್ವಾ? ಹಾಗಲ್ಲ ಪ್ರಭು. ಮತ್ತೆ ಹೂವಿನೊಂದಿಗೆ ಹೂವಿನ ದಾರವೋ ದೇವರ ಮುಡಿ ಸೇರುವ ಹಾಗೆ ನಿಮ್ಮ ಕೈ ಹಿಡಿಯುವುದರ ಮೂಲಕವಾಗಿ ನಾನೂ ಕೂಡ ಲೋಕದಲ್ಲಿ ಪೂಜೆಗರ್ಹಳಾದವಳಿದ್ದೇನೆ. ಕೆಲವು ಸಲ ಏನಾಗ್ತದೆ ಗೊತ್ತಾ? ದಾರ ಗಟ್ಟಿ ಇರ್ತದೆ, ಹೂ ನಾಳೆ ಬಾಡಿ ಹೋಗ್ತದೆ. ಹೂ ಇಲ್ಲದೆ ಇರುವಂತಹ ದಾರವನ್ನು ನೋಡಿದರೆ ಕೇವಲ ಹಗ್ಗ ಮಾತ್ರ ಕಾಣಿಸಿಕೊಳ್ಳುವುದರಲ್ಲಿ. ಹೌದು. ಲೋಕದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಬಯಸುವುದು ಹೀಗೆ, ದೇವರಂತಹ ಗಂಡನನ್ನು ತನ್ನ ಪತಿಯನ್ನಾಗಿ ಪಡೆಯಬೇಕೆನ್ನುವ ಹಾಗೆ. ಗಂಡನನ್ನು ದೇವರಲ್ಲಿ ಕಾಣುವುದು ಅಲ್ವಾ? ಅಥವಾ ದೇವರಲ್ಲಿ ಗಂಡನನ್ನು ಕಾಣುವುದು. ನನಗೆ ದೇವರೇ ಪತಿಯಾಗಿ ಸಿಕ್ಕಿದ್ದಾರೆ. ಹೌದು. ನನಗಿಂತ ಯೋಗವೋ ಭಾಗ್ಯವೋ ಇನ್ನಾರಿಗಿರುವುದಕ್ಕೆ ಸಾಧ್ಯವಿದೆ ಪ್ರಭು?
ನನ್ನ ಕಾರ್ಯದಲ್ಲಿ ಮೈಮರೆಯುವುದಕ್ಕೆ ಕಾರಣವಿದೆ. ನೋಡಿ ಅಂತೆ, ನಮ್ಮದಾದಂತಹ ಕೈಲಾಸ ಪರ್ವತ ಬಿಳಿಯ ಬಣ್ಣದಲ್ಲಿ ಶೋಭಿಸುತ್ತಾ ಇದೆ. ಎಲ್ಲಿ ಬಿಳಿ ಎನ್ನುವುದು ಶಾಂತಿಯ ಸಂಕೇತ. ಹೌದು. ಎಲ್ಲಿ ಶಾಂತಿ ಎನ್ನುವುದು ಬೆಟ್ಟದೋಪಾದಿಯಲ್ಲಿ ನೆಲೆಸಿರುತ್ತದೆಯೋ ಅಲ್ಲಿ ದೇವ ಸಾನ್ನಿಧ್ಯವಿದೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನೀವು. ಕೆಲವರೆಲ್ಲ ದಾರ್ಶನಿಕರು ಹೇಳಿದ್ರು, ಇದು ಮಂಜಿನ ಬೆಟ್ಟ, ಹೌದು, ಇದು ಬೆಳ್ಳಿಯ ಬೆಟ್ಟ, ಇಲ್ಲಿರುವವ ನಮಗೆಲ್ಲ ಬೆಟ್ಟಪ್ಪ, ಮಂಜಪ್ಪ, ಹೀಗೆಲ್ಲ ನನ್ನನ್ನು ಕೊಂಡಾಡ್ತಾರೆ. ಹೌದು, ಬೌದ್ಧಿಕವಾದಂತಹ ಬುದ್ಧಿಯ ಸ್ಥಿತಿಗತಿಯ ವಿಸ್ತಾರ ಏನುಂಟೋ ಅದಕ್ಕನುಗುಣವಾಗಿ ಕೊಂಡಾಡ್ತಾರೆ ಅಲ್ವಾ. ಪ್ರಮಥ ಗಣಾದಿಗಳೆಲ್ಲರೂ ಕೂಡ ನಿಮ್ಮನ್ನು ಹಾಡಿ ಹೊಗಳುವುದನ್ನು ಕಾಣುತ್ತಾ ಕರುಣಾನಂದಕರವಾಗಿ ಅದೆಲ್ಲವನ್ನು ಅನುಭವಿಸುತ್ತಾ ಸುಮ್ಮನೆ ನಿಮ್ಮ ಸನಿಹದಲ್ಲಿ ಕುಳಿತುಕೊಂಡು ಅದೆಲ್ಲವನ್ನು ಕೇಳಿಸುತ್ತಾ ಕುಳಿತುಕೊಂಡವಳು ಪ್ರಭು. ಹಾಗಾಗಿ ನಾನು ಮಾಡುವಂತಹ ಇಂದಿನ ಆ ಕಾರ್ಯದಲ್ಲಿ ಮೈ ಮರೆತದ್ದೇನೋ ಹೌದು. ಚಿತಾಭಸ್ಮ ತರುವುದರಲ್ಲಿ ಸ್ವಲ್ಪ ತಡವಾಯಿತಲ್ಲ, ಹೋಗಲಿಲ್ಲ, ಕ್ಷಮಿಸಬೇಕು. ಆದಷ್ಟು ಬೇಗ ಹೋಗಿ ನಿಮ್ಮ ಭಕ್ತರ ಚಿತಾಭಸ್ಮವನ್ನು ಹಿಡಿದುಕೊಂಡು ಬರುತ್ತೇನೆ. ಮಾಡಿದಂತಹ ಅಪರಾಧವನ್ನು ಪ್ರಮಾದವನ್ನು ನೀವು ಕ್ಷಮಿಸಬೇಕು. ಹೌದೇನೆ? ಒಬ್ಬ ವೈದ್ಯ ರೋಗಿಗೆ ಚಿಕಿತ್ಸೆ ಮಾಡ್ತಾನೆ. ಏನೋ ಹೆಚ್ಚು ಕಡಿಮೆ ಮಾಡಿ ವೈದ್ಯ ಕೊಟ್ಟ ಮದ್ದಿನಿಂದ ರೋಗಿ ಸತ್ತೋಗ್ತಾನೆ. ಹೌದು. ಆಮೇಲೆ ವೈದ್ಯ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿದ್ರೆ ಏನಾಗ್ತದೆ? ಅದರಿಂದ ಏನು ಪ್ರಯೋಜನ? ಇವನ ಜೀವ ಹೋಗಿರ್ತದೆ. ಹೌದೌದು, ಏನು ಪ್ರಯೋಜನವೂ ಬರುವುದಿಲ್ಲ. ವೈದ್ಯ ಸಮಾನರಾದಂತಹ ನಾವುಗಳು ಪ್ರಪಂಚಕ್ಕೆ ತಪ್ಪು ಸಂದೇಶವನ್ನು ಯಾವ ಕಾಲಕ್ಕೂ ಕೊಡಬಾರದು. ಕೂಡದು ನೋಡೋ, ಈ ಒಂದು ನಿನ್ನ ಔದಾಸೀನ್ಯ, ಈ ಒಂದು ನಿನ್ನ ಅವಜ್ಞೆ, ಈ ಒಂದು ನಿನ್ನದ್ದಾದಂತಹ ಕರ್ತವ್ಯದ ಭ್ರಷ್ಟತೆ ಎಲ್ಲಿಯವರೆಗೆ ಕೈಲಾಸದಲ್ಲಿ ಬಾಧೆ ಕೊಟ್ಟಿತು ಅಂತ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಯಿತು, ನೀನು ಭಸ್ಮಕ್ಕಾಗಿ ಹೋಗು, ಆದಷ್ಟು ಬೇಗ ಹೋಗು. ಆಯ್ತು. ಹೇಳು. ಹರನು ಭಸ್ಮವ ಭಕ್ತಿಸುತ್ತಲಿದೆ, ಹರನುದನು ಕಂಡು ಪುರಗರ ಏನಿದು ಹರಿದ ವಿಸ್ಮಯದಿಂದ ಗೌರಿಯೊಳುರಿದನಾಗ ನಾನಲ್ಲೇ 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 ಏನು ಭಸ್ಮದಿ ಕೋಪುತ್ತಿದ್ದು ಹೊಲಸಲ್ಲಿ, ಏನು ಭಸ್ಮದಿ ಕೋಪುತ್ತಿದ್ದು ಹೊಲಸಲ್ಲಿ ಆಯಸಗಿಟ್ಟೆಯಲ್ಲಿ ಎನ್ನುವುದೆಲ್ಲನಲ್ಲಿ ನಾನಲ್ಲೇ ಏನು ಭಸ್ಮದಿ ತೋರುವುದು ಹೊಲಸಲ್ಲಿ. ಹೌದೇನೆ? ಏನು ಭಸ್ಮ ತರುವಾಗಲೇ ತಡ ಆಯಿತು. ಹೌದು, ತಡ ಮಾಡಿ ಹೋದದ್ದೊಂದು ತಪ್ಪು, ಭಸ್ಮವನ್ನು ಚೆನ್ನಾಗಿ ನೋಡದೆ ಒಟ್ಟು ತಂದದ್ದು ಎರಡನೇ ತಪ್ಪು, ಅದರಲ್ಲಿ ಏನಿದೆ ಎನ್ನುವುದನ್ನು ಪರಿಶೋಧಿಸದೆ ನನಗೆ ಕೊಟ್ಟಿರುವುದು ಮತ್ತೊಂದು ತಪ್ಪು. ಭಸ್ಮವನ್ನು ಅಂಗೈಗೆ ಹಾಕಿ ಮರ್ತಿಸುವ ಹೊತ್ತಿನಲ್ಲಿ ನೋಡಿದೆಯಾ, ಹರಳೊಂದು ನನ್ನ ಕೈಗೆ ಸಿಕ್ಕಿದೆ. ಈ ಕಲ್ಲು ಇರಬಹುದಾದಂತಹ ಭಸ್ಮ ಇದು ಪರಿಶುದ್ಧವಾದ ಭಸ್ಮವೇನೇ? ಅಲ್ಲ, ಇದು ಮಲಿನವಾದ ಭಸ್ಮ. ಹೌದು, ಇದು ಕಲ್ಮಶದಿಂದ ಒಡಗೂಡಿದಂತಹ ಭಸ್ಮ. ಶುದ್ಧವಾದ ಭಸ್ಮವನ್ನು ಮಾತ್ರ ಪರಮೇಶ್ವರ ವಿಭೂತಿ ಅಂತ ಸ್ವೀಕರಿಸ್ತಾನೆ. ಹಾಗಾದ್ರೆ ಇಂತಹ ಕಲ್ಲುಳ್ಳ ಭಸ್ಮವನ್ನು ನೀನು ತಂದು ಕೊಟ್ಟಿದ್ದಿ ಅಂತಾದ್ರೆ ಕರ್ತವ್ಯದಲ್ಲಿ ಲೋಪದ ಮೇಲೆ ಲೋಪ ಆಗ್ಲಿಲ್ವಾ? ಹೌದು. ಇದನ್ನು ನಾನು ಧರಿಸಬೇಕಾ? ಇದರಿಂದ ಲೋಕದಲ್ಲಿ ನಾನು ದೇವರು ಅಂತ ಪ್ರತಿಯೊಬ್ಬರ ಎದುರಲ್ಲಿ ಕಾಣಿಸಿಕೊಳ್ಬೇಕಾ? ಸಾಧ್ಯವೇ ಇಲ್ಲ. ಈ ಕಲ್ಲನ್ನು ತೆಗೆದು ಬಿಸಾಡ್ತೇನೆ ನಾನು. ಕೂಡದು ಕಂದಾಲಿಸಿ ಕೇಳು ನಾನೆಂಬ ನುಡಿಯ ನಾವು ತಿಳಿಯದೆ ಕೈದ ಮೋಸ ಸಂಗತಿಯ ಚಿಂತೆಯ ಕಾಣದಿ ಕ್ಷಮಿಸಬೇಕಯ್ಯ. ಭಸ್ಮವ ಕೆಳಗಿಡಲು ತಪ್ಪುದು ಕೆಡುಕುಗಳು ಕದಲಿಸಿ ಕೇಳು
ಪಂದ್ಯವನ್ನು ತಳೆದು ನಾನು ಈ ರೀತಿಯಾಗಿ ಮಾಡಿದ್ದಲ್ಲ. ಮತ್ತೆ ಇಲ್ಲಿಂದ ಹೋಗುವಾಗ ನಿಮ್ಮಲ್ಲೇ ಆಡಿದ ಮಾತು, ಪ್ರಮಥಗಣಾದಿಗಳನ್ನೆಲ್ಲ ನೋಡುತ್ತಾ ನಾನು ಮೈಮರೆತದ್ದೇನೋ ಹೌದು. ಹಾಗೆಂದುಕೊಂಡು ಬೇಕು ಅಂತ ನಾನು ಸುಮ್ಮನೆ ಉಳಿದದ್ದಲ್ಲ. ನೋಡು, ಒಂದು ಪಾಠ ಹೇಳ್ತೇನೆ ನಿನಗೆ. ಏನು? ಒಬ್ಬ ತಡ ಮಾಡಿ ಬರ್ತಾನೆ, ಅವರ ಬಗ್ಗೆ ಪ್ರತಿಯೊಬ್ಬರು ಆಗ್ರಹ ವ್ಯಕ್ತಪಡಿಸ್ತಾರೆ. ಅವ ತಡ ಮಾಡಿ ಬಂದ, ನಮಗೆ ಲೋಪ ತೋರಿಸಿದ, ಆಗ ಅವ ಸರಿ ಮಾಡುವುದು ಹೇಗೆ? ಬಂದದ್ದು ತಡಾಗಿದೆ, ತಡಾಗಿ ಬಂದವ ಅತ್ಯುತ್ತಮವಾದಂತಹ ಕೆಲಸವನ್ನು ಕೊಟ್ಟ ಅಂತ ಇದ್ರೆ ಅವ ಮೊದಲು ಮಾಡಿದ ಒಂದು ಅಪರಾಧಕ್ಕೆ ಒಂದು ಕ್ಷಮೆ ಅಂತ ಸಿಗ್ತದೆ. ಹೌದು, ತೊಂದರೆ ಇಲ್ಲ, ತಡ ಮಾಡಿದ್ರು ಮತ್ತೆ ಬಂದು ಒಳ್ಳೇದು ಮಾಡಿದ್ರು ಅವರು ಅಂತ. ನೀನು ಒಮ್ಮೆ ಉದಾಸೀನವನ್ನು ತಾಳಿದ್ರು, ನೀನು ಮಾಡುವ ಕೆಲಸದಲ್ಲಿ ಒಂದು ನಿಷ್ಠೆ ಸರಿಯಾಗಿ ಇರ್ತಿದ್ರೆ ನಾನು ಇದನ್ನು ಬಿಸಾಡುವುದಕ್ಕೆ ಹೋಗ್ತಿದ್ದೇನೆ. ಪ್ರಭು, ಪ್ರತಿ ದಿವಸ ನಿಮಗೆ ಬೇಕಾದಂತಹ ನಿಮ್ಮ ಭಕ್ತರ ಚಿತಾಭಸ್ಮವನ್ನು ತರುತ್ತಿದ್ದವಳು ನಾನೇ ಅಲ್ಲವೇ? ಇಲ್ಲಿಯ ತನಕ ತರುವಾಗ ಯಾವುದಾದರೂ ಲೋಪದೋಷ ಬಾಧಿಸಲೇ ಇಲ್ಲ. ನೋಡೋ, ಅದೊಂದು ತಪ್ಪಿಸಿಕೊಳ್ಳುವ ಬುದ್ಧಿ. ಏನು? ನಾನು ಇಷ್ಟರವರೆಗೆ ಮಾಡಿದ್ದರಲ್ಲಿ ತಪ್ಪಾಗಿದ? ಹಾಗಾದ್ರೆ ಇದು ತಪ್ಪು ಹೌದಲ್ಲ? ಮಾಡಿದ್ದು ತಪ್ಪು ಹೌದು, ಮೊದಲು ಮಾಡಲಿಲ್ಲ ಎನ್ನುವುದರಿಂದ ಈಗ ಮಾಡಿದ್ದಿಲ್ಲ ಅಂತ ಆಗ್ತದೇನೆ. ಆದರೆ ಬೇಕು ಅಂತ ಮಾಡಿದ ತಪ್ಪು ಅಲ್ಲವಲ್ಲ? ಬೇಕು ಅಂತ ಮಾಡು, ಬೇಡ ಅಂತ ಮಾಡು, ಆದದ್ದು ಹೌದಲ್ಲ? ಹೌದು ಹೌದು. ಪರಶಿವನ ಸನ್ನಿಧಾನದಲ್ಲಿ ಹೌದಲ್ಲ? ನಿಜ. ಕೈಲಾಸದಲ್ಲಿ ಹೌದಲ್ಲ? ಅದು ಸಣ್ಣದು ಅಂತ ಆಗೋದಿಲ್ಲ. ಪ್ರಭು, ತಿಳಿದು ಮಾಡಿದರದ ಅಪರಾಧ ಎನಿಸಿಕೊಳ್ಳುತ್ತದೆ. ಇದು ತಿಳಿಯದೆ ಮಾಡಿದ ಪ್ರಮಾದವಲ್ವಾ? ಅದಕ್ಕೆ ನೀವು ಇಷ್ಟು ಕೋಪಗೊಳ್ಳುವುದು ಸರಿಯೇ ಹೇಳಿ? ಜಗತ್ತಿನ ತಾಯಿ ನೀನು. ನಿಜ. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನಿನ್ನಂಥವಳು ಪ್ರಮಾದ ಮಾಡಿದ್ರು ಅದಕ್ಕೆ ಏನೋ ಒಂದು ಮಹತ್ವ ಉಂಟು, ಅದೇನೋ ಲೋಕದಲ್ಲಿ ಒಂದು ಆಗುವುದಕ್ಕುಂಟು, ಅದು ಇನ್ನೇನೋ ಮಾಡುವುದಕ್ಕುಂಟು. ಆದದ್ದರಿಂದ ನನಗೆ ಇದನ್ನು ಇಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ. ಪ್ರಭು, ತನ್ನಂತಹ ಭಸ್ಮವನ್ನು ನೀವು ಮರ್ತಿಸಿದ್ದೀರಿ, ಅದರಲ್ಲಿ ನಿಮ್ಮ ಕರಸ್ಪರ್ಶವಾಗಿದೆ, ಜೀವ ಕಣಗಳ ಸೃಷ್ಟಿಯಾಗಿರಬಹುದು. ಒಂದು ವೇಳೆ ನೀವು ಅದನ್ನು ಎಸೆದಿರಿ ಎಂದಾದರೆ, ಅದರಿಂದ ಯಾವುದಾದರೂ ಒಂದು ದುಷ್ಟ ಶಕ್ತಿ ಹುಟ್ಟಿಕೊಂಡಿತು ಎಂದಾದರೆ ಲೋಕಮಾರಕ ಶಕ್ತಿಯಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲವೇ ಪ್ರಭು? ಒಂದು ಹೇಳ ನಾನು. ಏನು? ಯಾವುದೋ ಒಂದು ವಿಷಯದ ನಾಂದಿ ಇಲ್ಲಿಂದ ಪ್ರಾರಂಭ ಆಗಿದೆ, ಅದು ಎಲ್ಲಿವರೆಗೆ ಮುಟ್ಟುತ್ತದೆ, ಏನಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ಕಾಣಿಸಿಕೊಳ್ಳುವುದು ಅಂತ ಉಂಟು. ಎಲ್ಲ ಕಾಲದಲ್ಲಿಯೂ ಕಾಣಿಸಿಕೊಳ್ಳುವುದಕ್ಕೆ ಯಾರಿಗೂ ಬರುವುದಿಲ್ಲ. ಇಲ್ಲ. ಎಷ್ಟೋ ವರ್ಷದ ಹಿಂದೆ ಎಲ್ಲಿಯೋ ಒಂದು ದೇವಾಲಯ ಅಂತ ಇರ್ತದೆ, ಅದು ನಾಶ ಆಗಿ ಹೋಗಿ 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 ಕಟ್ಟ ಕಡೆಗೆ ಕಾಣಿಸಿಕೊಳ್ಳುವ ಸಂದರ್ಭ ಅಂತ ಬರುವಾಗ ಅದಕ್ಕೆ ಬೇಕಾದವರೆಲ್ಲ ಸೇರ್ತಾರೆ. ಹಾಗೆ ಜೀವನದಲ್ಲಿ ಏನೋ ಒಂದು ಆಗುವುದಕ್ಕುಂಟು. ಇದರ ಲೀಲೆಯನ್ನು ನಾವು ಕಣ್ತುಂಬ ನೋಡೋಣ. ನೀನೇನು ಬೇಸರ ಮಾಡಬೇಡ. ಈ ಕಲ್ಲನ್ನು ನಾನು ಪರ್ವತಕ್ಕೆ ಎಸೆಯುತ್ತೇನೆ, ತಪ್ಪಲಿಗೆ ಬೀಳಲಿ, ಜೀವನದಲ್ಲಿ ಏನಾಗ್ತದೆ ಅಂತ ನೋಡೋಣ. ಬದುಕನ್ನೋದು ಸರಿ ಮಾಡುವುದಕ್ಕೆ ಸಾಧ್ಯವಾಗುವುದಿದ್ರೆ ಹಾಗೆ ಮಾಡೋಣ. ಕಷ್ಟ ಬರಲಿಕ್ಕಿಲ್ವಲ್ಲ? ನೋಡೋ, ಬಿಸಾಡ್ತೇನೆ. ಅನಿರೀಕ್ಷಿತವಾದ ಜನನ. ಯಾರು ನಾನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಯಾರು ನನ್ನ ತಂದೆ? ಇನ್ನೇನು ಮುಂದೆ ಯಾವುದು ಅರ್ಥ ಆಗುವುದಿಲ್ಲ. ಆದರೆ
ಈ ಕಂಠದಿಂದ ಕೆಳಗೆ, ಕಂಠದಿಂದ ಮೇಲೆ, ಈ ಮಧ್ಯಭಾಗದಲ್ಲಿ ಜೋರು 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 ಹಸಿವೆ, ಹಸಿವೆ, ಏನಾದ್ರೂ ತಿನ್ಬೇಕು, ಜೊತೆಯಲ್ಲಿ ಬಾಯಾರಿಕೆ, ಏನಾದ್ರೂ ಕುಡಿಬೇಕು. ಹಾಗೆ ಅಂತ ಕೇಳಬೇಕು ಅಂತಾದ್ರೆ ಹತ್ತಿರದಲ್ಲಿ ಯಾರೂ ಕಾಣುವುದಿಲ್ಲ. ನನ್ನನ್ನು ಹುಟ್ಟಿಸಿದ ಅಪ್ಪ ಅಮ್ಮ ಯಾರು? ನನಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಕೊಡುವುದು ಯಾರು? ಯಾರಿದ್ದಾರೆ? 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 ದೊಡ್ಡದಾದ ಒಂದು ಪರ್ವತ, ಬಿಳಿಯಾದ ಬಣ್ಣ, ಅದರಲ್ಲಿ ಒಂದು ಕೋಡುಗಲ್ಲು. ಆ ಕೋಡುಗಲ್ಲಿನಲ್ಲಿ ಕೆಲವಾರು ಮಂದಿ ಕುಳಿತಿದ್ದಾರೆ, ಕೆಲವಾರು ಮಂದಿ ಆಚೆ ಈಚೆ ಹೋಗುತ್ತಿದ್ದಾರೆ. ಯಾವುದದು ಗಿರಿ? ಅದರಲ್ಲಿ ಇರುವವರು ಯಾರು? ಬಹುಶಃ ಅವರಿಗೆ ನನ್ನ ಪರಿಚಯ ಇರಬೇಕು. ಅಲ್ಲ, ನಾನು ಅಲ್ಲಿಗೆ ಹೋದ್ರೆ ನಮ್ಮ ಹಸಿವೆ ಬಾಯಾರಿಕೆ ನಿವಾರಣೆಯಾಗುವುದಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಕಾಲ ವಿಳಂಬ ಮಾಡುವುದಿಲ್ಲ. ತೋರುವ ಗಿರಿಯನ್ನು ಏರಿ ಅವರಲ್ಲಿ ಮಾತಾಡಬೇಕು. ಮುಂದುವರಿತಾರೆ.
ಕುಳಿತದ್ದು ಯಾಕೆ? ನನಗೆ ಹಸಿವೆ, ಬಾಯಾರಿಕೆ. ತಿನ್ನುವುದಕ್ಕೆ ಕೊಡು, ಕುಡಿಯುವುದಕ್ಕೆ ನೀಡು. ಇಲ್ಲದೆ ಹೋದ್ರೆ ನಿನ್ನನ್ನೇ ತಿಂದು ಬಿಟ್ಟೇನು? ಹೇಳು, ನೀನು ಯಾರು, ನಾನು ಯಾರು? ನೀನ್ಯಾರು, ನಾನು ಯಾರು? ನಿನಗೆ ಹಸಿವೆ ಅಲ್ವಾ? ಜೋರುಂಟಾ? ಜೋರು. ನೀನ್ ಈಚೆ ನೋಡು. ಈ ಜಾಗದಲ್ಲಿ ಎಂತದು? ನೀನ್ ಈಚೆ ನೋಡು. ಬಾಯಿ ತೆರೆ. ಕೊಡ್ತೀಯಾ? ಬಾಯಿ ತೆರೆ. ಆ ಜಾಗ ತುಂಬಿತಾ? ನೀನು ನೋಡಿದ ಹಾಗಲ್ಲ, ನೀನು ಅಮಾವಾಸ್ಯೆ ಪುರುಷ. ಅದ್ಭುತ ಪುರುಷ, ಅದ್ಭುತ ಪುರುಷ. ನಿನ್ನ ಕರವನ್ನು ತೆಗೆದು ನನ್ನ ಮಂಡೆಯ ಮೇಲೆ ಹತ್ತಿರ ತಂದಾಗ ಬಾಧಿಸುತ್ತಿರುವ ಹಸಿವೆ ನಿವಾರಣೆ, ಬಾಯಾರಿಕೆ ಎಲ್ಲ ನಿವಾರಣೆ. ಬಾಲ ಕೋಪಿಸದಿರು ಬಾಲ, ಎಲ್ಲ ತಾಪದ ಗುಣಸಿಲ್ಲ. ಬಾಲ ಯಾರು? ಬಾಲ ಯಾರು? ನೀನೇ 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 ಬಾಲ. ಬಾಲ ಬಾಲ ಅಂದ್ರೆ ನೋಡು, ನೀನು ಸಣ್ಣ ಹುಡುಗ, ನೀನು ದೊಡ್ಡವ. ಹಾಗಿದ್ರೆ ದೊಡ್ಡ ಬಾಲ. ದೊಡ್ಡವರಿಗೆ ಬಾಲ ಅಂತ ಹೇಳಲಿಕ್ಕಿಲ್ಲ, ಸಣ್ಣವರಿಗೆ ಮಾತ್ರ ಬಾಲ ಅಂತ ಹೇಳುವುದು. ಅವರು ಮಕ್ಕಳು. ಮಕ್ಕಳೆಲ್ಲ ಬಾಲ, ಮಕ್ಕಳೆಲ್ಲ ಬಾಲ. ಬಾಲ ಬಾಲವೇ ಮಕ್ಕಳಲ್ಲ, ಬಾಲ ಮಕ್ಕಳ ಬಾಲರು. ಮಕ್ಕಳಿಗೆ ಬಾಲ ಉಂಟಾ? ಬಾಲ ಎನ್ನುವ ಶಬ್ದ 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 ಹೌದೇನು? ನಾನು ಬಾಲ, ನೀನು ಬಾಲ. ಯಾರ ಬಾಲ? ಅದು ಗೊತ್ತಿಲ್ಲ. ನನ್ನ ಬಾಲ. ನೀನು ಯಾರ ಬಾಲ? ಯಾರ ಬಾಲ? ನನ್ನ ಬಾಲ. ನೀನು ಯಾರ ಬಾಲ? ನನ್ನ ಬಾಲ. ನಾನು ನಿನ್ನ ಬಾಲ ಅಲ್ವೋ? ನೀನು ನನ್ನ ಬಾಲ. ನಾನು ನಿನ್ನ ಬಾಲ ಅಲ್ವೋ? ನೀನು ನನ್ನ ಬಾಲ. ಬಿಡು, ಆ ಬಾಲದ ವಿಷಯವೇ ಬಿಡುವ. ಬೇಡ. ಹುಟ್ಟಿಕೊಳ್ಳುವುದು ಜನ್ಯ, ಜನ್ಯ. ಹುಟ್ಟಿಸುವುದು ಜನಕ. ಜನಕ. ನಾನು ನಿನ್ನ ಜನಕ, ನೀನು ನನ್ನ ಜನ್ಯ. ಹಾಗೆ ಈಗ ಗೊತ್ತಾಯ್ತು. ನಾನು ನಿನ್ನ ಜನಕ, ನೀನು ನನ್ನ ಜನ್ಯ. ಅದು ತಿರುಗಿತು, ಅದು ತಿರುಗಿತು. ತಿರುಗಿದ. ನೀನು ಜನಕ, ನಾನು ಜನ್ಯ. ಅದು ತಿರುಗಿತು. ನೀನು ಜನ್ಯ, ನಾನು ಜನಕ. ಈಗ ಸರಿ ಆಯ್ತು. ಹಾಗಲ್ವೋ? ನಾನು ಅಪ್ಪ, ನೀನು ಮಗ. ಹಾಗಲ್ವೋ? ನಾನು ಅಪ್ಪ, ನೀನು ಮಗ. ನಾನು ಮಗ ಅಲ್ವೋ? ನೀನು ಮಗ, ನಾನಪ್ಪ. ನಾನು ಮಗ ಅಲ್ವೋ? ನೀನು ಮಗ, ನಾನಪ್ಪ. ಹೇಗೆ? ನಿನ್ನ ಕೈಯಲ್ಲಿ ಎಂತದುಂಟು ಪುಣ್ಯಾತ್ಮ? ಎಲ್ಲ ಇರುವುದು ಕೈಯಲ್ಲಿ. ಇಲ್ಲಿ ಬಾ. ಹೇಗಾಯ್ತು ಈಗ? ನೀವು ಮಾತಾಡ್ಲಿಕ್ಕಿಲ್ಲ, ಎಲ್ಲದಕ್ಕೂ ಹೀಗೆ ಮಾಡುದು. ಹೇಗಾಯ್ತು ಈಗ? ಈಗ ಹೇಳು, ಯಾರು ಅಪ್ಪ ಯಾರು ಮಗ? ಹೇಳು, ಯಾರು ಅಪ್ಪ ಯಾರು? ಅಪ್ಪ ಹೇಳು. ನೀನು. ನಾನು.
ಅಪ್ಪ 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 ನಾನು ಮಗ ಮಗ. ನಿಧಾನ ಆದ್ರೂ ತಲೆಗೆ ಹತ್ತಿದೆ, ಸ್ವಲ್ಪ ತಡ ಆದ್ರೂ ತೊಂದರೆ ಇಲ್ಲ. ಕಲಿತಿಯಲ್ಲ ನೀನು ಮಗು. ಸಿಟ್ಟು ಎನ್ನುವುದು ಬಹಳ ಅಪಾಯದ ವಿಷಯ. ಸಿಟ್ಟಂದ್ರೆ ಎಂತದು? ನೀನು ಆಗದಿಂದ ಬೇಕು ತಿಂತೇನೆ ಅದು ಸಿಟ್ಟು. ಹೌದಾ? ಸಿಟ್ಟು ಯಾರಿಗೂ ಬರಬಾರ್ದು, ಅದು ಬಹಳ ಕೆಟ್ಟದ್ದು. ಸಮಾಧಾನದಿಂದ ಶಾಂತಿಯಿಂದ ನೆಮ್ಮದಿಯಿಂದ ನಾವು ಬದುಕಿದೆವು ಅಂತಾದ್ರೆ ನಮಗೆಲ್ಲವೂ ಸಿಗ್ತದೆ. ಸಿಟ್ಟಿಲ್ಲ, ಸಿಟ್ಟು ಬೇಡ. ಅದು ಆಗ ಸಿಟ್ಟು ಬಂದದ್ದು ಅಂತ ಹೇಳಿದ್ರೆ ಭಯಂಕರ ಹಸಿವೆ ಆಗಿತ್ತಲ್ಲ. ಹಸಿವೆ ಜೋರಾದಾಗ ಏನು ಸಿಕ್ಕದಿದ್ರೆ ಸಿಟ್ಟೇ ಬರುವುದು. ನಿನ್ನನ್ನು ಕಾಣುವಾಗ ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ. ನನ್ನ ಮುದ್ದಿನ ಮುದ್ದೆ, ನನ್ನ ಪ್ರತಾಪದ ಗುಣಶೀಲ. ಮತ್ತೆ ಆಗ ಬಾಲ ಅಂತ ಹೇಳಿದೆ. ಬಾಲ ಅಂತ ಹೇಳಿದ್ರೆ ಅದೇ. ಮತ್ತೆ ಈಗ ಮುದ್ದೆ ಅಂತ ಹೇಳ್ತಿ. ಮುದ್ದೆ ಅಂತ ಹೇಳಿದ್ರೆ ನನ್ನ ಮುದ್ದಾದ ಮಗು. ಹಾಗೆ ಹಾಗೆ ನನ್ನ ಮಗನಾದದ್ದರಿಂದ ನನ್ನ ಬಾಲ. ಬಾಲ ನನ್ನ ಪ್ರತಾಪದ ಗುಣಶೀಲನಾದಂತಹ ನೀನು ಧೀರನು ಪ್ರತಾಪನು ಗಂಭೀರನು ಎಲ್ಲ ಹೌದು. ಮೋಹನ ನೀನು ನನ್ನ ಮೋಹನ. ಯಾವುದಾದ್ರೂ ಒಂದು ಹೇಳು ಪುಣ್ಯಾತ್ಮ ನನಗೆ. ಎಲ್ಲ ಒಂದೇ, ಎಲ್ಲ ಒಂದೇ. ನೀನು ಅಪ್ಪ, ನಾನಪ್ಪ, ನಾನು ಮಗ. ಮಗ. ಇದು ಜಾಗ ಯಾವುದು? ಇದು ಕೈಲಾಸ. ಇದು ಕೈಲಾಸ. ಕೈಲಾಸ ಅದು ಎಂತದು? ನೀನು ಬಿಳಿ ಬಣ್ಣದ ಒಂದು ಕಲ್ಲಿನ ಮೇಲೆ ಕೂತದ್ದು. ಹೌದು, ಅದು ಇಲ್ಲಿಯ ಸ್ಥಾನ. ಸ್ಥಾನ ಅಂದ್ರೆ ಇದು ಒಟ್ಟು ಬಿಳಿ ಉಂಟು, ಇದಕ್ಕೆ ರಜತಗಿರಿ ಅಂತ ಹೆಸರು. ರಜತಗಿರಿ. ನೀನು ಹುಟ್ಟಿದ್ದೇ ಇಲ್ಲಿ, ನಿನಗೆ ಹುಟ್ಟಿದ ಊರೇ ಗೊತ್ತಿಲ್ವಾ? ನಾವು ಹುಟ್ಟಿದ್ದು ಇಲ್ಲಿಯೇ ಹುಟ್ಟಿದ್ದು ನೀನು. ನೀನು ಹೇಗೆ ಹುಟ್ಟಿದ್ದು ಅಂತ ಗೊತ್ತುಂಟಾ? ಇಲ್ಲ. ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಧರಿಸುವ ಭಸ್ಮದಲ್ಲಿಯೇ ಕಲ್ಲಿನ ಹರಳಿನ ಅಕ್ಷಣದಿಯೇ ದಿನನಿತ್ಯವೂ 3 ಹೊತ್ತು ಭಸ್ಮ ಧರಿಸುವವ ನೀನು. ಭಸ್ಮೋದ್ಧೂಳಿತ ವಿಗ್ರಹ. ಭಸ್ಮವನ್ನು ಧರಿಸುವ ಹೊತ್ತಿನಲ್ಲಿ ಕಲ್ಲಿನ ಹರಳೊಂದನ್ನು ನಾ ಕಂಡೆ. ಭಸ್ಮದಲ್ಲಿ ಕಲ್ಲು. ಆ ಕಲ್ಲನ್ನು ತೆಗೆದು ನಾನು ತಪ್ಪಲು ಪ್ರದೇಶಕ್ಕೆ ಬಿಸಾಡಿದೆ. ಆಗ ನೀನು ಹುಟ್ಟಿಕೊಂಡೆ. ಧರಿಸುವ ಭಸ್ಮದಿಂದ ಜನಿಸಿದವ ನೀನು. ಕಲ್ಲಿನಲ್ಲಿ ಹುಟ್ಟಿದ್ದು. ಹೌದು. ಹಾಗಿದ್ರೆ ನನ್ನಪ್ಪ ಕಲ್ಲಪ್ಪ ಅಲ್ಲ, ನಾನೇ ಮುಟ್ಟಿ ಸಂಕಲ್ಪಿಸಿ ಎಸೆದದ್ದರಿಂದ ಆ ಪಿತೃಸ್ಥಾನ ಎನ್ನುವುದು ನನಗೆ ಬರ್ತದೆ. ಹಾಗಿದ್ರೆ ಕಲ್ಲು ಅಪ್ಪ ಅಲ್ಲ, ನೀನೇ ಅಪ್ಪ. ಕಲ್ಲು ಅಪ್ಪ ಅಲ್ಲ, ನೀನು ಕಲ್ಲಪ್ಪನೂ ಅಲ್ಲ, ನಾನೇ ನಿನ್ನಪ್ಪ. ಹೌದಾ? ಹೌದು. ಹಾಗಿದ್ರೆ ಅಪ್ಪ ನಿನ್ನನ್ನು ಎಲ್ಲರೂ ಅಪ್ಪ ಅಂತಲೇ ಕರೆಯುವುದಾ? ನನ್ನ ಮಕ್ಕಳೆಲ್ಲ ಅಪ್ಪ ಅಂತ ಕರೆಯುವುದು. ಉಳಿದವರು ಸಂಬಂಧಕ್ಕೆ ಹೊಂದಿ ಹೆಂಡತಿ ಗಂಡ ಅಂತ ಕರೀತಾಳೆ, ಭಕ್ತರು ದೇವರು ಅಂತ ಕರೀತಾರೆ, ಮಕ್ಕಳು ಅಪ್ಪ ಅಂತ ಕರೀತಾರೆ, ಅಳಿಯ ಮಾವ ಅಂತ ಕರೀತಾನೆ. ನಿನಗೆ ಹೆಸರಿಲ್ವಾ? ಉಂಟು ಉಂಟು. ಎಂತದು ಹೆಸರು? ನನ್ನ ಹೆಸರು ಸೋಮನಾಥ. ಸೋಮನಾಥ. ಸೋಮನಾಥ ಅಂದ್ರೆ ಎಂತದು? ಅದರ ಅರ್ಥ ಎಂತದು? ಸೋಮ ಅಂತ ಹೇಳಿದ್ರೆ ಅಮೃತವನ್ನು ಹೊತ್ತವ. ಅವನನ್ನು ನಾನು ಧರಿಸಿದ್ದರಿಂದ ಸೋಮನಾಥ. 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 ಹೌದು. ಒಂದೇ ಹೆಸರಾ? ಒಂದಲ್ಲಪ್ಪ. ಮತ್ತೆ ನನಗೆ ಕಣ್ಣು 3 ಇರುವುದರಿಂದ ಅದೆಂತದು? ಮುಕ್ಕಣ್ಣ ಮುಕ್ಕಣ್ಣ. ಕಣ್ಣು ಕಣ್ಣು. ಒಂದು ಚಂದ್ರ, ಒಂದು ಸೂರ್ಯ, ಒಂದು ಅಗ್ನಿ. ಇದು 3 ಕಣ್ಣು. 3 ಕಣ್ಣು. ಅದು ತಲೆಯಲ್ಲಿ ಸೋಮ. ಸೋಮ ಸೋಮ ಸೋಮ. ಓಪ್ಪ, ನಿಮ್ಮ ಗಂಟಲೆಂತದ್ದು ಕಪ್ಪು ಕಪ್ಪಾದ್ದು? ಅದು ವಿಷ. ಅದು ಯಾಕೆ ಅಲ್ಲಿಟ್ಟದು? ಅದು ಬಾಕಿದ್ದವರಿಗೆ ತೊಂದರೆ ಆಗುವುದು ಬೇಡ ಅಂತ ನಾನೇ ತೆಗೆದು ನನ್ನ ಗಂಟಲಲ್ಲೇ ಸ್ತಬ್ಧ ಮಾಡಿದೆ. ಹೌದಾ? ಅಪ್ಪ ಇದೆಂತದ್ದು ಮೈ ಮೇಲೆಲ್ಲ?
ಹಾವು 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 ಹಾವು. ಹೌದಾ? ಅದು ಬುಸಗಿರ್ತದೆ, ತೆಗೆದು ಬಿಸಾಡೋದು. ಅಯ್ಯಯ್ಯೋ, 9 ಹಾವುಗಳುಂಟು ನನ್ನ ಇಡೀ ಶರೀರದಲ್ಲಿ. ಹೌದಾ? ಆದದ್ದರಿಂದ ನವನಾಗಗಳನ್ನು ಧರಿಸಿದ ಕಾರಣ ನನಗೆ ನವನಾರಾಯಣ ಅಂತಲೂ ಹೆಸರಿದೆ. ಹೌದಾ? ಅಪ್ಪ, ಅದು ನಿನ್ನ ಮೈ ಮೇಲೆಲ್ಲ ಎಂತದು ನೀನು ಸುತ್ತಿಕೊಂಡದ್ದು? ಅದು ಒಂದು ಕಾಲದಲ್ಲಿ ನಾನೇ ಆನೆ ಎನ್ನುವ ಹಾಗೆ ಒಂದು ಅಹಂಕಾರ ಗಜದ ರೂಪದಲ್ಲಿ ಬಂದಿತ್ತು. ಅದನ್ನು ಹೊಡೆದು ಸಿಗಿದು ಗಜದ ಚರ್ಮವನ್ನು ಧರಿಸಿ ಈ ಪ್ರಪಂಚದಲ್ಲಿ ಅಹಂಕಾರ ಇಲ್ಲ ಅಂತ ಮಾಡಿದೆ. ಹುಲಿ ವ್ಯಾಘ್ರ ವ್ಯಾಘ್ರ ಉಗ್ರತೆಯ ಪ್ರತೀಕ. ಅದನ್ನು ನಾನು ಸೀಳಿ ಅದರ ಚರ್ಮವನ್ನು ಮೈ ಮೇಲೆ ಧರಿಸಿಕೊಂಡೆ. ಹಾಗಾಗಿ ಉಗ್ರತೆಯನ್ನು ಕಳೆದಿರುವ ಪರಶಿವ, ಗಜವನ್ನು ಸೀಳಿರುವ ಪರಶಿವ. ಹಾಗಾಗಿ ಗಜ ಚರ್ಮಾಂಬರಧಾರಿ, ವ್ಯಾಘ್ರ ಚರ್ಮಾಂಬರಧಾರಿ. ದಾರಿ ನಿನಗೆ ಹೆಸರು. ವಾಪ, ಅದು ನಿನ್ನ ತಲೆಯಲ್ಲಿ ಎಂತದು ಇಳಿಯುವುದು? ಜುಳು 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 ಜುಳು. ಅದು ಗಂಗೆಯೋ? ಗಂಗೆ. ಒಂದು ಕಾಲದಲ್ಲಿ ಭಗೀರಥ ಎನ್ನುವವನಿದ್ದ. ಅವನು ಪ್ರಯತ್ನಪೂರ್ವಕವಾಗಿ ಗಂಗೆಯನ್ನು ಮೇಲಿಂದ ಕೆಳಗೆ ಇಳಿಸಿದ. ಅವಳ ರಭಸವನ್ನು ತಡೆದುಕೊಳ್ಳುವುದಕ್ಕೆ ಭೂಮಿಗೆ ಆಗುವುದಿಲ್ಲ ಎನ್ನುವುದರಿಂದ ನನ್ನನ್ನು ಪ್ರಾರ್ಥಿಸಿ, ಪರಶಿವನೇ, ಕೆಳಗೆ ಧುಮುಕಬಹುದಾದಂತಹ ಗಂಗೆಯನ್ನು ತಲೆಯಲ್ಲಿ ಆಧರಿಸಿ ನಮಗೆ ಕೊಡು ಅಂತ ಕೇಳಿದ. ಭಕ್ತಸ್ತೋಮದ ಅನಿಸಿಕೆಗಳನ್ನೆಲ್ಲ ಈಡೇರಿಸುವ ಉದ್ದೇಶದಲ್ಲಿ ಧುಮುಕಬಹುದಾದಂತಹ ಗಂಗೆಗೆ ತಲೆಯನ್ನು ಕೊಟ್ಟೆ. ನನ್ನ ಜಡೆಯಲ್ಲೇ ಅವಳನ್ನು ಶೇಖರಿಸಿದೆ. ಆದದ್ದರಿಂದ ಗಂಗಾಧರ. ನನ್ನಪ್ಪ ಗಂಗಾಧರ. ಎಂತದು? ಗಂಗಾಸರ. ಅಯ್ಯೋ, ಗಂಗೆಯೇ ಸರವಾಗಿ ಉಳ್ಳವ ಗಂಗಾಸರ ಅಲ್ವಾ? ಗಂಗೆಯನ್ನು ಧರಿಸಿದವ ಗಂಗಾಧರ. ಗಂಗಾಧರ ಗಂಗಾಧರ. ನೀನು ಗಂಗಾಸರ ಅಂತ ಹೇಳ್ಬೇಡ. ಇನ್ನು ನನ್ನಪ್ಪ ಗಂಗಾಸರ ಅಂತ ಹೇಳಿದ್ರೆ ನನಗದ್ರಲ್ಲಿ ಕೊರತೆ ಇಲ್ಲ. ನೀನೇನು ಅಂತ ಕೇಳ್ತಾರೆ. ನಿನ್ನ ಅಪ್ಪ ಗಂಗಾಸರ ಆದ್ರೆ ನೀನು ಯಾವ ಸರ ಅಂತ ಕೇಳ್ತಾರೆ. ಹೌದೌದು, ಅದು ನಾನು ಯಾವ ಸರ ಅಂತ ನೀನೇ ಹೇಳಿಕೊಡ್ಬೇಕು. ಅದು ನಾನು ಇದ್ರೆ ಆದಿತ್ತಲ್ಲ, ನಾನು ಇಲ್ಲದ ಜಾಗದಲ್ಲಿ ನಿನ್ನ ನೀನು ಗಂಗಾಧರ. ಗಂಗಾಧರ ಯಾಪ, ಆಗದಿಂದ ನಾನು ನಿನ್ನಲ್ಲೇ ಮಾತಾಡುವುದು. ನಾವಿಬ್ಬರೇ ಇರುವುದಲ್ಲ, ಅಲ್ಲ, ಇಲ್ಲಿ ತುಂಬಾ ಮಂದಿ ಇದ್ದಾರೆ. 8 ಮಂದಿ ಇದ್ದಾರೆ. ಹೊಟ್ಟೆಯ ಹಸಿವೆ ನೀಗಿದೆ, ಈಗ ಬುದ್ಧಿಯ ಹಸಿವೆ ಪ್ರಾರಂಭ ಆಗಿದೆ. ಅದು ಬೇಕಾದ್ದು ಬುದ್ಧಿ ಹಸಿವು. ನಮ್ಮವರ ಪರಿಚಯ ಮಾಡಿಕೊಳ್ಬೇಕು ಅಂತ ಒಂದು ಆಸೆ ಆಗುತ್ತದೆ. ಎಲ್ಲರದ್ದು ಬೇಡ, ಹತ್ತಿರ ಕುಳಿತವರದ್ದು ಮಾತ್ರ. ಕೇಳಿದ್ರೆ ಹೇಳ್ತೀಯ? ನೀನು ಎಲ್ಲಿಂದ ಪ್ರಾರಂಭಿಸ್ತೀಯ ಅಲ್ಲಿಂದ ನಾನು ಶುರು ಮಾಡ್ತೀನಿ. ಮಗನೇ, ಓಲಿ ನೋಡು, ಸಣ್ಣ ಹುಡುಗ. 1 2 3 4 5 6. ಹೌದೌದು, 6 ಮುಖ. 6 ಉಂಟು. 6 ಉಂಟು. ಅಪ್ಪ, ಆ ಸಣ್ಣ ದೇಹದ 6 ಮುಖ, ಆ 6 ಮುಖ ಉಳ್ಳವ ಅದ್ಯಾರು? ಅವ ಷಣ್ಮುಖ ಅಂತ. ಷಣ್ಮುಖ ನನಗೆ ಮಗನಾದದ್ದರಿಂದ, ನಿನಗಿಂತ ಮೊದಲು ಹುಟ್ಟಿದ್ದರಿಂದ ಸಂಬಂಧದಲ್ಲಿ ನಿನಗೆ ಅಣ್ಣನಾಗಬೇಕು. ಅಣ್ಣ. ಅವನಿಗೆ ಬೇರೆ ಬೇರೆ ಹೆಸರುಂಟು. ಯಾವುದೆಲ್ಲ? ಷಣ್ಮುಖ, ಷಣ್ಮುಖ, ಸುಬ್ರಹ್ಮಣ್ಯ, ಸುಬ್ಬಣ್ಣ, ಗುಹ, ಗುಹ, ಹೀಗೆಲ್ಲ ಬೇರೆ ಬೇರೆ ಹೆಸರುಂಟು ಅವನಿಗೆ. ಅವ ಯಾಕೆ ಹುಟ್ಟಿದ ಬಲ್ಲೆಯ? ಒಂದು ಕಾಲದಲ್ಲಿ ತಾರಕಾಸುರ ಎನ್ನುವಂತಹ ದೈತ್ಯ ಮೇರೆ ಮೀರಿ ಪ್ರಪಂಚವನ್ನು ಗಡಗಡನೆ ನಡೆಸುವ ಹೊತ್ತಿನಲ್ಲಿ ತಾರಕಾಸುರನ್ನು ವಧಿಸುವುದಕ್ಕಾಗಿ ಹುಟ್ಟಿದ ಕಾರಣ ಅವನಿಗೆ ತಾರಕಾರಿ. ತರಕಾರಿ ಅಂದ್ರೆ ಅಲ್ವಾ? ತರಕಾರಿ ಅಲ್ವಾ? ತಾರಕಾರಿ.
ತರಕಾರಿ ಅಲ್ಲ, ತಾರಕಾರಿ. 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 ನನಗೆ ಅಣ್ಣ. ಹೆಸರು ಷಣ್ಮುಖ. ಷಣ್ಮುಖ. ಸುಬ್ಬಣ್ಣ. ಸುಬ್ಬಣ್ಣ ಅಥವಾ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ. ಸುಬ್ಬಣ್ಣ. ಸುಬ್ಬಣ್ಣ ನೋಡಿ, ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾರೆ. ಹೌದೌದು. ಏ ಓಪ ಅಲ್ವಾ? ಓ ಅಪ್ಪ. ಅಪಾಯ. ಅಪಾಯ. ನಾನು ನಿನಗೆ ಅಪಾಯವ ಅಲ್ಲ. ಅಪ್ಪಯ್ಯ. ಅಪ್ಪಯ್ಯ. ಅಲ್ಲಿ ನೋಡಿ, ಸಣ್ಣ ಕಾಲು, ದೊಡ್ಡ ಹೊಟ್ಟೆ, ಅಗಾಲ ಕಿವಿ, ಸಣ್ಣ ಕಣ್ಣು, ಮುಂದೆ ಇಷ್ಟು ದೊಡ್ಡ ನೋಡಿ ನೇತಾಡುವುದು. ಅಪ್ಪ, ಅದು ಯಾರಪ್ಪ? ಅವ ಗಣೇಶ. ಗಣೇಶ ವಿಘ್ನ ವಿನಾಶಕ. ಈ ಪ್ರಪಂಚದಲ್ಲಿ ಮೊದಲ ಪೂಜೆಯನ್ನು ಕೈಗೊಳ್ಳುವಂತಹ ದೇವತೆ ಅಂತ ಹೇಳಿದ್ರೆ ಅವ ಯಾಕೆ ಹಾಗೆ ಗೊತ್ತೇನೋ? ಒಂದು ಕಾಲದಲ್ಲಿ ಪಾರ್ವತಿಯಿಂದ ಸೃಜಿಸಲ್ಪಟ್ಟಂತಹ ಆತ ನನ್ನನ್ನು ನಿರೋಧ ಮಾಡಿದ ಎನ್ನುವ ಕಾರಣದಿಂದ ಅವರ ತಲೆಯನ್ನು ನಾನೇ ಕಡಿದೆ. ಪಾರ್ವತಿಯ ದುಃಖವನ್ನು ಶಮನಪಡಿಸುವುದಕ್ಕಾಗಿ ಅದಕ್ಕೊಂದು ಜೀವ ಕೊಡುವ ಉದ್ದೇಶದಲ್ಲಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿದ್ದಂತಹ ಗಜರಾಜನ ತಲೆಯನ್ನು ಕಡಿದು ಅದಕ್ಕೆ ಜೋಡಿಸಿದ್ದು. ನೋಡು, ದೊಡ್ಡ ಕಿವಿ, ಸಣ್ಣ ಕಣ್ಣು, ದೊಡ್ಡ ದೇಹ ಇರುವುದು ಆನೆಗೆ. ಯಾಕೆ ದೊಡ್ಡ ದೇಹ ಇದ್ರೂ ಬಾಕಿದ್ದವರ ಮೇಲೆ ಅದು ಹಲ್ಲೆ ಮಾಡುವುದಿಲ್ಲ? ಯಾಕೆ? ಕಾರಣ ಉಂಟು. ಈ ದೊಡ್ಡ ಕಿವಿ ಅದರ ಕಣ್ಣಿಗೆ ಅಡ್ಡ ಆಗ್ತದೆ. ಅದರ ದೇಹ ಎಷ್ಟು ದೊಡ್ಡದುಂಟು ಅಂತ ಅದಕ್ಕೆ ಗೊತ್ತಿಲ್ಲ. ಹಾಗಾಗಿ ಬಾಕಿದ್ದವರಿಗೆ ಏನೂ ಉಪದ್ರ ಮಾಡುವುದಿಲ್ಲ. ಅದೊಂದು ತತ್ವ. ಆ ತತ್ವವೇ ಇಲ್ಲಿ ಮೂರ್ತಿರ್ಭವಿಸಿದ್ದು. ಪ್ರಪಂಚದಲ್ಲಿ ಅವನು ವಿಘ್ನ ವಿನಾಶಕ, ಮೊದಲ ಪೂಜೆಯನ್ನು ಗೊಂಬಾತ, ಏಕದಂತ, ಲಂಬೋದರ, ಹೀಗೆ ಅವನಿಗೆ ಬಾರಿ 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 ಹೆಸರುಂಟು. ನನಗೆ ಮಗನಾಗಿದ್ದರಿಂದ ನಿನಗೆ ಅವನೂ ಅಣ್ಣನೇ. ಹೌದಾ? ಅಣ್ಣ ಹೆಸರು ಗಣಪಣ್ಣ. 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 ಗಣಪಣ್ಣ ಒಂದರಿ ಬಾ ಅಪ್ಪಿಕೊಳ್ಳುವ. ಆಗ ನೀನು ಗಣಪಣ್ಣ ಅಂತ ಹೇಳುವಾಗ ಹಿಂದಿನಿಂದ ಹೂಗುಟ್ಟುತ್ತಾರೆ ನೋಡು. ಹೌದು. ಅವರಿಗೆ ಬಹುಶಃ ಅವರ ಗುರುಗಳ ನೆನಪಾಗ್ತದೆ. ಗಣಪಣ್ಣನಿಗೂ ಅವರಿಗೂ ಸಂಬಂಧ ಉಂಟು. ಅವ್ರ ಸಂಬಂಧ ಉಂಟು. ಹೌದಾ? ಗುರು ಶಿಷ್ಯರ ಸಂಬಂಧ. ಗಣಪಣ್ಣನ ಹೊಟ್ಟೆ ತಡೀತದೆ, ಅಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ತೊಂದರೆ ಇಲ್ಲ, ನೀನು ಸೊಂಡಿಲಲ್ಲಿ ಹಿಡಿದ್ರೆ ಸಾಕು. ಅಲ್ಲಿ ನೋಡಿ, ಆಗ ಅಲ್ಲಿ ಅವನ ಅವನ ಕಣ್ಣು ನೋಡು, ಕೆಂಪು 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 ಕೆಂಪು. ಮಂಡೆಯಲ್ಲಿ ಸ್ವಲ್ಪ ಕೂದಲಿಲ್ಲ ಬಿಟ್ರೆ ಬಾಕಿ ಎಲ್ಲ ತೊಂದರೆ ಇಲ್ಲ. ಇರುವ ಕೂದಲು ಮಾತ್ರ ನೆಟ್ಟಗೆ ಉಂಟು ಅಲ್ವಾ? ದೀರ್ಘ ದೇಹ, ಕೋರೆ ಹಲ್ಲು, ಕಣ್ಣು ಕೆಂಪು. ಅವ ಯಾರು? ಅವ ವೀರಭದ್ರನು. ಅಂದ್ರೆ ಅವ ದಕ್ಷಾಧ್ವರದಲ್ಲಿ ಹುಟ್ಟಿದವ. ದಕ್ಷಮಕಧ್ವಂಸಿ. ಏನು ಮಾಡುವ ಮಗ? ನನ್ನ ಹೆಂಡತಿಯಾದಂತಹ ದಾಕ್ಷಾಯಿಣಿ ದಕ್ಷಾಧ್ವರದಲ್ಲಿ ಸುಟ್ಟು ಹೋದ ಕಾಲದಲ್ಲಿ ನಾರದಾದಿಗಳು ಬಂದು ನನ್ನಲ್ಲಿ ಹೇಳಿದರು, ಅಪಮಾನ ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ದಕ್ಷನ ಧ್ವರಕ್ಕೆ ಬಿದ್ದು ಅಥವಾ ದಕ್ಷನ ಧ್ವರದಲ್ಲಿ ಬಿದ್ದು ತನ್ನನ್ನು ತಾನು ನಶಿಸಿಕೊಂಡಳು ದಾಕ್ಷಾಯಿಣಿ. ಇದರಿಂದ ಕೋಪದಿಂದ ನನ್ನ ಹಣೆಯ ಜಡೆಯನ್ನು ಬಿಚ್ಚಿ ನೆಲ ಕಪ್ಪಳಿಸಿದಾಗ ಹುಟ್ಟಿಕೊಂಡವ ವೀರಭದ್ರ. ವೀರಭದ್ರ ನನಗೆ ನಿನ್ನಣ್ಣ ಭದ್ರಣ್ಣ. ಭದ್ರಣ್ಣ. ಭದ್ರಣ್ಣ ನಮಸ್ಕಾರ. ಭದ್ರಣ್ಣ ಅವ ಯಾವ ಪ್ರಸಂಗದಲ್ಲಿಯೂ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅವನಿಗೆ ಬೇಕಾದದ್ದು ಫಲಹಾರ ಸಿಕ್ಕಿತ ಮತ್ತೆ ಅವನ ಆರ್ಭಟ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನೋಡಿ, ನಮ್ಮ ಹಾಗಲ್ಲ, ನಿನ್ನ ಹಾಗಲ್ಲ. ತಲೆಯ ಮೇಲೆ 2 ಕೋಡು, 4 ಕಾಲು. ಅದು ಎಂತದಪ್ಪ? ಅದು ಅಲ್ವಾ ಅವರು ಅವನು ಅವನು ಅವ ನಂದಿ. ಏನಂದಿ? ಹೇ ನಂದಿ. ಹೇ ನಂದಿ. ಅವನಂದಿ. ಅವನಂದಿ. ಅವನಿಗೆ ಇಲ್ಲಿ ಕೆಲಸ ದೇವರು ಹೊರುವುದು. ದೇವರು ಕೈಲಾಸದಲ್ಲಿ ದೇವರಾದಂತಹ ನನ್ನನ್ನು ಆಚೀಚೆ ಕೊಂಡೋಗುವುದಕ್ಕಾಗಿ ಇರುವವ ನಂದಿ. ನಿನಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಅದು ಆಗುದಿಲ್ಲ ಅಂತಲ್ಲ ಮಗ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಾಹನ ಉಂಟು, ಅವರವರದ್ದೇ ಆದಂತಹ ವಿಶೇಷವಾದ ತತ್ವ ಉಂಟು. ಭಕ್ತರು ಪೂಜಿಸುವಾಗ ಅದರ ಮೇಲೆ ಅವನನ್ನು ಕುಳ್ಳಿರಿಸಿ ಹೀಗೆ ಸಾಯುಧ, ಸಾನ್ನಿಧ್ಯ, ಸಪರಿವಾರ ಹೀಗೆ ಪೂಜೆ ಮಾಡುವಾಗ ಅದು ಒಂದು ಬೇಕಾಗ್ತದೆ. ನಂದಿ ನಿನಗೆ ವಾಹನ. ಅಪ್ಪ, ನಿನ್ನ ವಾಹನ ಅಲ್ಲಿ ಉಂಟು, ನನ್ನ ವಾಹನ ಎಲ್ಲಿ? ನಿನಗೆ ವಾಹನ ಆಗಬೇಕಷ್ಟೇ.
ಅದು ಆಗ ಹುಟ್ಟಿದ ಕ್ಷಣ ಎಲ್ಲ ವಾಹನ ವಾಹನ ಇರುವಾಗ ಮಗನಿಗೆ ಬೇಡವಾ? ಅಪ್ಪನಿಗಿರುವ ವಾಹನವೇ ಮಗನಿಗೆ, ಅದು ಸಾಮಾನ್ಯ ಲೋಕದಲ್ಲೆಲ್ಲ ಹಾಗೆ. ಆದ್ರೆ ನಿನಗಿನ್ನು ಮುಂದೆ ಒಂದು ದಿವಸ ಬರುವಾಗ, ಸರಿಯಾದ ಕಾಲ ಒದಗುವಾಗ ನಿನಗೂ ಒಂದು ವಾಹನ ಆಗ್ಲಿಕ್ಕೆ ಉಂಟು. ನೀನು ದೊಡ್ಡವ ವಾಹನದಲ್ಲಿ ಹೋಗುವಾಗ ದೊಡ್ಡವರ ಮಗ ನಡ್ಕೊಂಡು ಹೋದ್ರೆ ನನಗೆ ಪರಿಹಾಸ್ಯ ಮಾಡ್ತಾರೆ. ಅದೇನೂ ಇಲ್ಲ, ಇಲ್ಲಿ ವಾಹನ ಬಹಳಷ್ಟು ಉಂಟು. ನೀನು ನಡ್ಕೊಂಡು ಹೋಗುವುದು ಬೇಡ, ಹೋಗುವ ಕಾಲದಲ್ಲಿ ನಿನ್ನನ್ನು ವಾಹನದಲ್ಲಿ ಕುಳ್ಳಿರಿಸಿಕೊಂಡು ಹೋಗುವ. ನಾನು ಇಷ್ಟರವರೆಗೆ ಸುತ್ತ ಮಾತ್ರ ನೋಡಿದ್ದು, ನಿನ್ನ ಹತ್ತಿರ ನೋಡ್ಲಿಲ್ಲ. ಅದ್ಯಾಕೆ ಅಪ್ಪ? ಇದು ಎಂತದು? ಕೈಲಾಸ. ಹೌದು, ರಜತಾದ್ರಿ, ಬೆಳ್ಳಿ ಬೆಟ್ಟ. ಅಪ್ಪ, ಎಲ್ಲ ಭಯಂಕರ ವಿಚಿತ್ರ ಅಲ್ಲ? ಒಬ್ಬ ಸಣ್ಣ ಹುಡುಗ, ಮತ್ತೊಬ್ಬ ಗಿಡ್ಡ ಮನುಷ್ಯ, ದೊಡ್ಡ ಹೊಟ್ಟೆ, ಕೆಂಪು ಕಣ್ಣು, ಕೋಡು ಉಳ್ಳವ. ಈಗ ನಿಮ್ಮ ಹತ್ತಿರ ನೋಡಿ ಇದೆಂತದಪ್ಪ? ಇದು ನಮಗಿರುವುದು ಅದಕ್ಕಿಲ್ಲ, ಅದಕ್ಕಿರುವುದು ನಮಗಿಲ್ಲ. ಹಾಗೆಲ್ಲ ಹೇಳಬಾರ್ದು. ನಾನು ಯಾರು? ಅಪ್ಪ. ಅಪ್ಪ ಅವಳು ಅಮ್ಮ. ಅವಳು ನನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ. ಅವಳ ಹೆಸರು ಪಾರ್ವತಿ. ಅವಳು ಲೋಕದ ತಾಯಿ. ಗಿರಿಜಮ್ಮ. ಪಾರ್ವತಿ ನಿನಗೆ ಹೆಂಡತಿ, ನನಗೆ ತಾಯಿ. ಅಮ್ಮ ಹೆಸರು ಪಾರ್ವತಿ. ಪಾರ್ವತಮ್ಮ. ಒಳ್ಳೆದುಂಟು. ಬೊಟ್ಟು ನೋಡು, ದೊಡ್ಡ ಬೊಟ್ಟು. ಅದು ದೊಡ್ಡ ಬೊಟ್ಟು ಹಾಕ್ಲಿಕ್ಕೆ ಬರ್ತದೆ. ಈಗ ಸಾಧಾರಣ ಹದದಲ್ಲಿ ಉಂಟು. ನಿನಗೆ ಹೆಂಡತಿ, ನನಗೆ ಹೆಂಡತಿ. ನನ್ನ ಹೆಂಡತಿಯಲ್ಲಿದ್ದಾಳೆ. ಹುಟ್ಟಿದ ಕ್ಷಣ ಹೆಂಡತಿ ಏನೋ ಹಾಗೆಲ್ಲ ಉಂಟಾ? ಇಲ್ಲಿ ಎಷ್ಟು ಮಂದಿಗಳಿಗೆ ಮದುವೆ ಆಗ್ಲಿಲ್ಲ ಗೊತ್ತುಂಟಾ? ಹೌದಾ? ಕೆಲವರಿಗೆ ಮಾತ್ರ ಮದುವೆ ಆದ್ದು. ಆ ವೀರಭದ್ರನಿಗೊಂದು ಹೆಣ್ಣು ನೋಡ್ತಾ ಇದ್ದೇವೆ, ಎಲ್ಲಿಯೂ ಸರಿಯಾಗುವುದಿಲ್ಲ. ಅಪ್ಪ, ಈಗ ಎಲ್ಲ ಇವರು ನಿನ್ನ ಮಕ್ಕಳು. ಹೌದು. ಅವರಿಗೆಲ್ಲರಿಗೂ ಹೆಸರುಂಟು. ನಿನ್ನ ಹೆಂಡತಿಗೂ ಹೆಸರುಂಟು. ಈಗ ನಾನು ಹುಟ್ಟಿದ್ದು ಕಲ್ಲಿನಲ್ಲಿ, ಈಗ ನನಗೊಂದು ಹೆಸರು ಬೇಕೋ ಬೇಕು? ತನಯ ಕೇಳು ಭಸ್ಮದಿಂದಲೇ ಜನಿಸಿರುವೆ ನೀನದಕ್ಕೆ ನಿನ್ನನು. ಏನು ಹೆಸರು? ಭಸ್ಮದಿಂದಲೇ ಜನಿಸಿರುವೆ, ಇದಕ್ಕೆ ನಿನ್ನನು ಜನರು ಭಸ್ಮಾಸುರನೆನುತ್ತ. ಭಸ್ಮಾಸುರ ಎನ್ನಲಿ ಕಿನಿಸುಬೇಡ ಮಗನೇ, ಕಿನಿಸುಬೇಡ. ಜನರು ಭಸ್ಮಾಸುರ ಮಗನೇ, ಸ್ವಭಾವಕ್ಕನುಗುಣವಾದಂತಹ ಹೆಸರು ಎಲ್ಲರಿಗೂ ಸಿದ್ಧವಾಗುತ್ತಾ ಉಂಟು. ಭಸ್ಮವೇ ನಿನ್ನ ಜನ್ಮದ ಮೂಲದಲ್ಲಿರುವುದರಿಂದ, ಅದರಿಂದಲೇ ನೀನು ಹುಟ್ಟಿಕೊಂಡಿರುವ ಕಾರಣ ಭಸ್ಮ ಅಸುರ. ಭಸ್ಮಾಸುರನೆನ್ನುವ ನಾಮ. ಭಸ್ಮಾಸುರ. ಒಳ್ಳೆ ಹೆಸರು. ಅಪ್ಪ, ನಾವು ಮಾತಾಡ್ತಾ ಇದ್ದಾಗ ನೋಡಿ ಎಲ್ಲ ಎದ್ದು ಹೋಗುವುದು. ಅವ್ರಿಗೆ ಕೆಲಸ ಉಂಟಲ್ಲ. ಒಬ್ಬ ಮಾತಾಡುವಾಗ ಎದ್ದು ಹೋಗ್ತಾರೆ ಅನ್ನೋದರ ಅರ್ಥ ಎಂತದು? ನಮ್ಮ ಮಾತು ಸರಿಯಾಗ್ಲಿಲ್ಲ ಅಂತಲ್ಲ. ಅಲ್ಲ, ಮಾತು ಸರಿಯಾಗ್ಲಿಲ್ಲ ಅಂತಲ್ಲ, ಇಲ್ಲದಿದ್ರೆ ಹೆಚ್ಚಾಯ್ತು ಅಂತಲ್ಲ ಅಲ್ವಾ? ಅವರಿಗೆ ಕೇಳುವುದಕ್ಕೆ ಅಷ್ಟೇ ಅವಕಾಶ ಇರುವುದು. ಅವರಿಗೆ ಕೆಲಸ ಇಲ್ವಾ? ಕೆಲಸ ಅಂದ್ರೆ ಎಂತದು? ಈಗ ಕೂತಿದ್ದಾರಲ್ಲ, ಹೌದು, ಅವರು ಇನ್ನು ಕಡೆ ತನಕ ಇಲ್ಲಿ ಇರುವುದಿಲ್ಲ. ಅವರಿಗೆ ಕುಳಿತುಕೊಳ್ಳುವ ಕೆಲಸ ಅಲ್ಲ, ಅವರಿಗೂ ಬೇರೆ ಕೆಲಸ ಉಂಟು. ಅವರು ಒಬ್ಬೊಬ್ಬರೇ ಎದ್ದು ಹೋಗ್ತಾರೆ. ಎರಡೆರಡು ಕಡೆಯಲ್ಲಿ ಕೆಲಸ ಅಲ್ವಾ? ನೋಡುವ ಇವ ಉಂಟಲ್ಲ, ಇವ ಎಷ್ಟೊತ್ತಿಗೆ ಹೋಗ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹಾಗೆ ಬಾರಿಸಲಿಕ್ಕೆ ಬೇರೆ ಕಡೆಯಲ್ಲಿ ಉಂಟು. ಅದು ನಿಮ್ಮೊಟ್ಟಿಗೆ ಇರುವವರೆಲ್ಲ ಹಾಗೆ ಅವರವರು ಅವರವರ ಕೆಲಸಕ್ಕೆ ಹೋಗ್ತಾರೆ. ನಮಗೆ ಬೇಕಾಗುವಾಗ ಸಿಗ್ತಾರೆ. ಇನ್ನು ನೀವು ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ನನಗೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ನಾನು ಇಲ್ಲಿ ಕಳಿಸುವುದು ಮಾತ್ರ. ಅವರಿಗೆಲ್ಲ ಕೆಲಸ ಉಂಟು. ಅಪ್ಪ, ನಾನು ನಿಮ್ಮ ಮಗ, ಹೆಸರಾಯ್ತು, ನನಗೇನು ಕೆಲಸ ಬೇಕಲ್ಲ. ಹೀಗೆ ಮಾಡುವ. ಇವಳಿದ್ದಾಳಲ್ಲ ನಿನ್ನ ತಾಯಿ, ಇವತ್ತು ಭಸ್ಮಚಾರ ತರುವುದಕ್ಕೆ ಸ್ವಲ್ಪ ತಡ ಮಾಡಿದ್ದಾಳೆ. ಕರ್ತವ್ಯದಲ್ಲಿ ತಾನೇನು ಮಾಡಬೇಕು ಎನ್ನುವುದನ್ನು ಮರೆತಿದ್ದಾಳೆ. ಅವಜ್ಞೆ ಎನ್ನುವುದು ಅವಳಿಗೆ ಅಡರಿದ್ದರಿಂದ ಲೋಪವಾಗಿದೆ. ಕಲ್ಲು ಸಿಕ್ಕಿದೆ, ನಿನ್ನ ಹುಟ್ಟಾಗಿದೆ. ಆದದ್ದರಿಂದ ನಿನಗೆ ಇನ್ನು ಮುಂದೆ ಕೈಲಾಸದಲ್ಲಿ ಶಿವದೇವರಿಗೆ ಭಸ್ಮ ತರುವ ಕೆಲಸ. ಭಸ್ಮ
ಅದು ಯಾಕೆ ಭಸ್ಮ? ಭಸ್ಮಾಸುರನಿಗೆ ಭಸ್ಮ ತರುವ ಕೆಲಸ. ಭಸ್ಮದೊಂದು ಎಂತ ಮಾಡುದು ನೋಡು, ಭಸ್ಮೋತ್ತೂಡಿತ ವಿಗ್ರಹ. ನಾನು ಮೈಗೆಲ್ಲ ಲೇಪಿಸಿಕೊಳ್ಳುವುದು ಭಸ್ಮ. ನನ್ನ ಭಕ್ತರು ಸತ್ತಾವಾಗ ಅವರ ಚಿತೆಯಲ್ಲಿ ಬಿಸಿ ಬಿಸಿಯಾಗಿ ಸಿಕ್ಕುವಂತಹ ಭಸ್ಮವೇ ನನ್ನ ಶೋಭೆಗೆ, ನನ್ನ ಧಾರಣೆಗೆ, ನನ್ನ ಸ್ಥಾನಕ್ಕೆ, ನನ್ನ ಚೆಲುವಿಕೆಗೆ ಮೂಲ ಕಾರಣ. ಭಸ್ಮ ತರುವುದು ಅದೆಲ್ಲಿ ಸಿಗುವುದು? ಅದು ಭೂಲೋಕದಲ್ಲಿ. ಭೂಲೋಕಕ್ಕೆ ಹೋಗಿ ಕರ್ಮಕ್ಷೇತ್ರವಾಗಿರುವಂತಹ ಭೂಲೋಕದಲ್ಲಿ ಯಾರು ನನ್ನ ಭಕ್ತರು ಸತ್ತಿದ್ದಾರೆ, ಯಾರನ್ನು ಸುಡ್ತಾ ಇದ್ದಾರೆ, ಅಲ್ಲಿಂದ ಭಸ್ಮವನ್ನು ಸಂಗ್ರಹಿಸಿ ಕೊಳೆ ಇಲ್ಲದೆ ಮಲಿನ ಇಲ್ಲದೆ ಸ್ವಚ್ಛವಾಗಿ ತರಬೇಕು. ಭಸ್ಮ ತರುವ ಕೆಲಸ ದಿನದಲ್ಲಿ ತ್ರಿಸಂಧ್ಯಾ ಕಾಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎನ್ನುವ 3 ಹೊತ್ತು ತಪ್ಪದೆ ಎಡೆಬಿಡದೆ ಚಾಚು ಹೆಚ್ಚು ಕಡಿಮೆ ಆಗದೆ. ಈಗ ಭಸ್ಮ ತರುವುದು ಕೈಯಲ್ಲಿ ಅಲ್ಲ, ಮತ್ತೆ ಕಪಾಲ ಉಂಟಲ್ಲ. ಹೌದಾ? ಭಸ್ಮ ತರುವುದಕ್ಕೆ ಕಪಾಲ ಉಂಟಲ್ಲ. ನೋಡು, ಭಸ್ಮ ಹಾಕಿ ಕಪ್ಪಾಗಿದೆ ನೋಡಿ. ಇದನ್ನು ಎಲ್ಲಿ ಕೊಂಡೋಗಿ ಇಟ್ಕೊಳ್ಬೇಕು, ನಿಂತ್ಕೊಳ್ಬೇಕು? ಭೂಲೋಕದಲ್ಲಿ. ಈಗ ಹೋಗಿ ನಿಂತ್ಕೊಳ್ಬೇಕಲ್ಲ? ನಿಂತುಕೊಂಡ್ರೆ ಯಾರಾದ್ರೂ ಹಾಕ್ತಾರ? ಭಸ್ಮ ಹಾಕುದಿಲ್ಲ. ಅಲ್ಲಿ ಸುಡ್ತಾರೆ. ಸುಡುವಾಗ ಅದು ಹೊತ್ತಿದ ಮೇಲೆ, ಅದೆಲ್ಲ ಉರಿದ ಮೇಲೆ ಅಲ್ಲಿ ಭಸ್ಮ ಎನ್ನುವುದು ಸಂಗ್ರಹವಾಗ್ತದೆ. ಅದನ್ನು ತಕೊಂಡು ಬರಬೇಕು. ಹೌದಾ? ದಿನಕ್ಕೆ 3 ಸಲ. ಸರಿ, ಹಾಗಿದ್ರೆ ಹೋಗ್ತೇನೆ. ಅಮ್ಮ ಹೋಗ್ತೇನೆ, ಭಸ್ಮ ತರ್ತೇನೆ. ಹೋಗಿ ಬರ್ತೇನೆ. ಹಿಡ್ಕೊಳ್ಳೆ. ನೋಡು, ಮಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ನೋಡು. ಏನು ನಿಷ್ಠೆ, ಏನು ಪ್ರೀತಿ, ಏನು ಭಕ್ತಿ. ಅದೆಂತದ್ದು ಮಾಡುದಪ್ಪ? ಮರ್ದಿಸುವುದು. ಅದೆಂತದ್ದು ಮೇಲಿಂದ ಕೆಳಗೆ ಬಿದ್ದದ್ದು? ನೀರು. ಅದು ನೀರು ಯಾಕೆ? ನೀರು ಅದನ್ನು ಒದ್ದೆ ಮಾಡ್ಲಿಕ್ಕೆ. ಹೌದಾ? ಹೌದು. ನಿನಗೊಂದು ಎಷ್ಟೆಲ್ಲ ಒಂದು ಸೌಲಭ್ಯ ಉಂಟು. ಹೌದು ಮಗ. ಭಸ್ಮ ಮರ್ದಿಸುವುದಕ್ಕೆ ನೀರಿಗೆ ಬೇರೆ ಹೋಗಬೇಕು ಅಂತ ಇಲ್ಲ, ಮೇಲಿಂದ ಬೀಳ್ತದೆ. ಗಂಗೆಗೆ ಅರ್ಥ ಆಗ್ತದೆ. ಅಪ್ಪ, ನಿನಗೆ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಸುಲಭ. ನೀನು ಕೆಳಗೆ ನಿಂತುಕೊಂಡು ಹೀಗೆ ಮಾಡಿದ್ರೆ ಆಯ್ತು. ಅವಳು ನನ್ನ ಹೆಂಡತಿ. ಅವಳು ಗಂಗೆಯೂ ನನ್ನ ಹೆಂಡತಿ. ನಿನಗೆ ಎಷ್ಟು ಮಂದಿ ಹೆಂಡತಿ? ಈಗ ಕಾಣುವಲ್ಲಿ 2. ನಾನು ಪ್ರಪಂಚವನ್ನೇ ಉಟ್ಟುಕೊಂಡವ, ಆದದ್ದರಿಂದ ದಿಗಂಬರ. ಆ ದಿಕ್ಕಿನ ಒಳಗಿರುವುದೆಲ್ಲ ನನ್ನ ಸ್ವಾಧೀನದಲ್ಲಿರುವುದು. ನೋಡೋ, ಅದೆಂತದ್ದು ಮಾಡಿದ್ದು? ಕೈಯಲ್ಲಿ 5 ಬೆರಳುಂಟಲ್ಲ, ನೀನು ಬರೇ 3 ಬೆರಳಿನಲ್ಲಿ ನಾಮ ಹಾಕ್ತಿ. ಮಗು, 5 ಬೆರಳು ಆಶೀರ್ವಾದ ಮಾಡ್ಲಿಕ್ಕೆ ಇರುವುದು, 3 ಬೆರಳು ನಾಮ ಹಾಕ್ಲಿಕ್ಕೆ ಇರುವುದು. ಈ 3 ಬೆರಳು ಯಾಕೆ ನಾಮ? ಯಾಕೆ? ಅದು ತ್ರಿಗುಣಗಳ ಸಂಕೇತ. ಸತ್ಯಂ, ಶಿವಂ, ಸುಂದರಂ. ಅದರಲ್ಲಿ 3 ತತ್ವಗಳುಂಟು. ಆದ್ದರಿಂದ 3 ನಾಮ. ಒಂದು ನಾಮ ಹಾಕುವವರು ಇದ್ದಾರೆ, 2 ನಾಮ ಹಾಕುವವರು ಇದ್ದಾರೆ. ಆದರೆ ಕೈಲಾಸದಲ್ಲಿ ಶಿವಭಕ್ತರಾದವರು, ಶೈವರಾದವರು 3 ನಾಮ ಹಾಕಬೇಕು ಅಂತ ಲೆಕ್ಕ. ಮೊದಲು ಹಣೆಗೆ, ಆಮೇಲೆ ಭುಜಕ್ಕೆ, ಆಮೇಲೆ ಹೊಟ್ಟೆಗೆ, ಆಮೇಲೆ ಕೈಗೆ, ಆಮೇಲೆ ಅಂಗೋಪಾಂಗಗಳಿಗೆ. ಭಸ್ಮ ಧಾರಣೆ ಮಾಡುವಾಗ ಇಷ್ಟೇ, ಇಂಥ ಕಡೆಗೆ ಏನೂ ಇಲ್ಲ. ಒಟ್ಟು ಶಿವ ಪ್ರೀತ್ಯರ್ಥವಾಗಿ ಯಾರು ಭಸ್ಮ ಧಾರಣೆ ಮಾಡಬಹುದು. ಇವತ್ತಿನ ಕೆಲಸ ಆಯ್ತು. ನಾಳೆ ಬೆಳಿಗ್ಗೆ ಎಂತದ್ದು? ನಾಳೆ ಬೆಳಿಗ್ಗೆ ಇನ್ನು ಸಾಯಂ ಸಂಜೆ ಇದ್ದಿಲ್ವೇನೋ? ಸಂಜೆ ಇವತ್ತು ಮಧ್ಯಾಹ್ನದ ಕೆಲಸ ಒಂದೇ ಆದ್ದು. ಸಂಜೆಗೆ ಒಂದು ಸಲ ತಂದ್ರೆ ಸಾಕಾಗುದಿಲ್ವಾ? ಅದು ಸಾಕಾಗ್ತದೆ. ಸಾಕಾಗಿದ್ರೆ ನಾವೊಂದು ಗೋಣಿಯಲ್ಲಿ ತಂದಿಡ್ಲಿಕ್ಕೆ ಬರುವುದಿಲ್ವಾ? ಅಲ್ಲ, ಹಾಗೆ ಮಾಡುವನ. ಹಾಗಾಗುದಿಲ್ಲ. 4 ಮೂಟೆ ತಂದಾಗ್ತೇನೆ, ನಿಮಗೆ ಬೇಕಾದಾಗ ತಕ್ಕ. ಹಾಗಾಗುದಿಲ್ಲ ಮಗ. ಶುಭ್ರವಾದ ಭಸ್ಮ ಸಿಕ್ಕಬೇಕು ಅಂತ ಇದ್ರೆ ಆಗಾಗ ಸತ್ತು ಚಿತೆಯಲ್ಲಿರಿಸಿ ಭಸ್ಮವಾಗಿ ನಮಗೆ ಸಿಕ್ಕಬೇಕು. ಹೌದಾ? ಹಾಗಿದ್ರೆ ಬೆಳಗಿನದ್ದಾಯ್ತು, ಮಧ್ಯಾಹ್ನಕ್ಕೆ ಬೇರೆ ಭಸ್ಮ. ಹೋಗಿ ಬರ್ತೇನೆ. ಕೊಡಿ, ಪಾತ್ರ ಕೊಡಿ, ಬರ್ತೇನೆ. ಏನೋ ಹುಡುಗ ಒಡು ಮಗ ಕೊಡುವುದಿಲ್ಲ. ಭಸ್ಮ ಹಾಕುವ ಹೊತ್ತಾಯ್ತು ಅಪ್ಪ. ತಡಾದ್ರೆ ಲೋಪ ಆಗ್ತದೆ. ನಿಮ್ಮ ಮಗನಿಗೆ ಒಂದು ಆಸೆ. ಏನು? ಇಲ್ಲಿಯವರೆಗೆ ನೀನು ನಿನಗೆ
ಅಪ್ಪನಿಗೆ ನೀನೇ ನಾಮ ಹಾಕುತ್ತಿದ್ದದಲ್ವ? ಹೌದು. ಇವತ್ತು ಅಪ್ಪನಿಗೆ ನಾಮ ಹಾಕಬೇಕು ಅಂತ ಒಂದು ಮನಸ್ಸಾಗಿದೆ. ಯಾರಾದ್ರೂ ಮಕ್ಕಳು ಅಪ್ಪನಿಗೆ ನಾಮ ಹಾಕ್ತಾರೇನೋ? ಅದೆಂತದ್ದು ನಾಮ ಹಾಕುದು ಅಂತ ಹೇಳಿದ್ರೆ? ಈಗ ನೀನು ಹಾಕಿದೆಯಲ್ಲ ಭಸ್ಮ ಧಾರಣೆ. ಭಸ್ಮ ಅದು ನಾಮ ಹಾಕುದಲ್ಲ, ಭಸ್ಮ ಧಾರಣೆ. ಹೌದಾ? ಇವತ್ತು ನಾನು ನಿಮಗೆ ಭಸ್ಮ ಹಾಕ್ತೇನೆ. ನೀನು ಭಸ್ಮ ಹಾಕ್ಲಿಕ್ಕೆ ಕಲಿತು ಆಯ್ತಾ? ಹೌದು. ಕೈಲಾಸದಲ್ಲಿ ಬಹಳ ಬೇಗನೆ ಚುರುತಾ ನೀನು. ನಿಮ್ಮ ಮಗ ಅಲ್ವಾ? ಆಯ್ತು ಈಗ ಮಕ್ಕಳ ಆಶೆಯನ್ನು ತಂದೆ ತಾಯಿಗಳು ಯಾವ ಕಾಲಕ್ಕೂ ಇಲ್ಲ ಅಲ್ಲ ಅಂತ ಹೇಳಬಾರ್ದು. ಭಸ್ಮ ಅಂಗೈಗೆ ಹಾಕಿದೆ. ಅಪ್ಪ ನೀರು ಮರ್ದಿಸಿದೆ ಅಲ್ವಾ? 3 ಬೆರಳು. ಮೊದಲು ಎಲ್ಲಿಗೆ? ಹಣೆಗೆ, ಆನೆಗೆ, ಆಮೇಲೆ ಎದೆಗೆ, ಆಮೇಲೆ ಕೈಗೆ, ಆಮೇಲೆ ಇಲ್ಲಿಗೆ, ಆಮೇಲೆ ಇಲ್ಲಿಗೆ. ಅಪ್ಪ ನೋಡುವ ಹೇಗೆ ಕಾಣ್ತೀನಿ ನೋಡುವ. ಹೇಗೆ ಕಾಣ್ತೇನೆ? ನನ್ನಪ್ಪ ಎಷ್ಟು ಚೆನ್ನಪ್ಪ, ಎಷ್ಟು ಚೆನ್ನಪ್ಪ. ಚೆನ್ನಾದಪ್ಪ ಚೆನ್ನಪ್ಪ. ಚೆನ್ನಾಗಿ ಮಾಡಿದವ ನನ್ನ ಮಗ ಭಸ್ಮಾಸುರ. ಭಸ್ಮಾಸುರ. ಹಾಗಾಗಿ ನಾನು ಎಷ್ಟು ಚಂದ ಕಂಡ್ರು ಅದರಲ್ಲಿ ನಿನ್ನದ್ದೇ ಪಾಲಿರು. ಹೌದಲ್ಲ? 2 ಹೊತ್ತಾಯ್ತು. ಇನ್ನು ಮತ್ತೊಮ್ಮೆ ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ದಿನ ದಿನಗಿ ಪರಿತರುದರು ಭಸ್ಮವ ತ್ರಿನಯಗಿ ಉತ್ತರಿದರು. ಪ್ರೇಮ ಬಾಲಕನು ಇಳಿದಿರುತ್ತಾಗ ಒಂದು ದಿವಸ ಪಕ್ಷಿ ವೃಂದದ ರತಿ ಕ್ರೀಡೆ ಅಂದು ಕಾಣುತ್ತ ಮನದಿ ಕಾಣುತ್ತ ಅಂದು ಕಾಣುತ್ತ ನದಿ ಪ್ರತಿಕ್ರಿಯೆಯನು ಅಂದು ಕಾಣುತ್ತ ನದಿ ನೊಂದು ಕಂದರ್ಪನ ಕೊಂಡಾಕರಿವು ನೊಂದು ಕಂದರ್ಪನ ಕೊಂಡಾಕರಿವು ಬದ್ಮ ತಾನಿತ್ತು ವಿಸ್ಮಯ ಕೊಂಡ ಕೆಲವು ಸಮಯ ಆಯಿತು. ಭೂಲೋಕಕ್ಕೆ ಬರುವುದು, ಭಸ್ಮ ಕೊಂಡು ಹೋಗುವುದು, ಅಪ್ಪನಿಗೆ ಕೊಡುವುದು. ಯಾವತ್ತಿನ ಹೋಗೆ ಇಂದು ಕೂಡ ಭೂಲೋಕಕ್ಕೆ ಬಂದು ನೋಡ್ತೇನೆ. ಯಾವತ್ತಿನ ಹಾಗಿಲ್ಲ, ಏನೋ ಬದಲಾವಣೆ. ಎಲ್ಲ ಕಡೆಯಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು. ಏನು ಅಂತ ಹೇಳಿದ್ರಲ್ಲ ವಸಂತ ಋತು. ವಸಂತ ಋತುವಿಗೆ ಭೂಮಿಯಲ್ಲಿ ಇಂತಹ ಬದಲಾವಣೆಗಳಾಗಿದೆ. ಅಲ್ಲಿ ನೋಡಿ, ದೊಡ್ಡದಾದಂತಹ ಒಂದು ಮಾಮರ. ಆ ಮಾಮರದಲ್ಲಿ 2 ಗಿಳಿಗಳು, ಒಂದು ಗಂಡು ಒಂದು ಹೆಣ್ಣು, ಪರಸ್ಪರ ಪ್ರೀತಿ ಮಾಡುವ ದೃಶ್ಯ. ಈ ಕಡೆಯಲ್ಲಿ 2 ಜಿಂಕೆಗಳು, ಒಂದು ಗಂಡು ಮತ್ತೊಂದು ಹೆಣ್ಣು, ಪರಸ್ಪರ ಮೋಹಿಸುವಂತಹ ದೃಶ್ಯ. ಭೂಲೋಕದಲ್ಲಿ ಎಲ್ಲಿ ನೋಡಿದರೂ ಕೂಡ ಒಂದು ಗಂಡು ಒಂದು ಹೆಣ್ಣು ಪರಸ್ಪರ ಪ್ರೀತಿ ಮಾಡುತ್ತಾ ಇದೆ. ಹಾಗಿದ್ರೆ ಯಾಕೆ ಈ ಲೋಕದಲ್ಲಿ ಪ್ರಕೃತಿ ಪುರುಷರ ಸಹಯೋಗದಿಂದಲೇ ವಿಶ್ವದ ಸಮಸ್ತ ವ್ಯವಹಾರಗಳು ನಡೆಯುವುದು. ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು. ನಮ್ಮ ಕೈಲಾಸದಲ್ಲಿಯೂ ಹಾಗೆ ನಮ್ಮಪ್ಪ ಪರಮೇಶ್ವರನಿಗೆ ಹೆಂಡತಿ ಪಾರ್ವತಿ, ಭೂಲೋಕದಲ್ಲಿಯೂ ಒಬ್ಬ ಗಂಡನಿಗೆ ಒಬ್ಬಳು ಹೆಂಡತಿ. ಆದರೆ ಇಷ್ಟು ಸಮಯ ಆಯಿತು, ಈ ಭಸ್ಮಾಸುರನಿಗೆ ಜತೆ ಇಲ್ಲ. ನಾನು ಗಂಡ ಮಾತ್ರ, ನನಗೆ ಹೆಂಡತಿ ಇಲ್ಲ. ನನಗೂ ಕೂಡ ಹೆಂಡತಿ ಬೇಕು, ನನ್ನ ಜೊತೆಯಲ್ಲಿ ಒಬ್ಬಳು ಹೆಣ್ಣು ಬೇಕು, ಅವಳ ಸುಖ ಪಡೆಯಬೇಕು ಅನ್ನುವಂಥ ಆಶೆಯಾಗುತ್ತಾ ಇದೆ. ಅಪ್ಪ ನನಗೆ ಮದುವೆ ಮಾಡಬೇಕಿತ್ತು. ಇಷ್ಟು ಸಮಯ ಆದರೂ ಮಾಡಲಿಲ್ಲ ಅಂತಾದರೆ
ಇವತ್ತು ಅಪ್ಪನಲ್ಲಿ ಕೇಳಿಯೇ ಶುದ್ಧ. ನನಗೂ ಕೂಡ ಮದುವೆ ಆಗಬೇಕು ಅನ್ನುವ ಆಸೆ, ಇದನ್ನು ಅಪ್ಪನಲ್ಲಿ ಹೇಳಬೇಕು. ನೋಡುವ, ಮುಂದುವರಿ. ವೈದ್ಯರಿ ಪರಿಯುದ ಕೃತಿವಾಸನ ಸೇವೆ ನಿತ್ಯದಿ ವಿರಚಿಸುತ್ತಿರಲು ಮಗನೇ, ಏನು ಸ್ವಲ್ಪ ತಡ ಆಗಿದೆ. ಅದು ಭಸ್ಮ ಸಿಗುವಾಗ ಸ್ವಲ್ಪ ತಡ ಆಯ್ತು. ಅಪ್ಪ, ಭಸ್ಮ ಲೇಪನ ಆಗ್ಬೇಕಲ್ಲ. ಇವತ್ತು ನಾನೇ ನಿನ್ನ ಸೇವೆ ಮಾಡಬೇಕು. ಸ್ವಲ್ಪ ನೀರಾಕು. ಮತ್ತೊಂದು ದಿನ ಗಿರಿಪುತ್ರಿಯ ಕಾಣುತ್ತ ಚಿತ್ತದ ಶರಕಳು ಕುತ್ತಲಿ ಅನ್ನೋಡುತ್ತ ಚೇಷ್ಟಿಯ ಮಾಡುತ್ತ ಅವಳನ್ನು ನೋಡುತ್ತ ಚೇಷ್ಟಿಯ ಮಾಡುತ್ತ ಅವಳನ್ನು ಕಾಣುತ್ತಲಿದ್ದ ಕ್ಷಣ ಕ್ಷಣದಿಯೇ ಎನ್ನ ಕ್ರೀಡೆಗಿವಳು ಮನ ಪಾಡುವಳೋ ಎಂದು ಕೇಳಿಗಳ ರಸ ಯೋಚಿಸಿದ ಅಪ್ಪ, ಯಾವತ್ತಿನ ಹಾಗಲ್ಲ. ನೀನು ಇವತ್ತೊಂದು ಎಷ್ಟು ಚಂದ ಕಾಣುವುದಪ್ಪ. ಮೇಲೆ ನಾನು ಇನ್ನೂ ಚಂದ ಕಾಣ್ಲಿಕ್ಕುಂಟು. ನಿನ್ನ ಹಣೆ, ನಿನ್ನ ಹುಬ್ಬು, ನಿನ್ನ ಕಣ್ಣು, ನಿನ್ನ ಮೂಗು, ಅಪ್ಪ ನೋಡು, ನಿನ್ನ ತುಟಿ. ಮಗ ಇವತ್ತು ಚೆನ್ನಾಗಿ ನೋಡಿದ್ದಾನೆ ಎನ್ನುವುದಕ್ಕೆ ವರ್ಣನೆ. ಹೌದೌದು. ನನ್ನ ಹಣೆ ಮುಟ್ಟಬೇಡ ಮಗ, ಅಪ್ಪ ಅದರಲ್ಲೊಂದು ಕಣ್ಣುಂಟು. ಹೌದಾ? ಭಸ್ಮ ಲೇಪಿಸ್ತೇನೆ. ಜಾಗ್ರತೆ. ಮೊದಲು ಹಣೆಗಲ್ವಾ? ತಲೆಗಲ್ವಾ? ಹಣೆಗೆ 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 ಹಣೆ. ಆಮೇಲೆ ಎದೆಗೆ. ಎದೆಗೆ. ಕೊರಳಿಗಲ್ವಾ? ಎದೆಗೆ ಎದೆಗೆ ಎದೆಗೆ. ಆಮೇಲೆ ಕೈಗೆ ಕೈಗೆ ಅಲ್ವಾ? ಆಮೇಲೆ ಆಮೇಲೆ ನಿನ್ನ ಹೊಟ್ಟೆಗೆ ಹೊಟ್ಟೆಗೆ. ಆಮೇಲೆ ನಿನ್ನ ನನ್ನ ಮೈಗೆ, ಮುಖಕ್ಕೆ ಹಾಕ್ಲಿಕ್ಕಿಲ್ಲ. ಅಪ್ಪ ಎಷ್ಟು ಚಂದಪ್ಪ. ಅಪ್ಪ ನಿನ್ನ ಅಪ್ಪ ಚಂದಪ್ಪ. ಹೌದೌದು ಅಪ್ಪ, ನೀನು ಬಹಳ ಚಂದಪ್ಪ. ನಾನು ಹುಟ್ಟಿ ಇಷ್ಟು ಸಮಯ ಆಯ್ತಲ್ಲ, ನಿನ್ನ ಹತ್ತಿರದಲ್ಲಿ ನಿನಗೆ ಹೆಂಡತಿ ಇದ್ದಾಳಲ್ಲ. ಹೌದು ಅಪ್ಪ, ನಾನು ಇಷ್ಟು ದೊಡ್ಡ ಮಗ ಇರುವಾಗ ನನಗೊಂದು ಮದುವೆ ಮಾಡ್ಲಿಕ್ಕಿಲ್ವ ಅಪ್ಪಯ್ಯ? ನಿನಗೆ ಕಾಲ ಬರಬೇಕು ಮಗ. ಅಷ್ಟು ಬೇಗ ಎಲ್ಲ ಮದುವೆ ಮಾಡುವುದು ಹೇಗೆ? ಇಷ್ಟು ಕಾಲ, ಇಷ್ಟು ದೊಡ್ಡದಾದ ಮೇಲೆ ಯಾವಾಗ ಕಾಲ? ಕೆಲವರಿಗೆ ಕೆಲವು ಕಾಲ ಬರ್ಲಿಕ್ಕೆ ಉಂಟು. ನೋಡುವ ನಿನಗೆ ಯಾವಾಗ ಕಾಲ ಬರ್ತದೆ ಅಂತ. ಆಗೊಂದು ಆಗ್ತದೆ. ಮತ್ತೆ ನನ್ನನ್ನು ದೂರ ಬೇಡ. ನೀನು ಸಮಯಕ್ಕೆ ಸರಿಯಾಗಿ ಮದುವೆ ಮಾಡಿದ್ರಾಯ್ತು. ಮತ್ತೆ ನಾನೆಲ್ಲಾದ್ರೂ ದಾರಿ ತಪ್ಪಿದ್ರೆ ಉಂಟಲ್ಲ, ನನ್ನನ್ನು ದೂರ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ಮತ್ತೆ ಹೇಳಿ ಯಾರು? ಈಶ್ವರನ ದಾರಿ ತಪ್ಪಿದ ಮಗ. ಹೌದೌದು. ಹಾಗಾಗಿ ಆದಷ್ಟು ಬೇಗ ಒಂದು ನಿನ್ನ ಹೆಂಡತಿಯ ಹಾಗೆ ಚಂದ ಇರುವ ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡಿ. ಅದು ಎಲ್ಲ ಸೊಸೆಯಂದಿರಿಗೂ ಏನು ಬೇಕು ಎನ್ನುವುದನ್ನು ಅತ್ತೆಯಾದವಳೇ ತೀರ್ಮಾನಿಸುವುದು. ಹೌದಾ? ಈಗ ನೀನು ನನ್ನ ಮಗ ಅಲ್ವಾ, ನನ್ನ ಹೆಂಡತಿಗೂ ನೀನು ಮಗ ಅಲ್ವಾ? ನಿನ್ನ ಹೆಂಡತಿಯಾದವಳು ನಮಗೇನಾಗ್ತಾಳೆ? ಸೊಸೆ ಆಗ್ತಾಳೆ. ಸೊಸೆ ಹೇಗಿರ್ಬೇಕು ಅಂತ ತೀರ್ಮಾನ ಮಾಡುವುದು ಯಾರು? ನಾವು. ಮಗನಿಗೆ ಆಯ್ಕೆ ಮಾಡಿ ಸರಿಯಾದಂತಹ ಒಂದು ಸಂಬಂಧವನ್ನೇ ಬೆಳೆಸಿ ನಿನಗೆ ಅತಿ ಶೀಘ್ರದಲ್ಲಿ ಒಬ್ಬಾಕೆ ಚೆಂದುಳ್ಳಿ ಚೆಲುವೆಯಾದಂತಹ ಹೆಣ್ಣನ್ನು ನಾ ಮದುವೆ ಮಾಡಿದ್ದೇನೆ. ಆಯ್ತಲ್ಲ, ಒಪ್ಪಿಗೆ ಅಲ್ವಾ? ಇನ್ನೇನು ಮಾಡುದು? ಭಸ್ಮ ತರಬೇಕಲ್ಲ, ಹೋಗಿ ಬರ್ತೇನೆ. ರಾತ್ರಿಗೆ ಆಗಬೇಕಲ್ಲ. ಹೋಗಿ ಬರ್ತೇನೆ. ಅಮ್ಮ, ಮಗವನ್ನು ಭಸ್ಮಕ್ಕೆ ಆಗ ನಿನ್ನಲ್ಲಿ ಅನುಮತಿ ಕೇಳ್ತಾರೆ. ಇವಳು ಯಾವುದೋ ಒಂದು ಆಲೋಚನೆ ಮಾಡ್ತಾರೆ. ಹೋಗಿ ಬರ್ತೇನೆ. ಆಯ್ತು ಆಯ್ತು ಮಗನೇ, ಹೋಗಿ ಬಾ. ಬೇಕವನಿಗೆ ಎಂತದು? ಅವ ಯಾರವ? ಕಿತ್ತುಗಳು
ನನಗೆ ಭಸ್ಮಲ್ಲ ಪಾಪಿ ಮಗನೇ, ಅವನ ಸ್ವರೂಪವ, ಅವ ಮಾತಾಡುವುದ, ಅವನ ಅಭಿನಯವ, ಎಂಥದವನ ಹೆಸರು ಶಂಕರನ, ಅವನ ಒಂದು ಸ್ವರೂಪ ನೋಡಬಾರ್ದ? ಆ ಕುರೂಪಿಗೆ ಹೌದು ಅಷ್ಟು ಚಂದದ ಹೆಣ್ಣು ಪಾರ್ವತಿ, ಅಚ್ಚ ಕುಸುಮಗಂಧಿ, ಅವನು ಹೋಗಿ ಹೋಗಿ ಇವನನ್ನು ಮದುವೆ ಆದದ್ದಲ್ವಾ? ಪಾರ್ವತಿಯನ್ನು ನೋಡುವಾಗ ಯಾಕೋ ಏನೋ ಅವಳ ರೂಪ ನನ್ನ ಕಣ್ಣು ಕುಕ್ಕುತ್ತಿದೆ, ಅವಳನ್ನು ಬಯಸುತ್ತಿದ್ದೇನೆ, ಮನ್ಮಥ ಭೂಷಣವನ್ನು ಎಸೆಯುತ್ತಿದ್ದಾನೆ. ಯಾಕೆ ತಪ್ಪು? ಅವಳೇನು ನನ್ನ ಹೆತ್ತ ತಾಯಿ ಅಲ್ಲಲ್ಲ, 9 ತಿಂಗಳು ನನ್ನನ್ನು ಹೊಟ್ಟೆಯಲ್ಲಿ ಹೊರಲಿಲ್ಲಲ್ಲ. ಹಾಗಿರುವಾಗ ಅವಳನ್ನು ನಾನು ಹೆಂಡತಿಯಿಂದ ಯಾಕೆ ಕರೀಬಾರದು? ಹೇಗಾದರೂ ಮಾಡಿ ಪರಮೇಶ್ವರನ ಬಳಿಯಲ್ಲಿರುವ ಪಾರ್ವತಿಯನ್ನು ನಾನು ಮದುವೆ ಆಗಬೇಕು. ಪಾರ್ವತಿ ನನ್ನ ಹೆಂಡತಿ ಆಗಬೇಕು. ಕೇಳಿದರೆ ಕೊಡುವುದಿಲ್ಲ ಅವ. ಏನು ಮಾಡುವ? ಉಪಾಯ ಮಾಡಬೇಕು. ಉಪಾಯದಿಂದ ಆ ಪಾರ್ವತಿಯನ್ನು ನಾನು ಪಡೆಯಬೇಕು ಅಂತಾದರೆ ಹೋಗಿ ಅವರಲ್ಲಿ ಕೇಳಿದರೆ ಅವನಿಗೆ ಕೋಪ ಬರ್ತದೆ. ಪರಮೇಶ್ವರನನ್ನು ನಾನು ಮೊದಲು ಕೊಲ್ಲಬೇಕು ಅಂತಾದರೆ ಒಂದು ಉಪಾಯ ಮಾಡಿದ್ದೇನೆ. ಉಪಾಯ ಫಲಿಸಬೇಕು ಅಂತಾದರೆ ಸ್ವಲ್ಪ ನಾಟಕ ಮಾಡಬೇಕು. ನಾಟಕಕ್ಕೆ ಮರುಳಾಗದವರು ಯಾರೂ ಇಲ್ಲ. ಇಲ್ಲಿಯವರೆಗೆ ಭಸ್ಮ ತರ್ತಾ ಇದ್ದವ ನಾನು, ಇವತ್ತು ಭಸ್ಮ ಕೊಂಡು ಹೋಗ್ಲಿಕ್ಕಿಲ್ಲ, ಅಳುತ್ತಾ ಹೋಗುವುದು. ಕರ್ಮ ನಮಗೆ ಅಳುವುದಕ್ಕೂ ಬರುವುದಿಲ್ಲಲ್ಲ. ಭರಿಸುವ ಪಾರ್ವತಿಯನ್ನು ಕಂಡಾಗ ನಾಲಿಗೆಯಲ್ಲಿ ಜೊಲ್ಲು ಸುರಿಯುತ್ತಿದೆ. ಆ ಸುರಿಯುವ ಜೊಲ್ಲನ್ನೇ ಕಣ್ಣಿಗೆ ಹಾಕಿದ್ದೇನೆ. ಈಗ ಅಳುವ ಹಾಗೆ ಕಾಣ್ತದೆ. ಅಳುತ್ತಾ ಅಳುತ್ತಾ ಅಪ್ಪನ ಮನೆಗೆ ಇವನು ಕೊಲೆಯ ಸಾಧಿಸುವೆನು ಸಂತೋಷ ಚಿತ್ತದಿಂದ ಕರ್ತವ್ಯದ ಮೇಲಿನ ನಿಷ್ಠೆಯಿಂದ ಎಷ್ಟು ಚೆನ್ನಾಗಿ ಕಾರ್ಯವನ್ನು ನಿಭಾಯಿಸುತ್ತಿದ್ದವ. ನಿನ್ನ ಮುಖ ಕಮಲ ಅರಳಿರುವುದನ್ನು ಕಾಣುವಾಗ ನನಗೆ ಬಹಳಷ್ಟು ಹಿತಮಿತವಾಗ್ತಿತ್ತು. ಆದ್ರೆ ಇವತ್ತು ದುಃಖದಿಂದ ದುಮ್ಮಾನದಿಂದ ಹೋಗಿದೆ. ಅಯ್ಯೋ, ಕಣ್ಣಲ್ಲಿ ನೀರು ಸುರಿತಾ ಉಂಟು. ನಿನ್ನ ಮುಖ ಈ ತೆರನಾಗಿ ಕಡೆಗುಂದೋದಕ್ಕೆ ಕಾರಣ ಏನೋ? ಯಾಕೆ ನೀನೊಂದು ಕಲ್ಲುಗುಂಡಿನ ಹಾಗೆ ನಿಂತಿದೆಯಲ್ಲ, ನಿನಗೇನಾದರೂ ಅವನ ಬಗ್ಗೆ ಕರುಣೆ ಹುಟ್ಟೋದಿಲ್ವೇನೆ? ಒಂದು ಮಕ್ಕಳು ಅಳುವಾಗ ತಾಯಿ ಆದವಳು ಸಂತೈಸಬೇಕು.
ಮಕ್ಕಳ ತಲೆಯನ್ನು ನೇವರಿಸಿ ಮುದ್ದು ಮಾಡಿ ಅದು ಹೇಗೆ ಮಾಡಬೇಕು ಅಂತ ನಾನು ಹೇಳಬೇಕಾ? ಇಷ್ಟು ಮಕ್ಕಳ ತಾಯಿ ನೀನು, ನಿನಗೆ ಅರ್ಥ ಆಗುದಿಲ್ಲ. ನೀ ಹೇಳುವಾಗ ನನ್ನಲ್ಲಿ ನಾನು ಅಳುವುದಕ್ಕೆ ಕಾರಣ ಒಂದೇ. ಏನು? ಅಪ್ಪ ಸಾಯ್ಲಿಲ್ಲ, ಅಮ್ಮ ಸಿಗ್ಲಿಲ್ಲ. ಎಂತದೋ ಅಪ್ಪ ಸಾಯ್ಲಿಲ್ಲ, ಅಮ್ಮ ಸಿಗ್ಲಿಲ್ಲ. ನಿನ್ನ ಅಪ್ಪ ಸಾಯ್ಬೇಕು ಅಂತ ಹೇಳುದ ನೀನು? ಹಾಗಲ್ಲ, ಮತ್ತೆ ಅಪ್ಪ ಸತ್ರಲ್ವಾ ಅಮ್ಮ ಸಿಗುವುದು. ಇದೇನೋ ಒಗಟಿನ ಅರ್ಥ? ಅಪ್ಪ ಸತ್ರ ಅಲ್ವಾ ಅಮ್ಮ ಸಿಗುವುದು, ಅದಕ್ಕೇನಾದ್ರೂ ಸಂಬಂಧ ಉಂಟಾ ಎರಡು ಶಬ್ದಕ್ಕೆ? ಈ ದುಃಖ ಹೆಚ್ಚಾದಾಗ ಶಬ್ದಗಳು ಕಡಿಮೆ ಆಗುತ್ತದೆ. ಹೌದು. ನಾನು ಹೇಳಿದ್ದ ಅರ್ಥ ಆಗಲಿಲ್ಲ. ನಾನು ಭಸ್ಮ ತರುವ ಕಾಯಕದಲ್ಲಿ ಇರುವವ. ಯಾವತ್ತಿನ ಹಾಗೆ ಈಗ ಹೋದೆ, ಭೂಲೋಕದಲ್ಲಿ ಹುಡುಕಿದೆ, ಎಲ್ಲಿ ನೋಡಿದ್ರು ಅಪ್ಪ ಸಾಯ್ಲಿಲ್ಲ. ಓ, ಭೂಲೋಕದಲ್ಲಿ ನನ್ನ ಭಕ್ತರು ಸಾಯ್ಲಿಲ್ಲ. ಹಾಗಾಗಿ ಅದನ್ನು ತುಂಡು ಮಾಡಿ ಕಡಿಮೆ ಮಾಡಿ ಸಿಗಲಿಲ್ಲ. ಅಮ್ಮನಲ್ಲಿಯೂ ದೂರು, ಅಪ್ಪನಲ್ಲಿಯೂ ದೂರು. ಭೂಲೋಕದಲ್ಲಿ ನಿನ್ನ ಭಕ್ತರು ಸಾಯದೇ ಇದ್ರೆ ನಾನು ಹೇಗೆ ಭಸ್ಮ ಸಿಗಲಿಲ್ಲ? ಅಪ್ಪ ಸಾಯ್ಬೇಕಲ್ಲ, ಅಮ್ಮ ಸಿಗಬೇಕಲ್ಲ. ಮಗನೇ, ಈಗ ಏನ್ ಮಾಡುವ? ನಾನೊಂದು ಉಪಾಯ ಮಾಡಿದ್ದೇನೆ. ಹೇಗೆ? ಈಗ ಸಾಯದೇ ಇದ್ರೆ ನಿನಗೆ ಭಸ್ಮ ಇಲ್ಲಲ್ಲ? ಇಲ್ಲ. ಭೂಲೋಕದಲ್ಲಿ ಎಷ್ಟೋ ಮಂದಿ ನಿನ್ನ ಭಕ್ತರು ಸಾಯದ ಇನ್ನೂ ಕೂಡ ಉಳಿದಿದ್ದಾರೆ. ಕೆಲವರಿಗೆಲ್ಲ ಸಾಯಬೇಕು ಅಂತ ಮನಸ್ಸುಂಟು, ಆದ್ರೆ ಮರಣ ಬರುವುದಿಲ್ಲ. ಅವರಿಗೊಂದು ದಯಾ ಮರಣ ಕೊಡುವ, ಒಂದು ಕೆಲಸ ಮಾಡುವ. ನಿನ್ನ ಹಣೆಯಲ್ಲಿ ಒಂದು ಕಣ್ಣು ಉಂಟಲ್ಲ, ಅದರ ಮಹತ್ವ ಎಂತದು? ಸುಡ್ತದೆ, ಕಿಚ್ಚಿನ ಕಣ್ಣು, ಹೆಚ್ಚಿನ ಕಣ್ಣು. ಹಾಗಾಗಿ ಹೀಗೆ ಮಾಡು, ನನ್ನ ಈ ಹಸ್ತಕ್ಕೆ ನಿನ್ನ ಉರಿಯನ್ನು ಸ್ವಲ್ಪ ಕಳುಹಿಸಿಕೊಡು. ಕೊಟ್ರೆ ಆಗ ಉರಿ ಹಸ್ತ ಆಗ್ತದೆ. ನಾನು ಭೂಲೋಕದಲ್ಲಿ ಹೋಗುವುದು, ಎಲ್ಲಿ ಶಿವಭಕ್ತರು ತಾಯಿ ಸಾಯುವುದಕ್ಕೆ ತಯಾರಾಗಿದ್ದಾರೆ ಅವರ ನೆತ್ತಿಯ ಮೇಲೆ ಇಡೋದು, ಆವಾಗ ಸಾಯ್ತಾರೆ. 3 ಉಪಯೋಗ ಉಂಟು. ಒಂದು, ಸಾಯ್ಬೇಕು ಅಂತ ಮನಸ್ಸಿರುವ ಅವರ ಆಸೆ ಈಡೇರ್ತದೆ. ಇನ್ನೊಂದು, ಭಸ್ಮವಾದ ಕಾರಣ ಸುಡುವಂತ ಕೆಲಸ ಇಲ್ಲ. ಮತ್ತೊಂದು, ನಮಗೆ ಧರ್ಮಕ್ಕೆ ಭಸ್ಮ ಸಿಗ್ತದೆ. ಪ್ರಯಾಸ ಇಲ್ಲದೆ ಭಸ್ಮ ಸಿಗ್ತದೆ. ಒಂದು ದಯಾಮರಣ, ಅವರಿಗೊಂದು ಜೀವನದಲ್ಲಿ ಮುಕ್ತಿಯನ್ನು ಕೊಡುವುದು, ಒಂದು ಬಿಡುಗಡೆಯನ್ನು ಕೊಡುವುದು, ಒಂದು ಮರಣ ಭಿಕ್ಷೆಯನ್ನು ಕೊಡುವುದು. ಮಗು ಬಹಳಷ್ಟು ಬುದ್ಧಿವಂತ. ನಾನು ಎಣಿಸಿದ್ದೆ ನೀನು ದಡ್ಡ ಅಂತ, ನೀನು ಯಾಕೂ ಆಗ್ಲಿಕ್ಕಿಲ್ಲ ಅಂತ ಎಣಿಸಿದ್ದೆ. ಬದುಕಿನಲ್ಲಿ ನಿನ್ನ ಸ್ವಾರ್ಥ ಬಿಟ್ಟರೆ ಬೇರೇನೂ ಇಲ್ಲ ಅಂತ ನಾನು ಎಣಿಸಿದ್ದೆ. ಆದ್ರೆ ವಿಶಾಲವಾದ ನಿನ್ನ ದೃಷ್ಟಿಕೋನ, ಕೆಲಸಕ್ಕೆ ಬೇಕಾದಂತಹ ನಿನ್ನ ಉಪಯುಕ್ತವಾಗಿರುವಂತಹ ಸಾಧನಾ ಮಾರ್ಗದ ವಿಶೇಷ ತತ್ವ ನನಗೆ ಬಹಳಷ್ಟು ಅರ್ಥ ಕೊಟ್ಟಿದೆ, ಸಮಾಧಾನ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಮಗನೇ, ಒಂದು ವಿಷಯವನ್ನು ಒಬ್ಬನಿಂದ ಹೊಂದಬೇಕು ಅಂತ ಆದ್ರೆ ಅದಕ್ಕೆ ಶುಚಿ ಎನ್ನುವುದು ಬಹಳಷ್ಟು ಮುಖ್ಯ. ಯಾರು ಶುಚಿ? ಸ್ನಾನ ಮಾಡು, ಸ್ನಾನ ಮಾಡಿ ಬಾ. ಹೌದಾ? ಹೌದು. ಸ್ನಾನ ಮಾಡಿ ಬಂದ್ರೆ ಭಯ ಭಕ್ತಿಯಿಂದ ತಲೆ ತಗ್ಗಿಸಿ, ಸೊಂಟ ಬಗ್ಗಿಸಿ, ಕರಗಳನ್ನು ಜೋಡಿಸಿ ನಿತ್ಯ ಅಂತ ಆದ್ರೆ ನಾನು ಅನುಗ್ರಹ ಮಾಡ್ತೇನೆ. ನಿನ್ನ ಕೈಗೆ ಉರಿ ಹತ್ತ ಸಿಕ್ಕುವ ಹಾಗೆ ನಾ ಮಾಡ್ತೇನೆ. ಹೋಗು. ನಾನು ಸ್ನಾನ ಮಾಡಿ ಬರ್ತೇನೆ. ಹೇಳೆ ಆಯ್ತು ಅಂತ. ಒಂದು ಸ್ನಾನಕ್ಕೆ ಹೋಗ್ತಾ ಇದ್ದಾನಂತೆ. ಎಲ್ಲಾ ಮಕ್ಕಳನ್ನು ಅಮ್ಮ ತೊಳೆಯುವುದು, ಅಮ್ಮ ಸ್ನಾನ ಮಾಡಿಸುದು. ಒಂದು ಮಗನೇ ಸ್ನಾನ ಮಾಡ್ತಾನೆ ಅಂತ ಹೇಳುವಾಗಲೂ ಅವಳು ಮಾತಾಡುದಿಲ್ಲ. ಈ ದುಷ್ಟನಿಗೆ ನೀ ಉರಿಯ ಹಸ್ತವ ಇದ್ದೆಯಾದರೆ ಈ ದುಷ್ಟನಿಗೆ ನೀ ಉರಿಯ ಹಸ್ತವ ಇದ್ದೆಯಾದರೆ ಸುರನರು ನಗರನ್ನು ಜಯಿಸುವ ಇರಗೊಡನು ನಮ್ಮ ಸುರನರ ಉರಗರನ್ನು ಜಯಿಸುವ ಇರಗೊಡನು ನಮ್ಮ ರಮಣ ಕೇಳಿ ದುಷ್ಟನಿಗೆ ನೀರುಳಿಯ ಹಸ್ತವಾಗಿದ್ದೆಯಾದರೆ ರಮಣ ಮಗನ ಮೇಲೆ ಮಮಕಾರ ಎನ್ನುವುದು ಅಧಿಕವಾಗಿ ಹೋಯಿಸಿ ಆತ ಏನೋ ವರ ಕೇಳಿದ, ಕೊಡುವುದಕ್ಕೆ ಮುಂದಾದಿದ.
ಮಕ್ಕಳು ಕೇಳುವಾಗ ತಂದೆ ತಾಯಿಗಳು ಕೊಡಬೇಕಾದದ್ದು ಕರ್ತವ್ಯ ಅಲ್ವೇನೆ? ಮಕ್ಕಳು ಕೇಳಿದ್ದನ್ನು ಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಆದರೆ ಅದರಿಂದ ಮಕ್ಕಳಿಗೆ ಏನಾದರೂ ತೊಂದರೆಯಾಗುತ್ತದೆಯೋ ಅಥವಾ ಇನ್ನಾರಿಗಾದರೂ ತೊಡಕಾಗುತ್ತದೆ ಎನ್ನುವ ಹಾಗೆ ಆಲೋಚಿಸಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ ತಾನೆ. ಮಗನ ತೊಂದರೆಯನ್ನು ಪೂರೈಸುವುದಕ್ಕಾಗಿ ಪರಿಹರಿಸುವುದಕ್ಕಾಗಿಯೇ ನಾನು ಅವ ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿ. ಪ್ರಭು, ನನಗೂ ಆತ ಮಗನೇ ಹೌದು. ಹುಟ್ಟಿದ ಆ ಕ್ಷಣದಿಂದ ನಾನು ಆತನನ್ನು ಮಗನಂತೆಯೇ ಪ್ರೀತಿಯಿಂದಲೇ ಸಾಕಿದೆ, ಸಲಹಿದೆ. ಆದರೆ ಆತ ದುಷ್ಟನಿದ್ದಾನೆ. ನೋಡು, ಇದೇ ಕೂತ್ಕೊಂಡು ಏನಾದರೂ ಬೇಡದ್ದನ್ನು ಆಲೋಚನೆ ಮಾಡುವುದು. ಏನು? ನಾನು ಏನಾದರೂ ನಿನಗೆ ದೂರಿದ್ರೆ ಮತ್ತೆ ಭೂಲೋಕದಲ್ಲಿ ಕೆಲವರೆಲ್ಲ ಈಶ್ವರ ದೇವರು ಹೆಣ್ಮಕ್ಕಳಿಗೆ ಹೇಳ್ತಾರೆ ಅಂತ ಹೇಳ್ಯಾರ. ಈ ಹೆಂಗಸರಿಗೆ ಅದೇ ಕೂತ್ಕೊಳ್ಳುವುದು, ಏನಾದರೂ ಆಲೋಚನೆ ಮಾಡುವುದು, ತಲೆಗೆ ಬಂದದ್ದನ್ನು ಹೇಳಿಬಿಡುವುದು. ಅವ ದುಷ್ಟ ಅಂತ ಹೇಳುವುದಕ್ಕೆ ನಿನ್ನಲ್ಲಿ ಏನುಂಟು ಪುರಾವೆ? ಸುಮ್ಮನೆ ಆಲೋಚನೆ ಮಾಡಿಕೊಂಡು ನಾನು ಆಡಿದ್ದಲ್ಲ ಪ್ರಭು. ಮತ್ತೆ ಪ್ರತಿ ದಿವಸ ನಿಮಗೆ ಹಚ್ಚುವುದಕ್ಕೆ ಭಸ್ಮ ತರುವುದು ಅವನೇ ಅಲ್ವಾ? ಹೌದು. ಭಸ್ಮ ತಂದು ನಿಮಗೆ ಲೇಪಿಸುವಂತಹ ಕಾಲಕ್ಕೆ ಆತ ನನ್ನನ್ನು ಮುಟ್ಟುತ್ತಿದ್ದ. ಅಯ್ಯೋ, ತಾಯಿಯನ್ನು ಮಕ್ಕಳು ಮುಟ್ಟಿದ್ರೆ ಅಪರಾಧವೇ? ತಾಯಿಯನ್ನು ಮಕ್ಕಳು ಮುಟ್ಟುವ ಹಾಗೆ ಮುಟ್ಟುತ್ತಿದ್ದರೆ ನಾನು ಅದನ್ನು ಆಕ್ಷೇಪಿಸುತ್ತಿರಲಿಲ್ಲ. ಮತ್ತೆ ಮುಟ್ಟದ ಹಾಗೆ ಏನು ಮುಟ್ಟಿದ? ಆತ ಕಾಮದ ಕಣ್ಣಿನಿಂದ ನನ್ನನ್ನು ಕಾಣುತ್ತಾ ಇದ್ದ. ಇದೇ ನೋಡು, ಒಬ್ಬ ಕಾಮದ ಕಣ್ಣಿಂದ ಕಾಣ್ತಾನೆ ಅಂತ ನಮ್ಗೆ ಗೊತ್ತಾಗುವುದು ಹೇಗೆ? ನಮ್ಮ ಕಣ್ಣು ಸರಿ ಇಲ್ಲದೆ ಇದ್ರೆ. ಹಾಗಾದ್ರೆ ನನ್ನ ಕಣ್ಣು ಸರಿ ಇಲ್ಲ ಅಂತ ನೀವು ಮತ್ತೇನು ಹೇಳ್ತಾ ಇದೀಯ? ಮಕ್ಕಳು ನೋಡ್ತಾರಪ್ಪ. ಮಕ್ಕಳು ನೋಡುವಾಗ ಮಕ್ಕಳ ದೃಷ್ಟಿಯಲ್ಲಿ ಕಾಮ ಉಂಟು ಅಂತ ತಿಳಿಯುವ ತಾಯಿ ಅವಳೇ ಅವಳು. ನನಗೆ ತಿಳಿದಿದೆ. ಅವ ಮುಟ್ಟುವಾಗ ನಿಮ್ಮ ದೇಹವನ್ನು ಸ್ಪರ್ಶಿಸಬೇಕಿತ್ತವ. ನಿಮಗೆ ಭಸ್ಮವನ್ನು ಲೇಪಿಸುವಾಗ ನನ್ನನ್ನು ಮುಟ್ಟುವುದು, ಕಣ್ಸನ್ನೆ ಮಾಡುವುದು, ಆಚೆ ಬಾ ಎನ್ನುವ ಹಾಗೆ ಕರೆಯುವುದವ. ಅದನ್ನೆಲ್ಲ ಗಮನಿಸಿದ ಬಳಿಕ ನೀವು ಅವನಿಗೆ ಉರಿ ಹಸ್ತ ನೀಡಿದಿರಿ ಎಂದಾದರೆ ಅವನಿಗೆ ಪ್ರಾಯ ಆಗಲಿಲ್ಲ, ಶರೀರ ಬೆಳೆದಿದೆ. ಹೌದು, ಚೇಷ್ಟೆ ಇನ್ನೂ ಅವನಿಂದ ದೂರ ಆಗಲಿಲ್ಲ. ಪ್ರಾಯ ಏನೋ ಕಣಸನ್ನೆ, ಕೈ ಸನ್ನೆ, ಏನೋ ಮುಖದಲ್ಲಿ ಭಂಗಿ ಏನೋ ಮಾಡಿದ. ಅದು ನೀವು ಕಾಣುವಾಗಲೇ ಮಾಡಬಹುದಲ್ವಾ? ಅಯ್ಯೋ, ನಿಮ್ಮನ್ನು ಕಣ್ಸನ್ನೆ ಮಾಡಿ ಕೈ ಸನ್ನೆ ಮಾಡಿ ಆತ ಕರೆಯಬಹುದು. ಅವ ಕರೆಯುವುದು ನನ್ನನ್ನು ಯಾಕೆ? ನೋಡೋ, ಬಾಕಿದ್ದವರು ಏನೇ ಮಾಡಲಿ, ನಾವು ಸರಿ ಇದ್ರೆ ಯಾವನಿಗೂ ಏನು ಮಾಡಲಿಕ್ಕೂ ಬರುವುದಿಲ್ಲ. ಅದೌದು, ನೀವು ಹೇಳಿದ್ದು ಹೌದು. ಪ್ರಪಂಚದಲ್ಲಿ ಮತ್ತೊಬ್ಬರು ಕೆಟ್ಟವರು, ಇನ್ನೊಬ್ಬರು ಒಳ್ಳೆಯವರಲ್ಲ ಅಂತ ಹೇಳುವುದಕ್ಕಿಂತ ನಾವೆಷ್ಟು ಒಳ್ಳೆಯವರು ಅಂತ ನೋಡಿಕೊಳ್ಳುವುದು ನಮ್ಮ ತೀರ್ಮಾನ. ಪ್ರಭು, ವರ ಕೊಡುವುದಕ್ಕಿಂತ ಮೊದಲು ನೀವು ಸ್ವಲ್ಪ ಆಲೋಚಿಸಬೇಕಾಗುತ್ತದೆ. ಒಂದು ವೇಳೆ ವರವನ್ನೇ ನೀಡಿದರೆ ಅಹುದಾಗಿದ್ದರೆ ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕಕ್ಕೂ ಆತನಿಂದ ಕಷ್ಟ ಬಂದಿತ್ತು. ಹಾಗಾಗಿ ನಿಮ್ಮನ್ನು ಎಚ್ಚರಿಸುವುದಕ್ಕೂ ಮುಂದಾದದ್ದು ವರ ಕೊಡಬೇಡಿ. ನೀನೊಮ್ಮೆ ಸುಮ್ಮನೆ ಕೂತ್ಕೊಳ್ತೀಯ. ಸುಮ್ಮನೆ ಇಲ್ಲದೆ ಸಲ್ಲದೇ ಇದ್ದಂತಹ ಮಾತುಗಳನ್ನೆಲ್ಲ ಹೇಳಬಾರ್ದು. ಅವನಿಗೆ ಕೊಡುವುದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಏನು ಕಷ್ಟ ಬಂದರು, ಏನು ನಷ್ಟ ಬಂದರು, ನೋಡೋ, ನಾನು ಧರಿಸಬೇಕಾದ ಭಸ್ಮವನ್ನು ತರುವಲ್ಲಿಂದ ನಿನ್ನಲ್ಲಿ ತಪ್ಪಾಗ್ತಾ ಉಂಟು. ಒಂದೆರಡು ತಪ್ಪಲ್ಲ, 1000 ತಪ್ಪಿಗೆ ನೀನು ನಾಂದಿ ಹಾಡ್ತಾ ಇದ್ದೀಯ. ಈಗ ಕೊಡಬೇಕು, ಕೊಡ್ತೇನೆ ಅಂತ ನಾನು ಹೇಳಿದರೆ ಕೊಡಬಾರ್ದು ಅಂತ ನೀನು ತಡೀತಾ ಇದ್ದೀಯ. ಹೌದು, ಭಸ್ಮದಲ್ಲಿದ್ದಂಥ ಕಲ್ಲನ್ನು ಎಸೆಯುವಾಗಲೂ ನಾ ಎಚ್ಚರಿಸಿದೆ. ನೀವು ಅದಕ್ಕೆ ಯಾವ ಗಣನೆಗೆ ತೆಗೆದುಕೊಳ್ಳದೆ ಎಸೆದಿರಿ. ಒಂದು ವಿಷಯಕ್ಕೆ ನಾವು ಹೊರಟಿದ್ದೇವೆ. ಇದರಲ್ಲಿ ಅಡೆ ಇಲ್ಲ, ತಡೆ ಇಲ್ಲ, ತುದಿ ಮುಟ್ಲಿ. ನೀನು ಹೇಳಿದ್ಯೇ ಹೌದು ಅಂತ ಇದ್ರೆ ಅವನಿಗೆ ಕೊನೆ ಕಾಲ ಬರ್ತದೆ ಅಂತ ಇದ್ರು ನೋಡೋಣ ನಾವು. ಅವನಿಗೆ ಉರಿ ಹಸ್ತವನ್ನು ಅವನಿಗೆ ಕೊಟ್ಟರೆ ಏನು ಮಾಡ್ತಾನೆ, ಹೇಗೆ ಮಾಡ್ತಾನೆ, ಎಷ್ಟು ಮಾಡ್ತಾನೆ ಅಂತ ನಾನು ನೋಡ್ತೇನೆ. ನೀ ಸುಮಗಿರು ನೀನು ಬರ್ಲಿಯವ ನೋಡೋಣ. ಸ್ನಾನ ಮಾಡಿದೆಯೇನೋ? ಶುಭ್ರನಾಗಿದ್ದಾನೆ. ಕಲ್ಮಶರಾಹಿತ್ಯವಾಗಿರುವಂತಹ ಮನಸ್ಸುಂಟು ತಾನೆ. ಏಕಾಗ್ರತೆಯಿಂದ ಪಂಚಾಕ್ಷರಿಯನ್ನು ಪಠಿಸುತ್ತಾ ಇರು. ಇದೋ ಯೋಗ ಮಾರ್ಗದ ಮೂಲಕವಾಗಿ ಹಣೆಯಲ್ಲಿರುವಂತಹ ಕಿಚ್ಚಿನ ಕಣ್ಣು, ಹೆಚ್ಚಿನ ಕಣ್ಣು, ಅದರಲ್ಲಿರುವಂತಹ ದಿವ್ಯತೆಯನ್ನು, ಭವ್ಯತೆಯನ್ನು ಶೇಖರಿಸಿ ಇದೋ ಎಳೆದು ಶಕ್ತಿ ರೂಪವಾಗಿ ನಿನ್ನ ಕೈಗೆತ್ತಿದ್ದೇನೆ. ಭಗವಂತನಾದ ಶಂಕರ
ಭಗವಂತ ಸತ್ತ. ಏ ಯಾವ ಕರ್ಮದ ಭಗವಂತ? ಭಗವಂತ ಸಾಯ್ಲಿಕ್ಕಿಲ್ಲ. ಸಾಯುವವನನ್ನು ಭಗವಂತ ಅಂತ ಹೇಳುವುದೂ ಇಲ್ಲ. ನೀನು ಯಾರು? ನಾನು ದೇವರು, ನಿನ್ನ ಅಪ್ಪ. ನೀನು ಅಪ್ಪ? ಶಂಕರ. ಇನ್ನು ಮುಂದೆ ಸೋಮನಾಥ. ಇನ್ನು ಬದಲಾಗಬೇಕು. ನೀನು ಅಪ್ಪ ಅಲ್ಲ, ನಾನು ನಿನಗೆ ಅಪ್ಪ. ನೀನು ನನ್ನ ಮಗ. ಈ ಮಕ್ಕಳಿಗೆಲ್ಲ ಏನಾಗ್ತದೆ ಗೊತ್ತಿಲ್ಲ. ಉರಿ ಹಸ್ತವನ್ನು ಕೊಟ್ಟೆಯ? ನಾನೇ ಕೊಟ್ಟೆ. ಇದನ್ನು ಯಾರ ತಲೆಗೂ ಇಟ್ರೆ ಅವರು ಸಾಯ್ತಾರೆ. ಅದರ ಪ್ರಯೋಗ ಆಗಬೇಕಲ್ಲ. ಪ್ರಯೋಗ ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಪ್ರಯೋಗ ಮಾಡ್ಲಿಕ್ಕೆ ಬೇರೆ ಯಾರು ಬೇಡ. ಏ ಬೋಳೆ ಶಂಕರ, ಏ ಜಟ ಉಳ್ಳವನೇ, ಮೊದಲು ನಿನ್ನ ತಲೆಗೆ ಇಡ್ತೇನೆ. ಮರ್ಯಾದೆಯಲ್ಲಿ ಆ ನಿನ್ನ ಹೆಂಡತಿಯನ್ನು ನನಗೆ ಬಿಟ್ಟು ಕೊಡ್ತೀಯಾ? ಈ ಉರಿ ಹಸ್ತದಿಂದ ನಿನ್ನನ್ನು ಸುಡಬೇಕು. ನಾನು ಕೊಟ್ಟಿದ್ದೇನೆ ಅಂತ ಆದ್ರೆ ನನ್ನಲ್ಲಿ ಇದ್ದದ್ದನ್ನು ಕೊಟ್ಟಿದ್ದೇನೆ ಅಂತ ಅರ್ಥ. ಹಾಗಿದ್ರೆ ನಿನ್ನ ಹೆಂಡತಿಯನ್ನು ಕೊಡು. ನಾನು ಕೊಟ್ಟದ್ದರಲ್ಲೇ ನೀನು ನನ್ನನ್ನು ಸುಡ್ತಿ ಅಂತಾದ್ರೆ, ಹಾಗಾದ್ರೆ ಕೊಟ್ಟದರಲ್ಲಿ ಇಲ್ಲ ಅಂತ ಹೇಳಿ ಎಣಿಸಿದೆಯೇನೋ ನೀನು? ನಿನ್ನ ಬುದ್ಧಿಗೆ ಮಂಕು ಪಡೆದಿದೆ. ನನ್ನ ಹೆಂಡತಿ ತಾಯಿ ಅವಳು, ಅವಳನ್ನು ಬಯಸಿದೆ ಅಂತ ಆದ್ರೆ ನೀನು ಅವಸಾನ ನೋಡು. ಬರಿಯೋದು ಪಟಳ ಹರನಿಗೀಯಲು ಬೆದರಿಗೆ ಏನ್ ಮಾಡೋಣ? ಬೆದರುತ್ತಾ ಒಂದರ್ಥದಲ್ಲಿ ತೊಡಗಿಯಾಗಿದೆ. ಇದನ್ನು ಮುಕ್ತಾಯ ಮಾಡಬೇಕು ಅಂತಾದ್ರೆ ವೈಕುಂಠ ವಲ್ಲಭನಾದಂತಹ ಶ್ರೀಮನ್ನಾರಾಯಣ ಬಿಟ್ರೆ ಮತ್ತೊಬ್ಬನಲ್ಲ. ಕ್ಷೀರಾಬ್ಧಿ ಕಡಲ ತಡಿಯಲ್ಲಿಯೇ ನಿಂತು ನಾರಾಯಣನ ನಾಮ ಸಂಕೀರ್ತನೆಯನ್ನು ಮಾಡ್ತೇನೆ. ಬಂದಿರೇನಿ ಬಾಬಾ ಕೊಳ್ಳಿರಿ ಹಿಂದಿದೇನು ನಿಮ್ಮ ಬದನ ತುಂದಿದೆ. ಬಂದಿರೇನಿ ಆವ ಕೊಳ್ಳಿರಿ ಹೊಂದಿದೆ ತಕ್ಕೆ ವದನಾನಿ ಗಿರಿನಂದನಿಯ ಉಳಿದೀಗ ಐತನ್ನು ದೇವೋ ಬಾವ ಕೊಳ್ಳಿರಿ. ಬಾವಯ್ಯ, ಏನಿದು ಅನಿರೀಕ್ಷಿತ ಆಗಮನ? ಇದ್ದಕ್ಕಿದ್ದ ಹಾಗೆ ನನ್ನೆದುರಿಗೆ ಕಾಣಿಸಿಕೊಂಡಂತ ನಿಮ್ಮನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಇದೆ. ಬೇರೇನೂ ಅಲ್ಲ, ಕಂದಿದಂತಹ ವದನ ಅದು ಹೊಸವೆಳೆದು ಬಂದಂತೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಯಾಕೆ ಅವಕಾಶವಾಗಿ ಏನ ಪೇಳಲಿ ಭಾವ ಹಾಳಾದುದೈ ಕಾರ್ಯ ಖೀನ ಭಸ್ಮಾಸುರನಿಂದ ನಾನಿನಿಗಿರಿಗೆಯ ವ್ಯಾಮೋಗದಿರುದಲ್ಲಿ ತಾನಟ್ಟಿ ಪರುತಿಗ ಎನ್ನಾಗ ದೇವಾ. ನಿನ್ನ ತಂಗಿ ನನ್ನ ಹೆಂಡತಿ ಪಾರ್ವತಿ ತಂದು ಕೊಟ್ಟಿರುವಂತಹ ಭಸ್ಮವನ್ನು ಮರ್ದಿಸಿ ಹಣೆಗೆ ಲೇಪಿಸೋಣ ಅಂತ ಇರುವಷ್ಟರ ಕಾಲದಲ್ಲಿ ಒಂದು ಕಲ್ಲಿನ ಹರಳು ಸಿಕ್ಕಿತು. ಅದನ್ನು ತೆಗೆದು ತಪ್ಪಲಿಗೆ ಬಿಸಾಡಿದೆ. ದೀರ್ಘಕಾಯನೊಬ್ಬ ಹುಟ್ಟಿಕೊಂಡ. ಅವರಿಗೆ ಭಸ್ಮಾಸುರ ಅಂತ ಹೆಸರಿಸಿದೆ. ಭಸ್ಮ ತರುವ ಕಾಯಕವನ್ನು ಕೊಟ್ಟೆ. ದಿನ ಹೋದಂತೆ ಏನೋ ವೈಕಲ್ಯವನ್ನು ಕಂಡ. ನನ್ನ ಕಾಯಕವನ್ನು ಮಾಡುವಲ್ಲಿ ನನಗೆ ಉರಿಹತ್ತ ಸಿಕ್ಕಿತು ಅಂತಾದ್ರೆ
ಸುಸಾಂಗವಾಗಿ ನನ್ನ ಕೆಲಸ ನಡೆಯುತ್ತದೆ ಅಂತ ಹೇಳಿದ. ಅವರಿಗೆ ಉರಿಹತ್ತವನ್ನು ಅನುಗ್ರಹಿಸಿದೆ. ಆದರೆ ಕಪಟಿಯಾದ ಅವನ ಮನಸ್ಸಿನ ಮೂಲೆಯಲ್ಲಿ ಇಂತಹ ಕೊಳಕುಂಟು ಅಂತ ನನಗೆ ಗೊತ್ತಾಗ್ಲಿಲ್ಲ ಭಾವ. ಏನಿತ್ತು ಮನದಲ್ಲಿ? ನಿನ್ನ ತಂಗಿಯಾದಂತಹ ಪಾರ್ವತಿಯನ್ನೇ ಬಯಸುವುದಕ್ಕೆ ಮುಂದಾದ. ಅವಳನ್ನು ನನಗೆ ಕೊಡದೇ ಇದ್ದರೆ ನಿನ್ನ ತಲೆಯ ಮೇಲೆ ನಾನು ಉರಿಹತ್ತವನ್ನು ಇಡ್ತೇನೆ, ನಿನ್ನನ್ನು ಕೆಡಹುತ್ತೇನೆ ಅಂತ ಹೇಳಿದ. ಪೌರುಷದಿಂದ ನಾನು ಮೆರೆದನಾದರೆ ನಾನೇ ಕೊಟ್ಟಿರುವಂತಹ ವರ ನನಗೆ ಮುಳುವಾಗಿ ನನ್ನನ್ನೇ ಸ್ಥಾನಭ್ರಷ್ಟನನ್ನಾಗಿಸಿತು. ಈ ಪ್ರಪಂಚದಲ್ಲಿ ಎಲ್ಲರೂ ಏನೂ ಮಾಡಿಯಾರು, ಆದರೆ ಯಾವುದು ಹಾಳಾಗದಂತೆ ದೌತ್ಯವನ್ನು ಮೆಟ್ಟಿ ಶಿಷ್ಟತನವನ್ನು ಮೇಲೆತ್ತುವುದಕ್ಕೆ ನೀ ಬಿಟ್ಟರೆ ಬೇರೆ ಯಾರಿದ್ದಾರೆ? ಮಾಧವ, ನಿನ್ನಲ್ಲಿಗೆ ಬಂದಿದ್ದೇನೆ, ನನಗೊಂದು ಪರಿಹಾರವನ್ನು ಕೊಡುವೆ ಬರದಿಲ್ಲದಲೀಗ ಅರಿತಿ ಪರಮೇಶ್ವರ, ನೀನಾಡುವಂತಹ ಮಾತುಗಳಿಂದಲೇ ವರ್ತಮಾನ ಕಾಲದಲ್ಲಿ ನಿನ್ನ ಪರಿಸ್ಥಿತಿ ಮಾತ್ರವಲ್ಲ, ಲೋಕಕ್ಕೆ ಬಂದಂತಹ ಅನರ್ಥ ಏನು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡೆ. ದುಷ್ಟನಾದಂತಹ ಭಸ್ಮಾಸುರ ತಾನು ಕೇಳಿದಂತಹ ವರದ ಮೂಲಕವಾಗಿ ನೀನಿತ್ತಂತಹ ವರವನ್ನ ಸದುಪಯೋಗಪಡಿಸುವುದನ್ನು ಬಿಟ್ಟು ನಿನ್ನ ಮೇಲೆ ಪ್ರಯೋಗಿಸುವುದಕ್ಕೆ ಮುಂದಾದೆ. ನನ್ನ ತಂಗಿಯ ಮೇಲೆ ದುಷ್ಟನಾದಂತಹ ಆತ ಕೆಟ್ಟ ಕಣ್ಣನ್ನು ಬೀರಿದ್ರೆ ಚಿಂತಿಸಬೇಡ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಆ ದುಷ್ಟ ಭಸ್ಮಾಸುರನನ್ನು ತೊರೆದು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುತ್ತೇನೆ. ಹೌದು, ಹಾಗಾದ್ರೆ ನಾನು ಅದೋ ಒಂದು ಬದಿಯಲ್ಲಿ ಲೀಲಾ ನಾಟಕವನ್ನು ನೋಡ್ತೇನೆ. ಹರಶಿವನ ಸಮಾಧಾನಿಸಿ ಕಳುಹಿಸಿದ್ದಾಗಿದೆ. ಹಾಗಾದರೆ ದುಷ್ಟನಾದಂತಹ ಭಸ್ಮಾಸುರನ ದೌರ್ಬಲ್ಯ ಎಲ್ಲಿ ಎಂಬುದಾಗಿ ಆಲೋಚಿಸಿದರೆ ಅದು ಕಾಮಾಂಧನಾಗಿ ಗಿರಿಜೆಯ ಮೇಲೆ ಕಂಡನ ಹಾಕಿದಂತಹ ಆತನ ಮನಕ್ಕೇರಿದ ಪಿತ್ತ ಏನು ಅಂತ ಚೆನ್ನಾಗಿ ಬಲ್ಲಿ. ಹೆಣ್ಣಿನ ಪಿತ್ತವ ಮನಸ್ಸಿಗೆ ಅಡರಿಕೊಂಡಿದೆ. ಆದ್ದರಿಂದ ಆ ಮೂಲಕವಾಗಿ ಆತನನ್ನು ತಡೆಯಬೇಕು. ಏನು ಮಾಡೋಣ ಎಂಬುದಾಗಿ ಆಲೋಚಿಸಿದರೆ ಹಿಂದೆ ನಾನು ಮಾಡಿದಂತಹ ಕೆಲವೊಂದು ಘಟನೆಗಳು ವಿಚಾರಗಳು ನೆನಪಿಗೆ ಬಂತು. ಸ್ವಾಮಿ, ನೋಡಿದ್ದೀರಾ ನನ್ನ ಹಿಂದಿನ ಶ್ರೀವೇಷ? ಬಹಳ ಕಾಲದ ಹಿಂದೆ ಸಮುದ್ರ ಮಥನದಲ್ಲಿ ಸಿಕ್ಕಿದಂತಹ ಆ ಅಮೃತವನ್ನು ಹಂಚುವುದಕ್ಕಾಗಿ ಸುರರಿಗೆ ಮಾತ್ರ ಹಂಚುವುದಕ್ಕಾಗಿ ಅಂದು ಮೋಹಿನಿಯ ರೂಪವನ್ನು ತಾಳಿದ್ದೇನೆ. ಅಂದು ನೋಡುವ ಅವಕಾಶ ನಿಮಗೆ ಇಲ್ಲದಿದ್ದರೆ ಇಂದು ನನ್ನ ರೂಪವನ್ನು ನೋಡಿ ಮೋಹಿನಿಯ ರೂಪ. ಸುಮನಸ ಬ್ರದ ಕಾವ ಶೌರಿ ಅಸುರ ವೈರಿ ಬಲ್ದ ಅಸುರ ವೈರಿ ಸುಮನಸ ವೃಂದ ಕಾವ ಶೌರಿ ಅಸುರ ವೈರಿ ಕಾವ ಶೌರಿಗೆ ಚಂದ್ರಶೇಖರ ನಿಗೆ ಆದ ಗೋಳಿ ಅಭಯವ ಚಂದ್ರಶೇಖರನಿಗೆ ಆದ ಗೋಳಿ ಅಭಯವ ಅಲ್ಬಿಯುತಲ ಸುಂದರ ರೂಪದೇ ಚಂದ್ರಶೇಖರನಿಗೆ ಅಂದ ಭಯ ಅತಿಯುತಲ ಸುಂದರ ರೂಪದಿ ಬಂಧನ ಸುರವೈರಿ ಸುಮನಸ ಕಾವ ಶೌರಿ ಬಲದ ಅಸುರ ವೈರಿ
ಹೇಗಾದೆ ನೋಡಿ, ಅಲ್ಲ ಹೇಗಿದ್ದವನ ಹೇಗಾದೆ ನೋಡಿ. ಅಪ್ಪ ಪರಿಚಯ ಆಯ್ತಾ ನಿಮಗೆ? ಪರಿಚಯ ಸಿಗ್ಲಿಲ್ವ ನಿಮಗೆ? ಯಾವತ್ತು ನಿಮಗೆ ಪರಿಚಯ ಸಿಗ್ಲಿಲ್ವಾ? ಹಾಗಿದ್ರೆ ವೇಷ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಈ ವೇಷ ಮಾಡಿದ್ದು ಯಾಕೆ ಬಲ್ಲಿರ? ಮೋಸ ಮಾಡುವುದಕ್ಕಾಗಿ. ಹಾಗಂತೇಳಿ ವೇಷಧಾರಿಗಳೆಲ್ಲ ಮೋಸಧಾರಿಗಳಲ್ಲ. ಈ ವೇಷವನ್ನು ಮಾಡುವುದಕ್ಕೆ ಬಹಳವಾದ ಮುಖ್ಯ ಕಾರಣ ಉಂಟು. ಅಬ್ಬಾ, ನನ್ನ ಭಾವನ ಒಂದು ಸ್ಥಿತಿಯೇ ಭಾವನೆಯೇ ಬದಲಾಗಿ ಹೋಯಿತು. ಯಾತಕ್ಕಾಗಿ? ಹುಟ್ಟಿಕೊಂಡಂಥ ದುಷ್ಟ ಭಸ್ಮಾಸುರ ಉರಿಹಸ್ತವನ್ನು ಪಡೆದ, ತದನಂತರ ಪಾರ್ವತಿಯನ್ನು ಪಡೆಯುವ ಉದ್ದೇಶದಿಂದ ಇವನನ್ನೇ ಕೊಲ್ಲುವುದಕ್ಕೆ ಮುಂದಾಗಿ ಹೋದ. ಆಗುವುದರಿಂದಲೇ ಚಂದ್ರಶೇಖರ್ಗೆ ಅಭಯದ ಮಾತು ನಿಂತವಳು ನಾನು ನಿನ್ನನ್ನು ಕಾಪಾಡಿಕೊಡುತ್ತೇನೆ ಎನ್ನುವುದಾಗಿ. ಅದಕ್ಕಾಗಿ ಈ ವೇಷವನ್ನು ಮಾಡಿಕೊಂಡೆ. ವೇಷ ಮಾಡಿಕೊಂಡ್ರೆ ಸಾಕಾಗ್ತದೆ. ಹಿಂದೊಮ್ಮೆ ಹೆಣ್ಣು ವೇಷ ಮಾಡಿದ್ದೇನೆ ಸ್ವಾಮಿ, ಸ್ತ್ರೀ ವೇಷ, ಸಮುದ್ರ ಮಥನ ಕಾಲದಲ್ಲಿ. ಆವಾಗ ಮಾಡಿದಂತಹ ವೇಷಕ್ಕೂ ಈಗ ಸ್ವಲ್ಪ ವ್ಯತ್ಯಾಸ ಬೇಕು. ಕಾರ್ಯ ಒಂದೇ, ರಕ್ಕಸರನ್ನು ಕೊಲ್ಲುವುದು. ಹಾಗಂತೇಳಿ ಹೇಳುವವರೆಲ್ಲ ಹೇಳಿಕೊಳ್ಳುತ್ತಲ್ಲ ಬಂಧನ ಅಸುರ ವೈರಿ ಎನ್ನುವುದಾಗಿ. ಏನು ಅಸುರರಿಗೆಲ್ಲ ವೈರಿಯ ನಾನು? ಅಲ್ಲ, ಅಸುರ ಕುಲದಲ್ಲಿ ಹುಟ್ಟಿ ಸಚ್ಚಾರಿತ್ವದಿಂದ ಕಾಪಾಡಿಕೊಂಡು ಬರುವುದು ಮಾತ್ರ ನಾನು ಕಾಪಾಡುತ್ತೇನೆ. ಅಸುರ ಕುಲದಲ್ಲೇ ಹುಟ್ಟಿ ಆಸುರಿ ಪ್ರವೃತ್ತಿಯನ್ನು ಯಾರು ಮೈಗೂಡಿಸಿಕೊಂಡು ಬರುತ್ತಾರೋ ಅಂಥವರ ಶಿರಚ್ಛೇದಿಸುವವ. ಆದುದರಿಂದ ಚಂದ್ರಶೇಖರನ ಅಭಯದ ಮಾತನ್ನಿತ್ತು ನಾನಿಲ್ಲೇ ಮಾತಾಡ್ತಾ ಕಾಲಹರಣ ಮಾಡುವುದ? ರಕ್ಕಸನ ಬಳಿಗೆ ಹೋಗಬೇಕು, ಅವನನ್ನು ನೋಡಬೇಕು, ಮೋಹಗೊಳ್ಳಬೇಕಾದ್ರೂ ವಧಿಸಬೇಕು. ಹಾಗಿದ್ರೆ ಹೀಗೆ ಹೋಗುವುದಲ್ಲ, ನನ್ನದಂಥ ಪರಾಕ್ರಮ ತೋರಿಸಬೇಕಂತಾದ್ರೆ ಸಕಾಲದಲ್ಲಿ ಎಲ್ಲೋ ಒದಗಿ ಬರಬೇಕಲ್ಲ. ಅದಕ್ಕಾಗಿ ಕೇಳು ನಗೆಯ ಕಿರುವ ನಗೆಯ ಕಲ್ಲಿನ
ನಡು ಬಳುಕುವ ಗುರು ರಾಜಾನನಿ ಕಣ್ಣು ಬಳುಕುವ ನಡು ಬಳುಕುವ ಗುರು ರಾಜಾನನಿ ನಡೆದರೆ ಕಂಡ ನನಗ ಸಂತೋಷದಲ್ಲಿ ನಡೆದರಲು ಗುರು ರಾಜಾನನಿ ನಡೆದರಲು ಬಳ ನಡು ಬಳುಕುವ ದುರುಳನು ದೂರದಿ ನಡೆದರೆ ಕಂಡ ಬಳಿಗ ಸಂತೋಷದಿ ನಲಿವ ನಡೆದರೆ ಕಂಡ ಬಂದರು ಅಸುರ ವೈರಿ Oh
ನನ್ನನ್ನೇ ನೋಡಬೇಕು, ನನ್ನ ಆಸೆಯನ್ನು ಮೂಡಬೇಕು. ಹಾಗಾದ್ರೆ ನಾನೇನು ಮಾಡಬೇಕು? ನೇರವಾಗಿ ಈ ರೂಪದಲ್ಲಿ ಹೋಗುವುದಲ್ಲ. ಗಂಡಾದವನನ್ನು ಹೆಣ್ಣು ವೇಷ ಮಾಡಿದ್ದೇನೆ, ಅವನಿಗೆ ಗಂಡಂತ ಗೊತ್ತಾಗಬಾರ್ದು. ಹಾಗಂತೇಳಿ ಹೆಣ್ಣೆಂದು ಭ್ರಮಿಸಬೇಕು ಯಾಕೆ? ಜಗದ ಮಾತಾ ಪಾರ್ವತಿಯನ್ನು ಬಯಸಬಾತ, ಪಾರ್ವತಿಯನ್ನು ಬಿಟ್ಟು ನನ್ನನ್ನು ಬಯಸಬೇಕು. ಹಾಗಿದ್ದರೆ ಮಾತ್ರ ನಾನು ವೇಷ ಮಾಡೋದಕ್ಕೆ ಸಾರ್ಥಕವಾಗುತ್ತದೆ. ಸರಿ, ಏನು ಮಾಡೋಣ? ಸ್ವರ ಉಂಟು, ಮಾಧುರ್ಯ ಉಂಟು, ಅಷ್ಟಿದ್ರೆ ಸಾಕಾಗ್ತದ? ಹೆಣ್ಣು ಮಕ್ಕಳಲ್ಲಿ ಮುಖ್ಯ ಬೇಕಾದ ಯಾವುದು ಗೊತ್ತುಂಟ? ಒಂದು ನೀಳವಾದ ಕೇಶ, ಆ ನಂತರ ಕಣ್ಣು ಸರಿಯಾಗಿರಬೇಕು. ಕಣ್ಣಿನಲ್ಲಿ ಸಮಸ್ಯೆ ಇದ್ರೆ ಹೋದದ್ದೇ, ಕಣ್ಣು ಸರಿದ್ರೆ ಆಗ್ತದ? ಆಮೇಲೆ ಹಲ್ಲು ಸರಿ ಇರಬೇಕು. ಯಾಕೆ? ಹಲ್ಲು ಸರಿದ್ರೆ ಸಾಕಾಗುದಿಲ್ಲ. ತುಟ್ಟಿಯನ್ನು ಮುಚ್ಚಿಡ್ಕೊಂಡ್ರೆ ಕಾಣ್ತದ ಹಲ್ಲು? ಹಲ್ಲು ಸ್ವಲ್ಪ ಕಾಣಬೇಕಿದ್ದಾದ್ರೆ ಕಿರುನಗೆ, ಮೆಲುನಗೆ, ನಾನಾ ಜೊತೆ ನಗೆಗಳುಂಟು. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡದ್ದು ಯಾವುದು? ಕಿರುನಗೆ ಮಾತ್ರ. ಬೀರುತ್ತ ಕಿರುನಗೆಯ ಒಂದು ಸ್ವಲ್ಪ ನೋಡಿ, ಹೀಗೆ ಮಾಡಿದ್ರೆ ಸಾಕು. ಹೇಗಿದ್ದವರನ್ನ ಮರುಳಾಗಲೇಬೇಕು. ಆಮೇಲೆ ನನ್ನ ಕಣ್ಣ ನೋಟಕ್ಕೆ ಮನ ಸೋಲಲೇಬೇಕು. ಈ ಆಸೆಯನ್ನು ಪಟ್ಟುಕೊಂಡಳು ನಾನು. ಹೌದು, ಹಾಗಂತೇಳಿ ದಡಿಗೆ ಬರುವುದಿಲ್ಲ, ನನಗೆ ಗೊತ್ತುಂಟ. ಅವನ ಅರಸುತ್ತಾ ಹೋಗಬೇಕು. ಅಷ್ಟೊತ್ತು ನಾನೇನು ಮಾಡಬೇಕು? ಅವನ ಬಳಿಗೆ ಹೋಗಬೇಕಿದ್ದಾದ್ರೆ ಹೆಣ್ಮಕ್ಳಿಗೆ ಪ್ರಿಯವಾದ ವಸ್ತು ಯಾವುದು ಕೇಳಿದ್ರೆ ಹೂ. ಎಂಥದೇ ಸಮಸ್ಯೆ ಇರಲಿ, ಹೂ ಒಂದು ಬೇಕೇ ಬೇಕು. ಹೂವಿಲ್ವಾ? ಎಂಥದ್ದು ಸ್ವಲ್ಪ ಕಡಿಮೆ ಕೊರತೆ ಅಂತ ಹೇಳುದು. ಹಾಗಿದ್ರೆ ನಾನು ಆಯ್ಕೆ ಮಾಡಿಕೊಳ್ಳೋದು ಹೂವನ್ನೇ. ಹೂವನ್ನುಂಟು ನೋಡಬಾರದ? ಅಬ್ಬಬ್ಬಬ್ಬ, ಎಂತ ಒಂದು ವೃಕ್ಷ ಬೆಳೆದಿದೆ ಸ್ವಾಮಿ, ಎಷ್ಟು ಹೂ ಉಂಟು! ಅಲ್ಲ, ಮರವನಿಗೆ ಅಲ್ಲ ಹತ್ಲಿಕ್ಕೆ ಆಗ್ತದೆ, ನಮಗೆ ಹತ್ಲಿಕ್ಕೆ ನನಗೆ ಆಗುದಿಲ್ಲ. ಹೂ ಬಿದ್ದಾಯ್ತು. ಹೆಕ್ಕಿಯೆಲ್ಲ ಮಾಲೆ ಮಾಡಿದ್ದೇನೆ. ಒಂದು ಸುಮದ ಮಾಲೆಯನ್ನು ಮಾಡಿ ತಲೆಗೆ ಜೋಡಿಸಿಟ್ಟದ್ದಾಯ್ತು. ಇಲ್ಲಿಗೆ ಆಗುತ್ತದ? ಇನ್ನು ನಾನಾ ಬಗೆ ಹೂ ಉಂಟು, ನೋಡಬೇಕು. ಅರಳಿದ್ದದಾಗಬೇಕು, ಮುಗ್ಗಿದ್ದದಾಗಬೇಕು. ಮಾಡಿ ಹೋದ ನಮಗೆ ಬೇಡ. Oh,
ಹುಡುಕುತ್ತಾ ಮುಂದೆ ಮುಂದೆ ಬಂದೆ. ಹಾಗೆ ಬರುವಾಗ ನನ್ನ ಕಣ್ಣನ್ನೇ ನಾನು ನಂಬದಾಗಿ ಹೋದೆ. ಕೋಟಿ ಸೂರ್ಯನ ಪ್ರಭೆಯೇ ಬಂದು ರಾಚಿದ ಹಾಗಾಯ್ತಲ್ಲ ನನ್ನ ಕಣ್ಣ ಮುಂದೆ. ಒಬ್ಬಳಕ್ಕೆ ಸೌಂದರ್ಯವತಿಯಾದ ಹೆಣ್ಣು ನನ್ನ ಕಣ್ಣ ಮುಂದೆ ಕಾಣುತ್ತಿದ್ದಾಳೆ. ಅರರೇ, ಚಿನ್ನದ ಬೊಂಬೆ, ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ ಇವಳ ಸೌಂದರ್ಯ. ಆ ಕಣ್ಣು, ಮೂಗು, ಕಟಿ, ತುಟಿ, ಕೊರಳು, ಬೆರಳು ಒಂದಕ್ಕಿಂತ ಒಂದು ಚಂದ. ಒಬ್ಬಳು ಹುಡುಗಿ ಚಂದ ಕಾಣಬೇಕು ಅಂತಾದರೆ ಪಂಚಾಂಗ ಸರಿ ಇರಬೇಕು. ಯಾವುದು ಪಂಚಾಂಗ? ಕೂದಲಿನ ಕುಟಿಲತೆ, ಕಣ್ಣಿನ ಚಾಂಚಲ್ಯ, ಎದೆಯ ಕಾಠಿಣ್ಯ, ನಡುವಿನ ಮೃತತ್ವ, ನಡೆಯ ಮಂದತ್ವ, 5 ಅಂಗಗಳು ಪಂಚಾಂಗ ಸರಿ ಉಂಟು. ಇಷ್ಟು ಚಂದದ ಹುಡುಗಿಯನ್ನು ನಾನು ನೋಡಲೇ ಇಲ್ಲ. ಇಲ್ಲಿಯವರೆಗೆ ಭಸ್ಮಾಸುರನಿಗೆ ಚಂದ ಕಂಡದ್ದು ಯಾರು? ಪರಮೇಶ್ವರನ ಹೆಂಡತಿ ಪಾರ್ವತಿ. ಇವಳನ್ನು ನೋಡಿದ ಮೇಲೆ ಅವಳು ಚಂದವ? ಯಾವ ಚರ್ಮದ? ಮುದುಕಿ. ಹಲವು ಮಕ್ಕಳ ತಾಯಿ. ಎಷ್ಟು ಮಕ್ಕಳವಳಿಗೆ? ಅಷ್ಟು ಮಕ್ಕಳ ತಾಯಿ ಮುದುಕಿಯನ್ನು ನೋಡಿ ಚಂದ 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 ಅಂತ ಹೇಳ್ತೆ. ಚಂದ ಅಂದ್ರೆ ಇದು ಏನು ಚಂದ, ಏನು ಚಂದ, ಏನು ಚಂದ. ಮನ್ಮಥನ ಅರಸಿ ರತಿ ಬಹಳ ಚಂದ ಅಂತೆ. ಆ ರತಿಯನ್ನು ಮಿಗಿಲೆನಿಸುವ ರೂಪವನ್ನು ಹೊಂದಿದ್ದಾಳಲ್ಲ ಇವಳು ನನ್ನ ಕೈಗೆ ಸಿಕ್ಕಿದ್ರೆ ಮತ್ತೆ ಆ ಮುದುಕಿ ನನಗೆ ಬೇಕಾ? ಸಿಗಬೇಕು ಅಂತಾದ್ರೆ ಇವಳಲ್ಲಿ ಮಾತಾಡಬೇಕು. ಆದರೆ ಪರಿಚಯ ಇಲ್ಲಲ್ಲ. ನಾವು ಮಾತಾಡುವಾಗ ಸ್ಪಂದನ ಬಂದ್ರೆ ಅಲ್ವಾ ಮುಂದೆ ಹೋಗ್ಲಿಕ್ಕೆ ನಮಗಾದ್ರೂ ಮನಸ್ಸಾಗುವುದು. ಸ್ಪಂದನ ಇಲ್ಲದಿದ್ರೆ ಯಾರಿಗೆ ಬೇಕು? ಹಾಗಿದ್ರೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಇವಳಿಗೆ ಮನಸ್ಸುಂಟೋ ಇಲ್ವಾ? ಒಮ್ಮೆ ಪ್ರಯತ್ನ ಮಾಡಿದ್ರೆ ಹೇಗೆ ನೋಡುವ. ಇದು ನಮ್ಮ ದಾರಿಯಲ್ಲೇ ಉಂಟು. ನಾವು ಮಾತನಾಡುವಾಗ ಆ ಕಡೆಯಿಂದ ಹುಡುಗಿಯರ ಸ್ಪಂದನ ಬಂತು, ಮಾತಾಡ್ಲಿಕ್ಕೆ ಮನಸ್ಸುಂಟು ಅಂತ ಅರ್ಥ. ಮನಸ್ಸಿದ್ದ ಮೇಲೆ ಇನ್ನು ತಡ ಮಾಡುವುದು ಯಾಕೆ? ಹೋಗಿ ಮಾತಾಡ್ತೇನೆ.
ಒಮ್ಮೊಮ್ಮೆ ದೇವರು ಒಂದೊಂದು ಉಪದ್ರವ ಮಾಡ್ತಾನೆ. ಏನಾಯ್ತು? ಕಣ್ಣು, ಮೂಗು, ಕಿವಿ, ತುಟಿ ಎಲ್ಲ ಸರಿ ಉಂಟು. ಈ ಹುಡುಗಿಗೆ ಚಿನ್ನದ ಬೊಂಬೆಯ ಹಾಗಿದ್ದಾನೆ, ಆದ್ರೆ ಬಾಯಿ ಬರುವುದಿಲ್ಲಪ್ಪ. ಯಾರು ಹೇಳಿದ್ದು? ಬಾಯಿ ಬರ್ತದ? ಬಾಯಿ ಬರದೇನು? ಬಾಯಿ ಬರಲಿಲ್ಲ ಮತ್ತೆ ಯಾರು ಹೇಳಿದ್ದು? ಬಾಯಿ ಮಾತಾಡ್ಲಿಕ್ಕೆ ಆಗ್ತದೆ ನನಗೆ. ಆಗ್ತದೆ. ಯಾರ ಬಾಯಿ? ಮತ್ತೆ ಮೂಗಿಯಾಗಿ ಅಲ್ಲ, ಸ್ಪಂದನೆ ಕೊಡಬೇಕಲ್ಲ ನಿಮಗೆ. ಹಾಗೆ ಹಾಗೆ ನಾನು ಗ್ರಹಿಸಿದ್ದು ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ. ಇಲ್ಲಪ್ಪ, ಆಗ್ತದೆ. ಮಾತಾಡ್ಲಿಕ್ಕೆ ಆಗ್ತದೆ. ಆಗ್ತದೆ ಆಗ್ತದೆ. ಎಷ್ಟು ಚಂದವೇ ನೀನು. ಯಾರು ನೀನು? ನಿನ್ನ ಒಣಪ್ಪು, ವಯ್ಯಾರ, ಭಾವ, ಭಂಗಿ, ಆಯ, ಆಕೃತಿ, ಅವರ್ಣನೀಯ ಅವರ್ಣನೀಯ ಅವರ್ಣನೀಯ. ಈಗ ಹೊಗಳುವುದೇ ನನ್ನ. ಹೌದೌದು. ಮಾರನ ಕಠಾರಿ, ವಯ್ಯಾರಿ, ಸಿಂಗಾರಿ, ಬಹಳ ಚಂದ ಇದ್ದಿ. ಬಹಳ ರೂಪದ ಹೆಣ್ಣು ನೀನು. ಸರಿ, ಇಷ್ಟು ಚಂದದವಳು ಈ ಕಾಡಿನ ಮಧ್ಯೆ ಹೀಗೆ ತಿರುಗಾಡಿಕೊಂಡು ಬರಬೇಕು ಅಂತಾದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳಬೇಕು 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 ಎಂಬ ಹಾಗೆ ಮನಸ್ಸಾಗಿತ್ತು. ಕೇಳುವುದು ಇದು ಆದೀತಾ? ನಿಮಗೆ ಕೂಡಿತ್ತು ಅಂತ ಆದ್ರೆ ನನಗೆ ಆದೀತು. ನಿನಗೆ ಆದೀತು ಅಂತಾದ್ರೆ ನಮಗೂ ಕೂಡಿತು. ಯಾವ ವಿಷಯದಲ್ಲಿ? ಎಂತದಾದೀತು? ಮಾತಾಡುವುದಕ್ಕೆ. ನಾನು ಮಾತಾಡಿದ್ರೆ ನಿನಗೆ ಮಾತಾಡ್ಲಿಕ್ಕೆ ಆದೀತಾ? ಅದೇ ನಾನು ಕೂಡಿತ್ತಂತ ಹೇಳಿದ್ದು. ಒಪ್ಪಿಗೆಯಾ? ಉತ್ತರ ಕೊಡುವುದಕ್ಕೆ ಒಪ್ಪಿಗೆಯಾ? ಸತ್ಯ. ಹಾಗಾಗಿ ಹೇಳ್ತೇನೆ. ಯಾವುದು? ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನಗೆ ಮದುವೆ ಆಗಿದೆ? ಮದುವೆ ಆಗದಿದ್ರೆ ಮಕ್ಕಳೆಷ್ಟು? ಮದುವೆ ಆಗದಿದ್ರೆ ನಿಮ್ಮ ಊರಲ್ಲಿ ಹಾಗೆಯಾ? ಅಲ್ಲಲ್ಲ, ಹಾಗಲ್ಲ. ಮತ್ತೆ ಮದುವೆ ಆಗದಿದ್ರೆ ನಿನ್ನ ಅಪ್ಪಮ್ಮನಿಗೆ ನೀವು ಮಕ್ಕಳೆಷ್ಟು? ಅಪ್ಪಮ್ಮನಿಗೆ ಮಕ್ಕಳೆಷ್ಟು? ಒಬ್ಬಳೇ ಹುಡುಗಿಯ? ತಂಗಿದ್ದಾಳ? ನಿನಗೆ ಅಣ್ಣಂದಿರಿದ್ದಾರ? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಎಲ್ಲಿಗಾದ್ರೂ ಹೋಗುವವಳ? ನನ್ನನ್ನು ಕಣ್ಣು ನಿಂದದ್ದ? ಅಲ್ಲ, ನನ್ನನ್ನೇ ನೋಡುವುದಕ್ಕೆ ಬಂದದ್ದ? ಇಷ್ಟು ಚಂದ ಆಗಬೇಕು ಅಂತಾದ್ರೆ ನಿನ್ನ ಅಮ್ಮ ಎಷ್ಟು ಚಂದ ಇರಬೇಕು ಅಲ್ಲ? ಹೆತ್ತ. ಹೌದೌದು. ಹಾಗಾಗಿ ನಿನ್ನ ಪೆತ್ತ ತಾಯಿ ತಂದೆಯರು ಯಾರು? ನಿನ್ನ ಪೆಸರೇನು? ಊರು ಯಾವುದು? ಬಂದದ್ದು ಯಾಕೆ ಹೇಳ್ತೀಯ? ಪರಿಚಯ ಹೇಳಬೇಕಂತಾದ್ರೆ
ಹೆಣ್ಣು ಮಕ್ಕಳಲ್ಲಿ ಮಾತಾಡೋದು ಅಂತರ ಎನ್ನುವುದಿರಲಿ. ನಾನು ದೂರ ನಿಂತ್ರೆ ನೀನು ಜೋರು ಮಾತಾಡಬೇಕಲ್ಲ. ಬೇಡಪ್ಪ, ನೀನು ಮಾತಾಡುವುದು ನನಗೆ ಕೇಳದೆ, ನಾನು ಮಾತಾಡುವುದು ನಿನಗೆ ಕೇಳದಿದ್ರೆ ಏನ ಸಮಸ್ಯೆ? ಹಾಗಾಗಿ ಹತ್ತಿರ ಬೇಡ ಬೇಡ, ಈಗ ಹತ್ತಿರ ಬೇಡ, ಈಗ ದೂರವೇ ಸ್ವಲ್ಪ ಸಮಸ್ಯೆ ಆದಿತ್ತು. ಮತ್ತೆ ಹತ್ತಿರ ಬಂದ್ರೆ ಇಷ್ಟು ಸಾಕಾ? ಅಷ್ಟೇ ಸಾಕು. ಅಯ್ಯ ಧನುಜೇಶ, ನನ್ನನ್ನು ಕಂಡಂತ ನೀನು ಪರಿಪರಿಯಾಗಿ ಮಾತಾಡೋಕೆ ತೊಡಗಿದವ ನೀನು. ಕೇಳಿದ್ದೆಲ್ಲ ಪರಿಚಯ, ಹಾಗೆ ಹೀಗೆ ಏನೆಲ್ಲ ಕೇಳಿಬಿಟ್ಟೆ. 10 ಹಲವು ಪ್ರಶ್ನೆಯನ್ನು ಮಾಡಿದವ ನೀನು. ಆದ್ರೆ ನನ್ನ ಪರಿಚಯ ಹೇಳುವುದಕ್ಕಿಂತ ನೀನು ಮೊದಲು ಹೇಳಿದ್ರೆ ಆಮೇಲೆ ನನ್ನ ಪರಿಚಯ ಹೇಳು. ಯಾಕೆ ಬಲ್ಲೆಯ? ಈಗಿನ ಕಾಲದಲ್ಲಿ ಗಂಡಸರು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಹೆಣ್ಣಿನ ಪರಿಚಯ ಕೇಳುದು, ಆಮೇಲೆ ಸಮಸ್ಯೆ ಮಾಡಿಕೊಳ್ಳುದು. ಹೆಣ್ಣು ಸಮಸ್ಯೆಯಲ್ಲಿ ಸಿಕ್ಕಿ ಮತ್ತೆ ತೋಚಾಡದ ಏನು ದಿಕ್ಕು ಕಾಣದೆ ಅವಳು ಕೂಗುತ್ತಿರುವುದು, ಆ ಸಮಸ್ಯೆ ಬೇಡ. ಆ ಮಟ್ಟಿಗೆ ಯೋಚನೆ ಬೇಡ. ನಾನು ಕಾಮುಕನೂ ಅಲ್ಲ, ಮದಮುಖನೂ ಅಲ್ಲ, ಭಯೋತ್ಪಾದಕನೂ ಅಲ್ಲ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಯ್ತು. ಆದುದರಿಂದ ಕೇಳುತ್ತಾ ಇದ್ದೇನೆ ಧನುಜೇಶ, ನಿನಗೆ ಹೆಸರಿದ್ರೆ ಹೆಸರು, ಊರುಂಟ, ಅಪ್ಪಮ್ಮ ಇದ್ದಾರ, ಹೆಸರು ಏನು ಎಲ್ಲವನ್ನು ಹೇಳ್ತೀರಾ ನನ್ನಲ್ಲಿ? ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಈಗ
ನೀನು ಬಹಳ ಹಿಂದೆ ಇದ್ದಿ. ಯಾಕೆ? ನನ್ನ ಪ್ರಸಿದ್ಧಿ ಈ ಲೋಕದಲ್ಲಿ ಅಲ್ಲ, 3 ಲೋಕದಲ್ಲೇ ಪ್ರಸಿದ್ಧಿ ಪಡೆದ. ಹಾಗಿದ್ರೆ ಪ್ರಚಾರದಲ್ಲಿ ಉಂಟು ನಿಮ್ಮದು. ಓಹೋ, ಏನದು? ಕೈಲಾಸ ಗೊತ್ತಾ ನಿನಗೆ? ಗೊತ್ತಿಲ್ಲದೇನು? ಅಲ್ಲಿರುವುದು ಯಾರು ದೇವರು? ಅವ ಚಂದ್ರಶೇಖರ. ಮತ್ತೆ ಯಾರು? ಸೋಮನಾಥೇಶ್ವರ. ಹೌದು. ಅವರಿಗೆ ಮಕ್ಕಳು ಎಷ್ಟು ಗೊತ್ತುಂಟ ನಿನಗೆ? ತುಂಬಾ ಮಂದಿ ಇದ್ದಾರೆ. ಯಾರೆಲ್ಲ? ಅದು ದೊಡ್ಡ ಹೊಟ್ಟೆಯ ಗಣಪ, ಆಮೇಲೆ ದೊಡ್ಡ ಕಣ್ಣ ವೀರಭದ್ರ, ಆಮೇಲೆ ಷಡಾನನ, ಇನ್ನು ನಂದಿ, ಭೃಂಗಿ, ಬ್ರಿಕುಟಿ. ಹೌದಾ? ಹೌದು. ಅವರೆಲ್ಲ ಮೊದಲಿನ ಮಕ್ಕಳು. ಈಗೀಗ ಒಬ್ಬ ಹೊಸ ಮಗ ಹುಟ್ಟಿದ್ದಾನೆ, ಗೊತ್ತುಂಟ? ಅದು ಸ್ವಲ್ಪ ಸಾಲ ಬಾಯ್ದವನ. ಅವಲ್ಲ. ಹಾಗಿದ್ರೆ ನನಗೆ ಕಥೆಯೇ ಗೊತ್ತಿಲ್ಲ. ಪಾರ್ವತಿ ದೇವಿ ತರುವ ಭಸ್ಮದಲ್ಲಿ ಒಂದು ಹರಳು ಇತ್ತಂತೆ. ಭಸ್ಮ ಕಲುಷಿತವಾಯ್ತು ಅಂತ ಹೇಳಿ ಪರಮೇಶ್ವರ ಕಲ್ಲನ್ನು ತೆಗೆದು ಕೆಳಗೆ ಬಿಸಾಡಿದ್ರಂತೆ. ಆ ಕಲ್ಲಿನಲ್ಲಿ ಒಬ್ಬ ಹುಟ್ಟಿದ್ದಾನೆ, ಗೊತ್ತಾ? ಭಸ್ಮದಲ್ಲಿ ಹುಟ್ಟಿದ ಕಾರಣವೇ ಭಸ್ಮಾಸುರ. ಹೋಗ್ಲಿ. ಏನು ಅವನ ಶ್ರಾದ್ದದ ಊಟ ಮಾಡಬೇಕು ಅಂತ ಆಸೆ ಉಂಟು. ಅಷ್ಟು ದೊಡ್ಡ ಪ್ರಚಾರದಲ್ಲಿರುವ ವ್ಯಕ್ತಿ ನನ್ನ ಕಣ್ಣ ಮುಂದೆ ಕಾರಣವಾಗಿ ನನಗೆ ಪರಿಚಯ ಇಲ್ಲದಾಗಿ ಹೋಯ್ತಲ್ಲ. ಹಾಗೆ ನಿನ್ನ ಬುದ್ಧಿಗೆ ಬೈದದ್ದು. ಹಾಳಾಗಿ ಹೋಗು. ಯಾರು? ನಾನು ಬುದ್ಧಿಗೆ ಬೈದದ್ದು. ಹಾಳಾಗಿ ಹೋದ್ರೆ ಒಳ್ಳೇದಾಗ್ಲಿಕ್ಕಾಗ್ತದೆ, ಸತ್ತು ಹೋದ್ರೆ ಪೂರ್ತಿ ಹೋಯ್ತಲ್ಲ, ಬದುಕುವುದಕ್ಕಾಗುವುದಿಲ್ಲ. ಸರಿ. ಆ ಭಸ್ಮಾಸುರ ಪರಮೇಶ್ವರನ ಸುತ ಪೃಥ್ವಿ ಮೂರದಲ್ಲಿ ವೀರ ಭಸ್ಮಾಸುರ ಎಂಬ ಹೆಸರನ್ನು ಪಡೆದವ ನಾನು, ಪರಮೇಶ್ವರನ ಮಗ. ಸರಿ, ಈಗ ಹೇಳು, ನೀನ್ಯಾರು? ಅಪ್ಪಮ್ಮ ಯಾರು? ಹೆಸರೇನು? ಬಂದದ್ದು ಯಾಕೆ? ಎಲ್ಲ ಹೇಳು. ಗತಿಯ ಕಾಣದೆ ಬಂದೆ ಹೇಗೆ ಅದು ಗುಲಾಬಿ ತುಟ್ಟಿ ಗತಿಯ ಕಾಣದೆ ಬಂದೆ Yeah.
ಎಲ್ಲಿಂದ ಪರಿಚಯ ಶುರು ಮಾಡಿ ನನಗೆ ಅರ್ಥವಾಗುತ್ತಾ ಇಲ್ಲ. ಎಲ್ಲಿಂದ ಆಗುತ್ತದೆ ಅಲ್ಲಿಂದಲೇ ಪ್ರಾರಂಭ ಮಾಡು. ನನ್ನ ಕಥೆಯನ್ನು ದೊಡ್ಡದಯ್ಯ. ಹೌದಾ? ಎಲ್ಲರ ಹಾಗೆ ನನ್ನ ಹುಟ್ಟಲ್ಲ. ಸ್ವಲ್ಪ ಸಂದು ಮಾಡಿ ಹೇಳು. ಬೇರೇನಲ್ಲ. ಅಪ್ಪನ್ನು ಕೇಳಿದ್ಯಲ್ಲ? ಹಾ, ನಿನ್ನಪ್ಪ. ಅಪ್ಪ ಗೋವಿಂದ. ಗೋವಿಂದ ಗೋವಿಂದನ ಮಗಳ? ಯಾವ ಗೋವಿಂದ? ಯಾರು, ದೊಡ್ಡ ಗೋವಿಂದನ ಸಣ್ಣ ಗೋವಿಂದ? ಅಲ್ಲ, ಮತ್ತೆ ನನ್ನ ಅಪ್ಪ ಗೋವಿಂದ. ಅದೇ ಯಾವ ಗೋವಿಂದ? ಮೇಲೆ ಇದ್ದಾರೆ ನನ್ನ ಅಪ್ಪ. ಸತ್ತಿದಾನ? ಹೌದು. ಹಾಗೆ ಅಪ್ಪ ಗೋವಿಂದ. ಅಪ್ಪ ಸತ್ತ ಮೇಲೆ ಹುಟ್ಟಿದ್ದ? ಯಾರು ಹೇಳಿದ್ದು? ಅಪ್ಪ ಜೀವನದಲ್ಲಿ ಹುಟ್ಟಿದವಳು. ನೀನು ಹುಟ್ಟಿದ ಮೇಲೆ ಸತ್ತದ್ದು. ಆಮೇಲೆ ಅಪ್ಪ ಸತ್ತ ಮೇಲೆ ಹುಟ್ಟಿದ್ದಲ್ಲ. ಅಲ್ಲಪ್ಪ, ಹೇಗೆ ಹುಟ್ಟುದಕ್ಕಾಗ್ತದೆ? ಅಮ್ಮ, ನನ್ನಮ್ಮ. ಅಮ್ಮ ಉಮ್ಮ. ಅಮ್ಮ ಉಮ್ಮ. ನಿನ್ನ ಅಪ್ಪ ಉಮ್ಮನನ್ನು ಮದುವೆ ಆದ? ಹಾಗಲ್ಲ, ಅಮ್ಮ ಯಾರಿಂದ ಅರಿಯದವಳು ನಾನು. ಹಾಗೆ ಉಮ್ಮ. ಹೌದು. ನಿನ್ನ ಜಾತಿ? ನನ್ನ ಜಾತಿ ಶ್ರೇಷ್ಠ ಕುಲದವಳು ನಾನು. ಅಂದ್ರೆ ಅತಿ ಕುಲ? ಅತಿ ಕುಲದಲ್ಲಿ ಹುಟ್ಟಿದವಳು ನಾನು. ತುಂಬಾ ಮಂದಿ ಅಪ್ಪಂದಿರ? ತುಂಬಾ ಮಂದಿ ಅಪ್ಪಂದ್ರ ಹೇಳಿದಲ್ಲ. ಮತ್ತೆ ಶ್ರೇಷ್ಠ ಕುಲ ಯಾವುದು? ಯಾವುದು ನಿಮಗೆ ಗೊತ್ತಿಲ್ವಾ? ಬ್ರಾಹ್ಮಣ ಕುಲ. ಮತ್ತೆ ಯಾವುದು? ಈಗ ಬ್ರಾಹ್ಮಣರ ಹುಡುಗಿಯ? ಇದೇನು ಇವತ್ತು ಬ್ರಾಹ್ಮಣರ ಹುಡುಗಿ ಎಲ್ಲ ತಿರುಗಲಿಕ್ಕೆ ಪ್ರಾರಂಭ ಮಾಡಿದ್ದು? ಈಗ ತಿರುಗಾಡಬೇಕಷ್ಟ. ಮತ್ತೆ ಸಮಸ್ಯೆ ಮತ್ತೆಂತ ಮಾಡುದು? ಬ್ರಾಹ್ಮಣತಿ. ಬ್ರಾಹ್ಮಣತಿ ನಾನು ಹಾಗಂತ ಹೇಳಿ ಅಪ್ಪ ಇಲ್ಲ, ಇಲ್ಲ ಅಮ್ಮ ಇಲ್ಲ. ನಿನ್ನನ್ನು ನೋಡಿದ್ರೆ ಅಪ್ಪ ಅಮ್ಮ ಇಲ್ಲ ಅಂತ ಯಾರಾದ್ರೂ ಹೇಳಿ. ಅಮ್ಮನೂ ಇಲ್ಲ. ಅಲ್ಲ, ಮೈ ಮೇಲೆ ಇಷ್ಟೆಲ್ಲ ಹೇರಿಕೊಂಡಿದ್ದಿ, ಜಾಗ ಇಲ್ಲ ಇನ್ನು. ಅಯ್ಯ ಪುಣ್ಯಾತ್ಮ, ಅದು ನೀನು ಕೇಳಿದ ಪ್ರಶ್ನೆ ಸತ್ಯ. ತಂದೆ ತಾಯಿಯನ್ನು ಕಳೆದುಕೊಂಡ ಬಳಿಕ ಅನಾಥಿಯಾಗಿದ್ದವಳು ನಾನು. ಆವಾಗ 10 ಸಂವತ್ಸರ ಎಲ್ಲರ ಕೈ ಕೂಸಾದೆ ನಾನು. ಹೀಗೆ ಬರಬೇಕಂತ ಕೈ ಎತ್ತಿ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿದರು. ಇದು ಅವರದಲ್ಲಿ, ನನ್ನದು ಎಂತದಿಲ್ಲ ಇದರಲ್ಲಿ. ನಿನ್ನ ಕುಟುಂಬದವರು ನಿನ್ನನ್ನು ಸಾಕಿದ್ದ? ಹೌದಪ್ಪ, 10 ಸಂವತ್ಸರ. ಎಲ್ಲ ನಿನ್ನ ಕುಟುಂಬದವರೇ? ಎಲ್ಲ ಕುಟುಂಬದವರು, ನಮ್ಮದೇ ಇದೆಲ್ಲ. ಹೌದೌದು. 10 ಸಂವತ್ಸರ ಹುಡುಗಿ. ಅದೇ ಹೇಳಿದೆ ನಾನು. 10 ಸಂವತ್ಸರ ಪ್ರೀತಿ ಆದ್ರೆ ಒಂದು ನನಗೊಬ್ಬರು ಅಜ್ಜಿ ಇದ್ದಾರೆ. ಅಜ್ಜಿ ಸಾಕಿದ ಮಗಳು ನಾನು. ಹೌದಾ? ಹೌದು. ಅದೊಂದು ಮಾತುಂಟಲ್ಲ. ಯಾವುದು? ಅಜ್ಜಿ ಸಾಕಿದ ಮೊಮ್ಮಗಳು ಬೊಜ್ಜಕ್ಕೂ ಆಗ್ಲಿಕ್ಕಿಲ್ಲ. ಬೊಜ್ಜ ಮಾಡೋದಕ್ಕೆ ನಾನು, ಅದು ಮೊಮ್ಮಗಿದ್ರೆ ಅದು ನನಗೆ ಆಗ್ತದೆ ಬೊಜ್ಜ ಮಾಡ್ಲಿಕ್ಕೆ. ಎಂತದ್ದು ನೀವು ಮಾತಾಡುದು? ಬೊಜ್ಜನ ಸುದ್ದಿ ಎಲ್ಲ ಬೊಜ್ಜ ನೋಡುವ. ಅಜ್ಜಿ ಸಾಕಿದ್ದು ಅಜ್ಜ ಅಲ್ಲ. ಅಜ್ಜಿ ಅಜ್ಜಿ ಸಾಕಿದ ಮಗಳು ನಾನು. ಅಯ್ಯ, ಬಾಲ್ಯವನ್ನು ಕಳೆದ ಯೌವನದ ಹೊಸ್ತಿಲೆ ಕಾಲಿರಿಸೆ ನಾನು. ನನಗೆ ಪ್ರಾಯ ಎಷ್ಟು ಗೊತ್ತುಂಟ? 15 ವರ್ಷ ದಾಟಿ 11 ತಿಂಗಳಾಗಿ 29 ದಿವಸ ಆಗಿ ಇವತ್ತು ರಾತ್ರಿ ಕಳೆದು ನಾಳೆ ಬೆಳಿಗ್ಗೆ 16 ತುಂಬಿ ಆಯ್ತು ನನಗೆ. ನಾಳೆ ಬೆಳಗ್ಗೆ ನನಗೂ 17 ತುಂಬುವುದು. ಅದು ನನ್ನ ಪ್ರಾಯ ಆದ ಮೇಲೆ ಪ್ರಾಯ ಬಂದದ್ದ. ನನಗೆ 14, ನಿನಗೆ 16 ಅಂದ್ರೆ ಸರಿ ಉಂಟು. ಯಾವುದಕ್ಕೆ? ಒಂದು ವೇಳೆ ನನಗೆ 17 ಆಗಿ ನಿನಗೆ 18 ಆಗುತ್ತಿದ್ರೆ ಸ್ವಲ್ಪ. ಅಲ್ಲ, ನಾನು ದೊಡ್ಡವರು, ನಾನು ಮಾತಾಡ್ತೇನೆ. ಸಮಸ್ಯೆ ಏನು? ದೊಡ್ಡವರ ಮಾತು ಸಣ್ಣವರು ಕೇಳಬೇಕು. ಹೌದೌದು ಹೌದೌದು. ಈ 10 ಸಂವತ್ಸರ ಹುಡುಗಿ ಇಲ್ಲಿಗೆ ಕಾಡಿಗೆ ಬರ್ಲಿಕ್ಕೆ ಕಾರಣ ಏನು? ಬಲವಾದ ಕಾರಣ ಉಂಟು. ನಾನು ಮತ್ತೊಂದು ಪ್ರೀತಿ ನಿದ್ದೆ ಮಾಡಿದ ಸಂದರ್ಭ, ಅಯ್ಯೋ, ಕನಸಲ್ಲಿ ಬಂದ ಒಬ್ಬ. ನಿನಗ? ಹೌದು. ಯಾರು? ಸುಂದರ ಪುರುಷ, ಮದುವೆಯಾಗೋ ಪ್ರಾಯ. ಅಜ್ಜಿ ಹೇಳಿದ್ರು ನನಗೆ. ಹೆಸರು ಸುಂದರ ಅಂತಲ್ಲ? ಅಲ್ಲ, ಸುಂದರ ಪುರುಷ ಬಂದದ್ದು. ಅಬ್ಬ, ಅವನ ಮುಖ ನೋಡ್ಬೇಕು. ಬಟ್ಟಲು ಮೋರೆಯವ, ಕಣ್ಣು ದೊಡ್ಡದು, ಮೀಸೆ ತುಂಬಾ ಅಗಾಳವಾಗಿತ್ತು, ದಪ್ಪವಾಗಿತ್ತು, ಆಜಾನುಬಾಹು. ಆದ್ರೆ ಏನು ಮಾಡೋಣ, ಅವನ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿತ್ತು, ಕಾಲು ಸರಿಯೇ ಇರ್ಲಿಲ್ಲ. ನಿನಗೆ ಹೊಟ್ಟೆ ದೊಡ್ಡದಿದ್ದವರನ್ನು ನೋಡಿದ್ರೆ ಆಗುದಿಲ್ಲ? ಹಾಗಲ್ಲ, ನಾನು ಕನಸಲ್ಲಿ ಕಂಡದ್ದು. ಅವ ಬೇಡ ಅಂತ ಹೇಳಿದೆ. ಅಜ್ಜಿಯಲ್ಲಿ ಮರುದಿವಸ ಹೇಳುವಾಗ ಅಜ್ಜಿ ಹೇಳಿದ್ರು, ಅದು ಮದುವೆಯ ಪ್ರಾಯ ಬಂದಾಗ 100 ಬಗ್ಗೆ ಕನಸು ಬೀಳುದು ಸಹಜ ಮಗಳೇ, ಸುಧಾರಿಸುವ, ಸರಿಯಾಗ್ತಿ ಅಂತ ಹೇಳಿದ್ರು. ಸರಿಯಾಗ್ತಂತ ಹೇಳಿ ಅಜ್ಜಿ ಕೊಟ್ಟಕ್ಕ ಇದ್ರು. ಅಜ್ಜಿ ಸತ್ರ ಮದುವೆ ಮಾಡಿದ್ದಾನೆ, ಜರಿ ಯಾರಿದ್ದಾರೆ ಆಲೋಚನೆ ಮಾಡಿದಂತ ನಾನು ಒಂದು ದಿವಸ ಹಾಯಾಗಿ ಮತ್ತೊಮ್ಮೆ ನಿದ್ರೆ ಮಾಡುವಾಗ ಕನಸಲ್ಲಿ ಬಂದ. ಅವ ಆಡಿದಂತ ಮಾತು ನಿನಗೆ ದಿನ ಕನಸಲ್ಲೇ ಬರುವುದಿಲ್ಲರು. ಹಾಗೆ ದಾರಿಯಲ್ಲಿ ಬರುವಂತಹ ವೇಳೆಯಲ್ಲಿ ಸುಂದರ ಪುರುಷ ಸಿಗುತ್ತಾನೆ, ಅವನೇ ನಿನಗೆ ಮದುವೆ ಆಗುವುದಕ್ಕೆ ಸೂಕ್ತ ಬೇಕಂತ ಹೇಳಿದ್ರು ಕನಸಿನಲ್ಲಿ. ಹೌದು. ಹಾಗೆ ಹುಡುಕಿಕೊಂಡು ನೇರವಾಗಿ ಈ ಕಡೆಗೆ ಬಂದೆ. ಎಲ್ಲೂ ನನಗೆ ಜನವೇ ಸಿಗ್ಲಿಲ್ಲ. ಜನವೇ ಇಲ್ಲ. ಸ್ವಲ್ಪ ಹಿಂದೆ ನೋಡು, ಅದರಲ್ಲಿ ಯಾರಾದ್ರೂ ಬಂದದ್ದ ಕನಸಲ್ಲಿ? ಯಾವುದಕ್ಕೆ? ಯಾರು? ಅವರು ಎಂತ? ಅವರಲ್ಲಪ್ಪ, ಅದು ಸುಂದರ ಪುರುಷ ಅಂತ ಹೇಳಿದಾರೆ. ನಾನು ಅಂದ್ರೆ ಅವರೆಲ್ಲರೂ ಸುಂದರರಲ್ವಾ? ಅವರೆಲ್ಲ ಚಂದವೇ. ಅವ ಹೀಗಿರ್ಲಿಲ್ಲ, ಬಟ್ಟಲು ಮೊರೆಯವ, ಮೀಸೆ ಅವರಿಗೆ ಮೀಸೆ ಇಲ್ಲ, ದೊಡ್ಡ ಮೂಗು, ಅವನ ಕಣ್ಣು. ಹೌದಪ್ಪ, ಆಜಾನುಬಾಹು. ಅಂತವ ಯಾರತ್ತ ಹುಡುಕಿಕೊಂಡು ಬರುವಾಗ ನೀವೇ ಸಿಕ್ಕಿದ್ದೀರಿ. ಅಂದ್ರೆ ಬಹಳ ಸಂತೋಷ ಆಯ್ತು. ನನ್ನ ವಿಷಯ ಎಲ್ಲ ಹೇಳಿದ್ದೇನೆ, ನಾನು ಬರ್ತೇನೆ.
ಬಟ್ಟಲು ಮುಖ, ದೊಡ್ಡ ಮೀಸೆ, ಆಜಾನುಬಾಹು. ಒಮ್ಮೆ ನನ್ನನ್ನು ಸರಿ ನೋಡಂತೆ. ನೋಡಿದೆ, ಕನಸಿನಲ್ಲಿ ಬಂದವನ ಹಾಗೆ ಇಲ್ವಾ? ಸ್ವಲ್ಪ ಆದ್ರೆ ಒಂದು ತಲೆ ಕೂದಲು ಏನಿರ್ಲಿಲ್ಲ ಅವನಿಗೆ. ಹೌದಾ? ಹೌದು, ತಲೆ ಕೂದಲು ಇರ್ಲಿಲ್ಲ. ನನಗೆ ಸ್ವಲ್ಪ ಉಂಟು, ಕೂದಲು ಹೆಚ್ಚುಂಟು. ಹೌದೌದು, ತೊಂದ್ರೆ ಇಲ್ಲಪ್ಪ. ಅದೆಲ್ಲ ಇಲ್ಲಿ. ಈಗ ಎಲ್ಲ ಹೆಸರು ಹೇಳಿದೆ, ನಿನ್ನ ಹೆಸರು ಹೇಳಿ. ನನ್ನ ಪರಿಚಯ ನಿಮಗೆ ಗೊತ್ತಾಗಿಲ್ಲ. ಹೌದು, ನನ್ನ ಹೆಸರು ಹೇಗೆ? ಎಲ್ಲರೂ ಪ್ರೀತಿಯಿಂದ ಕರೆದದ್ದು ಹೇಗೆ? ಸ್ವಲ್ಪ ಜೋರಿಯಲ್ಲಿ ಮೊದಲೇ ಕೇಳುವುದಿಲ್ಲ. ಮೋಹಿನಿ. ಮೋಹಿನಿ, ಸ್ವಲ್ಪ ಜೋರು. ಮೋಹಿನಿ. ಮೋಹಿನಿ, ನೀನು ಬರೇ ಮೋಹಿನಿ ಅಲ್ಲ, ಮತ್ತೆ ಮನಮೋಹಿನಿ, ಜಗನ್ಮೋಹಿನಿ ಅಲ್ಲಪ್ಪ, ಒಂದೇ. ನನ್ನಪ್ಪ ಹೆಸರು ಒಂದೇ, ನಾನು ಹೇಳಿದ್ದು ಲೋಕಕ್ಕೆ ಮೋಹಿನಿ. ನೀನು ಮೋಹಿನಿ ಆದ್ರೆ ನಿನ್ನ ಕನಸಲ್ಲಿ ಬಂದ ಮೋಹನ ನಾನು. ಮೋಹನ ಎಲ್ಲಿದ್ದಾನೆ? ಈಗ ಇಲ್ಲಿ. ಇದು ಮೋಹನ? ಹೌದೌದು. ನಿನಗೂ ಮದುವೆ ಆಗ್ಲಿಲ್ಲ, ನನಗೂ ಮದುವೆ ಆಗ್ಲಿಲ್ಲ. ನಾನು ಹುಡುಕಿಕೊಂಡು ಬಂದದ್ದು. ಹೌದಾ? ನೀನು ನಿಮಗಿನ್ನು ಮದುವೆ ಆಗ್ಲಿಲ್ವಾ? ಅಂದ್ರೆ ಇನ್ನೂ ಆಗ್ಲಿಲ್ಲ ಅಂತೇಳಿ 60 ಆಯ್ತಾ ನನಗೆ? ಯಾವಾಗ ನಿಮಗೆ ಮದುವೆ? 17 ಆಗುವುದೇ ನಾಳೆ. 18 22 ವರ್ಷ ಆಗ್ಬೇಕು ನಿಮಗೆ. ನಿನಗೆ 16, ನನಗೆ 17. ನನಗೆ ಮದುವೆ ಆಗ್ಲಿಲ್ಲ, ನಿನಗೂ ಮದುವೆ ಆಗ್ಲಿಲ್ಲ. ನಿನಗೂ ಕನಸು, ನನಗೂ ಕನಸು. ಹಾಗಾಗಿ ನನ್ನ ಆಸೆಯನ್ನು ಹೇಳ್ತೇನೆ. ನಿನ್ನ ಕನಸಿನ ಹುಡುಗ ಎದುರೇ ಬಂದಿದ್ದಾನೆ, ನನ್ನನ್ನು ಮದುವೆ ಆಗುವ. ಅಯ್ಯ ಭಸ್ಮಾಸುರ, ಆದ್ರೆ ಸಮಸ್ಯೆ ಮೇಲೆ ಸಮಸ್ಯೆಯಾಗಿ ಹೋಯಿತಲ್ಲ. ಸಮಸ್ಯೆ? ಹೌದು. ಬಾಲ್ಯದಲ್ಲಿರುವಂತ ಒಂದು ಷರತ್ತನ್ನು ಮಾಡಿದವಳು ನಾನು. ಏನು? ಬೇರೆ ಏನಲ್ಲ, ನಾಟ್ಯವನ್ನು ಅಭ್ಯಾಸ ಮಾಡಿದ್ದೇನೆ. ಗೊತ್ತಾಯ್ತು? ಅದರಲ್ಲೂ ಭರತನಾಟ್ಯ ಶಾಸ್ತ್ರೋಕ್ತವಾಗಿ ಕಲ್ತುಕೊಂಡವಳು ನಾನು. ಗೊತ್ತಾಯ್ತು ನನಗೆ. ಏನು? ನಾಟ್ಯಾಭ್ಯಾಸ ಮಾಡಿದವಳು. ಮದುವೆಯಾದ ಮೇಲೆ ಗಂಡನಾದವ ನಾಟ್ಯ ಮಾಡ್ಲಿಕ್ಕೆ ಬಿಡ್ತಾನೋ ಇಲ್ವಂತಲ್ವ? ನೀನು ನನ್ನನ್ನು ಮದುವೆ ಆಗು, ನಿನ್ನ ನಾಟ್ಯ ವೈಭವಕ್ಕೆ ಏನೂ ಕೊರತೆ ಮಾಡುವುದಿಲ್ಲ. ನಿನ್ನ ಹಿಂದಿನಿಂದಲೇ ನಾನು ಚೀಲ ಹಿಡ್ಕೊಂಡು ಬರ್ತೇನೆ. ನಾಟ್ಯ ವೈಭವ ನಾನು ಹಣ ತಗೊಂಡಿದ್ದೀನಿ. ನೀವು ಹೋದಲೆಲ್ಲ ಅವಲಕ್ಕಿ ಕೊಡ್ತಾರಂತ ಭಾವಿಸಿದ್ರಿ. ಎಂತದ್ದು ನೀವು ಹೇಳಿದ್ದು? ಹಾಗಲ್ಲ ನಾನು ಹೇಳಿದ್ದು. ಮತ್ತೆ ನಾಟ್ಯದಲ್ಲಿ ನನ್ನನ್ನು ಯಾರು ಸೋಲಿಸುತ್ತಾನೋ ಅಂತವನನ್ನೇ ನಾನು ಮದುವೆಯಾಗುತ್ತೇನೆ ಎನ್ನುವುದಕ್ಕೆ ಶಪಥ ಮಾಡಿದವಳು ನಾನು. ಹೌದಾ? ಹೌದು. ಹಾಗಾಗಿ ಈಗ ನಿನ್ನನ್ನು ಮದುವೆ ಆಗಬೇಕು ಅಂತಾದ್ರೆ ನಾಟ್ಯವನ್ನು ಮಾಡಬೇಕು. ಈ ಸಲ ನೀನು ಸೋತೆ. ಯಾಕೆ? ನಾನು ಯಾರು? ಹಾಗೆಲ್ಲ ಸೋಲುವವಳಲ್ಲ ನಾನು. ನಾನು ಯಾರು? ಯಾರು? ನನ್ನ ಅಪ್ಪ ಯಾರು? ಅಪ್ಪ ಯಾರು? ನಟರಾಜನ ಮಗ. ಏನು ನಟರಾಜನ ಮಕ್ಕಳೆಲ್ಲ ನಾಟ್ಯ ಕಲಿತಿರ್ಬೇಕಂತ ಆಗುದಿಲ್ಲ, ಆಯ್ತಾ? ಯಾರು ಹೇಳಿದ್ದು? ನಾನು ಹೇಳಿದ್ದು. ನಾನು ಕಲ್ತದ್ದಕ್ಕೆ ಕಣ್ಣಿಲ್ಲ. ಏನು ನಾಟ್ಯ ಬೇಕು, ಭರತನಾಟ್ಯ ಬೇಕಾ, ನಿನಗೆ ತಾಂಡವ ನೃತ್ಯ ಬೇಕಾ, ಎಲ್ಲ ಕರತಲ ಮಲಕ. ಸತ್ಯ. ಬಾಯಲ್ಲಿ ಹೇಳಿದ್ರೆ ಸಾಕಾಗುದಿಲ್ಲ, ಮಾಡಿ ತೋರಿಸಿದ್ರೆ ಉತ್ತಮ. ಹೌದಾ? ಹೌದು. ಹಾಗಿದ್ರೆ ಈಗ ನನಗೆ ಎಷ್ಟು ಗೊತ್ತುಂಟು ನಿನಗೆ ಗೊತ್ತಾಗಬೇಕು. ಗೊತ್ತಾಗಬೇಕು. ಇಲ್ಲೇ ಮಾತಾಡುದಲ್ಲ, ನಾಟ್ಯ ಮಾಡ್ಬೇಕಿತ್ತಾದ್ರೆ. ಈಗ ನಿನ್ನನ್ನು ನಾಟ್ಯದಲ್ಲಿ ಸೋಲಿಸಿದ್ರೆ ನೀವು ಮದುವೆ ಆಗಬಹುದು. ಈಗ ನಾಟ್ಯದಲ್ಲಿ ನೀನು ಸೋತ್ರೆ ನೀನು ನನ್ನನ್ನು ಮದುವೆ ಆಗ್ತಿ. ಹೌದು. ನಾಟ್ಯದಲ್ಲಿ ನೀನು ಸೋತ್ರೆ ನನ್ನನ್ನು ಮದುವೆ ಆಗ್ತಿ. ನಿಜ. ನಾನು ಸೋತ್ರೆ ನಾನು ಮದುವೆ ಆಗ್ತೇನೆ. ಅದಾಗುದು. ಅದೇ ಹೇಗೆ? ನೀವು ಸೋತ್ರೆ ಆಗುದಿಲ್ಲ. ಅಲ್ಲ, ನೀನು ಸೋತ್ರೆ ನಾನು ಸೋತ್ರೆ ನಿಮ್ಮನ್ನು ಮದುವೆ ಆಗಬಹುದು. ನೀನು ಸೋತ್ರೆ ನಾನು ನಿನ್ನನ್ನು ಮದುವೆ ಆಗುದು. ನಾನು ಸೋತ್ರೆ ನೀನು ನನ್ನನ್ನು. ನೀವು ಗೆದ್ರೆ ಮಾತ್ರ, ಸೋತ್ರೆ ಆಗುದಿಲ್ಲ. ಗೆದ್ರೆ ಮಾತ್ರ ಗೆಲ್ತೇನೆ. ಗೆಲ್ತೀರಾ? ಎಲ್ಲಿ? ಅಲ್ಲ, ಇಲ್ಲಲ್ಲ, ದೂರದಲ್ಲಿ ನೋಡಿದ್ರೆ ಸಂಪಗೆ ಮರ ಕಾಣುತ್ತಾ ಉಂಟು ನೋಡಿ. ಅದು ಮಾವಿನ ಮರ ಅಲ್ವೇ? ಮಾವಿನ ಮರ ನಿಮಗೆ ಕಡೆಗೆ. ಯಾರು ಹೇಳಿದ್ರು? ಸಂಪಗೆ ಮರ ಅಲ್ಲ. ಸಂಪಗೆ? ಹೌದಪ್ಪ. ಅಲ್ಲಿ ಆದಿತಾ? ಅಲ್ಲಿ ಸ್ವಲ್ಪ ತಂಪು ಹೆಚ್ಚು. ಹಾಗಿದ್ರೆ ನಮ್ಮ ಸ್ಪರ್ಧೆ ಅಲ್ಲಿ ಸಂಪಿಗೆ ಮರದ ಕೆಳಗೆ ಬನ್ನಿ. ನೇರವಾಗಿ ಸಂಪಿಗೆ ಮರ ಬಿಡೋದು ಸೇರಿದವರು ನಾವು. ಹಾಗಿದ್ದ ಆಟವನ್ನು ಪ್ರಾರಂಭ ಮಾಡ್ಬೇಕು. ನೋಡ, ನಿನ್ನದು ಎಂತದುಂಟು ಬರಲಿ, ಹೊರಗೆ ಬರಲಿ. ಶಾಸ್ತ್ರ ಎಲ್ಲ ಗೊತ್ತುಂಟ ನಿಮಗೆ? ನಾವು ಶಾಸ್ತ್ರ, ಪುರಾಣ, ಮೀಮಾಂಸೆ ಅಲ್ಲಲ್ಲ, ಬಾಯಲ್ಲಿ ಹೇಳಿದ್ರೆ ಸಾಕಾಗುದಿಲ್ಲ. ನಾನು ಅಂತ ಗುರುಗಳ ಮಗ, ಇಂಥ ಗುರುಗಳ ಮಗ ಅಂತ ಹೇಳಿ ಮತ್ತೆ ಬಂದು ತಾಳಕ್ಕೆ ಸೆರೆಕೊಂಡ್ರೆ ಸಮಸ್ಯೆ ಆಗುವುದು. ಗುರುಗಳ ಸುದ್ದಿಗೆ ಬಂದ್ರೆ ನಿನ್ನ ಕಪಾಲಕ್ಕೆ ಬಂದ್ರೆ ಗುರುಗಳ ಪ್ರಾಮುಖ್ಯ. ಅಪ್ಪನೇ ಗುರು ನನಗೆ. ಅಪ್ಪನೇ? ಗುರು. ಹೌದಾ? ಅಪ್ಪನೇ? ನಿನ್ನ ಗುರು ಯಾರು? ಮೈ ಮೇಲೆ ಬರ್ತಾ ಬರುವುದಲ್ಲ, ಅದು ಗುರುಗಳ ಆಶೀರ್ವಾದ. ಅದು ಹಾಗೆ ಮಾಡತಕ್ಕದ್ದು. ಪರಂಪರೆಯನ್ನು ಬಿಟ್ಟು ಯಾವುದೇ ಕಳೆದು ನಾವಲ್ಲ. ನೀವು ಅವರ ಮುಂದೆ ಹೇಳಿ, ನೀವು ಮಾಡುದು ಬೇರೆ. ಹೇಳುದು ಇದ್ರಲ್ಲಿ ಪರಂಪರೆ ಒಮ್ಮೊಮ್ಮೆ ಹೊಸ ಸೇರಿಸುವುದು ಬರಲಿ. ನಿನ್ನ ಪರಂಪರೆ ಮೊದಲಾಗಿ ಭೂಮಿ ಪೂಜೆ. ಅಂದ್ರೆ ಭೂಮಿಗೆ ಪೂಜೆ ಮಾಡಬೇಕು. ನಮಸ್ಕಾರ. ನಮಸ್ಕಾರ. ಹೌದು. ಹೇಗೆ ಮಾಡ್ತೇನೆ? ಕುಳಿತುಕೊಳ್ಳಿ. ಬರ್ತೇನೆ, ಆಯ್ತಾ? ಮೊದಲೇ ಗೊತ್ತಾಗಿದೆ ಭೂಮಿ ಪೂಜೆ ಮಾಡುದಾ? ಅದು ಸೋಮನಾಥ ದೇವರಿಗೆ ಗಡ್ಡೆ ಬಿಡು. ಹೇಗೆ
ನಾಟ್ಯದ ಭಂಗಿ ನಿನಗೆ ಗೊತ್ತಿಲ್ಲ ಪುಣ್ಯ. ನಮಸ್ಕಾರ. ಹಾಗಲ್ಲ, ಮತ್ತೆ ಅರಮಂಡೆಯಲ್ಲಿ ಕುಳಿತುಕ. ಅರಮಂಡ ಸ್ಥಿತಿ. ಹೌದು, ಕುಳಿತುಕ. ಗಂಟು ನೋವು ಉಂಟಾ? ಸರಿ ಆಗ್ತದೆ ಆಯ್ತಾ? ವಾಯ್, ಅದು ಬೇರೆ ಕುಳಿತುಕೊಳ್ಳೋದು, ಹಾಗೆ ಅದು ಸಮಸ್ಯೆ. ಮತ್ತೆ ಆಯ್ತಾ? ನೀನು ಹೇಗೆ ಬೇಕು ಕುಳಿತುಕೊಳ್ಳು, ಹೊತ್ತು ಮಾಡುದು ಬೇಡ. ನಮಸ್ಕಾರ ಮಾಡು. ಕಣ್ಣಿಗೆ ಹೊತ್ತು ಎಂತ ಬಾವಿಗೆ ಹಾರ್ತೀಯ ನೀನು? ಎಂತದು ಅಂದಾಜು ಮಾಡುದು ನೀನು? ಆ ಕಾಲು ನೋವು. ಭೂಮಿ ದೇವಿಗೆ ನಮಸ್ಕಾರ ಮಾಡಿ ಆಯ್ತಾ? ಬಾ. ನಾಟದ ನಾನಾವಯ ಕ್ರಮಗಳು: ಕಣ್ಣಿನದ್ದು, ಕಾಲಿನದ್ದು, ಮೂಗು, ಬಾಯಿ, ಎದೆ, ಕೈ, ಕಾಲು ಎಲ್ಲ ಉಂಟು. ಮೊದಲು ನೀನು, ಆಮೇಲೆ ಮೊದಲು ನಾನು ಶುರು ಮಾಡ್ತೇನೆ. ನಿನ್ನ ನಾಟ್ಯದಲ್ಲಿ ಸ್ವಲ್ಪ ನಾವಿನ್ಯತೆ, ಸ್ವಲ್ಪ ಲಾಲಿತ್ಯ, ನಮ್ಮದು ಗಂಡು ಹೆಜ್ಜೆ. ಹೌದಾ? ಹೌದಾ? ಸಣ್ಣ ಹುಡುಗ ಗೊತ್ತುಂಟಲ್ಲ. ಹೌದೌದು. ನೋಡು, ಆಯ್ತಲ್ಲ? ಅಲ್ಲ, ನಾನು ಮುಂದೆ ನೀನು ಹಿಂದೆ. ಈಗ ನೀನು ಮಾಡಿದನ್ನೆಲ್ಲ ಮಾಡಿ ಆಯ್ತಲ್ಲ? ಅಲ್ಲ, ಇನ್ನೂ ಉಂಟು. ನೀನು ಸೋತಾಯ್ತಲ್ಲ? ಅಲ್ಲಿಗೆ ಆಗಲಿ, ಇನ್ನೂ ಉಂಟು. ಮತ್ತೆ ಮುಂದೆ ಬಾ. ಒಟ್ಟಿಗೆ. ಹೌದು, ಒಟ್ಟಿಗೆ. ಒಟ್ಟಿಗೆ. ನಾನು ಮುಂದೆ, ನೀನು ಹಿಂದೆ.
ಸುಮನಸರಲ್ಲೂ ಪುಷ್ಪವೃಷ್ಟಿ ಗೈಯುತ್ತಾ ಇದ್ದಾರೆ. ಸಂತಸ ವಿಷಯ ಪಾವನಲ್ಲಿ ಹೇಳಬೇಕು. ಪ್ರಣಾಮಗಳನ್ನು ಸಮರ್ಪಿಸಿ ಸಭಾ ಪ್ರವೇಶ ಮಾಡಿದ್ದೇನೆ. ಅತಿಯಾದಂತಹ ಸುಪ್ರಸಿದ್ಧವಾದ ಹೆಸರುವಾಡದ ಭೂಮಿ ಇದು. ಕೇರಳ ಪ್ರದೇಶ, ಪಂತಳ ರಾಜ್ಯ ಅಂತ ಇದಕ್ಕೆ ಹೆಸರು. ಈ ಪಂತಳ ರಾಜ್ಯವನ್ನು ವಿದ್ವಾಂಸರು ಹೊಗಳುವ ಒಂದು ಬಗೆ ಕೇಳಿದೆ ಆತ್ಮಾನಂದವಾಗ್ತಾ ಇದೆ. ಧರಣಿ ದೇವಿಯ ಮುದ್ದು ಮುಖದಲ್ಲಿ ರಾರಾಜಿಸುವ ತಿಲಕದೋಪಾಯಲ್ಲಿ ವಿಶಾಲವಾದ ವಿಶ್ವದಲ್ಲಿ ಕಾಣುವುದೇ ಕೇರಳ. 56 ದೇಶಗಳಲ್ಲಿ ಪ್ರಧಾನವಾಗಿ ಎಲ್ಲರೂ ಸ್ಮರಿಸಿಕೊಳ್ಳುವುದು ಈ ಊರನ್ನು. ಕೇರಳ ಅಂದರೆ ಹೇಗೆ ಹೀಗೆ ಅಂತ ಬಣ್ಣಿಸುವುದಕ್ಕೆ ಯಾರಿಗೂ ಆಗುವುದಿಲ್ಲ. ಕೇರಳ ಅಂದರೆ ಏನೋ ಒಂದು ತೆರನಾದಂತಹ ಹೆದರಿಕೆ. ಯಾಕೆ? ಘನ ವಿದ್ವಾಂಸರು, ಯೋಗ್ಯತಾವಂತರು, ಶ್ರೀಮಂತರು, ಹಾಗೆ ಪಂಡಿತ ಪ್ರಕಾಂಡರು, ಯಾವುದರಲ್ಲಿಯೂ ಮಿಗಿಲೆನಿಸುವಂತಹ ಯೋಗ್ಯತೆಯನ್ನು ಕೂಡಿದವರು ಹುಟ್ಟುತ್ತಿರುವುದು ಇಲ್ಲಿ. ಆದರೆ ಏನು ಮಾಡುವುದು? ಕೆಲವು ಸಲ ವೈಪರೀತ್ಯ. ಹುಟ್ಟುವುದು ಮಾತ್ರ ನಮ್ಮ ಕೇರಳದಲ್ಲಿ, ಬದುಕಿಗಾಗಿ ಅನ್ಯ ರಾಜ್ಯಗಳ ಆಶ್ರಯವನ್ನು ಹಿಡಿದು ಹೋಗುವವರು ಎಷ್ಟು ಮಂದಿಗಳಿದ್ದಾರೆ. ಆದರೆ ಒಂದು ಹೋದಂತಹ ಸಮಸ್ತ ರಾಜ್ಯಗಳಲ್ಲಿಯೂ ಇವರು ಯಾರು ಅಂತ ಬೆಟ್ಟೆತ್ತಿ ತೋರಿಸಿದರೆ ಅವರು ಕೇರಳದಿಂದ ಈ ಕಡೆಗೆ ಬಂದವರು ಅಂತ ಹೇಳಷ್ಟನ್ನು ಯೋಗ್ಯತೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರ ಬುದ್ಧಿವಂತಿಕೆ ಅಂತ ಅದಕ್ಕೆ ಹೆಸರು. ಸಮೃದ್ಧವಾದಂತಹ ಭೂಮಿ, ಜನರಲ್ಲಿ ಸುಖಲ್ಲ ಕಾಲ ಕಳೀತಾ ಇದ್ದಾರೆ. ಅಂತಲ್ಲಿ ಪರಂಪರಾಗತವಾಗಿ ಬಂದಿರುವಂತಹ ಅಧಿಕಾರ ಪೀಠವನ್ನು ಏರುವುದಕ್ಕೆ ನಾವು ವರ್ಮ ಮನೆತನದವರು, ಮುದದಿಂದಲೂ ಬಂದದ್ದು. ನನ್ನ ಹೆಸರು ಕೇತಕಿ ವರ್ಮ ಅಂತ. ಅಪ್ಪನಿಂದ ಕೊಡಲ್ಪಟ್ಟಂತಹ ಭೂಮಿಯನ್ನು ಬಹಳ ಸಂತೋಷದಿಂದ ಅಧಿಕಾರದಿಂದ ನಾನೇ ಆಡ್ಯ ವ್ಯಕ್ತಿಯಾಗಿ ಕಾಣಿಸಿಕೊಂಡು ಕಾಪಾಡ್ತಾ ಬಂದಿದ್ದೇನೆ. ಯಾವುದರಲ್ಲಿಯೂ ತೊಂದರೆ ಇಲ್ಲ. ಎಲ್ಲ ರಾಜ್ಯಗಳಲ್ಲಿಯೂ ಅತಿವೃಷ್ಟಿ, ಅನಾವೃಷ್ಟಿ ಇತ್ಯಾದಿ ಪ್ರಕೋಪಗಳು ಕಾಣಿಸಿಕೊಳ್ತವೆ. ಆದರೆ ಇಲ್ಲಿ ಅಂಥದ್ದಕ್ಕೆ ಅವಕಾಶವೇ ಇಲ್ಲ. ಕಾರಣ ಏನು? ಹುಟ್ಟಿದವರು ಪ್ರತಿಯೊಬ್ಬರು ಆಚಾರವಂತರಾಗಿ ಬದುಕುತ್ತಾ ಇದ್ದಾರೆ. ಆಚಾರ ಪ್ರಭವೋ ಧರ್ಮ ಎನ್ನುವಂತಹ ಮಾತಿಗೆ ಅನುಗುಣವಾಗಿ ಎಲ್ಲಿ ಧರ್ಮ ಸದಾಚಾರ ನಿತ್ಯದಲ್ಲೂ ನಡೀತದೆಯೋ ಅಲ್ಲಿ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ಆಚಾರವೇ ಒದಗಿಸಿಕೊಡ್ತದೆ ಎಂಬುದು ಸತ್ಯ. ಸರಿ, ಆದರೆ ಏನು ಮಾಡೋಣ? ಒಂದು ಕಾಲದಲ್ಲಿ ನಾನು ಕಣ್ಣೀರು ನುಡಿಯುವಂತಹ ದಿನವೊಂದಿತ್ತು. ಯಾಕಂದರೆ ಸತ್ಕುಲ ಪ್ರಸೂತಿಯಾದಂತಹ ಕನ್ಯೆಯ ಕೈ ಹಿಡಿದು ಒಬ್ಬ ಕುಲರತ್ನರಂತಹ ಮಗನನ್ನು ಪಡಿಬೇಕು ಅಂತ ಆಶಿಸಿ ಬಹಳ ವರ್ಷ ಸಂದರೂ ಸಹ ಸಂತಾನ ಭಾಗ್ಯ ಉಂಟಾಗಲಿಲ್ಲ. ಬೇಸರವಾಯಿತು. ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಕಣ್ಣೀರಿಟ್ಟೆವು. ಎಷ್ಟು ಕಾಲದವರೆಗೆ ವ್ರತ ನಿಯಮವನ್ನು ಪಾಲಿಸಿದೆವು. ಕಂಡ ದೇವರಲ್ಲೆಲ್ಲ ಕೈ ಮುಗಿದು ಕೇಳಿದೆವು, ಒಂದು ಸಂತಾನ ನನ್ನ ಉತ್ತರಾಧಿಕಾರಿಯಾಗಿ ಕೇರಳ ಪ್ರಾಂತ್ಯವನ್ನು ಪರಿಪಾಲಿಸುವುದಕ್ಕೆ ಬೇಕು ಬೇಕು
ಯಾಕಂದರೆ ಬಹುಮಂದಿ ಮಕ್ಕಳಿದ್ದು ಊರು ತುಂಬ ಬೇಡದ್ದು ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಮಕ್ಕಳು ಬೇಡವೇ ಬೇಡ. ಕುಲಕ್ಕೆ ರತ್ನಪ್ರಾಯನಾಗಿ ಒಬ್ಬ ಹುಟ್ಟಿದರೆ ಸಾಕು ಅಂತ ದೇವರಲ್ಲಿ ಬೇಡ್ತಾ ಇದ್ದ ಹಾಗೆ ಒಂದು ದಿನ ಒಂದು ವಿಶೇಷ ನಡೆದು ಹೋಯಿತು. ಕಾಡಿನಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಕೆಲವರು. ಅವರೆಲ್ಲ ಬಂದು ದುಷ್ಟಮೃಗಗಳ ಅತಿಯಾದಂತಹ ಹಾವಳಿಯಿಂದ ನಮಗೆ ವಾಸಿಸುವುದು ಕಷ್ಟವಾಗಿದೆ ಪ್ರಭು ಅಂತ ಹೇಳಿದಾಗ ಅವರ ಕಣ್ಣೀರನ್ನು ನಾನು ಒರೆಸಿ ಧೈರ್ಯ ಹೇಳಿದೆ, ಬೇಟೆಗೆ ಬರ್ತೇನೆ, ಬೇಟೆಯಾಡಿದ ಬಳಿಕ ನಿಮಗೆ ಸಮಾಧಾನವಾಗಬಹುದು, ಸುಖಕರ ಜೀವನ ಮಾಡಬಹುದು ಅಂತ. ಹಾಗೆ ಬೇಟೆಗೆ ಹೋದಾಗ ಯಾವ ದೈವೀ ಘಟನೆಯೂ ಹೇಳಲಿಕ್ಕಾಗುವುದಿಲ್ಲ. ಬೇಟೆಯಾಟವನ್ನು ಪೂರ್ತಿಯಾಗಿ ಮುಗಿಸಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪೊದರೆಡೆಯಿಂದ ಶಿಶು ಅಳುವಂತಹ ಧ್ವನಿ ಕೇಳಿಸಿತು. ಅದೇನು ಅಂತ ನಾವೆಲ್ಲರೂ ಹುಡುಕಿ ನೋಡಿದರೆ ಒಂದು ಗಂಡು ಶಿಶು. ಆ ಮಗುವನ್ನು ಎತ್ತಿದ ಕ್ಷಣವೇ ಅಳುವನ್ನು ನಿಲ್ಲಿಸಿ ನಗು ಪ್ರಕಟಿಸಿತು. ನನ್ನ ಮುಖ ನೋಡಿ ನಗುವುದಕ್ಕೆ ಆರಂಭಿಸಿದ ಆ ಮಗು. ಹಾಗೆ ಮಗುವನ್ನು ಸಿಕ್ಕಿತವಾದ ಮಕ್ಕಳಿಲ್ಲದೆ ಕೊರಗುತ್ತಿದ್ದಂತಹ ನನ್ನ ಜೀವನ ಭದ್ರವಾಗುವುದಕ್ಕೆ ಇದು ಕಾರಣವಾದಿತ್ತು ಯೋಚಿಸುತ್ತಾ ಇದ್ದಾಗ ಏನು ಮಾಡಲಿಪ್ಪ, ಈ ಮಗುವನ್ನು ನಾನು ಸಾಕಬಹುದೋ? ಜನರಿಲ್ಲದೆ ಇದ್ದಂತಹ ಪ್ರದೇಶದಲ್ಲಿ ಶಿಶುವೊಂದು ಸಿಕ್ಕಿತು ಎನ್ನುವುದು ಸಕಾರಣವಾದರೆ ಆ ಶಿಶು ಅಲ್ಲಿ ಇರೋದಕ್ಕೆ ಏನು ಕಾರಣ ಅಂತ ಕಾರಣ ಹುಡುಕುವವರು ಬಹಳ ಮಂದಿಗಳಿದ್ದಾರೆ. ಅಂಥವರಿಗೆ ಸಮಾಧಾನವಾಗಬೇಕು ಅಂತ ಏನು ಮಾಡಲಿ ಶಿವನೇ ಅಂತ ಹೇಳಿದರೆ ಶಿವಯೋಗಿಗಳ ಆಗಮನವಾಯಿತು ಅಲ್ಲಿಗೆ. ಅವರು ಹೇಳಿದರು, ಅರಸನೇ ನೀನು ಅಂಜದಿರು, ಈ ಶಿಶುವನ್ನು ನೀನು ಕಾಪಾಡಲೇಬೇಕು. ಅತಿ ದೈವಭಕ್ತರಾದಂತಹ ನಿನಗೆ ಹರಿ ಮತ್ತು ಹರರೀರ್ವರು ಒಲಿದು ಸಂತಾನವನ್ನು ಅನುಗ್ರಹಿಸಿದ್ದಾರೆ. ಹೆಚ್ಚಿನ ವಿಷಯವನ್ನು ಕೇಳಬೇಡ. ಹರಿಹರರ ಅನುಗ್ರಹದಿಂದ ಹುಟ್ಟಿದಂತಹ ಮಗನಿಗೆ ಹರಿಹರನೆಂದೇ ಹೆಸರಿಟ್ಟು ಸಾಕು, ಯೋಗ್ಯತೆ ಹೆಚ್ಚಾಗ್ತದೆ. ಮಗುವಿಗೆ 12 ವರ್ಷ ಪೂರ್ತಿ ಆಗುವಾಗ ನಿಮಗೆ ವಿಷಯ ಎಲ್ಲ ಗೊತ್ತಾಗುತ್ತೆ. ಅಷ್ಟವರೆಗೆ ಕೇಳುವುದೇ ಬೇಡ. ಏನಾಗಿದೆ ಹೋಗಿದೆ ಅಂತ ನಮಗೂ ಗೊತ್ತು, ಅವರಿಗೂ ದೇವರಿಗೂ ಗೊತ್ತು. ಅದನ್ನು ನಾವು ಹೇಳುದಂತ ಮನಸ್ಸಿಂದ ಇಟ್ಟುಕೊಳ್ಳುವುದು. ಹಾಗೆ ಪಾಲಿಸುತ್ತಾ ಇದ್ದೇನೆ. ಆದರೆ ದೈವ ಘಟನೆ ವಿಚಿತ್ರವಾಯ್ತಲ್ಲ. ನನ್ನ ಮಡದಿಯಾದಂತಹ ಸುಮುಖಿ ದೇವಿಯು ಗರ್ಭವತಿಯಾಗಿ ಮತ್ತೊಂದು ಗಂಡು ಶಿಶುವಿಗೆ ಪ್ರಸವ ಮಾಡಿತು. ಹುಟ್ಟಿದಂತಹ ಶಿಶುವಿಗೆ ಕನಕವರ್ಮ ಅಂತ ಹೆಸರಿಟ್ಟಿದ್ದೇನೆ. ಮೊದಲೇ ತನ್ನ ಮಗು ಹರಿಹರ ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿ ಹೊಂದಿದವ. ಮಣಿಕಂಠ ಎನ್ನುವಂತಹ ಹೆಸರು ಅವನಿಗುಂಟು. ಅವನು ಬೆಳೆಯುತ್ತಾ ಇದ್ದಂತೆಯೇ ಕನಕವರ್ಮನು ಬೆಳೆಯುತ್ತಾ ಇದ್ದಾನೆ. ವಿದ್ಯಾ ಬುದ್ಧಿಗಳಲ್ಲಿ ಸಂಪನ್ನನಾಗಿ ಬುದ್ಧಿವಂತನಾಗಿ ಕಾಣಿಸಿಕೊಂಡಂತಹ ಮಕ್ಕಳಲ್ಲಿ ಯಾರು ಹೇಗೆ ಅಂತ ಯೋಚಿಸಿದರೆ ನನ್ನ ಹಿರಿಯ ಮಗ ಅವನೇ ಅಲ್ವ, ಮಣಿಕಂಠ. ಆ ಹಿರಿಯ ಮಗನಿಗೆ ರಾಜ್ಯಾಭಿಷೇಕ ಮಾಡಿ ಅವನಿಗೆ ಅಧಿಕಾರವನ್ನು ಕೊಟ್ಟು ನಾನು ನಿವೃತ್ತ, ಸುಮ್ಮನೆ ಹೇಳುವುದು ಅಂತ ಆಸೆ ಉಂಟು ನನಗೆ. ಅದಕ್ಕಾಗಿ ಮಗನಾದಂತಹ ಮಣಿಕಂಠ ಬರಲಿ ಕಡೆಗೆ. ಪವಿತ್ರವಾಗಿರುವಂತಹ ಪದಾರವಿಂದಗಳಿಗೆ ಮಣಿಕಂಠನ ಪ್ರಣಾಮ.
ಧನ್ಯವಾದಗಳು. ಉತ್ತರೋತ್ತರವಾಗಲಿ ಮಗನಿ. ಅಪ್ಪ, ಪಂದಳ ನಾಡಿನಲ್ಲಿ ತುಂಬಿದಂತಹ ಮಹಾಸಭೆ, ಎಲ್ಲರೂ ಕೂಡ ಸಂತೋಷದಿಂದಿರುವಂತಹ ಈ ಕಾಲಕ್ಕೆ ಮಣಿಕಂಠನಾಗಿರುವಂತಹ ನನ್ನನ್ನು ಸಭೆಗೆ ಬರಬೇಕು ಎನ್ನುವ ಹಾಗೆ ಕರೆಯಾಯಿತು. ಮೊದಲೇ ಸಂತೋಷ. ನೀನು ಬಂದ ಆ ದೃಶ್ಯವನ್ನು ಕಂಡ ಇವರಿಗೆಲ್ಲ ಎಷ್ಟು ಸಂತೋಷವಾಗಿದೆ ಬಲ್ಲೆಯ ಅಲ್ವೇ? ಒಂದು ಸಂದರ್ಭದಲ್ಲಿ ಉಂಟಾಗಿರುವಂತಹ ಏನೇ ದುಗುಡ ಇದ್ದರೂ ಕೂಡ ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುವ ಮೂಲಕವಾಗಿ ಬಂದಿರುವಂತಹ ಕಷ್ಟವನ್ನು ಪರಿಹರಿಸಿದವ ನಾನು. ನಿನ್ನ ಯಾವುದೋ ಒಂದು ದೈವಿಕವಾದಂತಹ ನೆಲೆಯನ್ನು ಗುರುತಿಸಿಕೊಂಡಿದ್ದಾರೆ. ಏನು ಅಸಾಮಾನ್ಯವಾದಂತಹ ವ್ಯಕ್ತಿತ್ವ. ನೀವು ಮನುಷ್ಯ ಸಹಜವಾಗಿ ಯಾರಿಗಾದರೂ ಹುಲಿಯನ್ನು ತರುವುದಕ್ಕೆ ಸಾಧ್ಯವಿದೆಯೇ ಎನ್ನುವುದು ಒಂದು ಪ್ರಶ್ನೆ. ಆದ್ರಿಂದ ಅಂತದನ್ನು ಸಾಧಿಸಿ ಅಂದ್ರೆ ದೈವಿಕ ಪುರುಷ ಎಂಬುದೇ ಸರಿ. ಎಲ್ಲವೂ ನಿಶ್ಚಿಂತೆಯಿಂದ ನಡೆಯುತ್ತಾ ಇದೆ ಎನ್ನುವಂತಹ ಕಾರಣಕ್ಕೆ ಸಂತೋಷದಿಂದ ಇರುವಂತಹ ಈ ಕಾಲಕ್ಕೆ ಬಂದು ನೋಡಿದ್ರೆ ನೆಲ ನೋಟಕರಾಗಿದ್ದೀರಿ. ಯಾವುದೋ ಒಂದು ದುಗುಡ ನಿಮ್ಮನ್ನು ಆವರಿಸಿಕೊಂಡಿದೆ, ಯಾವುದೋ ವಿಚಾರವನ್ನು ಹೇಳುವುದಕ್ಕಿದೆ ಎನ್ನುವ ಹಾಗೆ ನಾನು ತರ್ಕಿಸಿಕೊಂಡೆ. ಆದ್ದರಿಂದಲೇ ನನ್ನ ಕರೆಗೆ ಕಾರಣವೇನು ಹೇಳಬಹುದೇ? ಧಾರಾಳವಾಗಿ ಹೇಳುವುದೇ ನನ್ನ ಅಭಿಪ್ರಾಯ. ಏನಪ್ಪ ಮಗನೇ? ಮಗುವಿನಿಲ್ಲಯ ಮಾತು ಬಗೆಯತೆ ಕಠಿಣ ವಿಧಾನ ಸುಗುಣಿ ಪರಿಯಯ ಗೋಮಿಗೆ ರಾಜವನ್ನೋ ಜಗದ ಜನರ ತೆಗಳಿದರೆಲ್ಲರೂ ನೀ ಹಗರ ನವ ಕರುವೆ ಗಗನ ನೀನಿಂದು ನಿಪಟ್ಟನ ನೇರು ಮಗನೇ ಮಗನೇ ಮಗನೇ. ಕಂದ ಅಪ್ಪಯ್ಯ, ಸುಲಭದಲ್ಲಿ ಹೇಳಿದ್ರೆ ನಿನ್ನ ಆಗಿದ್ದ ಸಣ್ಣ ಪ್ರಾಯದವರಿಗೆ ಅರ್ಥವಾಗಲಾರದು. ಹಾಗಂತ ಸುದೀರ್ಘವಾಗಿ ಹೇಳಬೇಕು ಅಂತಾದ್ರೆ ಅಷ್ಟು ಯೋಗ ಮತ್ತು ಯೋಗ್ಯತೆ ಇರಬೇಕಲ್ಲ. ಒಂದು ಮಾತು ಹೇಳ್ತೇನೆ ಸ್ಪಷ್ಟ. ಏನಪ್ಪ? ಈ ಕೊರಳಲ್ಲಿ ಬಲ ಎಷ್ಟಿದೆ ಅಂತ ನಾವು ಗ್ರಹಿಸಿಕೊಂಡ ಮೇಲೆ ಕಿರೀಟವನ್ನು ಹೊರಬಹುದೋ ಹೊರಬಾರ್ದು ಅಂತ ತೀರ್ಮಾನಿಸುವುದಲ್ವೇ? ಅದಕ್ಕೆ ಕಿರೀಟ ಕಟ್ಟುವುದಕ್ಕೆ ಮೊದಲೇ ಯಾವ ಕಿರೀಟ ಎಷ್ಟು ಭಾರ ಉಂಟು ಅಂತ ನೋಡಿಕೊಳ್ಬೇಕಾಗ್ತದೆ. ತಲೆಗೆ ಸರಿಯಾಗಿ ಕೂತ್ಕೊಳ್ಳೋದಿಲ್ವೋ, ಸಣ್ಣದೋ ದೊಡ್ಡದೋ, ಹಿಂದೆ ಮುಂದೆ ಏನಾದ್ರೂ ತುಂಬಿಸ್ಬೇಕಾಗ್ತದ ಅಂತ ಗ್ರಹಿಸಿಕೊಂಡ್ರೆ ಮತ್ತೆ ತೊಂದರೆ ಆಗುವುದಿಲ್ಲ. ಹೌದು ಅಲ್ವಾ? ಎಂತ ಒಂದು ಶ್ಲೋಕ ನೀಡು, ಮರೆತು ಹೋಗ್ಲಿಲ್ಲ ಅಲ್ವಾ? ಯಾಕಂದ್ರೆ ಗಂಗಾಧರನೇ ಹೇಳಿಕೊಟ್ಟ ಹಾಗೆ ನೆನಪು ಮಾಡಿ ಹೇಳ್ತೀಯಲ್ಲ ನೀನು, ಒಳ್ಳೆಯದು. ಆಗ ಕಿರೀಟದ ಹೊಣೆಗಾರಿಕೆ ತಲೆಯಲ್ಲಿ ನಾವು ಪೂರೈಸುವುದಕ್ಕಾಗ್ತದೆ. ಮತ್ತೆ ಇನ್ನೊಂದು ತೊಂದರೆ ಉಂಟು ಮಗನೇ. ಏನಪ್ಪ? ಕಾಲು ಹೇಳಿದ ಹಾಗೆ ಕೇಳಬೇಕೋ ಬೇಡ? ಮನಸ್ಸುಂಟು ಹೆಜ್ಜೆ ಹಾಕ್ಬೇಕು ಮುಂದೆ ಮುಂದೆ ಅಂತ. ಆ ಕಾಲು ಹಿಂದೆ ಹಿಂದೆ ಎಳೆದ್ರೆ, ಹಿಂದೆ ಎಳೆದ್ರೂ ತೊಂದರೆ ಇಲ್ಲ, ಎಲ್ಲಿಯಾದ್ರೂ ಕುಸಿದು ಬಿದ್ರೆ ಅನರ್ಥವಾದೀತು. ಅರ್ಥಪೂರ್ಣವಾಗಿದ್ದಂತಹ ನಮ್ಮ ಜೀವನ ಅನರ್ಥಕಾರಿ ಆಯ್ತು ಅಂತಾದ್ರೆ ಅದಕ್ಕಿಂತ ಹೆಚ್ಚಿನ ದುಷ್ಕೀರ್ತಿಗೆ ಬೇರೆ ಕಾರಣವೇ ಇರುವುದಿಲ್ಲ. ಆದ್ದರಿಂದ ಜಾಗೃತನಾಗಿದ್ದೇನೆ. ಈ ಎಲ್ಲ ಕೊರತೆಗಳನ್ನು ನಿವಾರಿಸುವುದಕ್ಕೆ ನಮ್ಮಲ್ಲಿ ಬೇಕಾದಂತಹ ಸಂಪತ್ತು ಸಜ್ಜಿತವಾಗಿರುವಾಗ ನಾವ್ಯಾಕೆ ಹಿಂದರಿಬೇಕು? ನಿನಗೆ ನಾನು ಸಂಕೋಚದಿಂದಲೇ ಹೇಳ್ತೇನೆ, ನಮ್ಮ ಅರಮನೆಯಲ್ಲಿ ನಡೆಯುವಂತಹ ಬೆಳವಣಿಗೆಯನ್ನು ಗಮನಿಸಿ ಗಮನಿಸಿ ಬೇಸರ ಬಂದಿದೆಯೋ ಏನೋ ಮಗನೇ. ಆದ್ರೂ ಮನುಷ್ಯ ಜನ್ಮ ತಾನೆ. ಒಂದು ಕೈಯಲ್ಲಿ 5 ಬೆರಳುಗಳಿವೆ ಎಂಬುದು ಸತ್ಯ. ಈ 5 ಬೆರಳುಗಳು ಒಂದೇ ತೆರನಾಗಿ ಇರುವುದಿಲ್ವಲ್ಲ. ಹಿರಿ ಬೆರಳು, ಕಿರಿ ಬೆರಳು, ತೋರು ಬೆರಳು, ಉಂಗುರ ಬೆರಳು, ಪವಿತ್ರ ಬೆರಳು, ಹೀಗೆ ಬೇರೆ ಬೇರೆ ಸ್ಥಾನಗಳಲ್ಲಿ ಅದಕ್ಕೂ ಅಧಿಕಾರ ಇದೆ. ರಾಜನ ಯೋಗದಂತೆಯೇ ರಾಣಿಯ ಯೋಗ್ಯತೆಯು ಇರ್ತದೆ ಅಧಿಕಾರ ಸಂಬಂಧವಾಗಿ. ಈ ಪ್ರಜೆಗಳು ನಮ್ಮ ನೀರು ತಂದೆ ತಾಯಿಗಳಂತೆ ಕಾಣ್ತಾ ಇದ್ದಾರೆ ಎಂಬಲ್ಲಿಗೆ ತಂದೆಯ ಗುಣವೇ ತಾಯಿಯಲ್ಲಿ ಕಾಣದೇ ಇದ್ರೆ ಏನು ಮಾಡುದು? ನಮ್ಮ ಪ್ರಾರಬ್ಧ ಅಂತ ನಾನು ಹೇಳಬೇಕು. ಹಾಗಾಗಿ ಈ ಹಿಂದೆ ಕೆಲವು ಘಟನೆಗಳು ನಡೆದದ್ದನ್ನು ಮತ್ತೊಮ್ಮೆ ಹೇಳಿ ನೆನಪಿಸುವುದು ಬೇಡ. ಆ ಕಾರಣದಿಂದಲೇ ಮರೆತು ಬಿಡು. ಪ್ರಕೃತಿ ಸಹಜತೆಯಲ್ಲಿ ಪ್ರಪಂಚದಲ್ಲಿ ಹಾಗೆ ಕಾಣ್ತದೆ ಸ್ವಭಾವ ಅಂತ. ಎಲ್ಲ ಬೇಸರವನ್ನು ಬಿಡು. ಈಗ ನಿನ್ನ ಅಪ್ಪನಾಗಿ ನಾನು ಇಷ್ಟು ದಿನಕ್ಕೆ ನೀನು ಅಪ್ಪನನ್ನು ನನ್ನನ್ನು ಕರೆದಿದ್ದೀಯಾ, ನಾನು ಒಪ್ಪಿದ್ದೇನೆ. ನೀನು ನನಗೆ ಕೈಯಲ್ಲಿ ಹೆಕ್ಕುವುದಕ್ಕೆ ಸಿಕ್ಕಿದ್ದೀಯಾ, ತಂದು ಯಾವುದೇ ರೀತಿಯ ಲೋಪವಿಲ್ಲ ಸ್ವಂತ ಮಗನಂತೆ ನಾನು ಕಾಪಾಡಿದ್ದೇನೆ. ಆದ್ರಿಂದ 4 ದಿನಕ್ಕಾದರೂ ಅಪ್ಪನೆಂದು ಕರೆದಿರುವಂತಹ ಹಂಗು ನಿನ್ನಲ್ಲಿ ಇದೆ ಅಂತ ನನ್ನ ಅಂಬೋಣ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನೀನು ತೀರ್ಮಾನಿಸಬೇಕು. ನಾನು ಅಪ್ಪನಾಗಿ ನನ್ನ ಅಧಿಕಾರವನ್ನು ಕಡಿಮೆಗೊಳಿಸುವುದಕ್ಕೆ, ಕಡಿತಗೊಳಿಸುವುದಕ್ಕೆ ಸರಿಯಾದಂತಹ ದಾರಿಯನ್ನು ಕ್ರಮಿಸುವುದರಲ್ಲಿದ್ದೇನೆ.
ನನ್ನ ಹಿರಿಯ ಸುತನಾದಂತಹ ನೀನೇ ಈ ನಾಡಿಗೆ ಉತ್ತರಾಧಿಕಾರಿಯಾಗಿ ರಾಜ್ಯಾಭಿಷೇಚನ ಗೈಸಿಕೊಂಡು ಪ್ರಜಾರಂಜಕನಾಗಿ ಯಾರಿಗೂ ಯಾವುದೇ ತೊಂದರೆಗಳನ್ನು ಕೊಡದೆ ಪಾಲಿಸಿಕೊಂಡು ಬಂದರೆ ಮಗನೇ ನನ್ನ ಜನ್ಮ ಸಾರ್ಥಕವಾಗ್ತದೆ. ಅಲ್ಲಿ ಅಷ್ಟು ಮಾಡ್ತೀಯ ಕಂದ. ನಾಡಿನ ಯುವರಾಜನಾಗಿ ಸಂಸಾರ ಬಂದಿಯಾಗಬೇಕು ಅಂತ ಹೇಳ್ತಾರೆ. ಹೌದು ಹೌದು. ಸಂಸಾರ ಭುಜಗ ಭೂಷಣ ಭುಜಗ ಭೂಷಣ ಮತ್ತೊಂದು ಬಾರಿ ಮಗದೊಂದು ಬಾರಿ ಪಾದಕಾನತನಾಗುತ್ತಾ ಇದ್ದೇನೆ. ಒಳ್ಳೆಯದು ಮಗನೇ. ಅಪ್ಪಯ್ಯ, ನಾಡಿನ ಯುವರಾಜನಾಗಬೇಕೆ? ಹೌದು. ಸಂಸಾರದಿಂದ ಬಂದಿಯಾಗಬೇಕು ಎನ್ನುವ ಹಾಗೆ ನನ್ನನ್ನು ಯೋಚನೆ ಮಾಡಿದ್ದೀರಾ ನೀವು? ನಾನಿದ್ದುದರಿಂದ ನೀನು ಯುವರಾಜ, ಮುಂದೆ ನೀನೇ ಮಹಾರಾಜ. ಅಪ್ಪಯ್ಯ, ಕಾಡಿನಲ್ಲಿ ಯಾವುದೋ ಒಂದು ಪ್ರಾಣಿಗೆ ಆಹಾರವಾಗಿ ಹೋಗಬೇಕಾಗಿದ್ದಂತಹ ನನ್ನನ್ನು ಪ್ರೀತಿಯಿಂದಲೇ ಅರಮನೆಗೆ ಕರೆದುಕೊಂಡು ಬಂದವರು ನೀವು. ಯೋಗ. ತನ್ನೆರಡು ತೋಳನ್ನೇ ತೊಟ್ಟಿಲನ್ನಾಗಿಸಿ ಪ್ರೀತಿಯಿಂದಲೇ ಸಾಕಿ ಸಲಹಿ ಇಷ್ಟೆತ್ತರವನ್ನಾಗಿ ಮಾಡಿದ್ದೀರಿ ನನ್ನನ್ನು. ಆ ಋಣವನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವುಂಟೇ ಹೇಳಿ? ಅಪ್ಪಯ್ಯ, ಜೀವನದಲ್ಲಿ ಮಹತ್ತರವಾದಂತಹ ಆಶೆಯನ್ನಿರಿಸಿಕೊಂಡವ ನಾನು. ಹುಟ್ಟಿನ ಹೊಟ್ಟೆಯಲ್ಲೇ ಸಾವನ್ನು ಕಟ್ಟಿಕೊಂಡು ಕುಂಬಿನಿಗೆ ತಲೆ ಇಟ್ಟಂತಹ ಮಾನವನ ಸುದೀರ್ಘ ಜೀವನದಲ್ಲಿ ಸಾರ್ಥಕತೆ ಎನಿಸುವಂತಹ ಕ್ಷಣಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರವಂತೆ. ಹೌದು. ಅಂತಹ ಜೀವನವನ್ನು ಅನುಭವಿಸಿದವರು ಕೋಟಿ ಸಂಖ್ಯೆಯಲ್ಲಿ ಒಬ್ಬರೋ ಇಬ್ಬರು. ನನ್ನ ಜೀವನವೂ ಕೂಡ ಅಂಥದ್ದೇ ದಾರಿಯಲ್ಲಿ ಮುನ್ನಡೆಯಬೇಕು ಎನ್ನುವಂತಹ ಯೋಜನೆ ಇರಿಸಿಕೊಂಡಿದ್ದೇನೆ. ಅದಾಗಬೇಕು ಅಂತಾದ್ರೆ ಈ ಸಂಸಾರ, ಈ ನಾಡಿನ ಅಧಿಕಾರ, ಇದನ್ನೆಲ್ಲ ತ್ಯಜಿಸಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದ್ದೇನೆ. ನೀವು ಹೇಳಿದ ಹಾಗೆ ಪಂದಳ ನಾಡಿನ ಯುವರಾಜನಾಗಬೇಕು, ಆ ಸಂತೋಷವನ್ನು ಕಾಣಬೇಕು. ಇದರ ಆಶೆ ಯಾವುದೂ ಇಲ್ಲಪ್ಪಯ್ಯ ನನಗೆ. ಈ ಸಂಸಾರ ಎನ್ನುವುದು ಶಾಶ್ವತವೇ ಹೇಳಿ, ನೀರ ಮೇಲಿನ ಗುಳ್ಳೆಯ ಹಾಗೆ ಯಾವಾಗ ಒಡೆದು ಹೋಗುತ್ತದೋ ಹೇಳುವುದಕ್ಕಾಗುವುದಿಲ್ಲ. ಇವತ್ತು ಹುಟ್ಟು
ನಾಳೆ ಜೀವನ, ನಾಡಿದ್ದು ಸಾವು. ಇಂತಹ ಜೀವನ ಬೇಕೇ ನಮಗೆ? ಹಾಗಿದ್ರೆ ಶಾಶ್ವತ ಯಾವುದು? ಈ ಪುರವನ್ನು ಬಿಟ್ಟು ಅಗೋಚರನಾಗಿರುವಂತಹ ಭಗವಂತನನ್ನು ಕಾಣಬೇಕು. ತಪಸ್ಸಿನ ಮೂಲಕ ಆ ಪರಶುವನನ್ನು ಮೆಚ್ಚಿಸಿ ಅವನಲ್ಲೇ ಐಕ್ಯನಾಗಬೇಕು, ಆ ಶಾಶ್ವತ ಕೀರ್ತಿಯನ್ನು ಪಡೆಯಬೇಕು ಎನ್ನುವಂತಹ ಮಹದಾಶೆಯನ್ನಿರಿಸಿದ್ದೇನೆ. ಆದ್ದರಿಂದಲೇ ಸಂಸಾರದ ಯಾವ ಆಶಯವೂ ಇಲ್ಲದ ಕಾರಣ ಭಗವಂತನನ್ನು ತಪಸ್ಸಿನ ಮೂಲಕ ಅವನನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಕಾಡನ್ನು ಸೇರಿಕೊಳ್ಳುತ್ತೇನೆ. ಆಗದು, ಖಂಡಿತವಾಗಿಯೂ ಆಗದಿದು. ಯಾಕಪ್ಪ? ಎಲ್ಲ ಕೇಳು, ಯಾವುದಕ್ಕೆ ಆದ್ರೂ ಒಂದು ಪ್ರಾಯ ಅಂತ ಉಂಟು ಮಗನಿಗೆ. ನಿನ್ನ ಅಪ್ಪನಿಗೆ ಎಷ್ಟು ವರ್ಷ ಆಗಿರಬಹುದು? ಬಹಳ ಕಾಲವಾಯಿತು ನಾನು ರಾಜನಾಗಿ. ನಾನು ಇನ್ನೂ ಉಳಿದಿದ್ದೇನೆ, ಕೊರಗಿ ಕೊರಗಿ ಕಣ್ಣೀರು ಸುರಿಸಿ. ಯಾಕೆ? ಈ ನಾಡಿನ ಉತ್ತರಾಧಿಕಾರಿ ಒಬ್ಬ ಬೇಕು, ಅದು ಭಗವಂತನ ಅನುಗ್ರಹ ಕೂಡಿ ಬರಬೇಕು ಅನ್ನೋ ಆಸೆಯಿಂದ. ಆದ್ರಿಂದ ನಾವು ಎಷ್ಟು ಸಮಯ ಎಲ್ಲಿರ್ಬೇಕು ಅನ್ನುವಂತಹ ತೀರ್ಮಾನ ಅವನದ್ದು. ಅವನನ್ನು ಒಪ್ಪಿಸಿಕೊಳ್ಳುವುದಕ್ಕೆ, ಮೆಚ್ಚಿಸಿಕೊಳ್ಳುವುದಕ್ಕೆ ಇಂಥದ್ದೇ ಮಾರ್ಗ ಉಚಿತವಾದ್ದು ಅಂತ ನೀನು ಪ್ರಮಾಣ ಮಾಡಿ ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ನಿನ್ನನ್ನು ಕಳಿಸಬೇಕಾದ್ದು ಅನಿವಾರ್ಯ. ಆದ್ರೆ ಇನ್ನೊಂದು ಉಂಟು, ನಿನ್ನ ನಾನು ಕಳಿಸಿದೆ ಅಂತಾದ್ರೆ ನನ್ನದೇ ಆದಂತಹ ಜೀವನಕ್ಕೆ ತೊಡಕಾಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ವಾನಪ್ರಸ್ಥವನ್ನು ಸೇರಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೊಂಡು ಜಪ ಮಾಡಿ ಆಯುಷ್ಯವನ್ನು ಪೂರೈಸಬೇಕಾದ್ದು ಹಿರಿತನಕ್ಕೆ ಕರ್ತವ್ಯವಾಗಿದೆ. ಅದು ನೀನು ಮುಂದೆ ಎಂದೋ ಒಂದು ಕಾಲ ನೀನು ಮನುಷ್ಯತ್ವದ ನೆಲೆಯಲ್ಲಿದ್ರೆ ನಿನಗೆ ಬರಬಹುದು. ಅದಕ್ಕಿಂತ ಮುನ್ನವಾಗಿ ನಾನು ಹೋಗ್ಬೇಕು ಮಗನಿಗೆ. ಸತ್ಕೀರ್ತಿ ಪಡೆಯುವುದು ಪುತ್ರನಾದಂತಹ ನೀನು ಮಾಡಿದಂತಹ ಸತ್ಕರ್ಮದ ಮೂಲಕವಾಗಿ. ಇಲ್ಲದಿದ್ರೆ ನಾನು ಪುನ್ನಾಮ ನರಕದಲ್ಲಿ ಹುದ್ದು ಕ್ರಿಮಿಯಾಗಿ ಅಳಬೇಕಾದಿತ್ತು. ಅಂತಹ ಯೋಗ ನನಗೆ ಬರಕೂಡದು. ನಿನ್ನ ನಿಷ್ಠೆಯಿಂದ, ನಿನ್ನ ಕಾರ್ಯದಿಂದ, ನಿನ್ನ ಕಾರ್ಯ ವೈಖರಿಯಿಂದ ನೀನು ಅದನ್ನು ನಾನು ಕಂಡುಕೊಳ್ತೇನೆ. ನೀನೇ ಅರಸನಾಗಿ ಮೆರೆಯುತ್ತಿರು, ನಾನು ಕೈ ಮುಗಿದು ದೇವರಲ್ಲಿ ಬೇಡಿಕೊಳ್ತೇನೆ. ಮನದಲ್ಲಿ ಕೊರಗಬೇಡಿ, ಮನದಲ್ಲಿ ಕೊರಗಬೇಡಿ. ಐತರುತ ನಮ್ಮನು ಪೊರಬನು ಹರನೆಂಬ ನಂಬಿಕೆಯಿಂದ ಅನುದಿನ ನೆರಪತಿಸು ಇಷ್ಟಾರ್ಥಯೋಗ ದೊರೆಬುದು ಮರುಗಬೇಡಿ ಜನಕಾಗೆ. ನಾಡಿನಲ್ಲಿದ್ದಂತಹ ಎಳೆಯ ಶಿಶು ಇಂದು ಪಂದಳ ನಾಡಿನಲ್ಲಿ ಇಷ್ಟೆತ್ತರದ ಯುವರಾಜನಾಗಿ ಮೆರೀತಾ ಇದ್ದಾನೆ. ಮಗನ ಮೇಲಿಟ್ಟಿರುವಂತಹ ಪ್ರೀತಿ ವ್ಯಾಮೋಹ ಈ ಕಾಲಕ್ಕೆ ನಿಮ್ಮಿಂದ ಇಂತಹ ಮಾತುಗಳನ್ನು ಆಡಿಸ್ತಾ ಇದೆ. ಬಹುಶಃ ನಾನು ಈ ಶರೀರದಲ್ಲಿ ಇದ್ದು ಪಂದಳ ನಾಡಿನಲ್ಲಿದ್ದುಕೊಂಡು ಮಾಡಬೇಕಾದಂತಹ ಕರ್ತವ್ಯ ಎಲ್ಲವೂ ಪೂರ್ಣವಾಯಿತು ಎನ್ನುವ ಹಾಗೆ ಭಾವಿಸ್ತೇನೆ. ಅಪ್ಪಯ್ಯ, ಯಾವ ಕಾಲಕ್ಕೂ ಮುಂದಿಟ್ಟಂತಹ ಹೆಜ್ಜೆಯನ್ನು ಹಿಂದಿಡುವಂತಹ ಪ್ರಶ್ನೆಯೇ ಇಲ್ಲ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ. ಅದೌದು ಅಪ್ಪ. ತಪಸ್ಸನ್ನು ಆಚರಿಸಬೇಕು, ಆ ಭಗವಂತನಲ್ಲಿ ಐಕ್ಯನಾಗಬೇಕು, ಅವನನ್ನೇ ಕಾಣಬೇಕು ಎನ್ನುವಂತಹ ಉದ್ದೇಶವನ್ನಿರಿಸಿ ಹೊರಟ ನನ್ನ ದಾರಿಗೆ ಅಡ್ಡವಾಗುವಂತಹ ಪ್ರಯತ್ನ ಮಾಡಬೇಡಿ. ಮಗನಿಲ್ಲ ಎನ್ನುವಂತಹ ಚಿಂತೆ ದೂರ ಮಾಡುವುದಕ್ಕೆ ನನ್ನ ತಮ್ಮನಾಗಿರುವಂತಹ ಕನಕವರ್ಮನಿದ್ದಾನೆ. ಅವನು ಕೂಡ ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಸಮರ್ಥನಿದ್ದಾನೆ. ದೂರದಲ್ಲಿದ್ದಂತಹ ಕಾಡಿನಲ್ಲಿದ್ದರೂ ಕೂಡ ನಾಡಿಗೆ ಯಾವುದೇ ರೀತಿಯ ಕಷ್ಟ ಬರಬಾರದು ಎನ್ನುವ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಒಂದು ವೇಳೆ ಅಂತಹ ಕಷ್ಟ ಬಂದಿತ್ತು ಎಂದಾದರೆ ಭಕ್ತಿಯಿಂದಲೇ ಪರಶಿವನನ್ನು ಧ್ಯಾನಿಸಿದರೆ ಸಾಕು, ಯಾವುದಾದರೊಂದು ರೂಪದಲ್ಲಿ ಬಂದು ಪರಿಹರಿಸಿಕೊಡ್ತಾನೆ ಎನ್ನುವಂತಹ ವಿಶ್ವಾಸ ನನ್ನ ಪಾಲಿಗಿದೆ. ದಯವಿಟ್ಟು ಇಲ್ಲ ಅಂತ ಕಳುಹಿಸಿಕೊಡಿ, ಹೋಗಲೇಬೇಕು. ನನ್ನನ್ನು ಸಮಾಧಾನ ಪಡಿಸುವುದಕ್ಕೆ, ದೇವರ ಮೇಲೆ ಆಣೆ ಇಡುವುದಕ್ಕೆ ಹೊರಟೆಯ ಪರಮೇಶ್ವರ, ಪ್ರತ್ಯಕ್ಷ ಪರಮೇಶ್ವರ, ಆ ಗಿರೀಶನೇ ಮುಂದೆ ಏನು ಹೇಳ್ತಾನೆ ಅಂತ ಆಲಿಸೋಣ ನಾವು. ಏನು ಹೌದಲ್ಲ?
ಕಳಿಸಿಕೊಡ್ತೇನೆ. ಮನಕ್ಲೇಶವನ್ನು ದೂರಕ್ಕೊಗೆದೆ ಇನ್ನು ಏನು ಯೋಚಿಸುವುದಿಲ್ಲ. ಯಾಕಂದ್ರೆ ಯಾರ ಹಣೆಯಲ್ಲಿ ಆ ಪರಮಾತ್ಮ ಏನು ಬರೆದಿದ್ದಾನಂತ ಯೋಚಿಸುವುದಕ್ಕಿಂತಲೂ ಹಣೆ ಬರಹವನ್ನು ನುಡಿದಂತೆ ನಡೆಸಿಕೊಡುವುದು ಬುದ್ಧಿವಂತಿಕೆ ಎಂಬಲ್ಲಿಗೆ ನಿನ್ನಲ್ಲಿ ಒಂದು ಬೇಡಿಕೆ ಇದೆ ಮಗನೇ. ಕಾಡಿನಲ್ಲಿರು, ನಾಡಿನಲ್ಲಿರು, ಎಲ್ಲಿಯೇ ಇರು, ಇಲ್ಲಿಯ ಧರ್ಮದ ಸಂರಕ್ಷಣೆಗೆ, ವೃದ್ಧಾಪ್ಯ ಆವರಿಸಿರುವಂತಹ ನಿನ್ನ ಅಪ್ಪನ ಯೋಗಕ್ಷೇಮಕ್ಕೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಬಯಸುವುದಿಲ್ಲ. ವಿಶ್ವಾಸವೂ ನನಗಿಲ್ಲ. ಏನಾದರೂ ತೊಂದರೆ ಬಂತು ಅಂತಾದ್ರೆ ನಿನ್ನಲ್ಲಿ ಬೇಡಿಕೊಳ್ಳುವುದಕ್ಕೆ ಬರ್ತೇನೆ. ಆಗ ದಯವಿಟ್ಟು ನಮ್ಮನ್ನು ನೀನು ದೂರೀಕರಿಸಬಾರದು, ಸ್ವೀಕರಿಸಿಕೊಂಡು ನಮ್ಮ ಆಪತ್ತನ್ನು ಪರಿಹರಿಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ನಾನಲ್ಲದಿದ್ದರೂ ಭಗವಂತ ಯಾವುದಾದರೂ ರೂಪದಲ್ಲಿ ಬಂದು ಪರಿಹರಿಸ್ತಾನೆ ಎನ್ನುವಂತಹ ವಿಶ್ವಾಸ ನನಗಿದೆ. ಒಳ್ಳೆಯದು. ಮನಸ್ಸು ನೋವಾಗುವುದಕ್ಕೆ ಹೆಚ್ಚು ಹೊತ್ತು ಬೇಡ, ಒಂದೇ ಕ್ಷಣ ಬೇಕಾದ್ದು ಅಲ್ವೇ? ಅದುವೇ ತಾನೇ. ಆತ್ಮಸಾಕ್ಷಿಗೆ ವಿರೋಧವಾದಂತಹ ಕಾರ್ಯವನ್ನು ಯಾರೂ ಪ್ರಪಂಚದಲ್ಲಿ ಮಾಡಿದವರಿಲ್ಲ. ಆತ್ಮಕ್ಕೆ ಸರಿಯಾಗಿ ಆತ್ಮ ಮೆಚ್ಚುವಂತಹ ಕೆಲಸವನ್ನು ಮಾಡಬೇಕು ಅಂತಾದ್ರೆ ಇದು ಒಂದು ಅದರಲ್ಲಿ ನಿನ್ನ ಜೀವನದಲ್ಲಿ ಭಗವಂತನನ್ನು ಆರಾಧಿಸುವುದು. ಆ ಮೂಲಕವಾಗಿ ನಮಗೆ ದಯೆ ಕೂಡಿ ಬರ್ತದೆ ಅಂತಾದ್ರೆ ಆ ಕೃಪಾಕರನ್ನು ನಾನು ಗ್ರಹಿಸ್ತೇನೆ. ಸೇರಿಕೊಳ್ಳುತ್ತೇನೆ. ಹೋಗಿ ಬಾ, ದೇವರು ಆದಷ್ಟು ಬೇಗ ನಿನಗೆ ಒಳ್ಳೆ ಬುದ್ಧಿ ಕೊಟ್ಟು ರಾಜ್ಯಕ್ಕೆ ಬರುವ ಹಾಗೆ ಆಗಿ ಹೋಗಿ ಬಾ. ಹೋದ ಅವ ಹೋಗದೆ ಇನ್ನೇನು ಮಾಡ್ತಾನೆ? ಅವನನ್ನು ಉಳಿಸಿಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯವಾಗ್ತದೆ? ಯಾರಿಗೂ ಸಾಧ್ಯವಾಗುವುದಿಲ್ಲ. ಆದ್ರಿಂದ ನನ್ನ ಹಣೆ ಬರ ನಾನು ನಿವೃತ್ತಿ ಅಂತೇಳಿ ಬಾಯಲ್ಲಿ ಹೇಳಿ ಈಗಲೂ ಪ್ರವೃತ್ತಿ ಇದೇ ತರ ಮಾಡ್ತಾ ಇರ್ತೇನೆ. ಮುಂದೆ ಆ ದೇವರು ಏನನ್ನು ಬಿಟ್ಟಿದ್ದಾರೋ ಹಾಗೆ ಆಗಲಿ ನೋಡೋಣ. ಅರಬ್ ದೇಶದಿಂದ ವ್ಯಾಪಾರ ನಿಮಿತ್ತ ಈ ಭಾರತ ದೇಶಕ್ಕೆ ಬಂದು ಉಂಟು. ನಮ್ಮ ಉದ್ದೇಶ ಸ್ಪಷ್ಟ ಉಂಟು. ಈ ಭಾರತದಲ್ಲಿರುವ 100 ಹಿಂದೂಗಳನ್ನು ಒಬ್ಬ ಮುಸಲ್ಮಾನ ಮತಾಂತರ ಮಾಡಿದರೆ ಕೆಲವೇ ವರ್ಷದಲ್ಲಿ ಇದು ಇಸ್ಲಾಂ ದೇಶ. ನನ್ನನ್ನು ದರೋಡೆಕೋರ ಅಂತ ಹೇಳ್ತದೆ. ನಾನು ದರೋಡೆ ಯಾಕೆ ಮಾಡ್ತದೆ? ಶ್ರೀಮಂತರನ್ನು ದರೋಡೆ ಮಾಡಿ ಬಡವರಿಗೆ ಹಂಚುತ್ತದೆ, ಅವರ ಕಣ್ಣೀರನ್ನು ಒರೆಸ್ತದೆ. ಅದರಲ್ಲಿ ನನಗೆ ಸಂತೋಷ ಉಂಟು. ಈಗ ಬರುವ ಸಂದರ್ಭ ಕಡಲಿನ ಬದಿಯಲ್ಲಿ ಈ ಮನುಷ್ಯ ಸಮುದ್ರದ ಬದಿಯಲ್ಲಿ ತೆಂಜಿ ಹಿಡಿಯುತ್ತಿತ್ತು. ಇದೆಲ್ಲ ಹತ್ತಿರ ಕರೆಯಿತು. ಹಣವನ್ನು ತೋರಿಸಿತ್ತು. ನಾಲಿಗೆ ಹೊರಗೆ ಹಾಕಿತ್ತು. ಅವನನ್ನು ಕೇಳಿದ ನಾನು, ಏನು ನಿನ್ನ ಹೆಸರು? ನನ್ನ ಹೆಸರು ಪ್ರಶಾಂತ ಹೇಳಿತು. ಅವನನ್ನು ಮತಾಂತರ ಮಾಡಿ ಅಪ್ಪು ಮಾಡಿತು. ಅಪ್ಪು ಹಾಗೆ ಮುಂದೆ ಹೋಗುವಾಗ ಗದ್ದೆ ಬದಿಯಲ್ಲಿ ಇದು ಮೊರಂಟೆ ಹಿಡಿಯುತ್ತಿತ್ತು. ಇವನನ್ನು ಹತ್ತಿರ ಕರೆಯಿತು. ಹಣ ತೋರಿಸಿತು. ಇದು ಕೂಡ ನಾಲಿಗೆ ಹೊರಗೆ ಹಾಕಿ ಹತ್ತಿರ ಬಂತು.
ಮತಾಂತರ ಮಾಡಿತು. ಇದನ್ನು ನಾನು ಶೇಕು ಮಾಡಿತು. ಮೊದಲು ಪ್ರವೀಣ ಇತ್ತು, ಇದನ್ನು ಶೇಕು ಮಾಡಿತು. ಹಾಗೆ ನನ್ನ ಬಳಗ ದೊಡ್ಡದಾಯಿತು. ಈಗ ವ್ಯಾಪಾರದಲ್ಲಿ ಆ ಹೆಸರಿನಲ್ಲಿ ಬಂದು ಭಾರತದಲ್ಲಿ ನಾನು ಗಟ್ಟಿ ಆಯ್ತಾ ಉಂಟು. ಈಗ ನಿಂತ ಸ್ಥಳ ಯಾವುದು? ಬಂದು ನಿಂತ ಸ್ಥಳ ಇದುವೇ ಪಂದಳ. ಎಂದ ಬಂತಿದ್ದ ನಾಡು ಪಂದಳ. ನಾಡು ಪಂದಳ. ಕೇತಕಿ ವರ್ಮ ಇಲ್ಲಿ ಅರಸ ಉಂಟು. ಇಲ್ಲಿ ಬೇಕಾದಷ್ಟು ಸಂಪತ್ತು ಉಂಟು. ಅರಸನನ್ನು ದರೋಡೆ ಮಾಡಿ ಸಂಪತ್ತು ದೋಚಬೇಕು. ಏನು ನಿಮ್ಮ ಅಭಿಪ್ರಾಯ ಹೇಳಿ?
ನಿನ್ನೆ ಬಾಪರೆ ಮೈ ಹಾಕ್ತಿ ಯಪ್ಪ ಕೊಂಡು ಹೋಗಿ ಪಿನಂದ್ರ ಬಿಸಿಯೋ ತನಿ ಚೂಡಲ್ಲಿ ಚೂಡು ತನಿ ಚೂಡಲ್ಲಿ ತನಿ ಚೂಡಲ್ಲ ಚೂಡಿಲೆಂಡಿ ಎನಕಂದ್ರೆ ಪೀರ್ಸ್ ಬಂದಿರಲ್ಲ ಪೀರ್ಸ್ പീസേര് ദനി നിങ്ങ പേടിക്കണ്ട ഞാൻ അവിടേക്ക് പോന്നു പോയിട്ട് എന്തേ വെളിയാളോ നീ ഉടൻ നോക്കടാ വെളിയാലല്ലേ നിങ്ങ പേടിക്കണ്ട ദനി ഒരു പോലി ഒരു കുത്തു ഒരു ചൗട്ടു എല്ലാം നീ ഇവിടേക്ക് വന്നു അബ്ബാസ് അല്ല മോനെ ഷഹബാഷ് നല്ല പലക്ക ಒಳ್ಳೆ ಮಾತು ಸಂದೇಶ ಆಯ್ತು ಸಂದೇಶ ಆಯ್ತಾ ಸಂದೇಶ ಅದು ಒಂದ ಸಂತೇಡಿ ವೇಷ ಅಲ್ಲ ಸಂತೋಷ ಸಂತೋಷ ಸಂದೇಶ ಇಲ್ಲಿ ಆಡಿದರೆ ಸಾಲದು ಆಡಿದ್ದನ್ನು ಮಾಡಿ ತೋರಿಸಬೇಕು ಅದನ್ನು ಇಲ್ಲಿ ಅಲ್ಲ ಅಲ್ಲಿ ಅಲ್ಲೋ ಪಂತನ ರಾಜ್ಯದ ಹೆಬ್ಬಾಗಿಲು ಮಹಾದ್ವಾರ ಹೆಬ್ಬಾಗಿಲು ಬಾಗಿಲಲ್ಲಿ ಯಾರಾದ್ರೂ ಇದ್ದಾರ ನೋಡಿ ಬೇಡಿಕಂಡ ഞാനുണ്ട് പോയിട്ട് വാ ധനി ഞാൻ അവിടെ പോയി അവിടെ ഒരു മൂത്രി ഉണ്ട് മൂത്രി എന്തില്ലത് ഈ തെച്ചിട്ട് മൂത്രി ഉണ്ട് ഒരു മൂത്രി അല്ല പോണേ മൂർത്തി മൂർത്തി ഉണ്ട് അവിടെ പ്രതിമ പ്രതിഭ അല്ല അതവിടെ ആക പ്രതിഭ അല്ല പ്രതിഭല്ലേ പ്രതിമ ಶುದ್ಧಿ ಬೇಡ ನಂಗೆ ಒಕ್ಕು ಮೂತ್ರಿ ಅಲ್ಲೇ ಧನಿ ನೀವು ಬೇಡಿಕೊಂಡು ഞാൻ പോയിട്ട് വരണോ നീ ഔട്ട് ಬೇಗ ധനി അവിടെ ಗೋಣಿലുಂಡಲೆ ಹುಯ್ಯ ñೊರ್ತಿಟ್ಟು ಬೆಕ್ಕಿನ ಸುಣ್ಣದ ಗೋಣಿ ಗೋಣಿ ಚೀಲದಲ್ಲಿ ಸುಣ್ಣ ಸರಿ ನೋಕ್ಯ ಧನಿ ಹಾಳು ಹೋದರೆ ಹಾಳು ಮಗ ಹೋದರೆ ಮಧ್ಯಮ ತಾನು ಹೋದರೆ ಉತ್ತಮ ಮಧ್ಯಮ ഞാൻ നോക്കുന്നു ഇവിടെ ഇരിക്കി ನೀನು ಹೇಳಿದ ಮೂರ್ತಿ ಅಲ್ಲ ನೀನು ಹೇಳಿದ ಸುಣ್ಣದ ಗೋಡಿಯೂ ಅಲ್ಲ ಮನುಷ್ಯ ಭಾರಿ ಮನುಷ್ಯ ಯಾರು ಬ್ಯಾರಿ ಮನುಷ್ಯ ಭಾರಿ ಮನುಷ್ಯ ನನ್ನನ್ನು ಕೇಳುವ ನೀ ಯಾರು ಕರ್ನಾಟಕರ ಅವರನ್ನ ಅಲ್ಲ ನೀನು ಬರೇ ಪಾಮರ
ನಾನ್ಯಾರು ಗೊತ್ತುಂಡ ಅಬ್ಬು ಅಬ್ಬು ನೀನು ಗೊಬ್ಬರವಲ್ಲಿಕ್ಕೆ ಹೋಗು ನಾನ್ಯಾರು ಗೊತ್ತುಂಡ ನೀನು ನಿನ್ನ ಅಬ್ಬರ ಸಾಕು ಹೌದು ನೀನು ಯಾರು ಅಂತ ಗೊತ್ತಿಲ್ಲ. ಪಂದಳದ ಭಂಡಾರವನ್ನು ಸೂರೆಗೊಳ್ಳುವುದಕ್ಕೆ ಬಂದಿದ್ದೇವೆ. ದಾರಿ ಬಿಡು. ಅಷ್ಟು ಸುಲಭ ಸಾಧ್ಯ ಅಂತ ಭಾವಿಸಿಕೊಳ್ಳಬೇಡಿ. ನಾನು ಯಾರಂತ ಗೊತ್ತಾ ನಿಮಗೆ? ನಾನೇ ಕೇಳು ಪಂಡಿತ. ಯಾರು? ಕೇಳು ಪಂಡಿತ. ಒಳ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ನಾನಿದ್ದೇನಲ್ಲ. ಬಿಡುವುದಿಲ್ವಾ? ಬಿಡುವುದಿಲ್ಲ. ಬಿಡುದಿಲ್ಲ ಎಂದ್ರಾಕನಿಪ್ಪ ಇವನಲ್ಲಿ ಕೇಳುದಂತ ನಾವೇ ನಮ್ಮ ಸಾಮರ್ಥ್ಯ ಪ್ರಯೋಗ ಮಾಡಿ ಒಳ ನುಗ್ಗುವ. ನೀಡಲ್ಲ ಬಣ್ಣ ಸೇಕಾಡಲ್ಲ ಶೇಕು ಒಳ ನುಗ್ಗುವಂತ ಸಂದರ್ಭ ಭಸ್ಮ ಪ್ರಯೋಗ ಮಾಡಿದ ಇವ ಮಹಾಮಂತ್ರವಾದಿ. ಇವನನ್ನು ಹೀಗೆ ಬಿಡಬಾರ್ದು. ಹಿಡಿದ ಕತ್ತಿಯಿಂದ ಅವನ ತಾನ ಅವ ಓಡಿ ಹೋದ. ಅವ ಮುಖ್ಯ ಅಲ್ಲ, ಇಲ್ಲಿನ ಸಂಪತ್ತು ಮುಖ್ಯ. ತಡ ಅಲ್ಲ, ಒಳ ಪ್ರವೇಶ. ಇಷ್ಟು ಕಾಲದಳು ಇಲ್ಲಿಗೆ ಯಾರು ವಿರೋಧವನ್ನು ಸಾಧಿಸೋಕೆ ಬಂದವರಿಲ್ಲ. ಆ ಧೈರ್ಯದಲ್ಲಿ ನಾನು ಅಜಾತ ಶತ್ರು ಅಂತ ಇದ್ದೆ. ಅವರನ್ನು ಅವರದ್ದೇ ಅಂತ ಸೈನ್ಯವನ್ನು ಕೂಡಿಕೊಂಡು ನಮ್ಮ ಕೇರಳಕ್ಕೆ ಮುತ್ತಿಗೆ ನಿಕ್ಕಿದ್ದಾರೆ ಅಂತಾದರೆ ಅವನನ್ನು ಹತ್ತಿಕ್ಕಂತಹ ಕೆಲಸ ಮಾಡಬೇಕು. ನೋಡೋಣ ದೈವೇಚ್ಛೆ ಹೇಗಿದೆ ಅಂತ. ಕನಕವರ್ಮ ಬರಲಿ ಈ ಕಡೆಗೆ. ನಿಮ್ಮ ಪಾದಾರವಿಂದಕ್ಕೆ ಪ್ರಣಾಮಗಳು. ದೇವರ ಅನುಗ್ರಹ ಮಾಡಲಿ ಮಗನೇ.
ನನ್ನ ಸರ್ವತೋಮುಖ ಉತ್ಕರ್ಷೆಯನ್ನು ಬಯಸಿದ ನೀವು ಹೌದು ಯೋಗ್ಯ ಗುರುಗಳಿಂದ ನನಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದೀರಿ. ಹೌದು. ಹಾಗೆ ಗುರುಗಳು ಕಲಿಸಿದ ಎಲ್ಲ ಸರ್ವ ವಿದ್ಯೆಯನ್ನು ಕಲಿತು ಗುರುಗಳಿಂದಲೇ ಮೆಚ್ಚುಗೆಯನ್ನು ಪಡೆದು ಅರಮನೆಯನ್ನು ಸೇರಿದವಳು ನಾನು. ಹೌದು. ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಈ ಆಯೋಚಿತವಾದ ಕರೆಗೆ ಶೀಘ್ರವಾಗಿ ಬಂದಿದ್ದೇನೆ. ಸರಿ, ಏನು ವಿಷಯ ಎಂಬುದು ಶೀಘ್ರವಾಗಿ ಹೇಳಿದರೆ ಶೀಘ್ರವಾಗಿ ನಮ್ಮ ರಾಜ್ಯಕ್ಕೆ ಆಪತ್ತು ಬಂದೊದಗಿದೆ. ಅದಕ್ಕಾಗಿ ನಿನ್ನ ನಾನು ಕರೆದಿದ್ದೇನೆ. ಯಾವ ಆಪತ್ತು ಬಲ್ಲೆಯ? ಯಾವ ಆಪತ್ತು? ಒಬ್ಬ ಮುಸಲ್ಮಾನ ವರ್ಗಕ್ಕೆ ಸೇರಿದವ ವಾವರನೆನ್ನುವ ಅವನದ್ದೇ ಆದಂತಹ ಜಾತಿಯವರನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ರಾಜ್ಯವನ್ನೇ ಕಬಳಿಸುವ ಸಲುವಾಗಿ ಯುದ್ಧಾಪೇಕ್ಷೆಯಾಗಿ ಬಂದು ನಮ್ಮ ಆಸ್ಥಾನಕ್ಕೆ ರಕ್ಷಾ ಕವಚವಾಗಿರುವಂತಹ ಕೇಳು ಪಂಡಿತರನ್ನು ಹೊಡೆದು ಓಡಿಸಿದ್ದಾರೆ ಎನ್ನುವಂತಹ ವಾರ್ತೆಯನ್ನು ನಾನು ಕೇಳಿದ್ದೇನೆ. ಇನ್ನು ನಾವು ಸುಮ್ಮನೆ ಇರುವುದಕ್ಕಾಗುವುದಿಲ್ಲ. ಅವನನ್ನು ಇರಿಸುವಂತಹ ಪ್ರಯತ್ನ ಮಾಡಬೇಕು. ನಿನ್ನ ಪ್ರಯತ್ನಗಳಲ್ಲಿ ಏನಾದರೂ ಇದೆಯಾ? ನಮ್ಮ ನಾಡಿಗೆ ವಿರೋಧಿಗಳ ದಾಳಿಯೇ. ಹೌದು. ಈ ಬಗ್ಗೆ ಚಿಂತೆ ಬೇಡ. ನಾನು ಗುರುಮುಖಿಯನ್ನು ಕಲಿತ ಎಲ್ಲ ವಿದ್ಯೆಯನ್ನು ಸರ್ವ ವಿದ್ಯೆಯನ್ನು ನಮ್ಮ ವಿರೋಧಿಗಳಿಗೆ ಎಷ್ಟೆಂಬುದು ತಿಳಿಸುವುದಕ್ಕೆ ಇದು ನನಗೆ ಸುವರ್ಣ ಅವಕಾಶ. ಹೌದು. ಅಪ್ಪ, ನನಗೊಂದು ಅಪ್ಪಣೆಯನ್ನು ಕೊಡಿ. ಬಂದಂತಹ ವಿರೋಧಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಬರುತ್ತೇನೆ. ಆಶೀರ್ವಾದ ಮಾಡಿ. ನಿನ್ನ ಮೇಲೆ ವಿಶ್ವಾಸ ಇದೆ ಮಗನೇ. ವಿದ್ಯಾರ್ಥಿ ಜೀವನವನ್ನು ಪೂರೈಸಿಕೊಂಡು ಬಂದವ ನೀನು. ನಾಡಿನ ಸಂರಕ್ಷಣೆಗಾಗಿ ಧರ್ಮ ಸಮ್ಮತವಾದಂತಹ ಯುದ್ಧವನ್ನು ಮಾಡೋದಕ್ಕೆ ನೀನು ಹೊರಡುತ್ತಿ ಅಂತಾದರೆ ನನ್ನ ಆಶೀರ್ವಾದಕ್ಕೆ ಭಗವಂತನ ಕೃಪೆಯು ಕೂಡಿ ಬರ್ತದೆ ಅಂತ ಅರ್ಥ. ನಿನ್ನ ಕೈಗುಣವನ್ನು ವೈರಿಗಳಿಗೆ ತೋರಿಸಿಕೊಡು. ಕ್ಷಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ನಾನು ನಿನ್ನ ಜೊತೆಯಲ್ಲೇ ಬರ್ತೇನೆ. ಹೋಗೋಣ ರಣಕ್ಷೇತ್ರಕ್ಕೆ, ಹೋಗುವ. ನಿಮ್ಮದು ಎಂತ ಎಂತಲ್ಲ ನಿಂದ ಪೇರಂಗನೆ ಹೆಸರಲ್ಲ ಇದು ಕಟ್ಲೆ ಕೆಸರು. ಹೆಸರು ಏನಂತ? ನನ್ನ ಹೆಸರು ಕನಕವರ್ಮ. ಕನಕವರ್ಮೆ ಕನಕ್ ಎತ್ರ ಎತ್ರ ಉಂಡಿಪ್ಪ ಕನಕ ಎತ್ರ ಉಂಡು ಎಂದ್ರೆ ಏ ಎಂದ್ರೆ ಏ ಎಂದ್ರೆ ಎಂದ್ರೆ ಏ ಎಂದ್ರೆ ಸಂಗತಿ ನೀನು ಏನು ಹೇಳು? ನೀನು ಯಾಕೆ ಬಂದೆ? ನಮ್ಮ ನಾಡನ್ನು ಯಾಕೆ ದಾಳಿ ಮಾಡಿದೆ? ಕಾರ್ಯ ಕಾರಣವಿಲ್ಲದೆ ನಮ್ಮ ನಾಡಿಗೆ ದಾಳಿ ಮಾಡಿದಿರಲ್ವಾ?
ನೀವು ಬಂದ ವಿಷಯ ಅಂತೂ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಎಂದುಕೊಳ್ಳಬಹುದು ನಾವು ತುಂಬಾ ಜಾಣರಲ್ಲ ಅಂತ. ನಂಗಲ ಭಾಷೆ ಬಂದಿಲ್ಲ. ನಂಗಲ ಭಾಷೆ ಬಂದಿಲ್ಲ. ವಿನಾಯಕ್ ನಿಂಗಲ ಭಾಷೆ ನಿಮ್ದು ಭಾಷೆ ಭಾಷೆ ಇಲ್ಲಿದೆ. ನಿಮ್ದುಗೆ ಚಿನ್ನಕ್ಕೆ ಬೆಳ್ಳಿಗೆ ಇವರಿಗೆ ಉಂಟು. ಕೊಡ್ತದೆ ಕೊಡ್ತದೆ ನಾವು ಕೊಂಡೋಗ್ತದೆ. ಇದಾ ವಿಷಯ ಇಪ್ಪತ್ತ ಮನುಷ್ಯ ನನ್ನ ನೀತಿ ಮಾತನ್ನು ಕೇಳಿಯೂ ಮುಂದುವರಿಯುತ್ತೀಯಲ್ಲ. ನೀತಿ ಪಾಠ ಇದಾರ್ಗ್ರಪ್ಪ. ನಿನ್ನನ್ನ ಯಮನೂರಿಗೆ ಕಳಿಸುತ್ತೇನೆ. ಬಹುದೊಡ್ಡ ಪಡೆಯನ್ನೇ ಸೇರಿಸಿಕೊಂಡು ಬಂದಿರುವೆಯ ನಮ್ಮ ಪಾಠ ನೋಡು. ಈ ಕೂಟದ ಉಮೇದ್ವಾರ ಯಾರು? ಉಮೇದ್ವಾರರಲ್ಲ, ನೇತಾರ. ನೇತಾರ ಸರಿ, ಉಮೇದ್ವಾರಿಕೆ ಅವರಲ್ಲಿರುವುದು, ನೀನು ಅವರನ್ನು ನೇತಾರ. ನಿನ್ನ ಶಕ್ತಿ ಪರಾಕ್ರಮವನ್ನು ನಾನು ಗಮನಿಸಿದೆ. ನಮ್ಮ ಸೇನೆ ಅಪರಿಮಿತವಾಗಿತ್ತು. ಆ ಸೇನೆಯನ್ನು ನಿಯಂತ್ರಿಸಿಕೊಂಡು ಸೇನಾಪತಿಯಾಗಿ ಬಂದು ಕಾದಾಡಿದವನೇ ನನ್ನ ಸುತ ಕನಕವರ್ಮ ಅಂತ ಅವನ ಹೆಸರು. ಅವನಿಗೆ ಅಪ್ಪನಾದಂತಹ ನಾನು ಈ ವಸುಧೆಗೆ ಈಶ. ಹೌದು, ಆದ್ದರಿಂದ ನಿನ್ನನ್ನು ವಿಚಾರಿಸುವುದಕ್ಕೆ ಬಂದಿದ್ದೇನೆ. ಕೇತಕಿ ವರ್ಮ? ಹೌದು. ಕೇತಕಿ ವರ್ಮನಿಗೂ ನಿನಗೂ ಈ ಪೂರ್ವದ ಹಾಗೆ ಏನಾದ್ರೂ ಇದೆ? ಹಾಗಿದ್ರೆ ನೀನು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು? ನಿನ್ನ ಸರಿಯಾದ ಹೆಸರು ಹೇಗೆ ಹೇಳಿ ನೋಡೋಣ ನನ್ನಲ್ಲಿ.
ಎಲ್ಲ ಖ್ಯಾತಗೌರವ, ನಿನ್ನನ್ನೇ ನಿರೀಕ್ಷಿಸುತ್ತಿದ್ದೆ ನಾನು. ಈ ನಾಡಿನ ಮಹಾರಾಜ, ಬೇಕಾದಷ್ಟು ಸಿರಿ ಸಂಪತ್ತಿದೆ. ಹೌದು. ಬಡಬಗ್ಗರಿಗೆ ನೀನು ಹಂಚುತ್ತೀಯ ಇಲ್ಲೋ ಗೊತ್ತಿಲ್ಲ. ಮಹಾರಾಜನಾಗಿ ವೈಭೋಗದ ಜೀವನ ನಿನ್ನದು ನಿಷಿದ್ಧ. ನಾವೆಲ್ಲರೂ ಸಮಾನರು ಎನ್ನುವ ಭಾವನೆ ಬೇಕು. ಬೇಕಾದಷ್ಟು ಸಂಪತ್ತಿದೆ ನೋಡು, ಇವರ ಇಂಥವ್ರಿಗೆಲ್ಲ ಹಂಚಬೇಕು. ಅದರಲ್ಲಿ ಸಿಗೋ ಸಂತೋಷವೇ ಬೇರೆ. ನಮ್ಮ ಮೇಲೆ ನಿಮ್ಮ ಗಂಭೀರ ಆರೋಪ ಇದೆ. ಏನು? ನಾವೆಲ್ಲ ಕೆಟ್ಟವರು, ನಾವು ಭಯವನ್ನು ಉಂಟು ಮಾಡುವವರು ಅಲ್ವೇ? ಇನ್ನೇನೋ ನಮ್ಮ ಮೇಲೆ ಆರೋಪ ಇದೆ ಅಂದ್ರೆ ಮಹಾರಾಜ ಹೇಳಿದ್ದಾನೆ ಅಂತ ಯಾರಾದ್ರೂ ಹೇಳಿದ್ರೆ ನಿನಗೆ ದೂರು ಕೊಟ್ರ? ಮಹಾರಾಜ ಹೇಳದಿದ್ದರು, ನಾಡಿನವ ಒಬ್ಬ ಹೇಳಿದರು, ಮಹಾರಾಜನ ಪ್ರತಿನಿಧಿ ಹೇಳಿದಂತೆ ನಾವೆಲ್ಲ ದನಕಲ್ಲರು, ಗೋಕಲ್ಲರು ಆರೋಪ ಇದೆ ಅಲ್ವಾ? ಸಮರ್ಥನೆ ಕೊಡ್ತೇನೆ ಕೇಳು. ಗೋವಿನ ಬಗ್ಗೆ ನೀವು ವ್ಯಾಖ್ಯಾನ ಮಾಡ್ತೀರಿ. ಕೇಳಿದ್ದು. ಗಾವೋ ವಿಶ್ವಸ್ಯ ಮಾತರ. ವೇದಿಕೆಯಲ್ಲಿ ಇದು ಇಷ್ಟಿಷ್ಟು ಉದ್ದದ ಭಾಷಣ. ಗೋವಿನ ಬಗ್ಗೆ ಅಪಾರವಾದ ಕಾಳಜಿ ಉಂಟು, ಗೌರವ ಉಂಟು. ದೀಪಾವಳಿ ಸಂದರ್ಭದಲ್ಲಿ ಗೋಪೂಜೆ ಮಾಡ್ತೀರಿ. ಆದರೆ ನಿಮ್ಮ ಮನೋಸ್ಥಿತಿ ಏನು ಅಂತ ನಾನು ಹೇಳ್ತೇನೆ ಕೇಳು. ಹೇಳು ಹೇಳು. ಗೋವಿನ ಕೆಚ್ಚಲಲ್ಲಿ ಬರುವಂತಹ ಹಾಲು, ಮಧುರ ದುಗ್ಧ, ಅದನ್ನು ಕುಡಿಯುವಂತಹ ಅಧಿಕಾರ ಇರುವುದು ಅದರ ಕರುವಿಗೆ ಮಾತ್ರ. ಆದರೆ ನೀವೇನು ಮಾಡ್ತೀರಿ? ಏನು? ಕರುವನ್ನು ತೋರಿಸುವುದು, ಎಳೆಯುವುದು. ಕರುವನ್ನು ತೋರಿಸುವುದು, ಕೆಚ್ಚಲಿಗೆ ಎಳೆಯುವುದು. ಅಲ್ಲಿ ಕೆಚ್ಚಲಲ್ಲಿ ಎಷ್ಟು ಹಾಲುಂಟು ಅದನ್ನೆಲ್ಲ ಹೀರಿ ಹಿಂಡಿ ನೀವು ಬೇಕಾದಷ್ಟು ಕುಡಿತೀರಿ, ಉಳಿದದ್ದನ್ನು ಮಾರಾಟವೂ ಮಾಡ್ತೀರಿ. ಸ್ವಾರ್ಥಿಗಳು ನೀವು. ಬಿಡಿ, ಗೋವನ್ನು ಗೋ ಮಾತೆ ಅಂತ ನೀವು ಹೇಳ್ತೀರಿ. ಮಾತೆ ಅಂದ್ರೆ ಮಾತೆ ಸ್ವರೂಪಿ, ತಾಯಿ ಅಂತ. ಫಲ ದೇನು ಗೋವು ಇನ್ನು ಹಾಲು ಕೊಡುವುದಿಲ್ಲ, ಇನ್ನು ಕರು ಹಾಕುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದ ಮರುದಿನವೇ ನೀವು ನಮ್ಮವರನ್ನು ಕಾಯ್ತೀರಿ. ಮಹಮ್ಮದ್ ಬರ್ತೇನಂತ ಹೇಳಿದ್ದಾನೆ, ಇಬ್ರಾಹಿಂ ಕೊಂಡೋಗ್ತೇನಂತ ಹೇಳಿದ್ದಾನೆ ಅಂತ ಹೇಳಿ ನಮ್ಮ ದಾರಿಯನ್ನು ನೋಡ್ತೀರಿ. ಹಾಲು ಕೊಡುವಲ್ಲಿವರೆಗೆ ಮಾತೆ. ಹಾಲು ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ಇಬ್ರಾಹಿಗೂ ಅಬ್ಬುಗೋ ಶೇಖುಗೆ ಮಾರಾಟ. ಇದೆಂತ ನಿರ್ಬಂಧೀತಿ. ಮತ್ತೆ ನಮ್ಮ ಮೇಲೆ ಆರೋಪ. ಅವರು ಗೋವನ್ನು ಕಳ್ಳದಲ್ಲಿ ಮಾಡ್ತಾರೆ, ಗೋವನ್ನು ಹತ್ಯೆ ಮಾಡ್ತಾರೆ. ನೀವು ಗೋವನ್ನು ಕೊಡದಿದ್ದರೆ ನಾವು ಹತ್ಯೆ ಮಾಡುದು ಯಾವಾಗ, ಎಲ್ಲಿ? ನಾವು ಗೋವು ಸಾಕ್ತೇವಾ? ಇಲ್ಲ, ನಿಮ್ಮವರೇ ಮಾರಾಟ ಮಾಡುದು. ಗೋಮಾತೆ ಅಂತ ಹೇಳ್ತೀರಿ, ಈ ಕಡೆಯಲ್ಲಿ ಗೋವನ್ನು ಮಾರಾಟ ಮಾಡ್ತೀರಿ. ಮೊದಲು ನೀವು ಮಾಡಬೇಕಾದ್ದೇನು? ಸರಿಯಾದಂತಹ ಪರಿಜ್ಞಾನವನ್ನು ಕೊಡಬೇಕು. ನಿಮ್ಮವರಿಗೆ ಸಂಸ್ಕಾರ ಕೊಡಿ. ಗೋವಂದ್ರೆ ತಾಯಿ, ಅದು ಸತ್ತರೂ ನಮಗೆ ಉಪಯುಕ್ತವಾದದ್ದು ಎನ್ನುವಂತಹ ಭಾವನೆ ಜನಮಾನಸದಲ್ಲಿ ಬಿದ್ದಿದರೆ ನಾವೆಲ್ಲ ಗೋ ಹತ್ಯೆ ಮಾಡೋದಕ್ಕೆ ಸಾಧ್ಯ ಉಂಟು? ಅದನ್ನು ಮಾಡಿ ಮೊದಲು. ಈಗ ನೀನು ಹೇಳಿ ಕೇಳಿ ತಿಳಿದುಕೊಂಡದನ್ನು ವ್ಯಾಖ್ಯಾನಿಸುವುದಕ್ಕೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯಾ? ಹೌದು. ಗೋಮಾತಾ ವಿಶ್ವಮಾತಾ ಎನ್ನುವಂತಹ ಭಕ್ತಿಯ ಭಾವನೆ ನಮ್ಮಲ್ಲಿ ಉಂಟು. ನಿನ್ನವರೆಲ್ಲ ಮಾಡುವುದನ್ನು ಏನು ಅಂತ ನಾನು ಹೇಳಲಿಕ್ಕೆ ಹೋದ್ರೆ ಅದು ಕೇವಲ ಹರಟೆ ಆಗ್ತದೆ, ಹೇಳಲಿಕ್ಕೆ ಹೋಗುದಿಲ್ಲ. ಅದನ್ನು ಹೇಳೋದು ಬೇಡ. ಬೇಡ. ಯಾಕೆ ಹೇಳಿದ್ರೆ ಏನಾಗ್ತದೆ? ಅದಕ್ಕೆ ವಿರೋಧ ಧ್ವನಿ ಕೇಳಿದ್ರು ಕೇಳಿಸಬಹುದು, ಎಲ್ಲದಕ್ಕೂ ಬರ್ತದೆ ವಿರೋಧ. ಅದಕ್ಕಾಗಿ ನಾನು ಮಾಡಿದ್ದು ತಪ್ಪು ಅಂತ ಖಂಡಿಸುವುದಕ್ಕೆ ಬಂದಂತಹ ನಿನ್ನ ಈ ಶಿಷ್ಟಾಚಾರ ಉಂಟಲ್ಲ, ಇನ್ನುಂಟು. ಏನು? ಇನ್ನೂ ಉಂಟು. ಏನು? ನಾವೆಲ್ಲ ನಿಮ್ಮ ಹೆಣ್ಣು ಮಕ್ಕಳನ್ನು ಆಮಿಷ ತೋರಿಸಿ ಅಪಹರಿಸುತ್ತೇವೆ ಉಂಟಲ್ಲ ಮಾತು. ಹೇಳು. ಆರೋಪ ಇದೆ, ಅಪವಾದ ಇದೆ. ನಮ್ಮಿಂದ ನೀವು ಕಲಿಯುವಂಥದ್ದು ತುಂಬಾ ಇದೆ. ನಾವು ನಮ್ಮ ಹೆಣ್ಣು ಮಕ್ಕಳು ದೇವರಂತೆ ಯಾರಿಗೂ ಅವರ ರೂಪವನ್ನು ತೋರಿಸುವುದಕ್ಕಿಲ್ಲ. ಬುರ್ಕಾ ಎನ್ನುವಂತಹ ವಸ್ತ್ರವನ್ನು ತೊಡಿಸಿ ಬಿಡ್ತೇವೆ. ಯಾವುದೇ ಕಾರಣಕ್ಕೂ ಅವರ ಅಂಗಾಂಗ ಪ್ರದರ್ಶನ ಇಲ್ಲ. ನಿಮ್ಮ ಹೆಣ್ಣು ಮಕ್ಕಳು ಹೇಗಿರ್ತಾರೆ? ಹೇಗೆ? ವಸ್ತ್ರ ಉಂಟಾ ಇಲ್ಲೋ ಅನುಮಾನ ಬರುವ ಹಾಗೆ ತುಂಡುಡುಗೆಯನ್ನು ತೊಟ್ಟುಕೊಂಡು
ತಲೆ ಕೂದಲನ್ನು ಕೆದರಿಕೊಂಡು ಯಾವುದೋ ಶ್ರಾದ್ದದ ಮನೆಯಲ್ಲಿ ಇದ್ದ ಹಾಗೆ ಅದು ಭೂಷಣವು ನಿಮಗೆ. ಅಂತಹ ಜ್ಞಾನವಿಲ್ಲದ, ತನ್ನ ಸಂಸ್ಕೃತಿಯನ್ನು ಮರೆತ, ನಮ್ಮ ಯಾವ ವಿಚಾರಕ್ಕೆ ವಿರುದ್ಧವಾಗಿ ನಡೀತಾರೋ ಅಂತಹ ಹೆಣ್ಣು ಮಕ್ಕಳನ್ನು ನಾವು ಅಪಹರಿಸಿದ್ದೇವೆ, ಇನ್ನೂ ಅಪಹರಿಸುತ್ತೇವೆ. ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಮ್ಮೆ ನೀವು ಮಾತಾಡಿ ನೋಡಿ, ಅವ್ರು ಸಿಗುವುದಿಲ್ಲ. ನಮ್ಮ ಹೆಣ್ಣು ಮಕ್ಕಳಂದ್ರೆ ದೇವರ ಹಾಗೆ. ದೇವರಿಗೆ ಎಲ್ಲವೂ ಕಾಣುತ್ತದೆ, ದೇವರು ನಮಗೆ ಕಾಣುವುದಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಹಾಗೆ ಬುರ್ಕದೊಳಗೆ ಎಲ್ಲರನ್ನೂ ನೋಡ್ತಾರೆ, ಎಲ್ಲರನ್ನೂ ನೋಡ್ತಾರೆ. ಬುರ್ಕದ ಒಳಗೆ ಯಾರಿದ್ದಾರೆ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮಗೂ ನಿಮಗಿರುವಂಥ ವ್ಯತ್ಯಾಸ ಇನ್ನೂ ಅನೇಕವಿದೆ. ಅದನ್ನೆಲ್ಲ ಹೇಳಿ ಸುಖ ಇಲ್ಲ. ನೀವು ಯಾವಾಗ ಬದಲಾವಣೆ ಆಗ್ತೀರಾ, ಯಾವಾಗ ನಿಮ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ತೀರಾ, ಅಲ್ಲಿವರೆಗೆ ನಿಮ್ಮ ಮೇಲೆ ನಮ್ಮ ದಾಳಿ ಉಂಟೇ ಉಂಟು. ದೇವರು ದೇವರೇ, ತಾಯಿಯು ತಾಯಿಯೇ, ಹೆಂಡತಿಯೇ. ಈ ಸಂಸ್ಕೃತಿಯನ್ನು ತಿಳಿದು ಬದುಕುವಂತಹ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಬಂದಂತಹ ಕೇವಲ ದಸ್ಯು ನಿನಗೆ ಸರಿಯಾದಂತಹ ಶಿಕ್ಷೆ ಅಂದರೆ ಅಪ್ಪಳಿಸುವುದೇ. ಹೊಡಿತೇವೆ. ನಾನು ಹೇಳಿದ ಮೇಲೆ ಸರಿಯಾಗಿ ಪೌನ್ ಕಟ್ಟಿನಿ ಚೆನ್ನಾಗುಂಟು. ಉಬ್ಬರ ಕಾಲ ಎಡ್ಕದು ಉಬ್ಬಲ್ಲರ ಆರು ಉಬ್ಬ ನಂಟ ಉಬ್ಬ போயிட்டு போனல ಕೈ ಕಟ್ಟಿದಾಯಿ ಮುಂಡಗಿಲ್ಲ ಇನ್ನ ಮುಂಡಗಿಲ್ಲ ಮೊದಲಾಳಿ ನನಿ ಮನ ನಮಗೆ ಬೇಕಾದ್ದು ಭಂಡಾರದ ಬೀಗದ ಕೈ. ಬಂಡರಿಂದ ಅವರ ಬೀಗದ ಕೈ ಕೊಡುದಿಲ್ಲ, ಕೊಡುದಿಲ್ಲ. ಮುಟ್ಟಿದ್ರೆ ಮೆಟ್ಟೇನು ಕೊಡುದಿಲ್ಲ. ಮಹಾರಾಜ ಅವರು ಯಾವುದೇ ಕಾರಣಕ್ಕೂ ಅವರ ಗೌರವಕ್ಕೆ ಅಪಚಾರ ಆಗಬಾರ್ದು. ಸೆರೆಮನೆ ವಾಸ ಅಬ್ಬೋ, ಪಂತಳದ ರಾಜಪೀಠ ನನಗೆ ಬೇಡ. ಇಲ್ಲಿರುವ ಸಂಪತ್ತು ಮಾತ್ರ ಬೇಕಾದ್ದು. ಏನುಂಟು ನೋಡಿದ್ ಬನ್ನಿ. ಬಂಗಾರ ಮುತ್ತು ವಜ್ರ ವೈಡೂರು ಅದೆಲ್ಲ ಇಪ್ಪ ಪೊನ್ನೆಲ್ಲ ಬೊಂಬೈ ಜೀರಿಗೆಲ್ಲ ಅದು ಅದೆಲ್ಲ ಪೆನ್ನು ಮಕ್ಕಳಂಡಲ್ಲ ಪೆನ್ನು ಮಕ್ಕ ಅದೇಂದ್ರ ಓದಿ ಹಾಕೋರಲ್ಲಿ ನೀವು ಓದಿ ಬೆಳೆಯೋ ನೀನಲ್ಲ ಹೆಣ್ಣು ಮಕ್ಕ ಓದಿ ಹೆಣ್ಣು ಮಕ್ಕಳು ಓದಿ ಆನ್ ಬೆಳೆದಲ್ಲಿ ஒரு கேணியாக்கா ஒரு 12 வயசுன்னு பிடிச்சிட்டு 12 வயசுன்னு 12 பிடிச்சிட்டு 12 13 14 20 25 35 லட்சம் இருக்கு நினைக்கல ಬೆಲ್ಲಲೆ ಬೆಲ್ಲಲೆ ಕೋಪದಲ್ಲ ಪಿನ್ನ ನಿಕ್ಕೆ 40 45 45 ಲಕ್ಷ 45 ದನಿ ತಡಿ ಉಂಡಲ್ಲಿ ಬೆಲ್ದೆ 60 70 80 90 100 ದನಿ ದನಿಕಲ್ಲ ದನಿ ದನಿ ಒಂದು ಬಂಗಾರೆಲ್ಲ ಬಿಟ್ಟು ಬೆಚ್ಚಿರಿಪ್ಪ ಇದು ಪೆನ್ನು ಮಕ್ಕಂಡು ಚಂದ ತಿಂದ್ರಲ್ಲ ಓದಿ ಹಾಕಿ
ಇಲ್ಲಿರುವ ಹೆಣ್ಣು ಮಕ್ಕಳನ್ನು ಪಾಲು ಮಾಡಿದ್ದೀರಿ. ಹೇಗೆ ചേർത്തിവര് 12 വയസ്സിന് പൊടിച്ചിട്ട് 12 12 20 25 30 നക്കി ചെന്നത് 25 30 40 40 ലോണി നിങ്ങൾ ഞങ്ങളെ മുതലാളിയല്ലേ നിങ്ങൾക്കൊന്ന് 60 70 80 90 100 നിങ്ങൾ ಬೆಲ್ದಿ നിങ്ങൾ ಎಲ್ಲ ಸಮಯಲ್ಲಿ ಇಲ್ಲಿರುವ ಹೆಣ್ಣು ಮಕ್ಕಳು 20ರಿಂದ 35ರವರೆಗೆ ನಿನಗೆ, 35ರಿಂದ 50ರವರೆಗೆ ಅವನಿಗೆ, 50ಕ್ಕಿಂತ ಮೇಲ್ಪಟ್ಟದ್ದು ಎಲ್ಲ ನನಗೆ. ಅಬ್ಬೋ ನಿನ್ನ ಉಮ್ಮಕ್ಕೆ ಬಯಸೆತ್ತಾರೆ 80 ನಿನ್ನ ತಾಯಿಗೆ 80 ವರ್ಷ ಆಯ್ತು, ನನಗೆಲ್ಲ അങ്ങനെ ചെല്ലോകില്ല ನಿನ್ನ ಉಮ್ಮ എൻ്റെ തുമ്മ വേണ്ട നിക്ക് ഉമ്മ എൻ്റെ തുമ്മല്ലേ ഇത് വേണ്ട നിക്ക് അക്ക ഉണ്ടാ ദാതുണ്ട് തനി എത്ര വയസ്സ് 65 ಅದು ಏನಕ್ಕಲ್ಲ ദാദന്റെ ഓതി ಹಾಕೋന്നിಲ್ಲ ಅದೆಲ್ಲ ಓದಿ ಹಾಕೋന്നിಲ್ಲ ಇದು ನಮ್ಮವರ ದುರ್ಬುದ್ಧಿ. ಇದರಿಂದಾಗಿ ನಮ್ಮೊಳಗೆ ವೈಷಮ್ಯ, ಅವರಿಗೂ ನಮಗೂ ಸಂಘರ್ಷಕ್ಕೆ ಕಾರಣ ಇಂಥದ್ದು. ನಾನು ವಾವರ ದರೋಡೆಕೋರ ಆಗಿರಬಹುದು, ಕಾಮುಕಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಗೌರವ ಇಟ್ಟುಕೊಂಡವ. ನಮಗಿಂತ ಪ್ರಾಯದಲ್ಲಿ ಚಿಕ್ಕವರಾದರೆ, ಸಣ್ಣವರಾದರೆ ತಂಗಿ ಅಥವಾ ಸೊಸೆ ಹೀಗೆ ಕರಿಬೇಕು. ನಮಗಿಂತ ಪ್ರಾಯದಲ್ಲಿ ಹಿರಿಯವರಾದ್ರೆ ಅಕ್ಕ, ಅಮ್ಮ, ಅಮ್ಮ 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 ಹೀಗೆ ಕರೆಯುವುದು ಮಾತ್ರ ಅಲ್ಲ, ಭಾವನೆಯೂ ಹಾಗೆ ಬೇಕು. ಅದೆಲ್ಲ ಬೇಡ ನಮಗೆ. ನಮಗೆ ಬೇಕಾದಿಲ್ಲಿರುವಂತಹ ಮುತ್ತು ರತ್ನ ವಜ್ರ ವೈಢೂರ್ಯಗಳು ತಡಮಾಡುವುದಲ್ಲ, ಎಲ್ಲ ನಮ್ಮ ಗಾಡಿಗಳಿಗೆ ಹೇರಿಕೊಂಡು ವಿಜಯೋತ್ಸವದಿಂದ ಮುಂದುವರಿಯೋಣ. ಮಗು ಕನಕವರ್ಮ, ನಮ್ಮ ಈ ಪಂದಳದ ಸ್ಥಿತಿ ಏನಾಗಿ ಹೋಯಿತು ನೋಡಿ. ಯಾರೋ ಒಬ್ಬ ದರೋಡೆಕೋರ ನಮ್ಮ ಈ ದೇಶವನ್ನು ಕೈವಶ ಮಾಡಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಯುದ್ಧಕ್ಕೆ ಹೋದಂತಹ ನೀನು ಸೋತು ಹೋಗಿದ್ದಿ. ಹೌದು, ನಿನ್ನ ಪಾಜಿ ಸೆರೆಯಲ್ಲಿದ್ದಾರೆ. ಈ ಕಷ್ಟದಿಂದ ನಮ್ಮನ್ನು ಬಿಡಿಸುವವರು ಯಾರಿದ್ದಾರೆ? ಮಹಾರಾಣಿ, ಭಯ ಪಡುವಂತ ಅಗತ್ಯ ಇಲ್ಲ. ಕಷ್ಟದಿಂದ ಕಂಗೆಟ್ಟಂತ ನೀವು ನಿಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ ಎಂಬ ಹಾಗೆ ಯೋಚಿಸೋದಾಗಿ ಏಕೆ? ಯಾಕಂದ್ರೆ ಈ ನಾಡನ್ನು ಬಿಟ್ಟು ತಪಸ್ಸಿನ ಮೂಲಕ ಪರಮಾತ್ಮವನ್ನು ಮೆಚ್ಚಿಸಬೇಕು ಎಂದು ಹೋದಂತಹ ನಿಮ್ಮ ಮಗ ಅಯ್ಯಪ್ಪ ಇದ್ದಾನಲ್ಲ, ನಾವೆಲ್ಲರೂ ಸೇರಿ ಆ ಕಾಡನ್ನು ಸೇರಿ ಆ ಅಯ್ಯಪ್ಪನನ್ನೇ ನಾಡಿಗೆ ಭರಿಸುವ ಪ್ರಯತ್ನ ಮಾಡೋಣ. ಹೋಗೋಣ ಕಾಡಿಗೆ. ಓ ಅಯ್ಯಪ್ಪ, ಜೀವನದಲ್ಲಿ ಸಂಸಾರದ ಯಾವ ಸುಖವೂ ಬೇಡ ಎಂಬ ಯೋಚಿಸಿಕೊಂಡು ಕಾಡನ್ನು ಸೇರಿ ತಪಸ್ಸನ್ನು ಆಚರಿಸುತ್ತಾ ಇದೆಯಲ್ಲಪ್ಪ. ನಾಡಿನ ವಿಚಾರದ ಬಗ್ಗೆ ಯೋಚನೆ ಮಾಡಪ್ಪ. ಅಲ್ಲಿಗೆ ದುಷ್ಟರಾದಂಥ ಆಭರಣ ಆಗಮನವಾಪ ಆಯ್ತಪ್ಪ. ನಾಡಿಗಳಿದ್ದಂಥ ಮಹಾರಾಜ ಇತ್ಯಾದಿಗಳೆಲ್ಲ ಸೋತು ನಮ್ಮ ನಾಡು ದುಷ್ಟರ ಕೈವಶವಾಗಿದೆ. ನಮ್ಮನ್ನು ರಕ್ಷಿಸಪ್ಪ. ಅಣ್ಣಯ್ಯ, ನಮ್ಮ ನಾಡನ್ನು ಕಾಪಾಡಣ್ಣ. ಈ ನಿನ್ನ ತಮ್ಮನಾದ ಕನಕವರ್ಮನ ಪ್ರಣಾಮಗಳು. ನಮ್ಮ ನಾಡು ಈಗ ದುರುಳರ ಕೈವಶವಾಗಿದೆ. ನಾವೆಲ್ಲ ನಮ್ಮೊಂದಿಗೆ ಯುದ್ಧವನ್ನು ಮಾಡಿ ನಾವೆಲ್ಲ ಯುದ್ಧವನ್ನು ಸೋತೆವು. ನಮ್ಮ ತಂದೆಯವರನ್ನು ಸೆರೆಮನೆಗೆ ಹಾಕಿದ್ದಾರೆ. ಈಗ ನಾವು ಏನು ಮಾಡುವುದು? ಅಣ್ಣ ಕಾಪಾಡಣ್ಣ, ರಕ್ಷಿಸು.
ನಾಡಿನ ಗೊಡವೆ ಬೇಡ ಎಂದು ಕಾಡನ್ನು ಸೇರಿ ದೇವರನ್ನ ತಪಸ್ಸಿನ ಮೂಲಕ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಬಂದಂತಹ ನಿನ್ನ ಪಾದದ ಬಳಿಗೆ ನಾವೆಲ್ಲ ಓಡೋಡಿ ಬಂದಿದ್ದೇವೆ ಕಂದ. ನೀನು ಆಡಿ ಬೆಳೆದಂತಹ ಪಂದಳದ ದೇಶ ಇಂದು ಯವನರ ಪಾಲಾಗಿದೆ. ದುಷ್ಟ ಯವನರು ನಮ್ಮ ದೇಶವನ್ನು ವಶಪಡಿಸಿಕೊಂಡು ಅದು ಯುದ್ಧದಲ್ಲಿ ನಿನ್ನ ತಮ್ಮನು ಸೋತು ಹೋಗಿದ್ದಾನೆ. ಎದುರಿಸುವುದಕ್ಕಾಗಿ ಹೋದಂತಹ ನಿನ್ನಪ್ಪ ಕೈ ಸೋತು ಸೆರೆ ಸಿಕ್ಕಿ ಸೆರೆಮನೆಯಲ್ಲಿ ಕಣ್ಣೀರಿಡುತ್ತಾ ಇದ್ದಾರೆ. ಮಗನೇ, ನೀನಾಡಿ ಬೆಳೆದಂತಹ ಆ ಜನ್ಮಭೂಮಿ ಇಂದು ದುಷ್ಟರ ವಶವಾಗಿದೆ. ಬೇಡದ ಅನಾಚಾರ ಅಲ್ಲಿ ನಡೆಯುತ್ತಾ ಇದೆ, ಅನ್ಯಾಯವಾಗುತ್ತಾ ಇದೆ. ಅದೆಲ್ಲವನ್ನು ಬಿಡಿಸಿ ನಮ್ಮನ್ನು ಪೊರೆಯುವುದಕ್ಕಾಗಿ ತಪಸ್ಸನ್ನು ಬಿಡು, ಪಂದಳಕ್ಕೆ ಬಾಯಪ್ಪ. ಹೇಳು ಪಂಡಿತರೇ, ಪಂದಳ ನಾಡನ್ನುಳಿದಂತಹ ನೀವು ಕಾಡನ್ನು ಸೇರಿ ಪದತಳದಲ್ಲಿ ಬಂದಿರುವಂತಹ ಕಷ್ಟವನ್ನು ತೋಡಿಕೊಳ್ಳುತ್ತಾ ಇದ್ದೀರಿ. ನಾಡಿಗೆ ದುಷ್ಟರ ದಾಳಿಯಾಗಿದೆ, ನಿಮ್ಮೆಲ್ಲವರಿಗೆ ಕಷ್ಟ ಬಂತೆ. ನಾಡಿನ ಸರ್ವ ಸುಖಗಳನ್ನೆಲ್ಲ ತ್ಯಜಿಸಿ ಅಗೋಚರನಾಗಿರುವಂತಹ ಭಗವಂತನನ್ನು ಕಾಣಬೇಕು ಎನ್ನುವಂತಹ ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಈ ಕಾಡನ್ನು ಸೇರಿ ತಪಸ್ಸನ್ನಾಚರಿಸುವುದಕ್ಕೆ ಮುಂದಾಗಿದ್ದವ ನಾನು. ತಪಸ್ಸನ್ನು ಕೆಡಿಸಿ ಯಾವ ಪಾಪವನ್ನು ಕಟ್ಟಿಕೊಳ್ಳಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದೀರಿ ತಾಯಿ. ಅಮ್ಮ ಮಗನೇ, ಕಷ್ಟ ಬಂತೆ ನಿಮಗೆ? ಹೌದು ಕಂದ. ಕಷ್ಟ ಎನ್ನುವುದು ಮನುಷ್ಯರಿಗೆ ಮರಗಿಡಗಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಯಾವತ್ತೋ ಬರುವಂತಹ ಕಷ್ಟವನ್ನು ಇವತ್ತೇ ಬರುತ್ತದೆ ಎನ್ನುವ ಹಾಗೆ ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವರಲ್ವೇ ನಮ್ಮ ನೀವು? ನಿಮಗೆ ಬಂದಿರುವಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ನಾನೆಷ್ಟರವ? ತಪಸ್ಸನ್ನು ಕೆಡಿಸುವುದು ಮಹಾಪಾಪ ಎನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ಮತ್ತು ಕೂಡ ಅದೇ ರೀತಿಯ ಪ್ರಯತ್ನವನ್ನು ಮಾಡುವುದಕ್ಕೆ ಮುಂದಾಗಬೇಡಿ. ಭಗವಂತನನ್ನು ಕಾಣಬೇಕು, ಅವನಲ್ಲಿ ಐಕ್ಯನಾಗಬೇಕು, ಆ ಸಿದ್ಧಿಯನ್ನು ಪಡಿಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಬಂದೆ. ತಪಸ್ಸನ್ನು ಕೆಡಿಸಬೇಡಿ, ತಪಸ್ಸನ್ನು ಬಿಟ್ಟು ಬರಲಾರೆ, ಬರಕೂಡ ಮನೋಹರ ರೂಪನಾದಂತಹ ನಿನ್ನ ಮೃದು ಹೃದಯ ಇಂದು ಈ ತಾಯಿಯ ಮಾತಿಗೆ ಕಡು ಕಲ್ಲಾಗಿ ಹೋಯ್ತೆ ಕಂದ, ಕಡು ಕಲ್ಲಾಗಿ ಹೋಯ್ತೆ. ನೀನಾಡುವಂತಹ ಮಾತು ಅರ್ಥ ಆಗುತ್ತಾ ಇದೆ ಮಗನೇ ನನಗೆ. ಒಂದು ಕಾಲದಲ್ಲಿ ಪಂದಳದ ಮಹಾರಾಣಿ ನಾನಾಗಬೇಕು, ನನ್ನ ಮಗ ಕನಕವರ್ಮ ಅಲ್ಲಿಯ ಮಹಾರಾಜನಾಗಬೇಕು ಎಂಬಂತಹ ಉದ್ದೇಶದಿಂದ ನಮ್ಮದಾದಂತಹ ದಾರಿಗೆ ಮುಳ್ಳಾಗಿದ್ದ ನಿನ್ನನ್ನು ಕೊಲ್ಲುವುದಕ್ಕಾಗಿ ಅನೇಕ ವಿಫಲ ಯತ್ನಗಳನ್ನು ಮಾಡಿದವಳು ನಾನು, ನೆನಪಿದೆ ಕಂದ. ಆದರೆ ದೈವ ಬಲದಿಂದ ಅದೆಲ್ಲವನ್ನು ದಾಟಿ ನೀನು ಬದುಕಿದೆ. ಲೋಕದಲ್ಲಿ ಸಜ್ಜನರಿಗೆ ದಾರಿ ತೋರುವಂತಹ ಮಹಾನ್ ಮೂರ್ತಿಯಾದೆ ಕಂದ.
ಇಂದು ಕೇವಲ ಆ ಪಂದಳದ ಮಹಾರಾಣಿಯಾಗಿ ಅಧಿಕಾರವಾಣಿಯಿಂದ ನಿನ್ನನ್ನು ಕರೆಯುವುದಕ್ಕಾಗಿ ಬಂದವಳಲ್ಲ ಈ ಸುಮುಖಿ. ಸಾಮಾನ್ಯ ಪ್ರಜೆಯಾಗಿ ಒಬ್ಬಳು ಹೆಣ್ಣು ಮಗಳಾಗಿ ಬಂದಿದ್ದೇನೆ. ನನ್ನಲ್ಲಿದ್ದ ಅಹಂಕಾರ, ಅಭಿಮಾನ, ಅಸೂಯೆ ಎಲ್ಲವೂ ಸುಟ್ಟು ಬೂದಿಯಾಗಿ ಹೋಗಿದೆ ಮಗನೇ. ಅದು ಅದರ ಸಂಕೇತವಾಗಿಯೇ ಕರಿಯ ವಸ್ತ್ರವನ್ನು ಧರಿಸಿ ಕಲ್ಲು ಮುಳ್ಳಿನ ಹಾದಿಯನ್ನು ಕಳೆದು ನಿನ್ನ ಪಾದದೊಳಗೆ ಬಂದರೆ, ಅಯ್ಯೋ ದೇವರೇ, ಬಂದದ್ದು ಯಾಕೆ ನೀವು ಹಿಂದಿರುಗಿ ಎಂಬುದಾಗಿ ಮಾತನ್ನು ಹೇಳ್ತಾ ಇದ್ದೀಯ? ಇಲ್ಲ ಕಂದ, ನನ್ನ ಈ ಸುಟ್ಟ ಮೋರೆಯನ್ನು ಹಿಡಿದು ನನ್ನದಾದಂತಹ ಪಂದಳಕ್ಕೆ ನಾನು ಮತ್ತೆ ಹೋಗುವಳಲ್ಲ. ಅಲ್ಲಿಯೇ ಹೆಣ್ಣು ಮಕ್ಕಳಿಗೆ ಭರವಸೆ ಕೊಟ್ಟು ಬಂದಿದ್ದೇನೆ, ನಿಮ್ಮ ಕಣ್ಣೀರನ್ನು ಒರೆಸುತ್ತೇನೆ ಎಂಬುದಾಗಿ. ಆದರೆ ಈ ತಾಯಿಯ ಹೃದಯದ ಮುಂದೆ ನಿನ್ನ ಮನಸ್ಸು ಕಲ್ಲಾಗಿ ಹೊತ್ತಾದ್ರೆ ಒಂದೇ ಮಾತು ಹೇಳ್ತಾ ಇದ್ದೇನೆ, ಇದು ನಿನ್ನದಾದಂತಹ ಎಡಗಾಲಿನಿಂದ ನನ್ನ ತಲೆಗೆ ಒದೆದು ಯಾವ ಕಾಲಕ್ಕೂ ಕೂಡ ನಿಮ್ಮ ಕಣ್ಣಿಂದ ಕಣ್ಣೀರು ಭೂಮಿಯನ್ನು ಸೇರಬಾರದು. ಯಾವ ತಾಯಿಯ ಕಣ್ಣೀರು ಭೂಮಿಗೆ ಸೇರುತ್ತದೋ ಆ ಭೂಮಿಗೆ ಒಳ್ಳೆಯದಾಗುವುದಕ್ಕೆ ಸಾಧ್ಯವಿಲ್ಲ ಅಂತೆ. ಅಮ್ಮ, ಪಂದಳ ನಾಡಿಗೆ ಕಷ್ಟ ಬಂತೆ. ನನ್ನ ತಂದೆಯನ್ನು ಸೆರೆಯಲ್ಲಿಟ್ಟರೆ ತನ್ನೆರಡು ತೋಳನ್ನೇ ತೊಟ್ಟಿಲನ್ನಾಗಿಸಿ ಬೆಳೆಸಿದ ತಂದೆಗೆ ಮಾತು ಕೊಟ್ಟವರು ಯಾರೇ ಆಗಿರಲಿ ಅವರನ್ನು ಬೆಳೆಸುವುದು ಕೂಡ ಒಂದು ರೀತಿಯ ತಪಸ್ಸು ಎನ್ನುವ ಹಾಗೆ ಭಾವಿಸಿದೆ. ಬಿಟ್ಟೆ ತಪಸ್ಸು. ಯಾರವರು? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಅವರು? ಈ ದುಷ್ಟರ ಮಾತುಗಳನ್ನೆಲ್ಲ ಕೇಳಿಕೊಂಡು ಪಂದಳ ನಾಡಿಗೆ ದಾಳಿ ಮಾಡಿದ್ಯಾ, ತಂದೆಯನ್ನು ಸೆರೆಮನೆ ಹೇಳ್ತೀಯ. ಕೇತಕಿ ವರ್ಮ ಮಹಾರಾಜನ ಹಿರಿಯ ಪುತ್ರ ಅಯ್ಯಪ್ಪ. ಅಯ್ಯಪ್ಪ 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 ಏನು? ಅಯ್ಯಪ್ಪ ಅಯ್ಯಪ್ಪ ಏನು? ಇವನ ಬೆನ್ನಿಗೆ 4 ಬಿದ್ದಾಗ ಅಯ್ಯಪ್ಪಲ್ಲ ಅಯ್ಯಯ್ಯಪ್ಪ ಅದು ಮಾಡ್ತದೆ. ನಾನು ದರೋಡೆಕೋರವ ಅವರ ಕಳ್ಳ ಅಲ್ಲ, ಹೇಳಿ ದಾಳಿ ಮಾಡುವವ. ರಾಜನ ಮಗನ ಸಮುದ್ರ ದಾಟಿದ ನನಗೆ ಈ ಹಳ್ಳ ದಾಟುವುದಕ್ಕೆ ಕಷ್ಟವಾ?
ನಿನ್ನ ಅಪ್ಪನನ್ನೇ ಗೆದ್ದವ ನೀನೇನು ಮಹಾ. ಒಂದು ಕೆಲಸ ಮಾಡುವ, ನಲ್ಲಮು ಒಂದು ಕೆಲಸ ಮಾಡು, ನಿನ್ನನ್ನು ನನ್ನ ಜಾತಿಗೆ ತಗೊಳ್ತದೆ. ನಮಗೆ ಎಷ್ಟು ಸ್ವಾತಂತ್ರ್ಯ ಇದೆ ಗೊತ್ತುಂಟ? ನೀವೆಲ್ಲ ಒಂದು ಮದುವೆ ಆಗುದಲ್ವಾ, ನಾವು ಎಷ್ಟು ಆಗ್ಬೋದು? ಎಷ್ಟು ಅವಸ್ಥೆ ಅಲ್ಲ, ವ್ಯವಸ್ಥೆ. ಇವನಿಗೆ 13 ಹೆಣ್ಣು ಮಕ್ಕಳು, 13 ಒಂದು 3 ನಿನಗೆ. ಇವನಿಗೆ 5 ಹೆಣ್ಣು ಮಕ್ಕಳು, ಅದು 3 ನಿನಗೆ. 6 ಮದುವೆ. ನೀನು ಏನೂ ಖರ್ಚು ಮಾಡಬೇಕಿದ್ದಿಲ್ಲ, ಎಲ್ಲ ನಾವೇ ಮಾಡ್ತದೆ. ನೀನು ನಮ್ಮ ಜಾತಿಗೆ ಬರಬೇಕು. ಏನಾದರೂ ಇಲ್ಲ ಅಂತ ಹೇಳಿದ್ರೆ ನಿನ್ನ ಅಪ್ಪನ ಗತಿ ನಿನಗೆ. ನಿನ್ನ ದೇಹ ಪ್ರಕೃತಿಗೂ ನೀನು ನಡೆಯುವಂತಹ ವ್ಯವಹಾರಕ್ಕೂ ಒಂದಕ್ಕೊಂದು ಸಂಬಂಧ. ಆ ಸಂಬಂಧ ನೀನು ಕಲ್ಪಿಸುವುದಿಲ್ಲ. ಬರಲಿ, ಓಡುವುದಲ್ಲಿಗೆ ಬಾಯಿಲಿ. ನಿನ್ನ ಕೂಟದಲ್ಲಿ ಹಾಗೆಲ್ಲ ಉಂಟಾ? ಬನ್ನಿ ಬನ್ನಿ ನಿಂಗಲೆ ಬೆಳ್ಳಿಯ ಮೋಣ ಆಯ್ತಪ್ಪ ಬನ್ನಿ ಆಯ್ತಪ್ಪ ಕಾಕ ಭಂಡಾರದ ಬೀಗದ ಕೈ ಯಾರಲ್ಲಿದೆ? ಆಯ್ತದ ನೀವು ಕೊಂಡು ಹೋಗಿ ಎಲ್ಲ ನಲ್ಲ ಹಾಲಿ ಕೊಂಡು ಹೋಗ. ಒಪ್ಪಿಸು. ಒಪ್ಪಸಾಲೆ 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 ಬಲದ ಕೈಯಲ್ಲಿ ಒಪ್ಪಿಸಿ. ಎಂತದ್ದು ಕೊಡುವ ರೀತಿಯಲ್ಲಿ ಸಾಧ್ಯ ಇದ್ರೆ ಕೊಡು. ಮಾಡಿದಂತಹ ತಪ್ಪನ್ನು ಕ್ಷಮೆ ಕೇಳಿಕೊಡು. ಹೇಳಿಕೊಡು. ಮಾಡಿದ್ದು ಅಪರಾಧ ಆಯಿತು ಎನ್ನುವ ಹಾಗೆ ಕ್ಷಮೆ ಕೇಳಿಕೊಡು. ಇಲ್ಲದಿದ್ರೆ ನಿನ್ನ ಪ್ರಾಣ ಹೋದಿದ್ದಿಲ್ಲಿ. ನಾನು ಮಾಡಿದ್ದು ಅಪರಾಧ ಆಯ್ತಂತೆ. ಎಂತದ್ದು ಅಂತೆ ಗೊತ್ತಿಲ್ಲ ನಿನಗೆ? ಮಾಡಿದ್ದು ಆಯ್ತಾ? ಆಯ್ತು. ಕ್ಷಮೆ ಕೇಳು, ಹೋಗು. ಅವನಿಗೆ ಗೊತ್ತಿಲ್ಲದಲ್ಲ ಹರಕೆ ಸಲ್ಲಿಸುವುದು. ವಾವರ ಗುರುವಾರ ಹುಲಿಯಂತೆ ಬಂದ ನೀನು, ಇಲಿಯಂತೆ ಹೋಗುವುದಲ್ಲ, ಹುಲಿಯಂತೆ ಗರ್ಜಿಸ್ತಾ ಹೋಗಬೇಕು. ಇನ್ನೊಂದು ಬಾರಿ ಸ್ನೇಹ ಹಸ್ತವನ್ನು ಚಾಚಿಕೊಂಡು ಬರ್ತಿ ಎಂದಾದರೆ ನಿನಗೆ ಮುಕ್ತ ಪ್ರವೇಶ ಉಂಟು. ಅದಲ್ಲ, ಇದೇ ರೀತಿ ಇದೇ ವೇಷದಿಂದ ಬರ್ತಿ ಅಂತಾದರೆ ನಿನ್ನ ಕತ್ತನ್ನು ಕತ್ತರಿಸಿ ತೋರಣ ಕಟ್ಟಿಯೇನು, ಜಾಗ್ರತೆ. ನಾನು ಈಗ ಹೋಗ್ತದೆ, ಮತ್ತೊಮ್ಮೆ ಬರ್ತದೆ. ಬರುವಾಗಲ್ಲ ನೋಡಿಕೊಳ್ಳುವುದಕ್ಕೆ ನಾನಿದ್ದೇನೆ. ಕರೆದರೆ ಮಾತ್ರ ಬರ್ತದೆ, ಸುಮ್ಮನೆ ಬರುವುದಿಲ್ಲ. ಹೋಗ್ತದೆ. ನೀವೆಲ್ಲಿಗೆ?
ತನಿಪೋಯ್ ನಂಗೆ ಗಾಡಿ ಇಲ್ಲ ಗಾಡಿ ಯಾರು ಅಂತ ಸರಿಯಾಗಿ ಯಜಮಾನ್ರೆ ಈ ನಮೂನೆ ಒಪ್ಪನಾಗ ಇರಗೊಂಜಿ ತಾನೊಂಜಿ ತುತ್ತಾಯ್ತ ಮಾಡೋದು ಬರ್ರೆ ಆಪುಜ ಮೇಲೆ ಇಂಚಿನ ಪೊಕ್ಕನೆ ಚಂದಲ್ಲ ಯಾವ ಭಾಷೆ ಮಾತಾಡೋದು ಭಾಷೆ ಇಲ್ಲ ಇಲ್ವಾ ನಿಮ್ಮನ್ನು ನೋಡುವಾಗಲೇ ಅರ್ಥ ಆಗುತ್ತೆ ಸತ್ಯ ಹೇಳು ಏನು ಹೆಸರು ನಂದೇ ಅಬ್ಬು ನೀನು ಶೇಖ್ ಸಾವುಕಾರ್ ಶೇಖ್ ಅಬ್ಬು ಶೇಖು ಅಬ್ಬು ಶೇಖ್ ಪಂದಳ ನಾಡಿಗೆ ದಾಳಿ ಮಾಡುವ ಹಾಗೆ ಪ್ರಚೋದನೆ ಕೊಟ್ಟು ಇಲ್ಲಿಯ ಸಂಪತ್ತನ್ನು ಸೂರೆಗೈಯುವಂತಹ ಯೋಚನೆ ಎಂತದು ಗೊತ್ತಿಲ್ವಾ ನಿಮಗೆ? ಪಂದಳ ನಾಡಿನಲ್ಲಿ ಬೇಕಾದಷ್ಟು ಆಭರಣಗಳಿದ್ದಾವೆ, ಚಿನ್ನಾಭರಣಗಳಿದ್ದಾವೆ ಎನ್ನುವಂತಹ ವಿಚಾರವನ್ನು ನಿನ್ನ ದೊರೆಯ ಕಿವಿಗೆ ತುಂಬಿಸಿದವ ಪಂದಳ ನಾಡಿನ ಬಗ್ಗೆ ಸ್ತ್ರೀಯರ ಬಗ್ಗೆ ಹೇಳಿದವ ಯಾರು ನಿಮಗೆ? ಚಿನ್ನಾಭರಣದ ಬಗ್ಗೆ ಹೇಳಿದ್ರು ನೀನು ಹಾಗೆ ನಾನು ಚೆಲ್ಲಿದ್ದೆ ಚಿನ್ನ ಎಲ್ಲ ಓನನಿ ಪೆನ್ನಿನ ಬಗ್ಗೆ ಎಲ್ಲ ಒಂದು ಚೆನ್ನ ಹಾಗಿದ್ರೆ ಇಬ್ಬರು ಕೂಡ ತಪ್ಪಿತಸ್ಥರೆ. ನೀವು ತಪ್ಪಿತಸ್ಥರು. ನಿನಗೆ ಆಗ್ಲಿಕ್ಕೆ ನಿನಗೆ ಭಾಷೆ ಇದ್ರೆ ನಂಗೆ ರಾಜಿಲೆಡಿಕೆಚ್ಚ ಎಂತ ರಾಜಿಲೆಡಿಕ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ಒಂದು ಅವಕಾಶ ಅಡಿಕ್ಕೊಂಡಿಲ್ಲ ನಿಲ್ಲ ನಿಂಗ ಇದು ರಾಜ ಚಾವಡಿ, ನೆನಪಿಟ್ಟುಕೋ. ಇಲ್ಲಿ ನಡೆಯುವ ರೀತಿಯಂತಹ ಸಂಸ್ಕಾರ ಇದೆ, ಅದೇ ರೀತಿ ನಡಿಬೇಕು. ಹಿಡಿ ಅವನ ಕಿವಿ ಹಿಡಿ. ಬೇಂದ್ರ ಬೇಂದ್ರ ಪುಣ್ಯಾತ್ಮ ಅಲ್ಲಿ ನಮ್ಮ ಎಡ್ಡೆ ಪುನಃ ಹಾಳು ಮಾಡ್ಕೊಂಡು ರಾಜಿ ನೀನು ಹೇಳಿ ಕಿಚ್ಚ ಮೋನೆ ನಾಯಿಯ ಮೋನೆ ಇಬ್ಬರು ಕುಳಿತುಕೊಳ್ಳಿ. ಹೇಳಿ ಮೇಲೆ ಹೇಳು. ಮಜಲ್ಲೇ ಬೆದಿಗೆ ನಿಲ್ಲು. ಬೆದಿಗೆ ಪಂದಳ ನಾಡಿನ ಪ್ರಜೆಗಳನ್ನು ನೋಡು. ನೀವು ಮಾಡಿರುವಂತಹ ಘಟನೆಯಿಂದ ಎಷ್ಟೆಲ್ಲ ಬೇಸರಗೊಂಡಿದ್ದಾರೆ. ಒಂದು ಆಜ್ಞೆ ಮಾಡಿದ್ರೆ ಸಾಕು, ಹಿಡಿದಿರುವಂತಹ ಕಲ್ಲನ್ನು ನಿಮ್ಮ ಮುಖ ಇನ್ನು ಮುಂದೆ ಈ ರೀತಿಯಾಗಿ ಬರಬಾರದು. ಅವರಿಗೆ ಉಂಟಾಗಿರುವಂತಹ ಬೇಸರವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗ ಮನಸ್ಸನ್ನು ಸಂತೋಷಗೊಳಿಸಬೇಕು. ಮೊದಲು ನೀನು ಕ್ಷಮೆ ಕೇಳು. ನಮಸ್ಕಾರ. ನಮ್ಮ ಎಂದ ಭಾಷೆ ಅದು ನಾವು ಮಾಡಿದೆ ನೀವು ಹೇಳಿ ಕೊಟ್ಟು ನಮಗೆ ಅದು ನಿಮ್ಮಲ್ಲಿ ಭಾಷೆ ತಿಳಿದ ರೀತಿಯಲ್ಲಿ ಕೇಳು. ನಾನು ಮಾಡಿದ್ದು ತಪ್ಪುಳು ಅಂತ ಇವಳು ಹೇಳ್ತದೆ. ಇವಳು ಎಂತ ಹೇಳಿದ್ದು ನಮಗೆ ಭಾಷೆ ಅವರದಿಲ್ಲಲ್ಲ. ನಾನು ತಪ್ಪು ಮಾಡಿದೆ. ಕೈ ಜೋಡಿಸು. ಎರಡು ಕೈ ಜೋಡಿಸ. ಕೈ ಮುಗಿ. ನಾನು ತಪ್ಪು ಮಾಡಿದೆ ಅಂತ ಎಂತದದು? ನಮ್ಮ ಜಿಂಗನೆ ಕೈ ಜೋಡಿಸಿ ಹೀಗೆ ಕೈ ಅಂಗನೆ ಓನು ಅಡಿಕ್ರ ಪಂದಲ ಸರಿ ಹೀಗೆ ಕೈ. ಪಂದಳ ನಾಡಿನ ಪ್ರಜೆಗಳೇ, ಪಂದಲ ನಾಡಿನ ಮಾಪಲೆ ಮಾಡುವುದಕ್ಕೆ ಹೇಳಿದ್ದಲ್ಲ. ಪಂದಲ ನಾಡಿನ ಪ್ರಜೆಗಳೇ, ನಾವು ಮಾಡಿರುವಂತಹ ತಪ್ಪನ್ನು, ಇವರು ಮಾಡಿದ ತಪ್ಪನ್ನು ನಾನು ಮಾಡಿದ ತಪ್ಪನ್ನು ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳಿ ಎಲ್ಲರೊಂದು ಸೇಮೆ ಮಾಡಿ ಇಲ್ಲ ನಿನ್ನದೆಂತದ್ದು? ಅದು ಮುಂಬೈ ಹೋಗಿ ನೀನು ಅರ್ಜಿಗೆ ಎಡ್ಕೊಂಡ ಬಹುಮಾನ ಪಟ್ಟ ನಾಟಕಾರ ಎಂದ ಕೊಟ್ಟುಕಾರ ಎಲ್ಲರೂ ಇನ್ಶಾಲ್ಲ ಯಾರಬ್ಬೆ ನಿನ್ನದೆಂತದ್ದು? ಅದೇ ನಂಗೆಲ್ಲ ಸೇರಿಟ್ಟು ನಿಯಂತ್ರ ವಿಷಯ ಕೇಳು ಅಂತ ಹೇಳಿದ್ದು ನಾನು. ಅದು ಮನೋರಂಜನೆ ಏನಾದರೂ ಮಾಡು.
ഞങ്ങ ഇവിടേക്ക് ബന്ദ്രത് വലിയ ഇതായിട്ട് ഞങ്ങളെ കാക്ക ചൊന്നാറ് ഞങ്ങളത് ഇത് തെപ്പായി ഞങ്ങ ഇവിടേക്ക് പറഞ്ഞില്ല ಎಲ್ಲ ഞങ്ങൾക്ക് ഇത് കൊടുക്കും കുറച്ച ഒരു ಮ್ಯಾಪ್ ಹಾಕಿ ಎಲ್ಲರೂ ಇದಾಕಿರು ഞങ്ങ ಬರ್ನೆ ಮನೋರಂಜನೆ ಮಾಡ್ತಾನೆ ಎಲ್ಲರೂ ಸಂತೋಷ ಆಗುವುದಾದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಈಗ ಪಾಠ ಮೊಲೆ ಸಾರಮ್ಮ ಅದನ್ನು ಮುಂದುವರಿಸಬೇಡ ಸಾಕು ಇಲ್ಲ ಇದು ಎಂದ್ರೆ ಶಶಿಧರ ಅಕ್ಕ ಬೇರೆ ಆಯ್ತಪ್ಪ ಎಲ್ಲ ಗೊಂತಿಲ್ಲ ಓನ್ ಚೆನ್ನೆ ಹಂಗ ಬೇಡ ಚೆನ್ನೆ ಇನ್ನು ಮುಂದೆ ಇಲ್ಲಿಗೆ ಬರಬೇಡಿ ಬರುವ ಪ್ರಯತ್ನವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕುವಂತಹ ಪ್ರಯತ್ನವನ್ನು ಮಾಡಿ ಎಲ್ಲರೂ ಸಂತೋಷಗೊಂಡಿದ್ದಾರೆ ಆದರೆ ಒಂದು ಇಲ್ಲಿಗೆ ಬಂದಿದ್ದೀರಲ್ಲ ಹೋಗುವುದು ಯಾವ ದಾರಿಯಾಗಿ ಅದಿಂಗ ಇದು ಸುಲಭಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ ಆ ದಿನ ನೀನು ಅರಮನೆ ಬಿಟ್ಟು ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳಿದಾಗಲೇ ಆಕ್ಷೇಪಿಸಿದ್ದು ಇದೇ ಕಾರಣದಿಂದ ಆಪತ್ತು ಬಂದಾಗ ನಾನಿದ್ದೇನೆ ಅಂತ ಧೈರ್ಯವಾಕ್ಯವನ್ನಾಡಿದ ನಿನ್ನನ್ನು ನಂಬಿ ನಾನು ಸೆರೆಯಲ್ಲಿದ್ರು ನಿನ್ನ ತಾಯಿ ಮತ್ತು ಸಹೋದರ ಹುಡುಕಿಕೊಂಡು ಬಂದುದರಿಂದ ನಮ್ಮ ಕಷ್ಟ ದೂರವಾಯಿತು. ಆದ್ರಿಂದ ಇನ್ನಾದ್ರೂ ಮಗನೇ ಒಳ್ಳೆ ಬುದ್ಧಿ ಮಾಡಿ ನೀನೇ ಮನೆಯಲ್ಲಿ ಕುಳಿತುಕೊಳ್ಬೇಕು, ರಾಜ್ಯವನ್ನು ಆಳ್ಬೇಕು, ತೃಪ್ತಿಯಿಂದ ಬದುಕುತ್ತೇವೆ, ಅಷ್ಟು ಅವಕಾಶ ಮಾಡಿಕೊಡು. ಖಂಡಿತ ಇಲ್ಲ, ಕಾಡನ್ನು ಸೇರಿ ತಪಸ್ಸಿನಲ್ಲಿ ಮಗ್ನನಾಗುತ್ತೇನೆ. ನಾಡಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ, ಕಳುಹಿಸಿ. ಒಳ್ಳೆಯದು, ದೇವರನ್ನು ನೆನೆಯುತ್ತೇನೆ. ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಹಿಡಿತೇನಂತಹ ಗಾದೆಯ ಮಾತು ಅದು ಸಾರ್ವಕಾಲಿಕವಾದಂತಹ ಸತ್ಯ, ವೇದದಂತೆ ಇರ್ತದೆ. ಇನ್ನು ಮುಂದೆ ಪರಿಣಾಮ ಏನಾಗ್ತೋ ನಮ್ಗೆ ಗೊತ್ತಿಲ್ಲ. ಅಂತಹ ಆಪತ್ತು ಬಂದಾಗ ನೀನೇ ರಕ್ಷಣೆಗೆ ಇರ್ತೀನಿ ಅಂತ ವಿಶ್ವಾಸವನ್ನು ತಳೆದು ಆಶೀರ್ವಾದ ಮಾಡಿದ್ದೇನೆ. ಹೊರಟು ನಾನು ಸೋತಿತ್ತು, ನೀವು ಓಡಿತ್ತು, ನಾನು ನೋಡಿತ್ತು. ಅಪಮಾನ, ಪಂತಳ ನಾಡಿನಲ್ಲಿ ಅಪಮಾನ, ವಾವರ ಅಪಮಾನವನ್ನು ಸಹಿಸುವುದಿಲ್ಲ, ಪ್ರತಿಕಾರ ಆಗಲೇಬೇಕು. ಒಂದೇ ದಾರಿ. ಮತ್ತೆ ಪಂತಳದಲ್ಲಿ ಅವತ್ತು ಭಸ್ಮ ಪ್ರಯೋಗ ಮಾಡಿದಲ್ಲ, ಬೆನ್ನೂರಿಟ್ಟವನು ಮಹಾಮಂತ್ರವಾದಿ, ಅವನನ್ನು ಹೋಗಿ ಇಡಬೇಕು. ಹೋಗೋಣ. ಯಾರು ಸತ್ತಿದ್ದಾರೆ? ಶಾಂತಿ ಯಾರಿಗೆ? ಸಮಾಧಾನ. ಏನು ಮೊದಲನೇ ಹಾಗಿಲ್ಲ ಕಾರಣ? ಆ ಉದ್ದೇಶ ಅಲ್ಲ, ಮತ್ತೆಂತದ್ದು? ನಿಮ್ಮನ್ನು ಮೇಲೆ ನನ್ನನ್ನು ಕಳುಹಿಸುವುದಕ್ಕಿಂತ ಬದಲು ನಿಮ್ಮನ್ನೇ ಕಳಿಸ್ತೇನೆ ನಾನು. ಎತ್ತರಕ್ಕೆ ಏರಿಸ್ತೀರಿ. ಯಾಕೆ, ಹೇಗೆ? ನನಗೊಂದು ಉಪಕಾರ. ಯಾವುದಾಗುವುದು? ಉಪಕಾರ. ಪಂತಳ ನಾಡಿನಲ್ಲಿ ನನಗೆ ಅಪಮಾನ ಆಗಿದೆ. ಅಪಮಾನಕ್ಕೆ ಪ್ರತಿಕಾರ ನೀವು ಮಾಡಿಕೊಟ್ರೆ ನಿಮಗೆ ಪ್ರತಿ ಉಪಕಾರ ಮಾಡ್ತದೆ. ನಾನು ಏನು ಮಾಡ್ತೀವಿ? ನಿಮಗೆ ಮಣ್ಣು ಕೊಡ್ತದೆ. ಮಣ್ಣು ನನಗೆ ಮಣ್ಣು ಕೊಡುವುದಕ್ಕಿಂತ ಮೊದಲು ನೀವು ನಿಮ್ಮೆಲ್ಲರನ್ನು ಮಣ್ಣು ತಿನ್ನಿಸ್ತೇವೆ. ನಾನು ಮಣ್ಣು ಮಡಿಕೆ ಮಾಡುವ ಮಣ್ಣಲ್ಲ, ಮತ್ತೆ ಇಡೀ ಭೂಮಿ ಅಂದ್ರೆ ಊರು. ಪಂತಳದ ನಾಡು ನಿಮಗೆ, ನನಗೆ ಹೋದ ಮರ್ಯಾದೆ ಬರಬೇಕು. ಅಷ್ಟು ಸಿಕ್ಕರೆ ಸಾಕಲ್ವಾ? ಹಾಗಾದ್ರೆ ನಾನು ಮುನ್ನ ಕೆಲಸನಾಗ್ತೇನೆ. ಆದರೆ ಈ ಕೆಲಸ ನನ್ನಿಂದಾಗ್ಲಿ. ನಾನು ಮಾಡ್ತದೆ,
ನನಗೆ ಆಗುವುದಿಲ್ಲ. ನಾನು ಮಾಡ್ತೇನೆ, ನಾನೇ ಮಾಡ್ತೇನೆ ಅಂತಲ್ಲ, ನನ್ನಲ್ಲಿ ಇದ್ದವರಲ್ಲಿ ನಾನು ಮಾಡಿಸ್ತೇನೆ ಅಂತ. ಉಂಟು, ಜನ ಉಂಟು. ಹೌದೌದು. ಎಲ್ಲುಂಟು? ಅದು ಇಲ್ಲೇ ಹತ್ತಿರದಲ್ಲಿ ಶ್ರೀಶೈಲ ಅಂತ ಒಂದು. ಈ ಶೈಲ ಈ ಶೈಲ ಈ ಶೈಲ ಅದಲ್ಲ, ಶ್ರೀಶೈಲ. ಶ್ರೀಶೈಲ ಈ ಶೈಲ ಅಲ್ಲ, ಶ್ರೀಶೈಲ. ಯಾರಲ್ಲಿ? ಅಲ್ಲಿ ಶಬರಾಸುರ. ಸಬ್ಬಲಾಸುರಯ್ಯ. ಸಬ್ಬರ ಅಲ್ಲ, ಶಬರಾಸುರ. ಹೌದು. ಉನ್ನತಿಯ ಉತ್ತುಂಗಕ್ಕೆ ಏರಬೇಕಿದ್ರೆ ಆತ ಸಾಧನೆಯನ್ನು ಮಾಡಬೇಕಂತೆ. ಒಬ್ಬ ವ್ಯಕ್ತಿ ಹುಟ್ಟುವಾಗ ಜಾತಕ, ಮಧ್ಯದ ಜೀವನವೆಂಬುದು ನಾಟಕ, ಸತ್ತ ಮೇಲೆ ಸುತಕವಂತೆ. ಈ ಜೀವನವೆಂಬ ಆ ಸಂದರ್ಭದಲ್ಲಿ ನಾವು ಏನನ್ನು ಸಾಧಿಸುತ್ತೇವೋ ಅದು ಲೋಕಮುಖಕ್ಕೆ ಕಾಣಸಿಗುತ್ತದಂತೆ. ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಿದ್ರೆ ಏನು ಬೇಕು? ಧೈರ್ಯ ಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವ ಹಾಗೆ ನಾವು ಮಾಡುವಂತಹ ಸಾಧನೆಯಿಂದ ಲೋಕದ ಮುಖಕ್ಕೆ ವೇದನೆಯಾಗಬಾರದು, ಅದು ಬೋಧನೆಯಾಗಬೇಕು. ಆದುದರಿಂದಲೇ ಈ ವರ್ತಮಾನ ಕಾಲದಲ್ಲೇ ಶ್ರೀಶೈಲದ ಅಧಿಕಾರಿಯಾಗಿ ಬೆರೆಯುತ್ತಾ ಇದ್ದೇನೆ. ನಾನು ಮಾಡಿದಂತಹ ಕಾರ್ಯವಾದರೂ ಏನು? ನೇರವಾಗಿ ಕಾಡನ್ನು ಸೇರಿಕೊಂಡೆ.
ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿದೆ. ಅಭೇದ್ಯವಾದ ವರವನ್ನು ಕೇಳಿಕೊಂಡೆ. ಮರಣ ಬರಬಾರದು ಅಂತ ವರವನ್ನು ಕೇಳಿದೆ. ಆಗ ಒಂದು ಮಾತನ್ನು ಹೇಳಿದ, ಪ್ರಪಂಚದಲ್ಲಿ ಹುಟ್ಟಿದ ಸಕಲ ಜೀವಿಗಳಿಗೂ ಕೂಡ ಮರಣವೆಂಬುದು ನಿಶ್ಚಿತ, ಯಾತಸ್ಯ ಮರಣ ಧ್ರುವಂ ಎನ್ನುವ ಹಾಗೆ. ಆಗ ಒಂದು ಮಾತು ಹೇಳಿದ್ದಾರೆ ಬ್ರಹ್ಮದೇವ, ನಿನಗೆ ಮರಣ ಬರುವುದಿದ್ರೆ ಹರಿಹರರಿಂದ ಒಂದಾಗಿ ಹುಟ್ಟುವಂತ ಮಗನಿಂದ ನಿನಗೆ ಮರಣ ಎಂಬುದಾಗಿ. ಸಂತೋಷಗೊಂಡೆ. ಯಾರದು ಎಷ್ಟು ಕಾಲವಾಯ್ತು ಎಲ್ಲಿ ನಾನು ಕಾಣುವ ಸಮಯವಾಯ್ತು. ಇದನ್ನು ನೋಡಬೇಕು ಅನ್ನುವ ಆಸೆ ಇತ್ತು. ಏನು ಮಾಡೋಣ, ಕೆಲಸದ ಒತ್ತಡದಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಸಂದರ್ಭವೂ ಬೇಕಲ್ಲ. ಆರೋಗ್ಯದಲ್ಲಿ ಇದ್ದಾನೆ. ನಾನು ಆರೋಗ್ಯದಲ್ಲಿದ್ದೇನೆ. ನೀನು ಆರೋಗ್ಯ ತಾನೆ? ಕ್ಷೇಮವೇ. ನೀನು ಒಬ್ಬನೇ ಬಂದದ್ದಲ್ಲ. ಅಯ್ಯೋ, ವಿಶೇಷವಾದ ವ್ಯಕ್ತಿಗಳು ಕಾಣ್ತಾ ಇದ್ದಾರೆ. ಇದೇನು ಅದು ಅವನ ಕೈ ತುಂಡಾಯ್ತಾ? ಅಲ್ಲ, ಅವರು ಮಾಡುವ ನಮಸ್ಕಾರ, ಅವರ ಪದ್ಧತಿ. ಅದೆಲ್ಲ ಅಲ್ಲಿ ಇಲ್ಲಿ ಅದಿರಬಾರ್ದು. ಅವರ ಕ್ರಮ. ಇವನ ಹೆಸರಿಗೆ ವಾವರ. ನೀನು ದರೋಡೆಕೋಡ ವಾವರ. ಇವ ಯಾರು? ಇವನ ಸಂಗಡಿಗರ, ಇವನ ತಂಡದವ ಮಿತ್ರ. ಇವರೆಲ್ಲ ಸೇರಿಕೊಂಡು ಈ ನನ್ನ ಶ್ರೀಶೈಲಕ್ಕೆ ಬರಬೇಕಿದ್ರೆ ಕಾರಣವೇನಯ್ಯ? ಕಾರಣ ಇದೆ. ಆ ಪನ್ನಡ ನಾಡಿನಲ್ಲಿ ಆ ಅಯ್ಯಪ್ಪ ನಿಂದ ಇವರ ಮರ್ಯಾದೆ ಅಪಮಾನ. ಮರ್ಯಾದೆ ಇತ್ತ ಮೊದಲು? ಹೌದೌದು, ಮರ್ಯಾದಸ್ತವ. ಹೋದಂತ ಆ ಅಪಮಾನ ಪುನಃ ಬರಬೇಕು ಅಂದ್ರೆ ಮರ್ಯಾದೆ ಸಿಗಬೇಕು. ಈಗ ವಾವರನ ಹೋದ ಮರ್ಯಾದೆ ಬರಬೇಕು, ಆದ್ರೆ ನಾನು ತೆಗೆಸಿಕೊಡ್ಬೇಕು. ಹೌದೌದು. ನನಗೇನಯ್ಯ ಲಾಭ? ನನಗೆ ನನಗೆ ನಾಡಿನ ದೊರೆತರು ಕೊಡ್ತಾರೆ. ಅದಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಮಹಾರಾಜನ ಹೆಂಡತಿ ಈಗ ನನಗೆ ಹೆಣ್ಣು, ಹೌದು. ಅವನಿಗೆ ಮಣ್ಣು, ಅವರಿಗೆ ಮರ್ಯಾದೆ, ನನಗೆ ಮಣ್ಣು. ಚಿಂತೆಯನ್ನು ಬಿಡಿ. ಚಿಂತೆಯನ್ನು ಬಿಡು. ಈ ಕಾರ್ಯವನ್ನು ನಾನು ನೆರವೇರಿಸಿಕೊಡ್ತೇನೆ. ನಾನು ಕೂಡ ಒಂದು ಮದುವೆ ಆಗಬೇಕು ಅಂತ ಆಲೋಚನೆಯಲ್ಲಿದ್ದೆ. ಇದುವರೆಗೂ ಸರಿಯಾದ ಹೆಣ್ಣು ಸಿಗಲಿಲ್ಲ. ಈ ಸಲ ಸಿಕ್ಕಿದೆ. ನಿನ್ನ ಮುಖೇನ ಅದೊಂದು ಕಾರ್ಯ ಆಗದಿದ್ರೆ ನಿಶ್ಚಿಂತೆಯಿಂದರು. ಯಾರೊದ್ದೋ ಒಂದು ಮಾತನ್ನು ಕೇಳಿ ನಮ್ಮ ನಾಡನ್ನು ಪ್ರವೇಶಿಸಿ ನಮ್ಮೊಂದಿಗೆ ಯುದ್ಧವನ್ನು ಮಾಡುತ್ತೀಯಾ? ನಾನೇ ಯಾರೆಂಬುದು ನಿನಗೆ ತಿಳಿದೆಯೇ? ಯಾರು? ನಾನು ಈ ನಾಡಿನ ಯುವರಾಜ ಕನಕವರ್ಮ. ನನ್ನೊಂದಿಗೆ ಯುದ್ಧಕ್ಕೆ ಬಂದಿದ್ದೀಯ. ಮೊದಲು ನಿನ್ನನ್ನು ಕಟ್ಟಾಕ್ತಾರೆ.
ನಮ್ಮ ಕೇರಳದಲ್ಲಿ ಅನೇಕ ವ್ಯವಹಾರಗಳು ನಡೀತವೆ, ಆದ್ರೆ ರಾಕ್ಷಸರ ಆಗಮನ ಇದುವರೆಗೆ ಆಗ್ಲಿಲ್ಲ. ಇದು ಪ್ರಥಮ. ಪಟ್ಟವೇರಿ ಕೆಲವು ಕಾಲ ಕಳೆಯಿತು, ಈಗ ಅಪರೂಪಕ್ಕೆ ನೀನು ಬಂದದ್ದು ಯಾಕೆ ಅಂತ ಅರ್ಥವಾಯಿತು. ವಾವರನೆನ್ನುವನ ಕಡೆಯಿಂದ ಅಂದ್ರೆ ಮೊದಲು ಪೆಟ್ಟು ತಿಂದು ಅವನಿಗೆ ಜೀವದಾನ ಮಾಡಿದ್ದಾನೆ ನಮ್ಮ ಮಣಿಕಂಠ, ಅಂತವನ ಜೊತೆ ಸೇರಿಕೊಂಡು ಬಂದಿದೆಯಲ್ಲ. ಬಂದಂತಹ ನೀನು ಬದುಕು ಬೇಕು ಅಂತ ಇದ್ರೆ ಈ ಊರಿನ ಆಸೆಯನ್ನು ಬಿಟ್ಟು ಹೋದರೆ ಲೇಸು. ಸಮಾನ ಎಂದು ತಿಳಿಬೇಡ, ಇನ್ನೊಂದು ಕಟ್ಟಿ ಹಾಕಿ ಈ ರಾಜ್ಯ ಅಧಿಕಾರವನ್ನು ಪಡೆಯಬೇಕೆಂದರೆ ಬಾರೋಣ. ಅವರಿಗೆ ಈಗ ನನಗೆ ಮೊದಲು ಬರಬೇಕಾದ್ದು ಅಧಿಕಾರ. ಇವರಿಗೆ ಪಟ್ಟ, ಇವರಿಗೆ ಚಟ್ಟ ಉಂಟು. ನಿಮಗೆ ಚಟ್ಟ ಯಾಕೆ? ನಿಮಗೆ ಬೇರೆ ಅಲ್ಲ, ನಿಮಗೆ ಚಟ್ಟ ಕಟ್ಟೋಣ. ಪಟ್ಟ ಆಸೆ ಒಂದೊಂದು ಬೇಗ ಬೇಗ ಬಟ್ಟ ನಿನ್ನ ಮೊದಲ ಉದ್ಯೋಗ ಇತ್ತು. பொண்ணு கெட்டிட்டு ஒன்னு எடுக்குதா ஒன்னு நீங்க இப்ப துர்ஷன் ದುರ್ಸಿದೆ ಬೇಡ ಕಟ್ಟುದು ಬೇಡ ಮಾರೆ ಕಟ್ಟೆ ಬಿನ್ನ ಹಿಡ್ಕೋಗಿಲ್ಲ ಕಟ್ಟ ಕಟ್ಟ ಹೌದಲ್ಲ ಯಾವುದು ಈ ಉಡೇಗಲ್ಲ ಏಯ್ ಇದು ಸೇಂಟ ಬಟ್ಟೆ ಅಲ್ಲ ಸೇಂಟ ಬಟ್ಟೆ ಸೊಂಟಕ್ಕೆ ಕಟ್ಟುದು ಕೊರಳಿಗೆ ಕಟ್ಟುದು ಮೆಲ್ಲ ಮೆಲ್ಲ ಕಿರೀಟ ಬೇಡ ಕಿರೀಟವೇ ಇಪ್ಪ ഞങ്ങളെ ഇവിടുത്തെ ദുർസ് അരസു ഇവിടുത്തെ ദർശു കേട്ട് പട്ടിങ്കക്ക് ಕೋಲು ಬಂದಿದ್ದಾಗ ಇಪ್ಪ ನಂಗ ಟೊಪ್ಪಿ ವೆಕ್ಕರೋ ಅವಡಿಲ್ಲ ತಾಯಾಗಲ್ಲ ಇಡಿ ಅದು ಬೂನೋಗಿಲ್ಲ ನೀ ಬಿಡಿಕೆ ಇದು ನಲ್ಲ ಕಾನ್ ಇದು ಹೊಟ್ಟೆ ಪೀಠಾಂಬರಿ ಹೊಟ್ಟೆ ಪೀಠಾಂಬರಿ എങ്ങനെ നീ ചൊല്ലുക ಈಗ ಸನ್ಮೋನು ಸ್ಕೇಟ್ ಪಟ್ಟಿ ಏ ಮೋನು ಸನ್ಮಾನ ಕೇಳಿ ಪಂಡಿತರಿಗೆ ಸನ್ಮೋನ್ ಈಗ ನಾವು ಪೀಠ ಇದಿರ್ತದೆ
ನಿನ್ನ ಅಪ್ಪ ಸಹ ಬರುದಿಲ್ಲ ಅಲ್ಲ ನಿಂಗೆ ಹಾಗೆ ಇದ್ರ ಒಟ್ಟು ಅದೇ ಒಟ್ಟು ಆಯ್ತು ಇದನ್ನು ನಿಮಗೆ ಈ ಬಟ್ಟೆ ಹಾಕಿದ್ರೆ ಆಗುದಿಲ್ಲ ಅದು ಬೇರೆ ಪಚ್ಚೆ ಆಯ್ತಲ್ಲ ಮಜತೆ ಬಂದರೆ ಕೊನೆಗೆ ಇದೇ ಹೇಗೆ ನನಗೆ ಹೋದ ಮರ್ಯಾದೆ ಬಂದಿದೆ ಅವರಿಗೆ ಪಟ್ಟ ಸಿಕ್ಕಿದೆ ನನ್ನದೆಲ್ಲಿಟ್ಟು ಹೆಣ್ಣು ಒಳಗೆ ನೀವು ಯಾರು ಹೋಗಕೂಡದು. ಒಂದು ವೇಳೆ ನೀವು ಅಲ್ಲಿಗೆ ಹೋದರೆ ಅವಳು ಅಲ್ಲಿಯೇ ಕಲ್ಲಾಗಿ ಹೋಗ್ತಾಳೆ. ನಾವೇ ಮಂತ್ರ ಶಕ್ತಿಯಿಂದ ಬರಿಸ್ತೇನೆ ಇಲ್ಲಿಗೆ. ಆದ್ರೆ ಈಗ ಸದ್ಯಕ್ಕೆ ನಿಮಗೆ ಯಾರಿಗೂ ಆಕೆ ಕಾಣುವುದಿಲ್ಲ. ನಾನು ಕೂಡ ನೋಡಬಾರ್ದು. ನೀನು ನೋಡಬಾರ್ದು. ಹಾಗಲ್ಲ, ಇಲ್ಲಿ ನೋಡುವುದು ಬೇಡ, ನೀನು ಮಾತಾಡುವುದು ಬೇಡ, ಮುಟ್ಟುವುದು ಬೇಡ. ನಿನ್ನ ಅರಮನೆ ಅಂತಃಪುರಕ್ಕೆ ಹೋದ ಮೇಲೆ ನಿನ್ನ ಇಚ್ಛಾ ಪ್ರಕಾರವಾಗಿ ನಡೆಯುವುದಕ್ಕೆ ಅವಳು ಸಿದ್ಧರಾಗಿರ್ತಾಳೆ. ತಿರುಗು. ನಂಬುವುದಾ? ಓಹೋ, ನಾನು ನಿನ್ನ ಕಳಿಸ್ತೀಯಲ್ಲ? ಓಹೋ, ಧಾರಾಳವಾಗಿ ಹೋಗ್ತಾನೆ. ಅಪ್ಪು ಶೇಕು, ನಾನು ಯಾರು ಅಂತ ಗೊತ್ತಾಯ್ತಾ? ಈ ನಾಡಿನ ದೊರೆ, ಅರಸು, ತಲೆಗೆ ದೊರೆ ಯಜಮಾನ. ನಾನು ಹೇಳಿದ ಹಾಗೆ ಕೇಳದಕ್ಕದ್ದು. ಯಾವುದಕ್ಕೂ ನಾನು ತುಂಬಾ ಆಯಾಸಗೊಂಡಿದ್ದೇನೆ. ನಾನು ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಳ್ಳುತ್ತೇನೆ. ಬಂದವರು ಯಾರಿದ್ದಾರೋ ಅವರಿಗೆ ಬೇಕಾದದ್ದು ಕೊಡುವಂತ ವ್ಯವಸ್ಥೆಯನ್ನು ನೀವು ಮಾಡಬೇಕು. ತಪಸ್ಸಿಗೆ ವಿಘ್ನ ಉಂಟಾಗುತ್ತಾ ಇದೆ. ಅಶರೀರವನ್ನು ಅಳಿಸಿದೆ. ಪಂದಳ ನಾಡಿಗೆ ಕಷ್ಟವೇ. ಕಷ್ಟವನ್ನು ದೂರೀಕರಿಸುವುದಕ್ಕೆ ಹಿರಿಯ ಮಗ ಎಂಬೆಂದು ಅರ್ಥವಾಗಿದೆ. ಅಯ್ಯೋ, ನಿನ್ನ ಎದುರಾದವನು ಸಾಮಾನ್ಯನಲ್ಲ, ಶ್ರೀಶೈಲದ ಒಡೆಯ ಸಮರಾಸುರ. ಯಾವುದೋ ಕಾಡಲ್ಲಿ ವಾಸ ಮಾಡಬೇಕಾಗಿರುವಂತಹ ನೀನು ದುಷ್ಟರ ಮಾತುಗಳನ್ನು ಕೇಳಿ ಪಂದಳ ನಾಡಿಗೆ ದಾಳಿ ಮಾಡಿದೀಯ. ಶರಣ ಬಂದ್ರೆ ಬಿಡ್ತೇನೆ, ಮುನಿದರ ಕೆಟ್ಟು ಹೋಗುತ್ತೆ ನೀನು. ಆಮೋಹೋನ್ನತ ಶರಣ ತಕ್ಷಣ ಆಮಧಾಂತರ ಹೃದಯ ಕೆಳಗಲು ತಾನು ಅಳಿದು
ಒಡೆತನ ಆತನು ಚಿತ್ತ ಶುದ್ಧಿಯಲ್ಲಿ ಶ್ರೀ ಮನೋಹರ ಶಿವಕುಮಾರ ಸ್ವಕನಿಷ್ಠ ಪ್ರದಾಯಕ ಕಾಮಿತಾರ್ಥವ ಮುಕ್ತಿಯ ಕರುಣಿಪುದು ನೀನೊಲಿದು ಓ ಅಯ್ಯಪ್ಪ ಶರಣು ಶರಣು ಶರಣು. ನೀನು ಯಾರು, ನಿನ್ನ ಮಹಿಮೆ ಏನು, ಯಾವುದನ್ನೂ ಅರಿಯದೆ ತಪ್ಪಾಗಿ ನಡೆದುಕೊಂಡೆ ಸ್ವಾಮಿ. ಈಗ ನನಗೆ ಅರ್ಥವಾಗ್ತಾ ಇದೆ, ಬಂದವ ನೀನು ಬೇರೆ ಯಾರು ಅಲ್ಲ, ಹರಿಹರ ಪುತ್ರ ಅಯ್ಯಪ್ಪ ಎಂಬುದಾಗಿ ಅರ್ಥವಾಗುತ್ತಾ ಇದೆ ಸ್ವಾಮಿ. ನೀನು ಪ್ರಯೋಗಿಸಿ ಅಂತ ಶರವು ನನ್ನ ದೇಹವನ್ನು ಯಾಗ ಸ್ಪರ್ಶಿಸಿತು, ಆವಾಗಲೇ ನನ್ನಲ್ಲಿರುವಂತ ಅಂಧಕಾರವು ಕಳೆದು ಹೋಗಿದೆ, ಸುಜ್ಞಾನ ಎಂಬುದು ಮೂಡಿ ಬಂದಿದೆ. ಅಯ್ಯಪ್ಪ ಶರಣು ಶರಣು ಶರಣು. ಈ ಹೊತ್ತಿಗೆ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ, ಈ ಶಬರಾಸುರ ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದು. ನನ್ನ ಹೆಸರು ಶಶಿ ದಿವಾಕರ ಇರುವವರೆಗೂ ಕೂಡ ಈ ಲೋಕಮುಖದಲ್ಲಿ ತಿಳಿದಿರಬೇಕು. ಆದುದರಿಂದ ನನ್ನ ಹೆಸರು ಸಾಯುಜ್ಯವಾಗಿ ಉಳಿಯುವಂತೆ ಮಾಡು ಸ್ವಾಮಿ. ಶಬರಾಸುರ ಸ್ವಾಮಿ, ಅಸುರನಾಗಿದ್ರೂ ಕೂಡ ನಾನು ಯಾರು ಎನ್ನುವಂತಹ ಸತ್ಯ ವಿಚಾರವನ್ನು ತಿಳಿಯುವುದಕ್ಕೆ ನಿನ್ನಿಂದ ಸಾಧ್ಯ ಆಯಿತು. ಕಾಡಾಕಾಡಿಯಾಗಿ ನಡೆದಿರುವಂತಹ ಸಮರದಲ್ಲಿ ನಿನ್ನ ಪಾಲಿಗೆ ಸೋಲವಾಗುವುದರ ಮುಖೇನ ತ್ರಾಣಗುಂದಿ ಪ್ರಾಣ ಹೋಗುವಂತಹ ಸ್ಥಿತಿಯಲ್ಲಿ ನೀನಿದ್ದಿ. ಹೌದು ಸ್ವಾಮಿ. ಆದರೂ ಕೂಡ ಕೊನೆಯ ಕಾಲಕ್ಕಾಗುವಾಗ ಬದುಕುವಂತಹ ಯಾವ ಆಶೆ ಇಲ್ಲದಿದ್ದರೂ ಕೂಡ ಹೆಸರು ಶಾಶ್ವತವಾಗಿ ಉಳಿಬೇಕು ಎನ್ನುವಂತಹ ಬಯಕೆ ನಿನ್ನದು. ಒಳ್ಳೆದಯ್ಯ, ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇನೆ. ಭವಿಷ್ಯದಲ್ಲಿ ನಾನೊಂದು ಸ್ಥಳದಲ್ಲಿ ನೆಲೆಯಾಗುವುದಕ್ಕಿದ್ದೇನೆ, ಅದುವೇ ಈ ಶಬರಗಿರಿ. ಶಬರಾಸುರನಾಗಿರುವಂತಹ ನೀನು ನೆಲೆಸಿರುವಂತಹ ಜಾಗ ಮುಂದಕ್ಕೆ ಅದುವೇ ಶಬರಿಮಲೆ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯಾಗಲಿ. ತ್ರಾಣಗುಂದಿದೆ, ಪ್ರಾಣ ಹೋಗುವಂತಹ ಸ್ಥಿತಿಯಲ್ಲಿದೆ. ಇದು ಕಾಯವನ್ನು ಅಳಿಸಿ ದೇವನ ಅಪರಾಧಿಯಾಗಿ ನಿನ್ನ ಸಾವಧಾನದಿ ಶಿಕ್ಷೆಯಲಿತ್ತು, ಮತ್ತೆ ಮೋಕ್ಷವ ಕರುಣಿಸು ಎಲ್ಲ ನೋವಿ ಬೇಗ ಉತ್ತರಿಸು ದೇವ. ಆ ಆ ಆ ಹರಿ ನಾರಾಯಣ ಅಚ್ಯುತ ಮಾಧವ ಕೇಶವ ಮುರಳೀಧರ ವಾಚಾಮಗೋಚರ ನಿರಂಜನ ನಿಸ್ಸೀಮ ಪ್ರಭುವೇ, ಶಂಭೋ ಶಂಕರ ಈಶ ಪಶುಪತಿ ಮೃಡ ತ್ರಿಲೋಚನ ಗಂಗಾಧರ ಶೂಲಿ ನೀಲಕಂಠ ಪ್ರಭುವೇ, ಅಜ್ಞಾನದ ಅಂಧಕಾರದಲ್ಲಿ ತೊಳೆದಾಡುತ್ತಿದ್ದೆ, ದಿವ್ಯ ಜ್ಞಾನವನ್ನು ಕರುಣಿಸಿದೆ. ಏಕಕಾಲದಲ್ಲಿ ಹರಿಹರರನ್ನು ಕಂಡಂತಹ ಅನುಭವ ನನಗಾಗುತ್ತಿದೆ. ದೇವರನ್ನು ಕಾಣುವಂತಹ ಉದ್ದೇಶದಿಂದ ದುಷ್ಕೃತ್ಯಗಳನ್ನು ಮಾಡಿದೆ. ಪಾಪ ಪ್ರಜ್ಞೆಯು ನನ್ನನ್ನು ಕಾಡುತ್ತಿತ್ತು. ಇಂದು ನಿನ್ನನ್ನು ನೋಡಿದ ತಕ್ಷಣ ನನ್ನಲ್ಲಿರುವಂತಹ ಯಾವ ಅಜ್ಞಾನ ಕೊಳಕು ಉಂಟ ಅದೆಲ್ಲ ನಾಶವಾಗಿ ನಿನ್ನ ದಿವ್ಯ ಸ್ವರೂಪವನ್ನು ಕಂಡು ನಾನು ಧನ್ಯನಾದ ಪ್ರಭು, ಧನ್ಯನಾದೆ. ಅಪರಾಧವಾಯಿತು, ಮನ್ನಿಸಬೇಕು ದೇವರೇ, ಮನ್ನಿಸಬೇಕು. ಏನು ಬಯಕೆ ದೇವರೇ? ದೇವರೇ, ವಾಮನ, ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಎನ್ನುವುದು ಮುಂದಿನ ಜನಾಂಗಕ್ಕೆ ತಿಳಿಬೇಕು. ತಪ್ಪು ಮಾಡಿದ ಬಳಿಕ ಶಿಕ್ಷೆಯೂ ಆಗಿದೆ ಎನ್ನುವುದು ಪಾಠ ರೂಪವಾಗಿ ಜಗತ್ತು ಅನುಭವಿಸಬೇಕು, ತಿಳಿದುಕೊಳ್ಳಬೇಕು. ದೇವರನ್ನು ಕಾಣುವುದಕ್ಕೆ ಎರಡು ದಾರಿಯಂತೆ, ಒಂದು ಭಕ್ತಿ ಮಾರ್ಗ, ಇನ್ನೊಂದು ಶಕ್ತಿ ಮಾರ್ಗ. ಭಕ್ತಿಯಿಂದ ದೇವರನ್ನು ಕಾಣಬೇಕಿದ್ರೆ ಅನೇಕ ವರ್ಷ ಬೇಕು. ಶಕ್ತಿಯಿಂದ ಅನ್ಯಾಯ ಅನಾಚಾರವನ್ನು ಮಾಡಿದಾಗ ನಿಯಂತ್ರಿಸತಕ್ಕಾಗಿ ದೇವರು ಪ್ರತ್ಯಕ್ಷರಾಗ್ತಾರೆ ಎನ್ನುವುದನ್ನು ತಿಳಿದ ನಾನು ತಪ್ಪನ್ನೇ ಎಸಗಿದೆ, ಅನ್ಯಾಯವನ್ನೇ ಮಾಡಿದೆ, ದುಷ್ಕೃತ್ಯವನ್ನೇ ಮಾಡಿದೆ. ನಿನ್ನನ್ನು ಕಂಡ ಬಳಿಕ ಇನ್ನು ಈ ಪ್ರಪಂಚದಲ್ಲಿ ಬಾಳಿ ಬದುಕಬೇಕೆನ್ನುವಂಥ ಆಶೆ ಇಲ್ಲ.
ಉಪ್ಪಿನ ಬೊಂಬೆಯೊಂದು ಸಮುದ್ರ ನೀರನ್ನು ಕದಡುವುದಕ್ಕೆ ಹೋದಾಗ ಆ ಉಪ್ಪಿನ ಬೊಂಬೆ ನೀರಲ್ಲೇ ಲೀನವಾಗುವಂತೆ, ಸಣ್ಣ ಬೆಂಕಿಯ ಕಿಡಿಯೊಂದು ಮಹಾನ್ ಬೆಂಕಿಯನ್ನು ಸೇರುವಂತೆ ದೇವರಾದಂತಹ ನಿನ್ನಲ್ಲಿ ನಾನು ಐಕ್ಯನಾಗಬೇಕೆನ್ನುವಂಥ ಆಶೆ. ಆದರೆ ಒಂದು ಮಾತು ದೇವರೇ, ಆಶ್ಚರ್ಯವಾದ ಆಕಾಶದಲ್ಲಿ ಸೂರ್ಯ ಚಂದ್ರರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಈ ವಾವರನ ಹೆಸರನ್ನು ಈ ಪ್ರಪಂಚದಲ್ಲಿ ಉಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ವಾವರನಿಗೆ ಮೋಕ್ಷವನ್ನು ಕೊಡು ದೇವ, ಈ ವಾವರನಿಗೆ ಮೋಕ್ಷವನ್ನು ಕೊಡು. ವಾವರ ಇರುವುದಲ್ಲಿ ಮೆರೆಯುತ್ತಿರುವ ಸೀದಿಯೊಳು ನೀನು ಬರುವ ಭಕ್ತರಿಗೆಲ್ಲ ನಿನ್ನಯ ಬರುವ ಭಕ್ತರಿಗೆಲ್ಲ ದರು ಜನವನ್ನಿತ್ತವಯ ಭೀಷ್ಟವ ಕರುಣಿತೆನುತ್ತ ಆತನಿಗೆ ಮೋಕ್ಷವನಿತನೆಯ ಪರಮ ಶಬರಿ ಮಲೆಯುಳ್ ಆನುರೆ ಹರುಚರಿಯು ನೆಲೆ ನಿಲ್ಲುವ ವೇಳೆಯುಳ್ ವಾವರ ವಿರೋಧಿಸುವುದಕ್ಕಾಗಿ ಬಂದಿರುವಂತಹ ಶಬರಾಸುರನನ್ನು ಅಟ್ಟಾಡಿಸಿಕೊಂಡು ಅವನಿಗೆ ಮೋಕ್ಷವನ್ನು ಕೊಟ್ಟೆ. ದೂರದಿಂದಲೇ ನೋಡಿದಂತಹ ನೀನು ನನ್ನನ್ನು ಕಂಡು ಹೆದರಿದೆ. ಆ ಕಾಲಕ್ಕೆ ನಿನಗರಿವಿಲ್ಲದ ಹಾಗೆ ನಿನ್ನ ಬಾಯಿಂದ ಬಂದಿರುವಂತಹ ವಾಕ್ಯ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುವಂತೆ. ನಾನು ಯಾರು ಎನ್ನುವಂತಹ ವಿಚಾರವನ್ನು ನೀನು ಅರಿತಿದ್ದೀಯೋ ಇಲ್ವೋ, ಆದರೂ ಕೂಡ ನಿನ್ನನ್ನು ನೋಡುವಾಗ ಭ್ರಾತೃಪ್ರೇಮ ನನಗೆ ಹೆಚ್ಚಾಗುತ್ತಾ ಇದೆ. ಯಾಕೆ ಬಲ್ಲೆಯ? ನಾನು ಹರಿಹರರ ಅಂಶದಿಂದ ಜನಿಸಿಕೊಂಡವ, ನೀನು ಹರನಾಂಶದಿಂದ ಜನಿಸಿಕೊಂಡವ. ಒಂದು ಕಾಲದಲ್ಲಿ ಭಸ್ಮಾಸುರನ ವಧಾ ಪ್ರಕರಣದಲ್ಲಿ ರೂಪವನ್ನು ಮರೆಮಾಚಿರುವಂತಹ ಪರಮೇಶ್ವರ ದೇವ, ಆ ಕಾಲಕ್ಕೆ ಸಂಪಿಗೆಯ ವೃಕ್ಷವಾಗಿದ್ದಂತಹ ಕಾಲಕ್ಕೆ ನಿನ್ನ ತಾಯಿ ಬಂದು ಅದರಲ್ಲಿದ್ದಂತಹ ಹೂವನ್ನು ಮುಡಿದ ಪರಿಣಾಮವಾಗಿ ನೀನು ಜನಿಸಿದೆ. ಒಂದೇ ಬಳ್ಳಿಯಲ್ಲಿ ಬೆಳೆದಿರುವಂತಹ ಎರಡು ಹಣ್ಣುಗಳ ಹಾಗೆ ನಾವು. ಸಂಸ್ಕಾರದಿಂದಲಾಗಿ ನಾನು ಯುವರಾಜನಾದೆ. ಸಂಸ್ಕಾರ ಸಿಗದೇ ಇದ್ದ ಕಾರಣ ನೀನು ಕಡಲುಗಲ್ಲನಾಗಿ ವ್ಯವಹರಿಸುವುದಕ್ಕೆ ಮುಂದಾದೆ, ದರೋಡೆಕೋರನಾದೆ. ಆದ್ದರಿಂದಲೇ ಕೊನೆಯ ಕಾಲಕ್ಕಾಗುವಾಗ ವಿಚಾರಿಸುವುದಕ್ಕೆ ನಾನೇ ಬರಬೇಕಾಯಿತು. ಇನ್ನು ಮುಂದೆಯಾದರೂ ಮಾಡಿದಂತಹ ತಪ್ಪನ್ನು ಎಲ್ಲವನ್ನು ಮರೆತು ಜಾತಿ ವೈರ ಸಲ್ಲದು, ನಾವು ಯಾರು ಎನ್ನುವಂತಹ ಸತ್ಯ ವಿಚಾರವನ್ನು ನೀನು ತಿಳಿದಿದ್ದಿ ತಾನೆ. ಆದ್ದರಿಂದ ನಿನಗೆ ಬೇಕಾಗಿರುವಂತಹ ಮೋಕ್ಷ ಪದವಿಯ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಭವಿಷ್ಯದಲ್ಲಿ ನಾನೊಂದು ಸ್ಥಳದಲ್ಲಿ ನೆಲೆಯಾದಂತಹ ಕಾಲಕ್ಕೆ ನನ್ನನ್ನು ಕಾಣುವುದಕ್ಕೆ ಅದೆಷ್ಟೋ ಮಂದಿ ಭಕ್ತಾದಿಗಳು ಬರ್ತಾರೆ. ಅಲ್ಲಿಯೇ ನನ್ನ ತಂದೆಯಲ್ಲಿ ಹೇಳಿ ನಿನ್ನ ಪಂಥದವರೇ ಪೂಜಿಸುವಂತಹ ಪಳ್ಳಿಯೊಂದನ್ನು ನಿರ್ಮಾಣ ಮಾಡುವುದಕ್ಕೆ ನಾನು ಹೇಳುತ್ತೇನೆ. ಅದುವೇ ವಾವರಂಪಳ್ಳಿ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯಾಗಲಿ. ಯಾರು ನನ್ನ ದರ್ಶನವನ್ನು ಪಡೆಯುವುದಕ್ಕೆ ಬರ್ತಾರೋ ಅಂಥವರು ನಿನ್ನ ಬಳಿಗೆ ಬಂದು ನಿನ್ನ ದರ್ಶನವನ್ನು ಪಡೆದು ನನ್ನ ಬಳಿಗೆ ಬರಬೇಕು. ಆ ಮೂಲಕವಾಗಿ ವಾವರಂಪಳ್ಳಿಯಲ್ಲಿ ವಾವರ ಸ್ವಾಮಿಗೆ ಆಗಿದ್ದುಕೊಂಡು ಭಕ್ತೋದ್ಧಾರ ಮಾಡುತ್ತಾ ಇರಬೇಕು. ಈಗ ನಿನ್ನನ್ನು ಕಾಣುವ ಬರುವಂತಹ ಭಕ್ತರಿಗೆ ಮೊದಲು ನನ್ನ ಪಳ್ಳಿಗೆ ಬಂದೇ ಮತ್ತೆ ಬರಬೇಕಾ? ಹೌದು. ನನ್ನ ಪಳ್ಳಿಯನ್ನವರು ಇರುವುದಕ್ಕೆ ಬಿಟ್ಟಾರ? ಯಾಕೆ ಬಿಡುವುದಿಲ್ಲ? ನಾನು ಇಷ್ಟೆಲ್ಲ ಅನಾಹುತ ಮಾಡಿದವನಲ್ಲ. ಖಂಡಿತ ಇಲ್ಲ, ಆ ಚಿಂತೆಯೇ ಬೇಡ. ನನ್ನಲ್ಲಿಗೆ ಬರದೆ ನಿನ್ನಲ್ಲಿಗೆ ಬಂದರೆ ಪರಿಪೂರ್ಣ ಯಾತ್ರೆ ಆಗುವುದಿಲ್ಲ. ಅಂತಹ ವರ ನನಗೆ ಅನುಗ್ರಹ ಮೋಕ್ಷ ಕೊಡು ಸ್ವಾಮಿ.
ಯೋಚಿಸಿಕೊಂಡ ಹಾಗೆ ನೀನು ಸಾಮಾನ್ಯ ಒಬ್ಬ ಮನುಷ್ಯರಲ್ಲ ಎಂಬುದು ಮನದಟ್ಟಾಗಿದೆ. ಯಾಕಂದ್ರೆ ಸಣ್ಣ ಪ್ರಾಯದಲ್ಲಿ ಕಾಡಿನಲ್ಲಿ ಸಿಕ್ಕಿದಂತಹ ನಿನ್ನನ್ನು ಅರಮನೆಗೆ ಕರೆದುಕೊಂಡು ಬಂದು ಆ ಹೊತ್ತಿಗೆ ನಿನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದವ ನಾನು ನಿನ್ನ ತಾಯಿಯಲ್ಲಿ ಏನು ಮಾಡೋಣ. ಆ ಹೊತ್ತಿಗೆ ಸಾಯಲಿಲ್ಲ. ಹರಿಹರನಾದಂತಹ ನೀನು ಮಣಿಕಂಠನಾಗಿ ನಮ್ಮ ಈ ಅರಮನೆಯನ್ನು ಸೇರಿದೆ. ಮುಗಿಲಿಲ್ಲ, ಇನ್ನೊಂದು ಸಲ ನಿನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಬೇಕು ಎಂಬ ಹಾಗೆ ಕಪಟದ ಉದರ ವೇದನೆ ಎಂಬ ಹಾಗೆ ಹೇಳಿಸಿ ಕಾಡಿಗೆ ಕಳುಹಿಸಿಕೊಟ್ಟೆ ಹುಲಿ ಹಾಲು ತರುವುದಕ್ಕೆ. ನೀನು ಹುಲಿಯೂ ನಿನ್ನನ್ನು ಮುಟ್ಲಿಲ್ಲ ಮಹಾರಾಯ. ಏ ದೇವರೇ, ಏನು ಮಾಡಿದ್ದೀರೋ ಅಂತೂ ಅಲ್ಲಿಗೆ ನೀನು ಮಣಿಗಂಟ ಹೋಗಿ ಅಯ್ಯಪ್ಪನಾದೆ. ಈಗ ಎಲ್ಲವರನ್ನು ಸಂಹಾರ ಮಾಡುತ್ತಾ ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳಿ ಕೇಳಿ ಕೊಡುತ್ತಾ ನನ್ನ ಮುಂದೆ ಬಂದಿದ್ದೆಲ್ಲ ಈ ಸಲ ಮಗನೇ ನಿನ್ನ ತಲೆ ಸಂಸಾರದಲ್ಲಿ ಹುಳಿ ಹಿಂಡುವುದಕ್ಕೆ ಬಂದ ನೀಚ ನೀನು. ಅಧಿಕಾರದ ನೀನು ಬದುಕಬಾರದು. ನಿನ್ನ ನೀನು ನನ್ನ ಕಾಲಿಗಡ್ಡೆ ಬೀಳುವುದಲ್ಲಪ್ಪ. ನಿಜವಾಗಿಯೂ ನಿನ್ನ ಮಹಾತ್ಮೆಯನ್ನು ಕೊಂಡಾಡಿಕೊಂಡು ನಾವೇ ಕೈ ಮುಗಿಬೇಕು. ನೀನೊಂದಪ್ಪ ಅಲ್ಲದೆ ಇದ್ರೆ ಈ ಕೇರಳದ ನಾಡಿನ ಅವಸ್ಥೆ ಏನಾಗ್ತಿತ್ತು ಹೇಳು. 2 ಬಾರಿ 3 ಬಾರಿ ಇಲ್ಲಿಗೆ ಬಂದಂತಹ ಗಂಡಾಂತರವನ್ನು ಪರಿಹರಿಸಿ ಮತ್ತು ನೀನು ನಾನು ತಪಸ್ಸನ್ನು ಮಾಡ್ತೇನೆ ಅಂತ ಹಠ ತೊಟ್ಟು ಹೋಗ್ತಾ ಇದ್ದೀಯ. ಈಗ ನೀನೇ ಹೇಳು, ನಾವಿನ್ನು ಮುಂದೆ ಏನು ಮಾಡಬೇಕು ಎಂಬುದನ್ನು, ಆ ನಿರ್ದೇಶನವನ್ನು ಪಾಲಿಸ್ತೇವೆ ನಾವು. ಹೇಳು ಅಪ್ಪಯ್ಯ. ನಿರತವೂ ಜಗತ್ತೊಳಿತನ್ನೆದಗುತ್ತಲಿಗೆ ನನ್ನ ಮರುದೀಚೆಯುದ 41 ದಿನವೆಲ್ಲ ಪರಮಾತ್ಮ ವ್ರತವನೆದಗುತ್ತರೆ ಕಟ್ಟುತ್ತ ಮತ್ತೆ ಜಬರಿ ಕ್ಷೇತ್ರಕ್ಕೆ ಬರುವವರದೈದೆ ಪಡೆಯುವೆನುವುದು ಘೋಷಿತ ಹರಿಹರ. ಎಲ್ಲಾ ಕಷ್ಟವನ್ನು ದೂರೀಕರಿಸಿದ್ದೇನೆ. ಇನ್ನು ಮುಂದಕ್ಕೆ ಅಂತಹ ಯಾವುದೇ ಕಷ್ಟಗಳು ಬರಲಾರದು. ನಾಡಿನಲ್ಲಿದ್ದುಕೊಂಡು ಈ ಶರೀರದಲ್ಲಿದ್ದುಕೊಂಡು ಮಾಡುವಂತಹ ಎಲ್ಲ ಕರ್ತವ್ಯ ಮುಕ್ತಾಯ ಆಯಿತು ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಅಪ್ಪಯ್ಯ, ಇನ್ನು ಮುಂದಕ್ಕೆ ಈ ರೂಪದಲ್ಲಿ ನಿಮಗೆ ನಾನು ಕಾಣಸಿಗುವುದಿಲ್ಲ. ಮತ್ತೆ ಇದೋ ಈ ಕ್ಷಣವೇ ನಾನು ಬಿಡುವಂತಹ ಬಾಣ ಎಲ್ಲಿ ಹೋಗಿ ಬೀಳುವುದು, ಆ ಸ್ಥಳದಲ್ಲಿ ನನಗಾಗಿ ಒಂದು ದೇಗುಲವನ್ನು ನಿರ್ಮಾಣ ಮಾಡಬೇಕು. ಸರಿ, ಯಾಕೆ ಬಲ್ಲಿರ? 7ನೇ ಪ್ರಾಯದಲ್ಲಿ ಸಣ್ಣ ಶಿಶುವಾಗಿ ಕಾಡಿನಲ್ಲಿ ಸಿಕ್ಕಿದಂತಹ ಕಾಲಕ್ಕೆ ಮುನಿಗಳಾಡಿದಂತಹ ಮಾತು ಏನು? ಈ ಮಗುವಿಗೆ 12 ವರ್ಷಗಳಾದ ಬಳಿಕ ಇವ ಏನು, ಇವನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಆಗುತ್ತದೆ ನಿಮಗೆ ಅಲ್ವೇ? ನಾನು ಹೋಗುವಂತಹ ಕಾಲ ಸನ್ನಿಹಿತವಾಗಿದೆ ಎನ್ನುವ ಹಾಗೆ ಭಾವಿಸ್ತೇನೆ. ಸರಿ, ನಾನು ಹೇಳಿದಂತಹ ಅದುವೇ ಸ್ಥಳದಲ್ಲಿ ನನಗಾಗಿ ಒಂದು ದೇಗುಲವನ್ನು ನಿರ್ಮಾಣ ಮಾಡಬೇಕು. ಶಬರಾಸುರನಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ಥಳ ಅದುವೇ ಮುಂದಕ್ಕೆ ಶಬರಿಮಲೆ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತದೆ. 18 ಮೆಟ್ಟಿಲುಗಳು, ಒಂದೊಂದು ಸಂದೇಶವನ್ನು ಸಾರುವಂತಹ 18 ಮೆಟ್ಟಿಲುಗಳು ಇರಬೇಕು. ನನ್ನನ್ನು ಕಾಣುವುದಕ್ಕೆ ಭಕ್ತಾದಿಗಳು ಬರ್ತಾರೆ. ಬರುವಂತಹ ಭಕ್ತರು ವೃತನಿಷ್ಠರಾಗಬೇಕು. ಧನುರ್ಮಾಸವೇ ಮೊದಲುಗೊಂಡು 48 ದಿವಸಗಳ ಕಾಲ
ತ್ಯಾಗದ ಸಂಕೇತವಾಗಿರುವಂತಹ ಕರಿ ಅಥವಾ ಕಾವಿ ವಸ್ತ್ರವನ್ನು ಉಟ್ಟುಕೊಂಡು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುವಂತಹ ಮುದ್ರಾವಾಕ್ಯದೊಂದಿಗೆ ಸರಿ ಇರುಮುಡಿಯನ್ನು ಹೊತ್ತುಕೊಂಡು ಬರಬೇಕು. ಇರುಮುಡಿ ಯಾಕೆ? ನಾನು ಕಾಡಿಗೆ ಹುಲಿ ಹಾಲನ್ನು ತರುವುದಕ್ಕೆ ಹೋದಂತಹ ಕಾಲಕ್ಕೆ ದಾರಿಯ ಆಯಾಸವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಒಂದು ಗಂಟನ್ನು ಕಟ್ಟಿಕೊಟ್ಟಿದ್ದೀರಿ ನೀವು. ಸರಿ, ಅದರ ಸಂದೇಶವ ಎನ್ನುವ ಹಾಗೆ ಇರುಮುಡಿಯನ್ನು ಹೊತ್ತುಕೊಂಡು ಬರಬೇಕು. ಅಳುದಾ ನದಿ, ಇಂಜಿಪ್ಪಾರ್ ಕೋಟೆ, ಶರಣ್ಗುತ್ತಿಗೆ ಮೊದಲುಗೊಂಡು ವಾವರಂಪಳ್ಳಿಗೆ ಬಂದು ವಾವರ ಸ್ವಾಮಿಯ ದರ್ಶನವನ್ನು ಪಡೆದು ಪಂಪಾ ನದಿಯಲ್ಲಿ ಮಿಂದು ಶುಚಿರ್ಭೂತರಾಗಿ 18 ಮೆಟ್ಟಿಲುಗಳಿಂದ ಆವೃತವಾಗಿರುವಂತಹ ಆ ದಿವ್ಯ ದರ್ಶನವನ್ನು ಯಾರು ಮಾಡುತ್ತಾರೋ ಅಂತವರಿಗೆ ಭಗವಂತನ ಅನುಗ್ರಹವಾಗುತ್ತದೆ. ಅಪ್ಪಯ್ಯ, ವರ್ಷಕ್ಕೆ ಒಂದು ಸಲ ಮಕರ ಸಂಕ್ರಮಣ ದಿವಸದಲ್ಲಿ ಅರಕ್ಷಣ ನಿಮಗೆ ಜ್ಯೋತಿ ಸ್ವರೂಪನಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ನಾಡಿನ ಯುವರಾಜನಾಗಬೇಕು, ಯುವರಾಜ್ಯಾಭಿಷೇಕವನ್ನು ಮಾಡಬೇಕು ಎನ್ನುವ ಹಾಗೆ ನೀವು ಕನಸು ಕಂಡವರು. ನೀವು ವರುಷದಲ್ಲಿ ಒಂದು ಸಲ ನಾಡಿನಲ್ಲಿದ್ದಂತಹ ಆಭರಣಗಳನ್ನು ತಂದು ನನ್ನ ಪ್ರತಿಮೆಗೆ ತೊಡಿಸಿ, ಅದುವೇ ನನ್ನ ಯುವರಾಜ್ಯಾಭಿಷೇಕ ಎನ್ನುವ ಹಾಗೆ ಸಂತೋಷ ಪಡಬೇಕು. ಪ್ರಾಯ ಪ್ರಬುದ್ಧನಾಗಿರುವಂತಹ ಸಮರ್ಥನವಾಗಿರುವಂತಹ ಕನಕವರ್ಮನಿಗೆ ಈ ನಾಡಿನ ಪಟ್ಟವನ್ನು ಕಟ್ಟಬೇಕು. ಅಪ್ಪಯ್ಯ, ಇನ್ನು ಮುಂದಕ್ಕೆ ಈ ರೂಪದಲ್ಲಿ ನಾನು ಕಾಣಸಿಗುವುದಿಲ್ಲ. ಮುಂದೆ ಕಾಣುತ್ತಿರುವಂತಹ ದೇಗುಲದಲ್ಲಿ ಅಯ್ಯಪ್ಪನಾಗಿದ್ದುಕೊಂಡು ಭಕ್ತಾಧಾರ ಮಾಡುತ್ತಾ ಇರ್ತೇನೆ. ಓಂ ನಮಃ ಶಿವಾಯ. ಮಾತಾಡಿ ಮಾತಾಡಿ ನಮ್ಮ ದೃಷ್ಟಿಯಿಂದ ದೂರಾಗಿ ಅಗೋಚರನಾಗಿದ್ದಾನೆ. ದೈವಿಕ ವಾಣಿಯನ್ನು ನಾವು ಕೇಳಿ ತಿಳ್ಕೊಂಡ ಹಾಗಾಯಿತು. ರಾಜಕೀಯ ಧರ್ಮದಂತೆ ವರ್ಮನ ಮಗ ವರ್ಮ. ನಾನು ಇದುವರೆಗೆ ನಿನ್ನನ್ನು ಪ್ರೀತಿಯಿಂದ ಸಾಕಿಕೊಂಡು ಮಗನೆಂದು ತಿಳಿದು, ಆದರೆ ಹಿರಿತನ ಅವನಿಗಿದ್ದ ಕಾರಣ ಅವನೇ ಪಟ್ಟವೇರಬೇಕು ಅನ್ನುವಂಥ ಮನಸ್ಸಿಂದ ಬೇಡಿಕೊಂಡೆವು. ಆದರೆ ಸ್ವಾಯತ್ತವಾಗಿ ಸ್ವಾರ್ಜಿತವಾಗಿ ಬಂದಿರುವಂತಹ ಆ ಯಶಸ್ಸಿನ ಗದ್ದುಗೆಯನ್ನು ಏರಿಕೊಳ್ಳುವುದಕ್ಕೆ ನೀನೇ ಯೋಗ್ಯತೆ ಉಳ್ಳವಂಥ ಶ್ರೀಮುಖದಿಂದ ಅಪ್ಪಣೆ ಕೊಡಿಸಿದ ಮೇಲೆ ನಾವು ಅನ್ಯ ಯೋಚನೆಗೆ ಅವಕಾಶವನ್ನು ಕೊಡದೆ, ಹೀಗೆ ಬಾ ಮಗನೇ, ನಿನ್ನನ್ನು ಪಟ್ಟದಲ್ಲಿ ಕುಳ್ಳಿರಿಸುತ್ತೇವೆ. ಇನ್ನು ಮುಂದಕ್ಕೆ ನಿನ್ನ ಅನ್ನನಾದಂತಹ ವೇದ ವಾಕ್ಯ ಏನಿದೆಯೋ ಅದಷ್ಟನ್ನೂ ನೆನಪಿಸಿಕೊಂಡು ಮುಂದಕ್ಕೆ ಬಂದು ಹೋಗುವ ಸಮಸ್ತರಿಗೂ ನಮ್ಮ ಕೇರಳದ ಪಂಥದ ರಾಜ್ಯವು ಯಥಾಸ್ಥಿತಿಯಲ್ಲಿ ರಾಜ್ಯಾಡಳಿತದಲ್ಲಿ ಇದೆ ಎಂಬುದನ್ನು ಸೂಚಿಸುವುದಕ್ಕಾಗಿ ನೀನೇ ಅರಸನಾಗಿ ಮೆರೆಯುತ್ತಿರು. ನಿನಗೆ ಶುಭಾಶೀರ್ವಾದ ಇದೆ. ನಾವು ನಮ್ಮ ಕರ್ಮವನ್ನು ಮಾಡೋದಕ್ಕೆ ಧರ್ಮ ರೀತಿಯ ವಾನಪ್ರಸ್ಥವನ್ನು ಸೇರಬೇಕಾದ್ದು ನಮಗೆ ಕರ್ತವ್ಯ. ನಿನ್ನನ್ನು ಪಟ್ಟದಲ್ಲಿ ಕುಳ್ಳಿರಿಸಿ ನಾನು ಮುಂದೆ ಹೋಗ್ತೇನೆ. ಆ ಕಾರಣದಿಂದ ಇದುವರೆಗೆ ನಡೆದಂತಹ ಕತೆ ಪುಣ್ಯ ಕಥೆ ಅಂತ ನಾವು ಭಾವಿಸಬೇಕು. ಒಂದು ರಾಜ್ಯವನ್ನು ಉಳಿಸಿಕೊಳ್ಳುವಂತಹ ಯತ್ನ ದೈವಿಕವಾಗಿ ನಮಗೆ ಅನುಗ್ರಹವಾಗಿದೆ, ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ. ಆದ್ದರಿಂದ ಶಬರಿಮಲೆಯನ್ನು ಸೇರಿಕೊಳ್ತೇನೆ. ನನ್ನ ಭಕ್ತಾದಿಗಳು ಮಂಡಲ ಪರ್ಯಂತರವಾಗಿ ವ್ರತ ನಿಷ್ಠೆಯಿಂದ ಅಲ್ಲಿಗೆ ಬಂದಾಗ ಅವರಿಗೆ ಕಾಣಸಿಕ್ಕೆ ಅಭಯ ಪ್ರದಾನ ಮಾಡ್ತೇನೆ ಅಂತ ಹೇಳಿದ ಆ ಸ್ವಾಮಿಯ ಮಾತನ್ನು ನಾವು ಸಾರ್ವಜನಿಕವಾಗಿ ಎಲ್ಲರೂ ತಿಳಿಯುವಂತೆ ಪ್ರಚಾರಪಡಿಸಿಕೊಂಡು ಇನ್ನು ಮುಂದಕ್ಕೆ ಈ ಕಥೆಯನ್ನು ಯಾರೆಲ್ಲ ಮನನ ಮಾಡಿಕೊಂಡು ಹೇಳಿಸ್ತಾರೋ ಕೇಳಿಸ್ತಾರೋ ಅಂಥವರಿಗೆ ಕಥಾಂತರ್ಗತವಾದಂತಹ ತತ್ವ ಪ್ರಸಾದವಾಗಿ ಆಯುಷ್ಯ ಆರೋಗ್ಯಾದಿಗಳು ಕೂಡಿ ಬಂದು ದೀರ್ಘಕಾಲೀನವಾದಂತಹ ಭಗವತ್ ಸೇವೆಯನ್ನು ಮಾಡುವಂತಹ ಸತ್ಸಂಕಲ್ಪ ಆ ಸ್ವಾಮಿ ಅಯ್ಯಪ್ಪ ಅನುಗ್ರಹಿಸಲಿ. ರಾಜರಾಜೇಶ್ವರಿ ಮಾತೆ ಕರುಣಿಸಲಿ ಅಂತ ಶುಭ ಹಾರೈಸಿ ಈ ಕಥೆಗೆ ಮಂಗಲವನ್ನು ಹಾಡೋಣ. ಭದ್ರಂ ಶುಭಂ ಮಂಗಲಂ. ಹರಿವರಾಸನಂ ವಿಶ್ವಮೋಹನಂ ಹರಿಭುವನೇಶ್ವರಂ ರಾಧಪಾದುಕಂ ಹರಿವಿಮರ್ದನಂ ನಿತ್ಯನರ್ದನಂ ಹರಿಹರಾತ್ಮಜಂ ದೇವನಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಭಕ್ತಮಾನಸಂ ಭರಣಗೋಲುಕಂ ಭಕ್ತಮಾನಸಂ ಕರುಣಪಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವನಾಶ್ರಯೇ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಪ್ರಭಾಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಶಂಕರಾತ್ಮಜಂ ದೇವನಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ತುರಗವಾಗನಂ ಸುಂದರಾನನಂ
ವರಗತಾಯುತೋ ವೇದವರ್ಣಿತೋ ಗುರು ಪ್ರಭಾಕರೋ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ದೇವತಾಶಯೇ ತ್ರಿಭುವನಾರ್ಚಿತಂ ದೇವತಾತ್ಮಕಂ ವಿನಯನ ಪ್ರಭುಂ ದಿವ್ಯದೇಶಿಕಂ ತ್ರಿತಜಪೂಜಿತಂ ಚಿಂತಿತಪ್ರದಂ ಹರಿಹರಾತ್ಮಜಂ ದೇವತಾಶಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಭವಭಯಾಪದಂ ತಾವಕಂ ಭುವನಮೋದನಂ ಭೂತಿಭೂಷಣಂ ಧವಳವಾಹನಂ ದಿವ್ಯವಾರಣಂ ಹರಿಹರಾತ್ಮಜಂ ದೇವತಾಶ್ರಯೇ ಕಳಮೃದುಸ್ಮಿತಂ ಸುಂದರಾನನಂ ಕಳಭಕೋಮಲಂ ಗಾತ್ರಮೋಹನಂ ಕಳಭಕೇಸರಿ ವಾಜಿವಾದನಂ ಹರಿಹರಾತ್ಮಜಂ ದೇವತಾಶ್ರಯೇ ಶತಜನಪ್ರಿಯಂ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸಾಧು ಜೀವನಂ ಶ್ರುತಿಮನೋದರೋ ಶ್ರುತಿಮನೋದರಂ ಗೀತಮಾನಸಂ ಹರಿಹರಾತ್ಮಜಂ ದೇವತಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಜಯ 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 ತುಮೋ ಜಯ 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 ತುಮೋ ಚಲಿ ತುಮ ಚಲ ಮಚ್ಚ